ವಾಲಂಟಿಯರ್ಸ್ 2 ಅಂಕಣಕ್ಕೂ ಕೂಡ ಆಟಗಾರರಿಗೆ ನೀರಿನ ಅವಶ್ಯಕತೆ ಇದೆ. ದಯವಿಟ್ಟು ನೀರಿನ ವ್ಯವಸ್ಥೆಯನ್ನು ಮಾಡಬೇಕಾಗಿ ವಿನಂತಿ. ಈ ಒಂದು ಕಬಡ್ಡಿ ಪಂದ್ಯಾಟದಲ್ಲಿ ಮಂಗಳೂರಿನ ಪ್ರಖ್ಯಾತ ಉದ್ಯಮಿಗಳಾಗಿರುವ ಡ್ಯಾನಿ ಮಂಗಳೂರು ಉಪಸ್ಥಿತರಿದ್ದಾರೆ. ಇವರ ಉಪಸ್ಥಿತಿಯನ್ನ ಗೌರವಿಸಿದ ಕಬಡ್ಡಿ ಪಂದ್ಯಾಟಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಶಿವರಾಮ ಆಳ್ವ ಇವರು ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ಕೋರಿಕೆ. ವೀಕ್ಷಕರೇ, ಉಮಾ ಮಹೇಶ್ವರಿ ವಿರುದ್ಧವಾಗಿ ಕಲ್ಲೆಗ ಟೈಗರ್ಸ್ ತಂಡಗಳ ಮಧ್ಯೆ ಸ್ಪರ್ಧೆ ಆರಂಭಗೊಂಡಿದೆ. ಉತ್ತಮ ರೀತಿಯ ದಾಳಿಯ ನಿರ್ವಹಣೆ, ಯಾವುದೇ ಅಂಕಗಳು ಪ್ರಾಪ್ತಿಗೊಂಡಿಲ್ಲ. ಇದೀಗ ಮತ್ತೆ ಪ್ರಬುದ್ಧ ತಾರೆ ಕಲ್ಲೆಗ ಟೈಗರ್ಸ್ ತಂಡದ ಪರವಾಗಿ ಹಲವಾರು ಕಬಡ್ಡಿ ಪಂದ್ಯಾಕೂಟದಲ್ಲಿ ಮುಕ್ತ ವಿಭಾಗದಲ್ಲಿ ಭಾಗವಹಿಸಿ ತನ್ನನ್ನು ತಾನು ತೊಡಗಿಸಿದಂತವರು ಅದ್ವಿತೀಯ ತಾರೆ ಇದೀಗ ಜರ್ಸಿ ನಂಬರ್ 10 ಕ್ರಮಾಂಕದಲ್ಲಿ ಎಂಟಿ ರಾಯ್ಡ್ ಮತ್ತೆ ಮರಳಿ ಅಂಕಣಕ್ಕೆ. ದಿವಂಗತ ಉದಯ್ ಚೌಟ ಸ್ಮರಣಾರ್ಥವಾಗಿ ಆಯೋಜಿಸುತ್ತಿರತಕ್ಕಂತಹ ಈ ಒಂದು ಕಬಡ್ಡಿ ಪಂದ್ಯಾಕೂಟ ಪ್ರಸ್ತುತ ಮುಕ್ತ ವಿಭಾಗದ ಬಲಿಷ್ಠತೆಯನ್ನು ಕಂಡಂತ ತಂಡಗಳಾಗಿವೆ. ಇದೀಗ ಸೆಣಸಾಟದಲ್ಲಿ ಕಾಣುವಂಥದ್ದು ಜರ್ಸಿ ನಂಬರ್ 3 ಉಮಾ ಮಹೇಶ್ವರಿ ಅಕಾಡೆಮಿ ತಂಡದ ಪರವಾಗಿ ಬಾರಿ ರಕ್ಷಿತ್ ದಾಳಿಯಲ್ಲಿ ಓರ್ವ ಅದ್ವಿತೀಯ ದಾಳಿಗಾರ ಜರ್ಸಿ ನಂಬರ್ 9 ಅಗ್ರಗಣ್ಯ ತಾರೆ ರಕ್ಷಿತ್ ಈ ಬಾರಿ ದಾಳಿಯ ಅಂಚಿನಲ್ಲಿ. ರಕ್ಷಿತ್ ಪೂಜಾರಿ ಬ್ಯಾಕ್ ಟು ಹೋಮ್, ಥರ್ಡ್ ರೈಡ್ ಮತ್ತೆ ಡಿಸೈಡೆಡ್ ದಾಳಿ, ಡೂ ಆರ್ ಡೈ ದಾಳಿ, ಮಾಡು ಇಲ್ಲವೇ ಮಡಿ ಅಂಚಿನ ಸ್ಥಿತಿಯಲ್ಲಿ ಅಂಕವನ್ನ ಗಳಿಸುವಂತಹ ಚುರುಕಿನ ಪ್ರಯತ್ನವನ್ನ ಮುಂದುವರಿಸಿಕೊಳ್ತಾ ಇದ್ದಾರೆ. ಥರ್ಡ್ ರೈಡ್ ಅಂಚಿನಲ್ಲಿ ಅಂಕ ಬರಬೇಕಾಗಿದೆ. ಆಹಾ, ಈ ಬಾರಿ ಹಿಡಿತಕ್ಕೆ ಒಳಗಾಗಿದ್ದಾರೆ. Yes, third right. Again, it's time to decide it here. Rakshit Pujari, the man of Kallega Tigers, Mr. Rakshit, an outstanding player. ಮತ್ತೆ ಅಂಕವನ್ನು ಗಳಿಸಿಕೊಂಡಿದ್ದಾರೆ ರಕ್ಷಿತ್. ಚುರುಕಿನ ದಾಳಿಯತ್ತ ಇದೀಗ ಉಮಾ ಮಹೇಶ್ವರಿ ತಂಡದ ಪ್ರಬುದ್ಧ ತಾರೆ ಅದಾವ ರೀತಿಯಲ್ಲಿ ಅಂಕವನ್ನ ಗಳಿಸಿದ್ದು ಕಾದು ನೋಡಬೇಕಾಗಿದೆ. ಮತ್ತೆ ರನ್ನಿಂಗ್ ಹ್ಯಾಂಡ್ ಟಚ್ ಮೂಲಕ ಮತ್ತೆ ಅಂಕ ಗಳಿಕೆಯಾಗಿದೆ. ಟು ಈಚ್, ಎರಡು ಸಮಬಲದ ಹೋರಾಟದಲ್ಲಿ ಸ್ಪರ್ಧೆ ಮುಂದುವರಿಯುತ್ತಾ ಇದೆ. ಎಸ್, ಇದೀಗ ಮತ್ತೆ ಜರ್ಸಿ ನಂಬರ್ 19 ಕಳೆದ ದಾಳಿಯಲ್ಲೂ ಕೂಡ ಅಂಕವನ್ನು ಗಳಿಸಿದ ಮತ್ತೆ ಅಂಕ ಗಳಿಕೆಯಾಗಿದೆ. ಆಹಾ, ಅಗೈನ್ ಶ್ರವಣ್ ಇರಾ ಪ್ರಸ್ತುತ ದಾಳಿಯಲ್ಲಿ ಕಲ್ಲೆಗ ಟೈಗರ್ಸ್ ತಂಡದ ಪರವಾಗಿ
ಚುರುಕಿನ ದಾಳಿಯತ್ತ ಅದ್ಭುತವಾಗಿರತಕ್ಕಂಥ ಪಾದಚಲನೆಯೊಂದಿಗೆ ದಾಳಿಯನ್ನ ಮುನ್ನಡೆಸ್ತಾ ಇದ್ದಾರೆ ಶ್ರವಣ್. ಮರಳಿ ಅಂಕಣಕ್ಕೆ 4-3 in favor of ಕಲ್ಲೆಗ. ಕಲ್ಲೆಗ ತಂಡ ಈ ಹಂತದಲ್ಲಿ ಮುನ್ನಡೆಯನ್ನು ಸಾಧಿಸಿಕೊಳ್ಳುತ್ತಾ ಇದೆ. ಸತತವಾಗಿ ದಾಳಿಯ ಅಂಚಿನಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಇಲ್ಲಿ ರಕ್ಷಿತ್ ಅಗೈನ್ Mr. Rakshit is on ride in the favor of Kallega Tigers. ವೀಕ್ಷಕರೇ, ಲೀಗ್ ಹಣಾಹಣಿಯ ಮುಂದಿನ ಸ್ಪರ್ಧೆಗೆ ಕರೆಯನ್ನು ರವಾನಿಸ್ತಾ ಇದ್ದೇವೆ. The next match will be played in between Varun Travels versus Alwas Moodabidre. ಮುಂದಿನ ಮುಖಾಮುಖಿ ವರುಣ್ ಟ್ರಾವೆಲ್ಸ್ ವಿರುದ್ಧವಾಗಿ ಆಳ್ವಾಸ್ ಮೂಡುಬಿದ್ರೆ ತಂಡಗಳ ಮಧ್ಯೆ ಸ್ಪರ್ಧೆ ನಡೆಯಲಿಕ್ಕಿದೆ. ತಂಡಗಳು ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗಿದೆ. Third right. Yes, it is decided. And again decided here. Rakshit Pujari. ಪ್ರಸ್ತುತ ದಾಳಿಯಲ್ಲಿ ಮಿಂಚಿನ ದಾಳಿಗಾರ. ಪ್ರೇಕ್ಷಕ ವರ್ಗಗಳನ್ನ ನೇರವಾಗಿ ಅವರ ನೋಟವನ್ನ ಕಬಡ್ಡಿ ಅಂಗಣದತ್ತ ಹಾಯಿಸಬಲ್ಲಂತಹ ಸಮರ್ಥ ದಾಳಿಗಾರರು ಈ ಕೂಟದಲ್ಲಿ ಅದ್ವಿತೀಯವಾಗಿ ಪ್ರದರ್ಶನಗಳನ್ನು ತೋರ್ಪಡಿಸಿಕೊಳ್ತಾ ಇದ್ದಾರೆ. ಇದೀಗ ಮತ್ತೆ ಉಮಾ ಮಹೇಶ್ವರಿ ತಂಡದ ಪ್ರಮುಖ ದಾಳಿಗಾರ ಒಳಾಂಗಣದಲ್ಲಿ ಅಂಕವನ್ನ ಪಡೆಯಲು ಪ್ರಯತ್ನವನ್ನ ಮುಂದುವರಿಸಿಕೊಳ್ತಾ ಇದ್ದಾರೆ. ಮತ್ತೆ ಈ ಕ್ಷಣದಲ್ಲಿ ಅಂಕಗಳ ಮುನ್ನಡೆಯನ್ನ ಖಾತರಿಪಡಿಸಿಕೊಂಡಿದ್ದಾರೆ ಕಲ್ಲೆಗ ಟೈಗರ್ಸ್ ತಂಡ. ಕಲ್ಲೆಗ ಟೈಗರ್ಸ್ ಮುನ್ನಡೆಯಲ್ಲಿದೆ. ಸೂಪರ್ ಟ್ಯಾಕಲ್ ಈಸ್ ಆನ್. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಸೆವೆನ್ ತ್ರೀ in favor of Kallega Tigers. ಆಹಾ, ಮತ್ತೆ ಚವ್ವ ದಾಳಿಯಲ್ಲಿ ಇಲ್ಲಿ ಮತ್ತೆ ಬ್ಯೂಟಿಫುಲ್ ಸೂಪರ್ ಟ್ಯಾಕಲ್. Third right. Again decided. Do or die ದಾಳಿಯಾಗಿದೆ. ಮತ್ತೆ ಜರ್ಸಿ ನಂಬರ್ 3 ತಮ್ಮ ಎಲ್ಲ ಅನುಭವಗಳನ್ನ ಅಂಕಣದಲ್ಲಿ ಪ್ರಸ್ತುತಪಡಿಸ್ತಾ ಇದ್ದಾರೆ. ಈ ಹಂತದಲ್ಲಿ ಉಮಾ ಮಹೇಶ್ವರಿ ಮತ್ತೆ ಅಂಕ ಗಳಿಕೆಯಾಗಿದೆ. ಸ್ಪರ್ಧಾಂಗಣದಲ್ಲಿ 8-5 in favor of Kallega. 8-5 ಇದೀಗ ಸ್ಪರ್ಧೆ ಮುಂದುವರಿಯುತ್ತಾ ಇದೆ.
ಎಸ್ ಮತ್ತೆ ರಕ್ಷಿತ್ ನಿರಂತರವಾಗಿ ಈ ದಾಳಿಯ ಅಂಚಲ್ಲಿ ಕಾಣ್ತಾ ಇದ್ದಾರೆ. ರಕ್ಷಿತ್ ಪೂಜಾರಿ, ವಾಟರ್ ರೈಡಿಂಗ್, ಔಟ್ಸ್ಟ್ಯಾಂಡಿಂಗ್, ಎಕ್ಸಲೆಂಟ್ ರೈಡಿಂಗ್, ಮತ್ತೆ ಅಂಕವನ್ನು ಗಳಿಸಿಕೊಳ್ತಾ ಇದ್ದಾರೆ. ಸತತವಾಗಿ ಈ ಸ್ಪರ್ಧಾಕಣದಲ್ಲಿ ಅದ್ವಿತೀಯ ಸಾಧನೆಯನ್ನ ಮಾಡುತ್ತಿರತಕ್ಕಂಥ ದಾಳಿಗಾರರು ಇದೀಗ ಉಮಾ ಮಹೇಶ್ವರಿ ತಂಡದ ಪರವಾಗಿ ಚುರುಕಿನ ಪಾದಸರಣೆಯೊಂದಿಗೆ ದಾಳಿಗಾರ ಪ್ರಯತ್ನವನ್ನ ಮುಂದುವರಿಸಿಕೊಳ್ಳುತ್ತಾ ಇದ್ದಾರೆ. Bonus, yes, collected 1 point, bonus added here. 6-9, 6-9 in favor of Kallega. ಕಲ್ಲೆಗ ತಂಡ ಪ್ರಸ್ತುತ ಮುನ್ನಡೆಯಲ್ಲಿದೆ 10-6. ಎಸ್, ಮುಕ್ತ ವಿಭಾಗದ ಮುಂದಿನ ಸ್ಪರ್ಧೆಗೆ ತಂಡಗಳು ಸಿದ್ಧತೆಯನ್ನು ಮಾಡಿಕೊಳ್ಳಬೇಕಾಗಿದೆ. ಈ ಪಂದ್ಯ ಮುಗಿದ ತಕ್ಷಣ ಮುಂದಿನ ಮುಖಾಮುಖಿಗೆ ಆಳ್ವಾಸ್ ಮೂಡುಬಿದಿರೆ ವಿರುದ್ಧವಾಗಿ ವರುಣ್ ಟ್ರಾವೆಲ್ಸ್, ಎರಡೂ ತಂಡಗಳು ಮುಂದಿನ ಹಣಾಹಣಿಗೆ ಸಿದ್ಧತೆಯನ್ನು ಮಾಡಿಕೊಳ್ಳಿ. ರಕ್ಷಿತ್, ವಾಟ್ ಅ ಜಂಪಿಂಗ್ ಹಿಯರ್, ಮ್ಯಾಗ್ನಿಫಿಷೆಂಟ್. ತನ್ನ ಕಾಲ್ಚಲನೆಯೊಂದಿಗೆ ಪ್ರಸ್ತುತ ದಾಳಿಯಲ್ಲಿ ಉದಯೋನ್ಮುಖ ಪ್ರತಿಭಾನ್ವಿತ ತಾರೆ ಉಮಾ ಮಹೇಶ್ವರಿ ತಂಡದ ಪರವಾಗಿ ಬ್ಯೂಟಿಫುಲ್ ಅಗೈನ್ ಕಾರ್ನರ್ ಇಸ್ ಔಟ್. 9-11, 9-11. ಓಹೋ, ಮತ್ತೆ ರಕ್ಷಿತ್ ಪೂಜಾರಿಯನ್ನ ಕಟ್ಟಿ ಹಾಕಿದ್ದಾರೆ. ಆದರಣೀಯರೇ, ಶ್ರೀಕೃಷ್ಣ ಭಜನಾ ಮಂಡಳಿ ಮುಡಿಪು ನಡಕ ಹಾಗೂ SK ಫ್ರೆಂಡ್ಸ್ ಮುಡಿಪು ನಡಕ ಇದರ ಜಂಟಿ ಆಶ್ರಯದಲ್ಲಿ ದಸರಾ ಮತ್ತು ದೀಪಾವಳಿ ಹಬ್ಬದ ಪ್ರಯುಕ್ತ ಪುರುಷರ 60 kg ವಿಭಾಗದ ಕಬಡ್ಡಿ ಪಂದ್ಯಾಟ ಶ್ರೀಕೃಷ್ಣ ಟ್ರೋಫಿ 2023-24 ದಿನಾಂಕ ನವೆಂಬರ್ 5, 2023, ಸ್ಥಳ ಮುಡಿಪು ನಡಕ ನೆಡಪಳ್ಳಿ ಗ್ರಾಮ ಇಲ್ಲಿ ವಿಜೃಂಭಣೆಯಿಂದ ನೆರವೇರಲಿದೆ. ಈ ಒಂದು ಕಬಡ್ಡಿ ಪಂದ್ಯಾಟಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ವಹಿಸುವ ಶ್ರೀಕೃಷ್ಣ ಭಜನಾ ಮಂಡಳಿ ಮುಡಿಪು ನಡಕ ಹಾಗೂ SK ಫ್ರೆಂಡ್ಸ್ ಮುಡಿಪು ನಡಕ. ಮತ್ತೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಶ್ರವಣ್ ಇರಾ ಬ್ಯಾಕ್ ಟು ಹೋಮ್. ಇದೀಗ ಮತ್ತೆ ಉಮಾ ಮಹೇಶ್ವರಿ ತಂಡದ ಪರವಾಗಿ ಚುರುಕಿನ ಪ್ರತಿಭಾನ್ವಿತ ದಾಳಿಗಾರ ಕಳೆದ ದಾಳಿಯಲ್ಲಿ ಒಂದು ಅಂಕವನ್ನು ಗಳಿಸಿಕೊಂಡಿದ್ದಾರೆ. ಈ ಬಾರಿ ಪ್ರಯತ್ನಗಳನ್ನು ಮುಂದುವರಿಸಿಕೊಂಡ್ರು, ಆದರೆ ಮತ್ತೆ ಹಿಡಿತಕ್ಕೆ ಒಳಗಾಗಿದ್ದಾರೆ. ಅಂಕವು ಪ್ರಾಪ್ತಿಗೊಳ್ಳುತ್ತಾ ಇದೆ. ಇಲ್ಲಿ ಕಲ್ಲೆಗ ಟೈಗರ್ಸ್ ತಂಡ ಪ್ರಸ್ತುತ ಮುನ್ನಡೆಯಲ್ಲಿದೆ. ಓಹೋ ಹೋ ಹೋ, ಎಸ್, ಇದೀಗ ಮತ್ತೆ ಉಮಾ ಮಹೇಶ್ವರಿ ತಂಡದ ಅಗ್ರಗಣ್ಯ ತಾರೆ ಪ್ರಸ್ತುತ ಒಳಾಂಗಣದಲ್ಲಿ
ದಾಳಿಯ ಅಂಚಿನಲ್ಲಿ ನಿರತರಾಗಿದ್ದಾರೆ. ಹದಿಮೂರು 12 ಇನ್ ಫೇವರ್ ಆಫ್ ಉಮಾ ಮಹೇಶ್ವರಿ. 13-12 ಇನ್ ಫೇವರ್ ಆಫ್ ಉಮಾ ಮಹೇಶ್ವರಿ ಇದೀಗ ಮುನ್ನಡೆಯಲ್ಲಿದೆ. 1 ಅಂಕಗಳ ಅಂತರ ಪ್ರಸ್ತುತ ಪಂದ್ಯಾವಳಿಯಲ್ಲಿ. ಉಮಾ ಮಹೇಶ್ವರಿ ತಂಡ ಅಂಕ ಗಳಿಕೆಯ ಆಧಾರದಲ್ಲಿ ಸ್ಪರ್ಧಾ ಕಣದಲ್ಲಿ ಬಹಳಷ್ಟು ಪೈಪೋಟಿಯನ್ನ ನೀಡುತ್ತಾ ಇದೆ. ಎಸ್, ಮತ್ತೆ ಶವನ್ ಇರಾ ಸೂಪರ್ ಟ್ಯಾಕಲ್ ಈಸ್ ಆನ್, ಬ್ಯಾಕ್ ಟು ಹೋಮ್ ದಾಳಿಗಾರ. ಇದೀಗ ಮತ್ತೆ ಉಮಾ ಮಹೇಶ್ವರಿ ತಂಡದ ಅದ್ವಿತೀಯ ತಾರೆ ಸತತವಾಗಿ ದಾಳಿಯ ಅಂಚಿನಲ್ಲಿ ಕಾಣ್ತಾ ಇದ್ದಾರೆ. ದಿವಂಗತ ಉದಯ್ ಚೌಟ ಸ್ಮರಣಾರ್ಥವಾಗಿ ಈ ಒಂದು ಅದ್ದೂರಿಯಾಗಿರತಕ್ಕಂತಹ ಪಂದ್ಯಾಕೂಟದ ಈ ವೇಳೆಯಲ್ಲಿ ಕಿಕ್ಕಿರಿದ ಪ್ರೇಕ್ಷಕ ವರ್ಗಗಳು ಥರ್ಡ್ ರೈಟ್ ಪ್ರೇಕ್ಷಕ ಬಂಧುಗಳು ಬಹಳಷ್ಟು ಸಂಖ್ಯೆಯಲ್ಲಿದ್ದಾರೆ. ಅಪಾರ ಸಂಖ್ಯೆಯ ಅಭಿಮಾನಿಗಳು. ಎಸ್, ಅಂಡ್ ಇಟ್ಸ್ ಟೈಮ್ ಟು ಎಸ್ ಅಗೈನ್ ಎಸ್. ಈ ಮೂಲಕವಾಗಿ ಪ್ರಥಮಾರ್ಧ ಮುಕ್ತಾಯಗೊಳ್ಳುತ್ತಾ ಇದೆ. ಮಧ್ಯಂತರ ವಿರಾಮದ ವೇಳೆಯಲ್ಲಿ ಅಂಕಗಳ ಆಧಾರದಲ್ಲಿ ಸ್ಪರ್ಧೆ 14-12 ಪ್ರಸ್ತುತ ಮುನ್ನಡೆಯಲ್ಲಿದೆ. ಈ ಸ್ಪರ್ಧೆಯಲ್ಲಿ ಉಮಾ ಮಹೇಶ್ವರಿ ತಂಡ ಈಗಾಗಲೇ ಪ್ರಥಮ ಅರ್ಧ ಅವಧಿಯ ಸ್ಪರ್ಧೆ ಮುಕ್ತಾಯದ ವೇಳೆಯಲ್ಲಿ ಮುನ್ನಡೆಯನ್ನ ಖಾತರಿಪಡಿಸಿಕೊಂಡಿದ್ದಾರೆ. ಅದೇ ರೀತಿ ಪಂದ್ಯಾಕೂಟದ ಮುಂದಿನ ಮುಖಾಮುಖಿಗೆ ದಯಮಾಡಿ ತಂಡಗಳು ಸಿದ್ಧರಿರಬೇಕಾಗಿದೆ. ಈ ಪಂದ್ಯ ಮುಗಿದ ತಕ್ಷಣ ಆಳ್ವಾಸ್ ಮೂಡುಬಿದ್ರೆ ವರ್ಸಸ್ ವರುಣ್ ಟ್ರಾವೆಲ್ಸ್ ತಂಡಗಳ ಮಧ್ಯೆ ರೋಚಕ ಹಣಾಹಣಿ ನಡೆಯಲಿಕ್ಕಿದೆ. ಈಗಾಗಲೇ ಲೀಗ್ ಮಾದರಿಯ ಈ ಸ್ಪರ್ಧೆಯಲ್ಲಿ ಬಹಳಷ್ಟು ಪೈಪೋಟಿಯನ್ನ ಈ ಅವಧಿಯಲ್ಲಿ ಕಾಣ್ತಾ ಇದ್ದೇವೆ. ಉಮಾ ಮಹೇಶ್ವರಿ ಅದೇ ರೀತಿ ಕಲ್ಲೆಗ ಟೈಗರ್ಸ್ ತಂಡಗಳು ಅದ್ವಿತೀಯ ಪ್ರದರ್ಶನಗಳನ್ನ ತೋರ್ಪಡಿಸಿಕೊಂಡಿದೆ. ಕೇವಲ 2 ಅಂಕಗಳ ಅಂತರ ಕಾಣ್ತಾ ಇದೆ. 14-12 ಇನ್ ಫೇವರ್ ಆಫ್ ಉಮಾ ಮಹೇಶ್ವರಿ. ಎಸ್, ಈ ಬಾರಿ ಶವನ್ ಇರಾ ಮತ್ತೆ ಅಂಕ ಗಳಿಕೆಯಾಗಿದೆ. ಕಲ್ಲೆಗ ತಂಡ ಪ್ರಸ್ತುತ ಈ ಅವಧಿಯಲ್ಲಿ ಎದುರಾಳಿ ತಂಡಕ್ಕೆ ನೇರ ಪ್ರತಿಸ್ಪರ್ಧೆಯನ್ನು ನೀಡುತ್ತಾ ಇದೆ. ಮಿಡಲ್ ಸೆಂಟರ್ ಲೈನ್ ಟಚ್ ಮಾಡುವ ಪ್ರಯತ್ನದೊಂದಿಗೆ ದಾಳಿಗಾರ ಆದರೆ ವಿಫಲತೆಯನ್ನು ಕಾಣ್ತಾ ಇದ್ದಾರೆ. ಮತ್ತೆ ಆಲ್ ಔಟ್ ಮುಖೇನವಾಗಿ ಮತ್ತೆ ತಂಡ ಒಳಾಂಗಣಕ್ಕೆ ಅಂಗಣಕ್ಕೆ ಬರ್ತಾ ಇದೆ. ಇದೀಗ
18 15 ಮತ್ತೆ 19-15 ಇನ್ ಫೇವರ್ ಆಫ್ ಕಲ್ಲೆಗ. ಕಲ್ಲೆಗ ತಂಡ ಮುನ್ನಡೆಯಲ್ಲಿದೆ. 19-15 ಕಲ್ಲೆಗ ಟೈಗರ್ಸ್ ಮುನ್ನಡೆ. ಆದರಣೀಯರೇ, ಬಿ ಬಾಯ್ಸ್ ಕ್ರಿಕೆಟರ್ಸ್ ಪಾಂಡವರ ಕಲ್ಲು ಇದರ ವತಿಯಿಂದ 7 ಜನರ ನಿಗದಿತ ಒಬ್ಬರಿನ ಹೊನಲು ಬೆಳಕಿನ ಸೂಪರ್ 6 ಕ್ರಿಕೆಟ್ ಪಂದ್ಯಾಟ ದಿನಾಂಕ 4 ನವೆಂಬರ್ 2023 ಸ್ಥಳ ಪಾಂಡವರ ಕಲ್ಲು ಶಾಲಾ ಮೈದಾನ. ತಮಗಿದು ಸ್ವಾಗತ ಬಯಸುವ ಬಿ ಬಾಯ್ಸ್ ಕ್ರಿಕೆಟರ್ಸ್ ಪಾಂಡವರ ಕಲ್ಲು ಬಂಟ್ವಾಳ. ಬೋನಸ್ ಆಡೆಡ್ ಚುರುಕಿನ ಪ್ರಯತ್ನ ಉಮಾಮಹೇಶ್ವರಿ ಅಕಾಡೆಮಿ ಮತ್ತೆ ಈ ಬಾರಿ ಚವ್ವ. ಮತ್ತೆ ದಾಳಿಯಲ್ಲಿ ಜೆರ್ಸಿ ನಂಬರ್ 19 yes ಅಂಕ ಗಳಿಕೆಯಾಗಿದೆ. ಇದೀಗ ಮತ್ತೆ ಈ ಸ್ಪರ್ಧೆಯಲ್ಲಿ 21-17 ಇನ್ ಫೇವರ್ ಆಫ್ ಕಲ್ಲೆಗ. ಕಲ್ಲೆಗ ತಂಡ ಮುನ್ನಡೆಯಲಿದೆ. ವೀಕ್ಷಕರೇ, ನಮ್ಮ ಇವತ್ತಿನ ಈ ಕಬಡ್ಡಿ ಪಂದ್ಯಾಟದಲ್ಲಿ ಕಲ್ಲೆಗ ಟೈಗರ್ಸ್ ಹದಿನೆಂಟು 23 ಇನ್ ಫೇವರ್ ಆಫ್ ಕಲ್ಲೆಗ ಟೈಗರ್ಸ್. ಪುತ್ತೂರು ಪ್ರೋ ಕಬಡ್ಡಿ ಪಂದ್ಯಾಟದಲ್ಲಿ ಶ್ರೀಯುತ ಸುಜಿತ್ ಆಳ್ವ ಉದ್ಯಮಿಗಳು ನಮ್ಮ ಜೊತೆ. ಸುಜಿತ್ ಆಳ್ವ ಉದ್ಯಮಿಗಳು ಮಂಗಳೂರು ತಮ್ಮ ಉಪಸ್ಥಿತಿಯನ್ನ ಗೌರವಿಸಿದ ಕಬಡ್ಡಿ ಪಂದ್ಯಾಟಕ್ಕೆ ಸ್ವಾಗತಿಸ್ತಾ ಇದ್ದಾವೆ. ಇವರಿಗೆ ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ಕೋರಿಕೆ. ಮತ್ತೆ ದಾಳಿಯಲ್ಲಿ ಜೆರ್ಸಿ ನಂಬರ್ 19 ಉತ್ತಮ ರೀತಿಯ ಪಾದಚಲನೆಯನ್ನ ಕಾಣ್ತಾ ಇದ್ದೇವೆ. ಅಗೇನ್ ರಕ್ಷಿತ್ ಪೂಜಾರಿ ಪ್ರಸ್ತುತ ಒಳಾಂಗಣದಲ್ಲಿ ರಕ್ಷಿತ್ ದಾಳಿಯಲ್ಲಿ, ಅದೇ ರೀತಿ ಕಲ್ಲೆಗ ಟೈಗರ್ಸ್ ತಂಡದಲ್ಲಿ ಶ್ರೀಯುತ ಸಚಿನ್ ಆರಾಟಕಡವು ಕೇರಳದ ಪ್ರತಿಭೆ ಇದ್ದಾರೆ. ಈ ಬಾರಿ ಅದೇ ರೀತಿ ಉಮಾಮಹೇಶ್ವರಿ ತಂಡದಲ್ಲೂ ಕೂಡ ಬಲಿಷ್ಠತೆಯನ್ನ ಕಂಡಂತ ಆಟಗಾರರ ನಾವುಗಳು ಕಾಣ್ತಾ ಇದ್ದೇವೆ. ಈ ಹಂತದಲ್ಲಿ ಮುನ್ನಡೆಯನ್ನ ಸಾಧಿಸಿಕೊಳ್ಳುತ್ತಿರತಕ್ಕಂಥ ತಂಡ ಕಲ್ಲೆಗ ಟೈಗರ್ಸ್ 23-18 ಪ್ರಸ್ತುತ ಪಂದ್ಯ ಮುಂದುವರಿತಾ ಇದೆ. ಮತ್ತೆ ಉಮಾಮಹೇಶ್ವರಿ
ತಂಡದ ಪ್ರಬುದ್ಧ ದಾಳಿಗಾರ. ಎರಡು ಅಂಕಗಳು. 2 points collected here. ಇಪ್ಪತ್ತು 20-23. ಎಸ್, ಮತ್ತೆ ಅಂಕವನ್ನ ಗಳಿಸಿಕೊಳ್ಳುತ್ತಾ ಇದೆ ಇಲ್ಲಿ ಉಮಾ ಮಹೇಶ್ವರಿ. ಕಬಡ್ಡಿ ಪಂದ್ಯಾಟಕ್ಕೆ ದಯಾನಂದ ರೈ, ಪ್ರಣಾಮ್ ಎಂಟರ್ಪ್ರೈಸಸ್ ಮುಳುವಾರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ತಮ್ಮ ಉಪಸ್ಥಿತಿಯನ್ನ ಗೌರವಿಸ್ತಾ ಕಬಡ್ಡಿ ಪಂದ್ಯಾಟಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ವಿನಂತಿಸಿಕೊಳ್ಳುತ್ತಿದ್ದೇವೆ. 22-23, 22-23 ಇನ್ ಫೇವರ್ ಆಫ್ ಕಲ್ಲಗ. ಈ ಅವಧಿಯಲ್ಲಿ ಒಂದಂಕದ ಅಂತರ ಕಾಣುತ್ತಾ ಇದೆ. ಕೇವಲ 1 ಅಂಕಗಳ ಅಂತರದಲ್ಲಿ ಪ್ರಸ್ತುತ ಈ ಅವಧಿಯಲ್ಲಿ ಪಂದ್ಯ ಮುಂದುವರಿಯುತ್ತಾ ಇದೆ. ಚವ್ವ ಎಸ್ ಅಗೇನ್ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಉಮಾ ಮಹೇಶ್ವರಿ ತಂಡದ ಪರವಾಗಿ ಚುರುಕಿನ ಪಾದಸರಣಿಯೊಂದಿಗೆ ದಾಳಿ ಅಂತ ಕಾಣ್ತಾ ಇದ್ದಾರೆ. ಆಹೋ, ಪ್ರೀತಂ ಎಡವಟ್ಟು ಮತ್ತೆ ಅಂಕವು ಪ್ರಾಪ್ತಿಗೊಳ್ಳುತ್ತಾ ಇದೆ. ಎಸಿರೀಗ ಮತ್ತೆ ವೀಕ್ಷಕರೇ, ಪಂದ್ಯ ರೋಚಕವಾಗಿದೆ. ಈ ಅವಧಿಯಲ್ಲಿ 24-23 ಇನ್ ಫೇವರ್ ಆಫ್ ಉಮಾ ಮಹೇಶ್ವರಿ. ಉಮಾ ಮಹೇಶ್ವರಿ ತಂಡ ಮುನ್ನಡೆಯಲ್ಲಿದೆ. ಆಲ್ ಔಟ್ ಮುಖೇನವಾಗಿ ಮತ್ತೆ ತಂಡ ಒಳಾಂಗಣಕ್ಕೆ ಬರ್ತಾ ಇದೆ. 27-23, 27-23. ಇದೀಗ ಅಂಕ ಗಳಿಕೆಯಲ್ಲಿ ಈ ಅವಧಿಯಲ್ಲಿ ಎದುರಾಳಿ ತಂಡಕ್ಕೆ ನೇರ ಪ್ರತಿಸ್ಪರ್ಧೆಯೊಂದಿಗೆ ತಮ್ಮ ಅದ್ವಿತೀಯ ಪ್ರದರ್ಶನಗಳನ್ನ ಈ ಅಂಕಣದ ಒಳಭಾಗದಲ್ಲಿ ತೋರ್ಪಡಿಸಿಕೊಳ್ತಾ ಇದ್ದಾರೆ ಉಮಾ ಮಹೇಶ್ವರಿ ತಂಡ. ಪುತ್ತೂರು ತಾಲೂಕು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಸಾದರ ಪಡಿಸುತ್ತಿರುವ ಪುತ್ತೂರು ಪ್ರೊ ಕಬಡ್ಡಿ ಪಂದ್ಯಾಟಕ್ಕೆ ಇಂದಿನ ಸಮಾರಂಭದ ಮುಖ್ಯ ಅತಿಥಿ ಸನ್ಮಾನ್ಯ ಶ್ರೀ ಮಂಜುನಾಥ ಭಂಡಾರಿ, ಮಾನ್ಯ ಸದಸ್ಯರು, ಕರ್ನಾಟಕ ವಿಧಾನ ಪರಿಷತ್ ಇದೀಗ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಸೇರಿರುವ ಸಮಸ್ತ ಕ್ರೀಡಾಭಿಮಾನಿಗಳ ಪರವಾಗಿ ಶ್ರೀಯುತ ಮಂಜುನಾಥ ಭಂಡಾರಿ ಇವರನ್ನ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಾ ಇವರಿಗೆ ಶಾಲು ಹಾಕಿ ಪುಷ್ಪದೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ. ಬೋನಸ್ ಅಂಕ ಪ್ರಾಪ್ತಿಗೊಂಡಿದೆ. ಉಮಾ ಮಹೇಶ್ವರಿ ಮುನ್ನಡೆಯನ್ನ ಖಾತರಿಪಡಿಸಿಕೊಂಡಿದೆ. 27-24. ಎಸ್, 27-24 ಇನ್ ದ ಫೇವರ್ ಆಫ್ ಉಮಾ ಮಹೇಶ್ವರಿ ಅಕಾಡೆಮಿ. ಮತ್ತೆ ರಕ್ಷಿತ ದಾಳಿಯನ್ನು ಕಾಣ್ತಾ ಇದ್ದೇವೆ. ಕಲ್ಲೆಗ ಟೈಗರ್ಸ್ ತಂಡದ ಪ್ರಮುಖ ತಾರೆ ಸತತವಾಗಿ ದಾಳಿಯನ್ನ ಮುನ್ನಡೆಸುವುದರೊಂದಿಗೆ ಅಂಕವನ್ನು ಗಳಿಸಬಲ್ಲಂತಹ ದಾಳಿಗಾರ ಯಶಸ್ಸನ್ನು ಕಂಡಿದ್ದಾರೆ. ಮತ್ತೆ ಒಂದಂಕ ಗಳಿಕೆಯಾಗಿದೆ ಕಲ್ಲೆಗ ತಂಡಕ್ಕೆ. ಈ ಪಂದ್ಯ ಮುಕ್ತಾಯದ ಬಳಿಕ ಮುಂದಿನ ಸ್ಪರ್ಧೆಗೆ ಆಳ್ವಾಸ್ ಮೂಡಿಬಿದರೆ, ಅದೇ ರೀತಿ ವರುಣ್ ಟ್ರಾವೆಲ್ಸ್ ತಂಡ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗಿದೆ. ಪಂದ್ಯ ಮುಗಿದ ತಕ್ಷಣ ನೇರವಾಗಿ ತಂಡವು ಅಂಕಣವನ್ನು ಪ್ರವೇಶ ಮಾಡೋದಾಗಿದೆ. ಲಾಸ್ಟ್ 5 minutes for full time. Now the point scoreboard shows here 25-28 in the favor of Uma Maheshwari.
ಬ್ಯೂಟಿಫುಲ್, ಎಕ್ಸಲೆಂಟ್ ಹಿಯರ್. ರಕ್ಷಿತ್ ತಮ್ಮ ಎಲ್ಲ ಅನುಭವಗಳನ್ನ ಕಿಲ್ಲೆ ಮೈದಾನದಲ್ಲಿ ನಡೆಯುತ್ತಿರತಕ್ಕಂತಹ ಅಹರ್ನಿಶಿ ಕಬಡ್ಡಿ ಪಂದ್ಯಾಟದ ಈ ಸ್ಪರ್ಧೆಯಲ್ಲಿ ದಾರೆ ಎರಿತಾ ಇದ್ದಾರೆ. ರಕ್ಷಿತ್ ಪೂಜಾರಿ ಅದ್ಭುತ ಪ್ರದರ್ಶನಗಳು. ಅದೇ ರೀತಿ ಉಮಾ ಮಹೇಶ್ವರಿ ತಂಡದಲ್ಲೂ ಕೂಡ ಉತ್ತಮ ರೀತಿಯ ದಾಳಿಯ ಸಂಘಟನೆಯನ್ನ ನಿರ್ವಹಣೆಯನ್ನು ಕಾಣ್ತಾ ಇದ್ದಾವೆ. ದ ಟೈಮ್ ಔಟ್ ಫಾರ್ ಉಮಾ ಮಹೇಶ್ವರಿ. ಅಲ್ಪ ಹಿನ್ನಡೆಯನ್ನ ಕಾಣ್ತಾ ಇದೆ ಕಲ್ಲೆಗ ಟೈಗರ್ಸ್ ತಂಡ. ಇಪ್ಪತ್ತ 28-26 ಮುನ್ನಡೆಯಲ್ಲಿ ಉಮಾಮಹೇಶ್ವರಿ ತಂಡ. 26-28. ಎಸ್ 26-28 ಉಮಾಮಹೇಶ್ವರಿ ಈ ಸ್ಪರ್ಧೆಯಲ್ಲಿ ಮುನ್ನಡೆಯನ್ನ ಕಾಣ್ತಾ ಇದೆ. ಆಹಾ, ಬ್ಯೂಟಿಫುಲ್. Timeout is over, both teams. ಇಪ್ಪತ್ತ 26. ಆಹಾ, ವಾಟ್ ಅ ರೈಡಿಂಗ್ ಹಿಯರ್. ಮೆಚ್ಚಲೇಬೇಕಾಗಿರತಕ್ಕಂಥ ಚುರುಕಿನ ದಾಳಿಯನ್ನ ನಾವುಗಳು ಕಂಡಿದ್ದೇವೆ. Here is official timeout. ಮೂವತ್ತು 26 ವೀಕ್ಷಕರೇ, ಲೀಗ್ ಹಣಾಹಣಿಯ ಈ ಸ್ಪರ್ಧೆ ಇದೀಗ ಉಮಾ ಮಹೇಶ್ವರಿ ತಂಡ ಅಂಕ ಗಳಿಕೆಯ ಆಧಾರದಲ್ಲಿ ಮುನ್ನಡೆಯನ್ನ ಖಾತರಿಪಡಿಸಿಕೊಂಡಿದೆ. 30-26 ಅಂಕಗಳು ಸ್ಪರ್ಧಾಕಣದಲ್ಲಿ ನಾವುಗಳು ಪಂದ್ಯವನ್ನು ವೀಕ್ಷಣೆ ಮಾಡ್ತಾ ಇದ್ದೇವೆ. ಕೇವಲ 4 ಅಂಕಗಳ ಅಂತರದಲ್ಲಿ ಕಲ್ಲೆಗ ಹಿನ್ನಡೆಯನ್ನ ಕಾಣ್ತಾ ಇದೆ. ಅಂಡ್ ಅಗೇನ್ ಭರವಸೆಯ ದಾಳಿಗಾರ ರಕ್ಷಿತ್ ಪೂಜಾರಿ. ಒಂದು ಅಂಕ ಪ್ರಾಪ್ತಿ. ಲಾಸ್ಟ್ 3 minutes ಫಾರ್ ಫುಲ್ ಟೈಮ್. 30-27 in the favor of Uma Maheshwari. Here is leading. ಉಮಾ ಮಹೇಶ್ವರಿ ಅಕಾಡೆಮಿ 30 ಅಂಕಗಳನ್ನ ಗಳಿಸಿಕೊಂಡಿದೆ. ಈ ಅವಧಿಯಲ್ಲಿ ಕೇವಲ 3 ಅಂಕದ ಅಂತರ. ಇದೀಗ ಮತ್ತೆ ರಕ್ಷಿತ್ ಪೂಜಾರಿ ದಾಳಿ ಮುಖೇನ 1 ಅಂಕ ಪ್ರಾಪ್ತಿ. ಪಂದ್ಯ ರೋಚಕವಾಗಿದೆ. 28-30 ಸ್ಪರ್ಧೆ ಇದೆ. ಲಾಸ್ಟ್ 2 minutes ಫಾರ್ ಫುಲ್ ಟೈಮ್. ಅಂತಿಮ 2 ನಿಮಿಷದ ಅವಧಿ ಬಾಕಿ ಇದೆ. 28-30. ವಾಟ್ ಅ ರೈಡಿಂಗ್ and outstanding. The youngest guy, beautiful played. ಮೂವತ್ತ 28 ಮತ್ತೆ 1 ಅಂಕ ಗಳಿಕೆಯಾಗಿದೆ ಕಲ್ಲೆಗ ತಂಡಕ್ಕೆ. ಸ್ಪರ್ಧಾಕಣ ರೋಚಕವಾಗಿದೆ.
29-32. ಕೊನೆಯ 1 ನಿಮಿಷ. ವೀಕ್ಷಕರೇ, ಪಂದ್ಯ ರೋಚಕವಾಗಿದೆ. 30-32. ಪಂದ್ಯದ ದಿಕ್ಕನ್ನ ಬದಲಾಯಿಸ್ತಾ ಇದ್ದಾರೆ ತಂಡದ ಆಟಗಾರರು. ಇದೀಗ ವೀಕ್ಷಕ ಬಂಧುಗಳೇ, ಮತ್ತೆ 2 ಅಂಕಗಳು ಪ್ರಾಪ್ತಿಗೊಳ್ಳುತ್ತಾ ಇದೆ. 34-31. ಮೂವತ್ತ 32-34 ಸ್ಪರ್ಧೆ. ಎಸ್, 32-34. ಎಸ್, ಓಕೆ. ಸೆಕೆಂಡುಗಳ ಅಂತರ ಮಾತ್ರ ಸ್ಪರ್ಧಾ ಕಣದಲ್ಲಿ ಕಾಣ್ತಾ ಇದೆ. ಈ ಸ್ಪರ್ಧೆ ಉಮಾ ಮಹೇಶ್ವರಿ ವಿಷಯ ಆಗಿದೆ. ಅಭಿನಂದನೆಗಳು ಉಮಾ ಮಹೇಶ್ವರಿ ತಂಡದವರಿಗೆ. ಅದೇ ರೀತಿ ಕಲ್ಲಗ ತಂಡದವರಿಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. Yes, dear audience, the next match will be played in between. One is Alwas Moodabidre and against with Varun Travels Beltangadi. Varun Travels send bani. Varun Travels bani. ಅದೇ ರೀತಿ ಆಳ್ವಾಸ್. ಈ ಒಂದು ಕಬಡ್ಡಿ ಪಂದ್ಯಾಟದಲ್ಲಿ ಈ ತನಕ ಉಪಸ್ಥಿತಿ ಇದ್ದು ಈಗ ತೆರಳುತ್ತಿರುವ ಸನ್ಮಾನ್ಯ ರಮನಾಥ ರೈ, ಮಾಜಿ ಸಚಿವರು, ಕರ್ನಾಟಕ ಘನ ಸರ್ಕಾರ, ಇವರಿಗೆ ಪುತ್ತೂರು ತಾಲೂಕು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇದರ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿ ಬೇಬಿ ಕುಂದ್ ಬಂಟ್ವಾಳ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೂ ಕೃತಜ್ಞತೆಗಳು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸನ್ಮಾನ್ಯ ಮಂಜುನಾಥ ಭಂಡಾರಿ, ಮಾನ್ಯ ವಿಧಾನ ಪರಿಷತ್ ಸದಸ್ಯರು, ಕರ್ನಾಟಕ ಘನ ಸರ್ಕಾರ, ಇವರಿಗೆ ಪುತ್ತೂರು ತಾಲೂಕು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇದರ ಗೌರವಾಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಅಧ್ಯಕ್ಷರ ಜಂಟಿ ಕೂಡುವಿಕೆಯಿಂದ ಅಮೆಚೂರ್ ಅಸೋಸಿಯೇಷನ್ಗೆ ಒಂದು ಮ್ಯಾಟ್ ಅನ್ನ ಒದಗಿಸಿಕೊಡಬೇಕು ಅನ್ನುವ ಕೋರಿಕೆಯೊಂದಿಗೆ ವಿಶೇಷವಾಗಿ ಮನವಿಯನ್ನ ನೀಡುವ ಪ್ರಯತ್ನಗಳು ಸಾಗಿ ಬರುತ್ತಾ ಇದೆ. ಮುಂದಿನ ವರ್ಷದ ಪ್ರೋ ಕಬಡ್ಡಿ ಅದು ಮಂಜುನಾಥ ಭಂಡಾರಿ ಅವರಿಂದ ಒದಗುವ ಮ್ಯಾಟ್ ಅಂಕಣದಲ್ಲಿ ನಡೀಲಿ ಅನ್ನುವ ಆಶಯದೊಂದಿಗೆ ಅವರಿಗೆ ಮನವಿಯನ್ನ ಸಲ್ಲಿಸಿದ ವಿಶೇಷವಾಗಿ ನಮ್ಮನ್ನ ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ಕೋರಿಕೆ ಶ್ರೀಯುತ ಮಂಜುನಾಥ ಭಂಡಾರಿ, ವಿಧಾನ ಪರಿಷತ್ ಸದಸ್ಯರು, ಕರ್ನಾಟಕ ಘನ ಸರ್ಕಾರ, ಇವರಲ್ಲಿ ಕೋರಿಕೆ. ಇದೀಗ ಮನವಿ ಪತ್ರ ವೀಕ್ಷಕರ ಇದೀಗ ಬರ್ತಾ ಇದೆ. ಈ ಪಂದ್ಯಾಕೂಟದ ಮುಂದಿನ ಮುಖಾಮುಖಿಗೆ ಇಂದಿನ ಸಮಾರಂಭದ ಮುಖ್ಯ ಅತಿಥಿಗಳು ಶ್ರೀ ಮಂಜುನಾಥ ಭಂಡಾರಿ, ಮಾನ್ಯ ವಿಧಾನ ಪರಿಷತ್ ಸದಸ್ಯರು, ಕರ್ನಾಟಕ ಸರ್ಕಾರ, ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುವಂತೆ ಕೋರಿಕೆ. ಎಸ್, ಬರ್ತಾ ಇದೆ. ಪ್ರಥಮ ತಂಡವನ್ನ ಒಳಾಂಗಣಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಆಳ್ವಾಸ್ ಮೂಡಬಿದಿರೆ. ನಾವಿನ್ ಮೂಡಬಿದಿರೆ
ಎಸ್ ದ್ವಿತೀಯ ತಂಡ ಇದೀಗ ಒಳ ಬರಲಿಕ್ಕಿದೆ. ಎದುರಾಳಿ ಆಳ್ವಾಸ್ ತಂಡಕ್ಕೆ ಟಕ್ಕರ್ ನೀಡಲು ಬರುತ್ತಿರುವಂತಹ ಮತ್ತೊಂದು ಅದ್ವಿತೀಯ ತಂಡ ಇದೀಗ ಬರುತ್ತಾ ಇದೆ. ವರುಣ್ ಟ್ರಾವೆಲ್ಸ್ ಬೆಳ್ತಂಗಡಿ. ನೆರೆದಿರುವಂಥ ಎಲ್ಲ ಕಬಡ್ಡಿ ಪಂದ್ಯದ ಅಭಿಮಾನಿಗಳೇ ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ನಾನು ಹೆಚ್ಚಿಗೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ನಮ್ಮ ಅಚ್ಚುಮೆಚ್ಚಿನ ಈ ಪುತ್ತೂರು ಕಬಡ್ಡಿ ತಂಡದ ಅಧ್ಯಕ್ಷರುಗಳು ಕಬಡ್ಡಿ ಅಮೆಚೂರ್ ಅಸೋಸಿಯೇಷನ್ ಅವರು ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಖಂಡಿತವಾಗಿಯೂ ನಾನು ಸಂಬಂಧಪಟ್ಟ ಮಂತ್ರಿಗಳ ಹತ್ರ ಮಾತಾಡಿ ಅದಕ್ಕೆ ಬೇಕಾಗುವಂಥ ಅನುದಾನವನ್ನು ಒದಗಿಸ್ತೇನೆ. ಒಂದು ವೇಳೆ ಸರ್ಕಾರ ಅನುದಾನವನ್ನು ಕೊಡದೇ ಇದ್ರು ನಮ್ಮ ಶಾಸಕರ ಅನುದಾನದಿಂದಾದರೂ ಬರುವ ಸಲದೊಳಗೆ ಈ ಕಬಡ್ಡಿ ಮ್ಯಾಟನ್ನು ನಿಮಗೆ ಕೊಡಿಸೇ ನಮ್ಮ ಭರವಸೆಯನ್ನು ಕೊಟ್ಟು ತಾವೆಲ್ಲ ಈ ಒಂದು ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಾ. ಒಳ್ಳೆ ರೀತಿಯಲ್ಲಿ ಇದನ್ನು ಎಂಜಾಯ್ ಮಾಡಿ ಅಂತ ಹೇಳಿ ಈ ಆಯೋಜನೆ ಮಾಡಿದಂಥ ಎಲ್ಲ ನನ್ನ ಮಿತ್ರರಿಗೆ ವಂದಿಸಿ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಕೃತಜ್ಞತೆಗಳು ಸನ್ಮಾನ್ಯ ಮಂಜುನಾಥ್ ಭಂಡಾರಿಯವರಿಗೆ. ಪುತ್ತೂರು ತಾಲೂಕು ಅಮೆಚೂರ್ ಅಸೋಸಿಯೇಷನ್ ಕೋರಿಕೆಗೆ ವಿಶೇಷವಾಗಿ ಪಾಸಿಟಿವ್ ಪ್ರಯತ್ನವನ್ನ ಮಾಡ್ತೇನೆ ಅನ್ನುವ ಕೋರಿಕೆಯ ಮೇರೆಗೆ ಈ ಒಂದು ಮಾತುಗಳನ್ನಾಡಿದಿರಿ. ನಿಮ್ಮ ಭರವಸೆಯ ಮಾತಿಗೆ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ತಾಲೂಕು ಅಮೆಚೂರ್ ಅಸೋಸಿಯೇಷನ್ ಜೊತೆ ಸದಾ ಇರ್ತೀರಿ ಅನ್ನುವ ಆಶಯದೊಂದಿಗೆ ತಮಗೆ ವಿಶೇಷ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಎಸ್ ಸ್ಪರ್ಧೆ ಆರಂಭಗೊಳ್ಳಲಿದೆ. ಇದೀಗ ಮಾನ್ಯ ಸತೀಶ್ ನಾಯಕ್ ಗರಡಿಯಲ್ಲಿ ಪಳಗಿದಂತ ತಂಡವಾಗಿದೆ. ಆಳ್ವಾಸ್ ಮೂಡುಬಿದಿರೆ ಒಂದು ಕಡೆ ಆದರೆ ಅದರ ವಿರುದ್ಧವಾಗಿರತಕ್ಕಂಥ ತಂಡ ವರುಣ್ ಟ್ರಾವೆಲ್ಸ್ ಸಜ್ಜಾಗಿ ನಿಂತಿದೆ. ಪಂದ್ಯಕ್ಕೆ ಕ್ಷಣಗಣನೆ ಆರಂಭಗೊಳ್ಳುತ್ತಾ ಇದೆ. ವೀಕ್ಷಕ ವಿವರಣೆಯಲ್ಲಿ ಬದಲಾವಣೆ ಇದೆ. ಮುಂದಿನ ವೀಕ್ಷಕ ವಿವರಣೆಗೆ ಶ್ರೀಯುತ ಸಂದೇಶ್ ಉಪ್ಪಿನಂಗಡಿ ನಿಮ್ಮ ಮುಂದೆ. ಆದರಣೀಯರೇ, ಶ್ರೀಕೃಷ್ಣ ಭಜನಾ ಮಂಡಳಿ ಮುಡಿಪುನಡ್ಕ ಹಾಗೂ ಎಸ್ಕೆ ಫ್ರೆಂಡ್ಸ್ ಮುಡಿಪುನಡ್ಕ ಇದರ ಜಂಟಿ ಆಶ್ರಯದಲ್ಲಿ ದಸರಾ ಮತ್ತು ದೀಪಾವಳಿ ಹಬ್ಬದ ಪ್ರಯುಕ್ತ ಪುರುಷರ 60 ಕೆಜಿ ವಿಭಾಗದ ಕಬಡ್ಡಿ ಪಂದ್ಯಾಟ ಶ್ರೀಕೃಷ್ಣ ಟ್ರೋಫಿ 2023 ದಿನಾಂಕ 5 ನವೆಂಬರ್ 2023 ಮುಡಿಪುನಡ್ಕ ನಡಪಳ್ಳಿ. ಈ ಒಂದು ಕಬಡ್ಡಿ ಪಂದ್ಯಾಟಕ್ಕೆ ತಮ್ಮೆಲ್ಲರಿಗೂ ಆದರ ಪೂರ್ವಕ ಸ್ವಾಗತ ಸುಸ್ವಾಗತ. Yes, audience, yes, Gobo, ಏಕಾಂಗಿಯ ನಿಲುವಿನ ಅಂತರದಲ್ಲಿ ಸಿಂಗಲ್ ಪಾಯಿಂಟ್. ಎಸ್ ಆಳ್ವಾಸ್ ವಿರುದ್ಧವಾಗಿ ವರುಣ್ ಟ್ರಾವೆಲ್ಸಿನ ನಡುವಿನ ಹೊಣಾಹಣಿ. ಈ ಕೂಟದ ಅದ್ವಿತೀಯ ತಾರೆ ಠುಮಕೆ ರಾಜು ದಾವಳಿ ಅಂಕಗಳು ಸೇರ್ಪಡೆಗೊಳ್ತಾ ಇವೆ. ಆಳ್ವಾಸ್ ಮೂಡಬಿದ್ರೆ ಸ್ಕೋರ್ ಬೋರ್ಡ್ ನಲ್ಲಿ 2-1 ಸ್ಪರ್ಧೆ. Yes, right now result. ಈ ಒಂದು ಕಬಡ್ಡಿ ಪಂದ್ಯಾಟದಲ್ಲಿ ಪುತ್ತೂರು ತಾಲೂಕು ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿರುವ ಶ್ರೀಯುತ ಶಿವಪ್ರಸಾದ್ ಪಾಣಾಜೆ ಉಪಸ್ಥಿತರಿದ್ದಾರೆ. ಇವರ ಉಪಸ್ಥಿತಿಯನ್ನು ಗೌರವಿಸಿದ ಕಬಡ್ಡಿ ಪಂದ್ಯಾಟಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ವಿನಂತಿಸಿಕೊಳ್ಳುತ್ತಿದ್ದೇವೆ. 5-1 ಸ್ಪರ್ಧೆ.
5 point है 1 point है द लीडिंग आಳ್ವಾಸ್ ಮೂಡಬಿದ್ರೆ ಎಸ್ ವರುಣ್ ಟ್ರಾವೆಲ್ಸ್ನ ಪರದೋಳಿಗಳು ಸಂಘಟಿತಗೊಳ್ತಾ ಇದೆ ನಿರಂತರ 6-1 ಸ್ಪರ್ಧಾ ಅಫ್ರೀದ್ ಎಸ್ 1+2 ಆಲ್ ಔಟ್ 9-1 ಸ್ಪರ್ಧಾ 9-1 ಇನ್ ಫೇವರ್ ಆಫ್ ಆಳ್ವಾಸ್ ಮೂಡಬಿದ್ರೆ ಸ್ಗುಬ್ಬು ಎಸ್ ಹಿಮಾಚಲ ಪ್ರದೇಶದ ತಾರ ಮಿಸ್ಟರ್ ಗಬ್ಬು ನೀಲಕೋಯದ ಆಟಗಾರ ದ ಸಿಂಗಲ್ ಪಾಯಿಂಟ್ 2-9 ಇನ್ ಫೇವರ್ ಆಫ್ ಆಳ್ವಾಸ್ ಮೂಡಬಿದ್ರೆ ಎಸ್ ಆಳ್ವಾಸ್ ಮೂಡಬಿದ್ರೆ ಇಬ್ಬರ ದಾಳಿಗಳು ಸಂಘಟಿತಗೊಳ್ಳಿದಾಗ ರಂಚು ಪ್ರಸ್ತುತ ಒಳಾಂಗಣದ ಹೋಗಿ ದಾಳಿಯಲ್ಲಿ ಸಂಘಟಿತಗೊಳ್ತಾ ಇದ್ದ ಹತ್ತು 2 ಸ್ಪರ್ಧಾ 10-2 ಇನ್ ಫೇವರ್ ಆಫ್ ಆಳ್ವಾಸ್ ರೈಡರ್ ಇಸ್ ಔಟ್ official the decision is right ಆದರಣೀಯರೇ, ದಕ್ಷಿಣ ಕನ್ನಡ ಜಿಲ್ಲೆಯ ಯುವ ಕಾಂಗ್ರೆಸ್ ಉಪಾಧ್ಯಕ್ಷರಾಗಿರುವ ಅಭಿಷೇಕ್ ಬೆಳ್ಳಿಪ್ಪಾಡಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಇವರ ಉಪಸ್ಥಿತಿಯನ್ನ ಗೌರವಿಸಿದ ಕಬಡ್ಡಿ ಪಂದ್ಯಾಟಕ್ಕೆ ಸ್ವಾಗತಿಸ್ತಾ ಇದ್ದೇವೆ. 11-2 ಸ್ಪರ್ಧಾ ದಾಳಿಯಲ್ಲಿ ಶಶಾಂಕ್ ಇವರಿಗೆ ರೋಷನ್ ರೈ ಬನ್ನೂರ್, ರಂಜಿತ್ ಬಂಗೇರ, ದಕ್ಷಿಣ ಕನ್ನಡ ಜಿಲ್ಲಾ ಯಂಗ್ ಬ್ರಿಗೇಡ್ ಅಧ್ಯಕ್ಷರು ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ವರುಣ್ ಟ್ರಾವೆಲ್ಸ್ ಪರದೋಳಿಗಳು ಸಂಘಟಿತಗೊಳ್ತಾ ಇದೆ. ದ ಜರ್ಸಿ ನಂಬರ್ 4 ದ ಪ್ರಸ್ತುತ ಚುರುಕಿನ ಪಾದ ಚಲನೆಯೊಂದಿಗೆ ಅಂಕವನ್ನು ಪಡೆಯುವಲ್ಲಿ ಪ್ರಯತ್ನಗಳು ಸಾಗಿ ಬರ್ತಾ ಇದೆ. ಪ್ರಸ್ತುತ ಆಳ್ವಾಸ್ ಮೂಡಬಿದ್ರೆಯ ಪದಗಳು ಸಂಘಟಿತಗೊಂಡಾಗ ರಂಜುವಿನ ಬಂಧನ, ಇದು ದೊಡ್ಡ ಮೊತ್ತದ ಬೇಟೆ ನಷ್ಟಗೊಂಡಿದೆ. ಆಳ್ವಾಸ್ ಮೂಡಬಿದ್ರೆಗೆ 1 ಅಂಕದ ಸೇರ್ಪಡೆಯೊಂದಿಗೆ ತಂಡದ ಅಂಕಪಟ್ಟಿ ತಿರುಗಿಸ್ತಾ ಇದೆ. 11-3 ಸ್ಪರ್ಧೆ 11-3 ಇನ್ ಫೇವರ್ ಆಫ್ ಆಳ್ವಾಸ್ ಮೂಡಬಿದ್ರೆ. 11-3 ಸ್ಪರ್ಧೆಗಳು ವರುಣ್ ಟ್ರಾವೆಲ್ಸ್ ಒಂದು ಕಡೆ, ಇನ್ನೊಂದು ಕಡೆ ಆಳ್ವಾಸ್ ಮೂಡಬಿದ್ರೆಯ ನಡುವಿನ ಸಮರ. ಶಶಾಂಕ್ ಪ್ರಸ್ತುತ ದಾಳಿಯಲ್ಲಿ ಶಶಾಂಕ್ ಸಿಚುವೇಶನ್ ಕಂಡು ಬರುವಂತಹ ಸಂದರ್ಭ ಸನ್ನಿವೇಶ. ರನ್ನಿಂಗ್ ಹ್ಯಾಂಡ್ ಟಚ್ ಮುಖೇನ ಸಿಂಗಲ್ ಪಾಯಿಂಟ್. 4-11 ಸ್ಪರ್ಧಾ ಎಸ್ 4-11 ಸ್ಪರ್ಧಾ ಮುನ್ನಡೆಯನ್ನು ಕೈದಿರಿಸಿಕೊಳ್ಳುತ್ತಾ ಇದೆ ಆಳ್ವಾಸ್ ಮೂಡಬಿದ್ರೆ.
ನೋಡಿ ಮುಂದಿನ ಪಂದ್ಯಕೂಟಕ್ಕಾಗಿ ಹೊಲ್ಲ ಕ್ಯಾಕರ್ಸ್ ವಿರುದ್ಧವಾಗಿ ಬನಾರಿ ಸ್ಪೋರ್ಟ್ಸ್ ಕ್ಲಬ್ ತಾವುಗಳು ಮುಂದಿನ ಪಂದ್ಯಕೂಟಕ್ಕಾಗಿ ಪ್ರವೇಶ ದ್ವಾರದ ಬಳಿ ಬರಬೇಕು. ಹೊಳ್ಳ ಕ್ಯಾಕರ್ಸ್ ವಿರುದ್ಧವಾಗಿ ಬನಾರಿ ಸ್ಪೋರ್ಟ್ಸ್ ಕ್ಲಬ್. Technicians. Okay, yes. Okay. 5-12 ಸ್ಪರ್ಧಾ ಪ್ರಸ್ತುತ ತೊಳೆಯ ರಂಜಿತ್ ಆಳ್ವಾಸ್ ಮೂಡಬಿದ್ರೆ. ಒಂದು ಕಡೆ ಮೂಡಬಿದ್ರೆ ತಾಲೂಕಿನ ಆಳ್ವಾಸ್ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಒಂದು ಕಡೆಯ ಸಮ್ಮೇಳನಗಳಲ್ಲಿ ತೊಡಗಿಸಿಕೊಂಡರೆ, ಇನ್ನೊಂದು ಕಡೆಯಲ್ಲಿ ಬೆಳ್ತಂಗಡಿ ತಾಲೂಕಿನ ವರುಣ್ ಟ್ರಾವೆಲ್ಸ್ ದಾಳಿಯಲ್ಲಿ ನೀಲಕೈದ ಆಟಗಾರ ತ್ರಿವಳಿ ಅಂಕಗಳ ಸೇರ್ಪಡೆಗೊಂಡಾಗ ಸ್ಕೋರ್ ಬೋರ್ಡ್ನಲ್ಲಿ 8-16 ಸ್ಪರ್ಧೆ, 8-12 ಸ್ಪರ್ಧೆ. ಆಹಾ ರಂಜು ಹದಿನಾಲ್ಕು 8 ಸ್ಪರ್ಧಾ ಮುನ್ನಡೆಯಲ್ಲಿದೆ ಆಳ್ವಾಸ್ ಮೂಡಬಿದ್ರೆ. ವಿಶ್ರಾಂತಿಯ ಕೋರಿಕೆ 9-14 ಸ್ಪರ್ಧಾ ಮುನ್ನಡೆಯಲ್ಲಿದೆ ಆಳ್ವಾಸ್ ಮೂಡಬಿದ್ರೆ. 9-14 in favor of ಆಳ್ವಾಸ್ ಮೂಡಬಿದ್ರೆ. ಈ ಪಂದ್ಯಾಟದ ನೇರ ಪ್ರಸಾರ ನೇರವಾಗಿ ದೂರದಿಂದ ವೀಕ್ಷಣೆ ಮಾಡುವವರು ಸುದ್ದಿ ಚಾನೆಲ್ನಲ್ಲಿ ಲೈವ್ ಬಿಡುಗಡೆಗೊಂಡಿದೆ. ತಾವುಗಳೆಲ್ಲರೂ ಕೂಡ ದೂರದಿಂದ ವೀಕ್ಷಣೆ ಮಾಡುವವರು ಸುದ್ದಿ ಚಾನೆಲ್ನಲ್ಲಿ ವೀಕ್ಷಣೆಯನ್ನು ಮಾಡಬಹುದು. 9-14 ಸ್ಪರ್ಧೆಯಲ್ಲಿ ನಿತ್ಯಗತಿಯ ಪಾದಚಲನೆಯೊಂದಿಗೆ ರಂಜು ಯಾನೆ ರಂಜಿತ್ ಆಫ್ರಿದನ ಬೇಟೆ. 15-9 ಸ್ಪರ್ಧೆ. ದಾಳಿಯಲ್ಲಿ ಗೊಬ್ಬು ಅವಳಿ ಅಂಕಗಳ ಸೇರ್ಪಡೆಗೊಂಡಾಗ 11-15 ಸ್ಪರ್ಧೆ. 11-15 19-19. ಅವರ ಡಿಫೆನ್ಸ್ ಬೆಳೆ ರಂಜುವಿನ ಪ್ರತಿನಿಧಿ ರಂಜು ಅತ್ಲಂಗೇನಾಯ್ತಂತ ಕಾದು ನೋಡಬೇಕಾಗಿದೆ. ಸಿಂಗಲ್ ಪಾಯಿಂಟ್ ರೈಡರ್ ಇಸ್ ಸೇಫ್. 16-11. ನೋಡಿ ಮುಂದಿನ ಪಂದ್ಯಕೂಟಕ್ಕಾಗಿ ಹೊಲ್ಲ ಕ್ಯಾಕರ್ಸ್ ವಿರುದ್ಧವಾಗಿ ಬನಾರಿ ಸ್ಪೋರ್ಟ್ಸ್ ಕ್ಲಬ್ ತಾವುಗಳು ಪ್ರವೇಶ ದ್ವಾರದ ಬಳಿ ಬಂದು ಸಿದ್ಧರಾಗಿರಬೇಕು. ಹೊಳ್ಳ ಕ್ಯಾಕರ್ಸ್ ವಿರುದ್ಧವಾಗಿ ಬನಾರಿ ಸ್ಪೋರ್ಟ್ಸ್ ಕ್ಲಬ್. ನೀಲಕಾಯದ ಆಟಗಾರ ಗೊಬ್ಬು. 12-16 12 ಪೊನಾರ್ ಲೇಡೆಂಗಲ್ ಆಳ್ವಾಸ್ ಮೂಡಬಿದ್ರೆ. ಆಳ್ವಾಸ್ ಮೂಡಬಿದ್ರೆ
ಆಳ್ವಾಸಿನ ಪರಗಳ ದಾಳಿ ಶಶಾಂಕ ಹದಿನೇಳು 12ರಲ್ಲಿ ಸ್ಪರ್ಧೆ 17-12 12 ಪೋನೆ ಈ 12-17ರಲ್ಲಿ ಸ್ಪರ್ಧೆ ನಿತ್ಯಗತಿಯ ಪಾದಚಾರಣೆ ಚುರುಕಿನ ಪಾದಚಾರಣೆಗಳು ಬೀಳ್ತಾ ಇವೆ. ಇಲ್ಲಿ ರಂಜು 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 ಎಸ್ ರಂಜುವಿನ ವಂದನ. ಇದು ದೊಡ್ಡ ಮೊತ್ತದ ಬೇಟೆ. ರಂಜು ಆಹಾ, ಗೊಪ್ಪುವಿಗೆ ಅಭಿಮಾನಿಗಳು ತುಂಬಾ ಮಂದಿ. ಆಹಾ, ಇಲ್ಲಿ ಬಂಧಿಸ್ತಾ ಇದ್ದಾರೆ. ಆಹಾ, ತಂಡದ ಮೊತ್ತ 16, 18, 15, 13 18-13ರಲ್ಲಿ ಸ್ಪರ್ಧೆ. ಮುನ್ನಡೆಯಲ್ಲಿ ಆಳ್ವಾಸ್ 18-13. ಎಸ್ ವಿಶ್ರಾಂತಿಯ ಕೋರಿಕೆ 18-13 ಮುನ್ನಡೆಯಲ್ಲಿದೆ ಆಳ್ವಾಸ್ ಮೂಡಬಿದ್ರೆ. 18-13 ಇನ್ ಫೇವರ್ ಆಫ್ ಆಳ್ವಾಸ್ ಮೂಡಬಿದ್ರೆ. ಎಸ್ ಮುಂದಿನ ಪಂದ್ಯಕೂಟಕ್ಕಾಗಿ ಕರೆಯನ್ನು ರವಾನೆ ಮಾಡಿದ್ದೇವೆ. ಹೊಳ್ಳಾಕೆ ಆಕರ್ಷ ವಿರುದ್ಧವಾಗಿ ಬನಾರಿ ಸ್ಪೋರ್ಟ್ಸ್ ಕ್ಲಬ್ ತಾವುಗಳು ಪ್ರವೇಶ ದ್ವಾರದ ಬಳಿ ಬಂದು ಸಿದ್ಧರಾಗಿರಬೇಕು. ಒಂದು ನಿಮಿಷ. ಹದಿನೆಂಟು 13ರಲ್ಲಿ ಸ್ಪರ್ಧೆ. ಮೂರು 18ರಲ್ಲಿ ಸ್ಪರ್ಧಾ. ಎಸ್ 13-18ರಲ್ಲಿ ಸ್ಪರ್ಧಾ. ಇಲ್ಲಿ ಒಂದಿಸ್ತಾ ಇದ್ದಾರೆ 19-13. 19-13 ಇನ್ ಫೇವರ್ ಆಫ್ ಆಳ್ವಾಸ್. ಆದರಣೀಯರೇ, ಈ ಒಂದು ಕಬಡ್ಡಿ ಪಂದ್ಯಾಟಕ್ಕೆ ಇವತ್ತು ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರ ಬುದ್ದಯ್ಯ ಚೌಟರ ಸ್ಮರಣಾರ್ಥವಾಗಿ ಕಬಡ್ಡಿ ಪಂದ್ಯಾಟ ನಡೀತಾ ಇದೆ.
ಥರ್ಡ್ ರೈಟ್. ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರ ಉದಯ ಚೌಟ ಇವರ ಸಹೋದರ ಜಗನ್ನಾಥ್ ಚೌಟ ಇದೀಗ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಇವರ ಉಪಸ್ಥಿತಿಯನ್ನ ಗೌರವಿಸಿದ ಈ ಕಬಡ್ಡಿ ಪಂದ್ಯಾಟಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಎಸ್ ಮಧ್ಯಂತರದ ನಿಲುವಿನ ಅಂತರದಲ್ಲಿ 21-13 ಇನ್ ಫೇವರ್ ಆಫ್ ಆಳ್ವಾಸ್. 21-13 ಸ್ಪರ್ಧೆ ಇರುವಂತ 13. ಎಸ್ ನೋಡಿ, ಮುಂದಿನ ಪಂದ್ಯಕೂಟಕ್ಕಾಗಿ ಸಿದ್ಧರಾಗಿರ್ಬೇಕು. ಹೊಳ್ಳ ಕ್ಯಾಕರ್ಸ್ ವಿರುದ್ಧವಾಗಿ ಬನಾರಿ ಸ್ಪೋರ್ಟ್ಸ್ ಕ್ಲಬ್. ಎಸ್, ಈ ಪಂದ್ಯಕೂಟದ ವೀಕ್ಷಣೆಯಲ್ಲಿ ನಾನು ನಿಮ್ಮ ಮಾತಿನ ಮಾಂತ್ರಿಕ ಸಂದೇಶ್ ದ್ರಾವಿಡ್ ಉಪ್ಪಿನಗಡಿ, ನನ್ನ ವೀಕ್ಷಕ ವಿವರಣೆಯ ಗುರುಗಳು ವಿಜಯಗೌಡ ಅತ್ತಾಚಾರ್. ಇರುವಂತ 13. ಎಸ್, ಆದರಣೀಯರೇ, ಪುತ್ತೂರು ತಾಲೂಕು ಅಮಚೂರು ಕಬಡ್ಡಿ ಅಸೋಸಿಯೇಷನ್ ವತಿಯಿಂದ ಪ್ರಸ್ತುತಗೊಳ್ಳುತ್ತಿರುವ ದಿವಂಗತ ಉದಯ ಚೌಟ ಸ್ಮರಣಾರ್ಥ ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರ ಇವರ ನೆನಪಿನಲ್ಲಿ ನಡೆಯುವ ಈ ಕಬಡ್ಡಿ ಪಂದ್ಯಾಟಕ್ಕೆ ದಿವಂಗತ ಕೀರ್ತಿಶೇಷ ಉದಯ ಚೌಟರ ಧರ್ಮ ಪತ್ನಿ ಪ್ರಣೀತ ಉದಯ ಚೌಟ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಇವರ ಉಪಸ್ಥಿತಿಯನ್ನ ಗೌರವಿಸಿ ಅತ್ಯಂತ ಗೌರವಪೂರ್ವಕವಾಗಿ ಈ ಕಬಡ್ಡಿ ಪಂದ್ಯಾಟಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಎಸ್ ಮಧ್ಯಂತರದ ನಿಲುವಿನಲ್ಲಿ ದ್ವಿತೀಯಾರ್ಧದ ದಾಳಿಗಳು. ಅಫ್ರೀದ್ ಕಡಬ ಅಫ್ರೀದ್ SDM ನ ತಾರೆ. Is 2+2 total 4 point. All out, all enter. ಎಸ್, ಸ್ಕೋರ್ ಬೋರ್ಡ್ ನಲ್ಲಿ 25-13 25-13 ಇನ್ ಫೇವರ್ ಆಫ್ ಆಳ್ವಾಸ್ ಮೂಡಬಿದ್ರಿ. ಬಹಳಷ್ಟು ಕಡೆಗಳಲ್ಲಿ ಮುಕ್ತ ವಿಭಾಗದ ಪಂದ್ಯಾಕೂಟವಾದರೆ ಅಲ್ಲಿ ಫೈನಲ್ ಪ್ರವೇಶ ಮಾಡಿ ಬಹಳಷ್ಟು ರೋಚಕತೆಗೆ ಸಾಕ್ಷಿಗೊಳ್ಳುವಂತಹ ತಂಡಗಳೆಂದರೆ ಆಳ್ವಾಸ್ ಮೂಡಬಿದ್ರಿ ಹಾಗೂ ವರುಣ್ ಟ್ರಾವೆಲ್ಸ್. ರಂಜು ರಂಜುವಿನ ಬಂಧನ. ಯಶಸ್ವಿಯ ಟೇಕಲ್ಗಳೊಂಡನೆ 16-25 ಸ್ಪರ್ಧೆ. ಎಸ್, ಗೊಬ್ಬುವಿನ ದಾಳಿ. ನಾಲ್ವರ ಡಿಫೆನ್ಸಿನ ವೇಳೆ ಹಿಮಾಚಲ ಪ್ರದೇಶದ ಆಟಗಾರ ಗೊಬ್ಬುವಿನ ಬಂಧನ. ಯಶಸ್ವಿ ಟೇಕಲ್ಗೊಂಡಾಗ 26-16 ಸ್ಪರ್ಧೆ. 26-16 ಮುನ್ನಡೆಯನ್ನು ಗೋಚರಿಸಿಕೊಳ್ಳುತ್ತಿದೆ ಆಳ್ವಾಸ್. ಒಂದು ಕಬಡ್ಡಿ ಪಂದ್ಯಾಟಕ್ಕೆ ಪುತ್ತೂರು ನಗರ ಮಂಡಲದ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರುವ ಶ್ರೀಯುತ ಮೊಹಮ್ಮದ್ ಆಲಿ ಅವರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಇವರ ಉಪಸ್ಥಿತಿಯನ್ನ ಗೌರವಿಸ್ತಾ ಈ ಕಬಡ್ಡಿ ಪಂದ್ಯಾಟಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ರೋಷನ್ ರೈ ಬನ್ನೂರು ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ವಿನಂತಿಸಿಕೊಳ್ಳುತ್ತಿದ್ದೇವೆ. ಈ ಒಂದು ಕಬಡ್ಡಿ ಪಂದ್ಯಾಟದಲ್ಲಿ ದಿವಂಗತ ಉದಯ ಚೌಟ ಇವರ ಮಗ ಮತ್ತು ಮಗಳು ಕೂಡ ಉಪಸ್ಥಿತರಿದ್ದಾರೆ. ತಮ್ಮ ಉಪಸ್ಥಿತಿಯನ್ನ ಗೌರವಿಸಿದ ಕಬಡ್ಡಿ ಪಂದ್ಯಾಟಕ್ಕೆ ಸ್ವಾಗತಿಸ್ತಾ ಇದ್ದೇವೆ. Technician is the timer. TV.
16-26 ಸ್ಪರ್ಧೆ. ಸೌಂಡ್ ಟೆಕ್ನಿಷಿಯನ್ಸ್ ಸಿಸ್ಟಮ್ ಟೈಮಿಂಗ್ ಸಿಸ್ಟಮ್ ಆಫ್ ಆಯ್ತು. ಎಸ್ ಪಂದ್ಯ ಮುಂದುವರಿಯಲಿಕ್ಕಿದೆ. ಕಬಡ್ಡಿ ಪಂದ್ಯಾಟದ ಮುಖ್ಯ ಅತಿಥಿಗಳಾಗಿರುವ ಶ್ರೀಯುತ ಮಂಜುನಾಥ ಭಂಡಾರಿ ಮಾನ್ಯ ವಿಧಾನ ಪರಿಷತ್ ಸದಸ್ಯರು ತೆರಳುವವರಿದ್ದಾರೆ. ಅವರಿಗೆ ಪುತ್ತೂರು ತಾಲೂಕು ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ವತಿಯಿಂದ ತುಂಬು ಹೃದಯದ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಇದ್ದೇವೆ. 16-26 ಸ್ಪರ್ಧೆ. ಎಸ್ 16-26 ಸ್ಪರ್ಧೆ ಮುನ್ನಡೆಯನ್ನು ಕೈಗೆತ್ತಿಸಿಕೊಳ್ತಾ ಇದೆ ಆಳ್ವಾಸ್ ಮೂಡಬಿದ್ರೆ. ಬಹಳಷ್ಟು ವೀಕ್ಷಕರಲ್ಲಿ ರೋಚಕತೆ ಸಾಕ್ಷಿಗೊಳ್ಳುವಂತಹ ಪಂದ್ಯಾಕೂಟ. ವರುಣ್ ಟ್ರಾವೆಲ್ಸ್ ವಿರುದ್ಧವಾಗಿ ಆಳ್ವಾಸ್ ಮೂಡಬಿದ್ರೆಯ ಸಮಗಮದ ನಿಲುವಿನ ಅಂತರದಲ್ಲಿ ರಂಜುವಿನ ಪ್ರತಿರೋಧಕವಾದ ದಾಳಿಗಳು ಸಂಘಟಿತಗೊಳ್ತಾ ಇದೆ. Yes. Third right. ಇದು ಆರ್ಡರ್ ಸಿಚುವೇಶನ್ ಕಂಡು ಬರುವಂತಹ ಸಂದರ್ಭ ಸನ್ನಿವೇಶದಲ್ಲಿ ಚುರುಕಿನ ಪಾದ ಚಲನೆ ರಂಜಿತ. ಇದು ಡಿಸೈಡೆಡ್ ರೈಡ್ ಮಾಡು ಇಲ್ಲವೇ ಮಡಿ. ಇಲ್ಲಿ ಅಂಕದೊಂದಿಗೆ ಅಂಕಣಕ್ಕೆ ಮರಳಿ ಹೋಗಲೇಬೇಕೆನ್ನುವಾಗ ಶರಣಾಗ್ತಾ ಇದ್ದಾನೆ ರಂಜು. Third right. The back to order. Go! ಅಂಕದೊಂದಿಗೆ ಅಂಕಣಕ್ಕೆ ಮರಳಿ ಹೋಗಲೇಬೇಕೆನ್ನುವಂತಹ ಪರಿಸ್ಥಿತಿಯಲ್ಲಿ ಜಶ್ವಂತನಲ್ಲೇ The dangerous left defender ಜಶ್ವಂತ್ ಸುಳ್ಯದ ಕರಿಚಿರತೆ. in favor of Alwas. 17-27 ಸ್ಪರ್ಧೆ ಮುನ್ನಡೆಯನ್ನು ಕೈದಿರಿಸಿಕೊಳ್ಳುತ್ತಾ ಇದೆ ಆಳ್ವಾಸ್ ಮೂಡಬಿದ್ರೆ. ಎಸ್ ಮುಂದಿನ ಪಂದ್ಯಾಕೂಟಕ್ಕಾಗಿ ಕರೆಯನ್ನ ಆಗಾಗಲೇ ರವಾನೆ ಮಾಡಿದ್ದೇವೆ. ಹೊಳ್ಳ ಕ್ಯಾಕರ್ಸ್ ಪುತ್ತೂರು ವಿರುದ್ಧವಾಗಿ ಬನಾರಿ ಸ್ಪೋರ್ಟ್ಸ್ ಕ್ಲಬ್. ತಾವುಗಳು ಪ್ರವೇಶ ದ್ವಾರದ ಬಳಿ ಬನ್ನಿ. ಅನಾ ಅಲ್ಲ ಎಂಟ್ರಿ ದಲ್ಪ ಚೂರು ಜಾಗ ಕೊರಡು ಪ್ಲೇಯರ್ಸ್ ನಗಲು ಬಂದಾಗ. ಸೌಂಡ್ಸ್ ಆಪರೇಟರ್ ಸಿಸ್ಟಮ್ನಲ್ಲಿ ಸೌಂಡ್ ಬರ್ತಾ ಇಲ್ಲ ಅಂತ ಸೂಚನೆಯನ್ನ ತೀರ್ಪುಗಾರರು ನೀಡ್ತಾ ಇದ್ದಾರೆ. ಟೈಮಿಂಗ್ ಸಿಸ್ಟಮ್ ಟಿವಿಯಲ್ಲಿ ಸೌಂಡ್ ಬರ್ತಾ ಇಲ್ಲ ಅನ್ನುವಂಥ ಸೂಚನೆಯನ್ನ ಈಗಾಗಲೇ ನೀಡ್ತಾ ಇದ್ದಾರೆ. ದಯವಿಟ್ಟು ಸಹಕರಿಸಬೇಕಾಗಿದೆ. ಎಸ್ ಶಶಾಂಕ್ It's 28-17. ಎಸ್ 28-17 ಸ್ಪರ್ಧೆಗೊಂಡಾಗ
18-28 18-28ರಲ್ಲಿ ಸ್ಪರ್ಧೆ ಮುನ್ನಡೆಯಲಿದೆ ಆಳ್ವಾಸ್ ಮೂಡಬಿದ್ರೆ. ಎಸ್, ಒಂದು ಕಡೆ ವರುಣ್ ಟ್ರಾವೆಲ್ಸ್, ಇನ್ನೊಂದು ಕಡೆ ಶಶಾಂಕ್. ಅಫ್ರೀದ್ 29-18 29-18. Yes, yes, yes. आहा. दो पॉइंट प्राप्ति है. स्कोर बोर्ड ನಲ್ಲಿ 31-18 31-18. ಎಸ್, ದಾಳಿಯಲ್ಲಿ ಗೋಪು ಜಶ್ವಂತ್ನ ಶಶಾಂಕ್. ಪ್ರಸ್ತುತ ಆಳ್ವಾಸ್ ವಿದ್ಯಾಸಂಸ್ಥೆಯ ಆಟಗಾರ ಶಶಾಂಕ್ ಆಳ್ವಾಸ್ ಪರ ದಾಳಿಗಳು ಸಂಘಟಿತಗೊಳ್ತಾ ಇದೆ. 19-31ರಲ್ಲಿ ಸ್ಪರ್ಧೆ. ರಲ್ಲಿ ಸ್ಪರ್ಧಾ ಮುನ್ನಡೆಯನ್ನು ಕೈದಿರಿಸಿಕೊಳ್ಳುತ್ತಾ ಇದೆ ಆಳ್ವಾಸ್ ಮೂಡಬಿದ್ರೆ. ಆಹಾ, ಶಶಾಂಕ್ ಕಣಬೇಟ. ಯಶವಂತ್ ರಂಜಿತ್. ಆಹಾ, ಬೋನಸ್ +2 ಪಾಯಿಂಟ್. 34-19 34-19. ಎಸ್, ವರುಣ್ ಟ್ರಾವೆಲ್ಸ್ ಬರದಾಳಿ. ಮಿಸ್ಟರ್ ಗೋಪು 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 ಗೋಪು. ಹತ್ತೊಂಬತ್ತು 34ರಲ್ಲಿ ಸ್ಪರ್ಧೆ ತೀರ್ಪುಗಾರರ ತೀರ್ಮಾನಕ್ಕೆ ಕಾಯ್ದಿರಿಸುವಾಗ ಅವಳಿ ಅಂಕಗಳ ಸೇರ್ಪಡೆ. ರೈಡರ್ ಇಸ್ ಸೇಫ್. (21-34) 20-34. ಎಸ್, ದಾಳಿಯಲ್ಲಿ ಶಶಾಂಕ್ 21-34ರಲ್ಲಿ ಸ್ಪರ್ಧೆ ಮುನ್ನಡೆಯಲಿದೆ ಆಳ್ವಾಸ್ 29-34. ಎಸ್, ದಾಳಿಯಲ್ಲಿ ಶಶಾಂಕ್. (35-21) ಒಂದು ಕಡೆ ಸಮಾಲೋಚನೆ ಸಭೆಗೊಂಡಾಗ ಸಂಘಟಿತ ಬಲದಲ್ಲಿ ವಿಶ್ರಾಂತಿಯ ಕೋರಿಕೆ ನಿಲುವಿನಲ್ಲಿ 35-21ರಲ್ಲಿ ಸ್ಪರ್ಧೆ ಮುನ್ನಡೆಯನ್ನು ಕಾಯ್ದಿರಿಸಿಕೊಳ್ತಾ ಇದೆ ಆಳ್ವಾಸ್ ಮೂಡಬಿದ್ರೆ. ಮುಂದಿನ ಪಂದ್ಯಕೂಟಕ್ಕಾಗಿ ಸಿದ್ಧರಾಗಿರಿ. ಹೊಳ್ಳ ಗ್ಯಾಕಾರ್ಸ್ ವಿರುದ್ಧವಾಗಿ ಬನಾರಿ ಸ್ಪೋರ್ಟ್ಸ್ ಕ್ಲಬ್ ಪ್ರವೇಶ ದ್ವಾರದ ಬಳಿ ಬರಬೇಕು. ಬನಾರಿ ಸ್ಪೋರ್ಟ್ಸ್ ಕ್ಲಬ್, ಹೊಳ್ಳ ಗ್ಯಾಕಾರ್ಸ್. Huh? 22-35 23-35 23-35 in favor of Alwas.
bonus plus single point 37-23. Yes, 37-23 in favor of Alwas. ಎಸ್ ನೀಲಕಾಯದ ಆಟಗಾರನ ದಾಳಿ ಹಿಮಾಚಲ ಪ್ರದೇಶದ ಪ್ರತಿಭಾ ಮಿಸ್ಟರ್ ಗೋಪು. ಬೋನಸ್ 24-37 24-37 in favor of Alwas. $39, 24 39-24 ಸ್ಪರ್ಧೆ. ಹಿಮಾಚಲ ಪ್ರದೇಶದಿಂದ ನೇರವಾಗಿ ಪುತ್ತೂರಿಗೆ ಆಗಮಿಸಿದರೂ ಕೂಡ ಪುತ್ತೂರಿನಲ್ಲಿ ಅಭಿಮಾನಿಗಳು ತುಂಬಾ ಮಂದಿ ಇದ್ದಾರೆ. ಅದು ಗೋಪುವಿಗೆ ಜಶ್ವಂತ, ಇದು ಸುಳ್ಯದ ಗರಿಚಿರತೆ ಜಶ್ವಂತ್ ಗೌಡ. ಈ ಒಂದು ಕಬಡ್ಡಿ ಪಂದ್ಯಾಟದ ಪ್ರಾಯೋಜಕರು ಪುತ್ತೂರಿನಲ್ಲಿ ನೂತನವಾಗಿ ಆರಂಭಗೊಂಡಿರುವ ಬಿಕೆ ಬಿಲ್ಡ್ ಮಾರ್ಟ್ ಇದರ ಮಾಲಕರಾಗಿರುವ ಮೊಯಿನ್ ಬಿಕೆ ಇವರಿಗೆ ರಾಕೇಶ್ ಮಲ್ಲಿ ಇವರು ಶಾಲು ಹಾಕಿ ಗೌರವದ ಸ್ಮರಣಿಕೆಯನ್ನ ನೀಡಿ ಕಾರ್ಯಕ್ರಮದಿಂದ ಬೀಳ್ಕೊಡಬೇಕು ಅನ್ನುವ ಕೋರಿಕೆ. ಎಸ್ 41-25 ಮುನ್ನಡೆಯಲ್ಲಿ ಆಳ್ವಾಸ್. ಆಹಾ, 27 ಲಾಸ್ಟ್ 5 ಮಿನಿಟ್ಸ್ 27-41 ತಮ್ಮ ಲಾಸ್ಟ್ 5 ಮಿನಿಟ್. ಅಂತಿಮ 5 ನಿಮಿಷಗಳ ಪಂದ್ಯಕೂಟಗಳು ಸಾಗಿ ಬರುವ ಸಂದರ್ಭದಲ್ಲಿ ರಂಜಿತ್ ಒಂದು ಕಬಡ್ಡಿ ಪಂದ್ಯಾಟದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇದರ ಮುಖ್ಯಸ್ಥರಾಗಿರುವ ಸನ್ಮಾನ್ಯ ರಾಕೇಶ್ ಮಲ್ಲಿ ಅವರು ಕಾರ್ಯಕ್ರಮದಿಂದ ತೆರಳುತ್ತಾ ಇದ್ದಾರೆ. ಅವರಿಗೆ ಪುತ್ತೂರು ತಾಲೂಕು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ವತಿಯಿಂದ ತುಂಬ ಹೃದಯದ ಕೃತಜ್ಞತೆಗಳನ್ನ ಸಮರ್ಪಿಸಿ ಅವರನ್ನ ಕಾರ್ಯಕ್ರಮದಿಂದ ಬೀಳ್ಕೊಡುತ್ತಿದ್ದೇವೆ. 29-42 29-42 ಸ್ಪರ್ಧೆ 29-42 ಮುನ್ನಡೆಯಲ್ಲಿ ಆಳ್ವಾಸ್, ದಾಳಿಯಲ್ಲಿ ರಂಜಿತ್. ಎಸ್ ದಾಳಿಯಲ್ಲಿ ಸಂಘಟಿತಗೊಳ್ತಾ ಇದ್ದಾರೆ ರಂಜಿತ್. ಲಾಸ್ಟ್ 4 ಮಿನಿಟ್ ಇಸ್ ದ ಫುಲ್ ಫಾರ್ ಟೈಮ್. ಅಂತಿಮ 4 ನಿಮಿಷಗಳ ಸ್ಪರ್ಧೆ 43-29 43-29 ಸ್ಪರ್ಧೆಗಳು ಸಾಗಿ ಬರುತ್ತಾ ಇದೆ. ನಲವತ್ನಾಲ್ಕು 29 44-29 in favor of Alwas. 44-29 ಸ್ಪರ್ಧೆ ಮುನ್ನಡೆ ಕೈದಿರಿಸಿಕೊಳ್ಳುತ್ತಾ ಇದೆ. ಬಹಳಷ್ಟು ಮುನ್ನಡೆಯಲ್ಲಿದೆ ಆಳ್ವಾಸ್ ಮೂಡಬಿದ್ರೆ. ಮುಂದಿನ ಪಂದ್ಯಕೂಟಕ್ಕಾಗಿ ಹೊಳ್ಳಾಕಿ ಅಕ್ಕಡಿಸುವ ವಿರುದ್ಧವಾಗಿ ಬನಾರಿ ಸ್ಪೋರ್ಟ್ಸ್ ಪ್ರವೇಶ ದ್ವಾರದ ಬಳಿ ಬನ್ನಿ.
ಲಾಸ್ಟ್ 3 ಮಿನಿಟ್ ವಿಶ್ರಾಂತಿಯ ಕೋರಿಗೆ 44-29 ಸ್ಪರ್ಧೆ ಮುನ್ನಡೆಯನ್ನು ಕೈದಿರಿಸಿಕೊಳ್ಳುತ್ತಾ ಇದೆ ಆಳ್ವಾಸ್. ಜರ್ಸಿ ನಂಬರ್ 1 ಔಟ್, ಜರ್ಸಿ ನಂಬರ್ 3 ಇನ್. ಎಸ್ ಹೊಳ್ಳ ಬನಾರಿ ಸ್ಪೋರ್ಟ್ಸ್ ಕ್ಲಬ್ ಪ್ರವೇಶ ದ್ವಾರದ ಬಳಿ ಬರಬೇಕು. ಹೊಲ್ಲ ಕೇಕರ್ಸ್ ವಿರುದ್ಧವಾಗಿ ಬನಾರಿ ಸ್ಪೋರ್ಟ್ಸ್ ಕ್ಲಬ್ ಪ್ರವೇಶ ದ್ವಾರದ ಬಳಿ ಬನ್ನಿ. ಇಪ್ಪತ್ತು 44 ಸ್ಪರ್ಧೆಗಳು ಮುನ್ನಡೆಯಲ್ಲಿ 45-29 45-29 ಸೂಪರ್ ಟೆಕಲ್ ಆನ್ ಸಿಚುವೇಶನ್ ಕಂಡು ಬರ್ತಾ ಇದೆ. ಸಮಯವನ್ನ ವ್ಯರ್ಥ ಮಾಡುವಂತ ಸಂದರ್ಭಗಳು ಆಳ್ವಾಸ್ ಮೂಡಬಿದ್ರೆಯ ಶಶಾಂಕ್. ಲಾಸ್ಟ್ 2 ಮಿನಿಟ್ಸ್ ಫುಲ್ ಫಾರ್ ಟೈಮ್. ಅಂತಿಮ 2 ನಿಮಿಷಗಳ ಪಂದ್ಯಾಕೂಟಗಳು ಮಾತ್ರ. अंतिम 2 मिनट बाकी है. ಹೊಲ್ಲ ಕೇಕರ್ಸ್ ವಿರುದ್ಧವಾಗಿ ಬನಾರಿ ಸ್ಪೋರ್ಟ್ಸ್ ಕ್ಲಬ್ ಪ್ರವೇಶ ದ್ವಾರದ ಬಳಿ ಬನ್ನಿ. ತಮಗೆ ಅಂತಿಮ ಕರ ಬೋನಸ್ 30-45 ಮುನ್ನಡೆಯಲ್ಲಿ ಆಳ್ವಾಸ್. ಸರ್ ನೋಡಿ, ಅಲ್ಲಿ ಪ್ರವೇಶ ದ್ವಾರದ ಬಳಿ ಅಲ್ಲಿ ಆಟಗಾರರಿಗೆ ಪ್ರವೇಶ ಮಾಡಲು ಜಾಗ ಬಿಡಬೇಕು. ಹೊಳ್ಳ ಕೇಕರ್ಸ್ ವಿರುದ್ಧವಾಗಿ ಬನಾರಿ ಸ್ಪೋರ್ಟ್ಸ್ ಕ್ಲಬ್. ಮೂವತ್ತು 45 ಅಂಕದ ಮುನ್ನಡೆಯಲ್ಲಿ ಆಳ್ವಾಸ್. ಹಲೋ ಸರ್, थर्ड राइड डिसाइडेड राइड. लास्ट मिनट का फुल क्वार्टर. अंतिम 1 मिनट बाकी है. यस ಮಾಡು ಇಲ್ಲವೇ ಮಡಿ. ಇಲ್ಲಿ ಅಂಕದೊಂದಿಗೆ ಅಂಕನಕ್ಕೆ ಮರಳಿ ಹೋಗಲೇಬೇಕೆನ್ನುವಂತಹ ಪರಿಸ್ಥಿತಿ ಎದುರಾದಾಗ ದಾಳಿಯಲ್ಲಿ ಆಳ್ವಾಸಿನ ಶಶಾಂಕ್ ಸರ್ ಕಾರ್ಡ್ಲೆಸ್ ಮೈಕ್ ಈಚೆ ತನ್ನಿ ಅಂತೆ. ಸೂಪರ್ ಟೆಕಲ್. ಹಲೋ ಸರ್, ಕಾರ್ಡ್ಲೆಸ್ ಮೈಕ್ ಈಚೆ ತನ್ನಿ. ಕಾರ್ಡ್ಲೆಸ್ Chick chick hot chick chick hot chick chick. Yes. Scorer Siddiq Putur, assistant scorer Deepak Mandwala, Ashok Putur, third Ziad Putur. ಹೊಳ್ಳ ಕೇಕರ್ಸ್ ವಿರುದ್ಧವಾಗಿ ಅದ್ವಿತೀಯ ಎದುರಾಳಿ ತಂಡ ಬನಾರಿ ಸ್ಪೋರ್ಟ್ಸ್ ಕ್ಲಬ್. ಎಸ್, ಒಮ್ಮೆ ನಿದ್ದೆಯಿಂದ ಎಲ್ಲರನ್ನ ಎಚ್ಚರಗೊಳಿಸೋಣ. ಎಸ್ ಆಡಿಯನ್ಸ್, ನಿಮ್ಮ ಸಹಕಾರ ಎಂದೆಂದಿಗೂ ನಮ್ಮ ಜೊತೆ ಬೇಕು. ಎಸ್ ಆಡಿಯನ್ಸ್, ಆರ್ ಯು ರೆಡಿ? ಎಂತ ಸಾಕಾಗಲ್ಲ ಮಾರ, ಪುತ್ತೂರಲ್ಲಿ ಇಡು ಮೊಳಗಬೇಕು. ಎಸ್ ಆಡಿಯನ್ಸ್, ಆರ್ ಯು ರೆಡಿ? என்னடா தம்பி, என்ன கேட்கல? எஸ் ஆடியன்ஸ், ஆர் யூ ரெடி? ಎಂದ ಸೌಂಡೇ ಇಲ್ಲ ಅಲ್ಲಿ. ಎಸ್ ಹೊಳ್ಳ ಕೇಕರ್ಸ್. ನಾವು ಆಗಾಗಲೇ ಸೂಚನೆ ಕೊಟ್ಟಿದ್ದೇವೆ, ದಯವಿಟ್ಟು ಇಲ್ಲಿ ಪ್ರವೇಶ ದ್ವಾರದ ಬಳಿ ನಿಲ್ಬೇಡಿ ಅಂತ. ದಯವಿಟ್ಟು ನಮ್ಮ ಜೊತೆ ಸಹಕರಿಸಿ. ಇಲ್ಲಿ ಆಟಗಾರರಿಗೆ ಬರಲು ಮತ್ತು ಔಟ್ಸೈಡ್ ಹೋಗ್ಲಿಕ್ಕೆ ಸ್ಥಳಾವಕಾಶ ಕೊಟ್ಬಿಡಿ. ಹೊಳ್ಳ ಕೇಕರ್ಸ್, ಹೊಳ್ಳ ಕೇಕರ್ಸ್,
ಹೊಳ್ಳ ಕೇಕರ್ಸ್ ವಿರುದ್ಧವಾಗಿ ಬನಾರಿ ಸ್ಪೋರ್ಟ್ಸ್ ಕ್ಲಬ್. ಮುಂದಿನ ಪಂದ್ಯಾಟ ಬನಾರಿ ಸ್ಪೋರ್ಟ್ಸ್ ಕ್ಲಬ್. ಈ ಪಂದ್ಯಾಟದ ಮ್ಯಾಚ್ ರೆಫರಿ ಕಾರ್ತಿಕ್ ಪುತ್ತೂರ್, ಅಂಬೈರ್ಗಳಾಗಿ ಸಿದ್ದಿಕ್ ಬಂಟ್ವಾಲ್, ರವಿಕುಮಾರ್ ಮೈಸೂರ್, ಸ್ಕೋರರ್ ಆಗಿ ಸಿದ್ದಿಕ್ ಪುತ್ತೂರ್, ಅಸಿಸ್ಟೆಂಟ್ ಸ್ಕೋರರ್ ಆಗಿ ದೀಪಕ್ ಬಂಟ್ವಾಲ್, ಅಶೋಕ್ ಪುತ್ತೂರ್, ಕಾರ್ಡ್ ರೆಕಾರ್ಡರ್ ಜಿಯಾದ್ ಪುತ್ತೂರ್. ದಯವಿಟ್ಟು ನಿರ್ಣಾಯಕರು ನಮ್ಮ ಕಾರ್ಯನಿರ್ವಹಿಸಬೇಕು. ಎಸ್ ನೋಡಿ ಅಲ್ಲಿ ಹೊಳ್ಳ ಕ್ರಾಕರ್ಸ್ ಅಣ್ಣ ತಂಡ ಬರಲಿ, ಅಲ್ಲಿ ಹೊಳ್ಳ ಕ್ರಾಕರ್ಸ್ ತಂಡ ಬರಲಿ. ಅದೇ ರೀತಿ ಬನಾರಿ ಸ್ಪೋರ್ಟ್ಸ್ ಕ್ಲಬ್ ವಿಟ್ಲ ಇಕ್ಕುಚ್ಚ ತಂಡ ಬರಬೇಕಾಗಿದೆ. ಬನ್ನಿ. ಬನಾರಿ ಸ್ಪೋರ್ಟ್ಸ್ ಕ್ಲಬ್ ಇಕ್ಕುಚ್ಚ ಮಾರ್ಗದರ್ಶನದ ತಂಡ ದಯವಿಟ್ಟು ಆದಷ್ಟು ಬೇಗ ಬನ್ನಿ. ಈಗಾಗಲೇ ಸಮಯ 10:20 ಇನ್ನೂ ಕೂಡ ಲೀಗ್ ಮಾದರಿಯ ಪಂದ್ಯಗಳು 4 ಪಂದ್ಯಗಳು ನಡೀಬೇಕಾಗಿದೆ. ದಯವಿಟ್ಟು ತಂಡಗಳು ವಿಳಂಬವನ್ನು ಮಾಡದೆ ತಕ್ಷಣ ಒಳಾಂಗಣಕ್ಕೆ ಬರುವುದಾಗಿದೆ. ಇಕ್ಕುಚ್ಚ ತಂಡ ಬರಲಿ. ಬನಾರಿ ಸ್ಪೋರ್ಟ್ಸ್ ಕ್ಲಬ್ ವಿಟ್ಲ, ಅದೇ ರೀತಿ ಹೊಳ್ಳ ಕ್ರಾಕರ್ಸ್ ಎಸ್ ಹೊಳ್ಳ ಕೇಕರ್ಸ್. ವೀಕ್ಷಕರ ಜಯರಾಜ ಚಪ್ಪಾಳೆ ಮುಖೇನವಾಗಿ ತಂಡವನ್ನು ಸ್ವಾಗತಿಸಿಕೊಳ್ತಾ ಇದ್ದೀನಿ. ಕಬಡ್ಡಿಯ ರಣರಂಗದಲ್ಲಿ ರಣಾರ್ಭಟ ಸೃಷ್ಟಿಸುವಂತಹ, ಕಬಡ್ಡಿಯ ಮೆನುಗುತಾರಗಳೊಂದಿಗೆ ನವ ಚೈತ್ಯವನ್ನು ಮೆಲುಕು ಹಾಕುವಂತಹ, ಕಬಡ್ಡಿಯ ಮೆನುಗುತಾರಗಳೊಂದಿಗೆ ಹೊಸ ಮುಖಗಳ ದಂಡ ಬರುತ್ತಾ ಇದೆ ಟೀಮ್ ಹೊಳ್ಳ ಕೇಕರ್ಸ್. ಎಸ್ ಬನಾರಿ 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 ಬಲೆ 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 ಬನಾರಿ ಬಲೆ 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 ಬನಾರಿ 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 ಬಲೆ 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 ಬನಾರಿ ಬನಾರಿ ಬನಾರಿ. ಎಸ್ ಬನಾರಿ 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 ಬನಾರಿ. ಎಸ್ ಹೊಳ್ಳ ಕೇಕರ್ಸ್ ತಂಡಕ್ಕೆ ಟಕ್ಕರ್ ನೀಡುವಂತಹ ಅದ್ವಿತೀಯ ಎದುರಾಳಿ ತಂಡ ಬರುತ್ತಾ ಇದೆ. ಎಸ್ ಸೈಂಟ್ ಫಿಲೋಮಿನಾ ಪುತ್ತೂರಿನ ಅದ್ವಿತೀಯ ವಿದ್ಯಾರ್ಥಿಗಳಿರುವಂತಹ ತಂಡ ಹೊಳ್ಳ ಕೇಕರ್ಸ್ ತಂಡಕ್ಕೆ ಟಕ್ಕರ್ ನೀಡುವಂತಹ ಎದುರಾಳಿ ತಂಡ ಬರುತ್ತಾ ಇದೆ ಟೀಮ್ ಬನಾರಿ ಸ್ಪೋರ್ಟ್ಸ್ ಕ್ಲಬ್. ದಯವಿಟ್ಟು ಲೈಟಿಂಗ್ಸ್ನವರಿಗೆ ಪವರ್ ಬರ್ತಾ ಇಲ್ಲ. ಲೈಟಿಂಗ್ಸ್ನವರಿಗೆ ಇಲ್ಲಿ ಪವರ್ ಬರ್ತಾ ಇಲ್ಲ. ಲೈಟಿಂಗ್ಸ್ನವರು ಇಲ್ಲಿ ಪವರ್ ಬರ್ತಾ ಇಲ್ಲ. ಸ್ಕೋರರ್ ಟೇಬಲ್ಗೆ ಪವರ್ ಬರ್ತಾ ಇಲ್ಲ. ಎಸ್ ಟೆಕ್ನಿಷಿಯನ್ಸ್ ದಯವಿಟ್ಟು ಈ ಭಾಗಕ್ಕೆ ಬನ್ನಿ. ಟೆಕ್ನಿಷಿಯನ್ಸ್ ಸೌಂಡ್ಸ್ ಟೆಕ್ನಿಷಿಯನ್ಸ್ ಒಮ್ಮೆ ಬನ್ನಿ. ಆತ್ಮೀಯರೇ, ನೋಡಿ ದಯವಿಟ್ಟು ಪ್ರೇಕ್ಷಕರಲ್ಲಿ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ಟೈಮರ್ ಟಿವಿಯನ್ನು ಹಾಕಿದ್ದೇವೆ. ಕೆಳಭಾಗದಲ್ಲಿ ವೈರ್ ಉದ್ದ ಇದೆ. ಆಡಿಯನ್ಸ್ ಯಾರು ಕೂಡ ಅದನ್ನು ತುಳಿಬೇಡಿ. ಇಲ್ಲಿ ನಮಗೆ ಟೈಮನ್ನು ನೋಡಲಿಕ್ಕೆ ತುಂಬಾ ಅಡಚಣೆ ಆಗ್ತಾ ಉಂಟು. ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಬೇಕಾಗಿದೆ.
ಎಸ್ ವೀಕ್ಷಕರು, ಇದೀಗ ಮುಂದಿನ ಮುಖಾಮುಖಿಗೆ ಹೊಳ್ಳ ಕ್ರ್ಯಾಕರ್ಸ್ ಅದೇ ರೀತಿ ಬನಾರಿ ಸ್ಪೋರ್ಟ್ಸ್ ಕ್ಲಬ್ ವಿಟ್ಲ ತಂಡ ಈಗಾಗಲೇ ಅಂಕಣವನ್ನ ಪ್ರವೇಶ ಮಾಡಿದೆ. ಆ ಬಳಿಕ ಲೀಗ್ ಮಾದರಿಯಲ್ಲಿ 3 ಸ್ಪರ್ಧೆಗಳು ನಡೆಯಲಿಕ್ಕಿದೆ. ನೋಡಿ, ವಾಲಂಟಿಯರ್ಸ್ ಇಲ್ಲಿ ತೀರ್ಪುಗಾರರಿಗೆ ನೀರಿನ ಅವಶ್ಯಕತೆ ಇದೆ. ದಯವಿಟ್ಟು ವಾಲಂಟಿಯರ್ಸ್ ನೀರನ್ನು ತಂದು ಕೊಡಬೇಕಾಗಿ ವಿನಂತಿ. ಎಸ್, ಓಕೆ. ಹಲೋ ಹಲೋ, ಮೈಕ್ ಟೆಸ್ಟ್. ಹಲೋ, ಎಸ್, ಥ್ಯಾಂಕ್ ಯು. ವೀಕ್ಷಕರೇ, ಇದೀಗ ಹೊಳ್ಳ ಕ್ರ್ಯಾಕರ್ಸ್ ಪುತ್ತೂರು ಅದೇ ರೀತಿ ಸೈಂಟ್ ಫಿಲೋಮಿನಾ ಕಾಲೇಜು ಪುತ್ತೂರಿನ ಪ್ರತಿಭಾನ್ವಿತ ಆಟಗಾರನ ಹೊಂದಿರತಕ್ಕಂಥ ತಂಡ ಬನಾರಿ ಸ್ಪೋರ್ಟ್ಸ್ ಕ್ಲಬ್ ಈ ಸೆಣಸಾಟದಲ್ಲಿ ಇದೀಗ ತಮ್ಮ ಎಲ್ಲ ಶಕ್ತಿ ಮೀರಿ ಪ್ರದರ್ಶನಗಳನ್ನ ಈ ಸ್ಪರ್ಧೆಯಲ್ಲಿ 2 ತಂಡಗಳು ಕೂಡ ತೋರ್ಪಡಿಸಿಕೊಳ್ಳುತ್ತಾ ಇದೆ. ಆಹಾ, ಮತ್ತೆ ಅಂಕವನ್ನ ಗಳಿಸಿಕೊಳ್ತಾ ಇದ್ದಾರೆ. ಎಸ್, ಈ ಬಾರಿ ನಾಸಿರ್ ಕುಪ್ಪಂಡಿ ಅಮ್ಮಿ ಕುಪ್ಪಂಡಿ ಸಂತ ಫಿಲೋಮಿನಾ ಕಾಲೇಜು ಪುತ್ತೂರು ವಿದ್ಯಾಭ್ಯಾಸವನ್ನು ಮುಂದುವರಿಸುತ್ತಿರತಕ್ಕಂಥವರು ಅದ್ವಿತೀಯ ತಾರೆ. ಬೋನಸ್ ಅಂಕ ಪ್ರಾಪ್ತಿಗೊಳ್ಳುತ್ತಾ ಇದೆ. ಇದೀಗ ಕಬಡ್ಡಿಯ ಅದ್ವಿತೀಯ ಇನ್ನೋರ್ವ ಬಲಿಷ್ಠತೆಯನ್ನು ಕಂಡಂತಾರೆ ವಿಶ್ವರಾಜ್ ದಾಳಿಯಲ್ಲಿ ಹೊಳ್ಳ ಕ್ರ್ಯಾಕರ್ಸ್ ತಂಡದ ಪರವಾಗಿ ಮತ್ತೆ ದಾಳಿಯಲ್ಲಿ ಇದೀಗ ಬರ್ತಾ ಇದ್ದಾರೆ ನಾಸಿರ್ ಅಮ್ಮಿ ಸೆಂಟರ್ ಲೈನ್ ಟಚ್ ಮಾಡುವಂತಹ ರಭಸದಲ್ಲಿ ದಾಳಿಗಾರ ಅಮ್ಮಿ ಈ ಕ್ಷಣದಲ್ಲಿ ಹಿಡಿತಕ್ಕೊಳಗಾಗಿದ್ದಾರೆ. ಅಂಕವು ಹೊಳ್ಳ ಕ್ರ್ಯಾಕರ್ಸ್ ತಂಡ ಪಡೆದುಕೊಂಡಿದೆ. ಇದೀಗ ಮತ್ತೆ ವಿಶ್ವರಾಜ್ ದಾಳಿ ತಂಡದ ಅದ್ವಿತೀಯ ತಾರೆ ವಿಶ್ವರಾಜ್ ಕಟ್ಟಿ ಹಾಕುವಲ್ಲಿ ಯುವ ತಾರೆಯರು ಯಶಸ್ಸನ್ನು ಕಂಡಿದ್ದಾರೆ. ಇದೀಗ ಮತ್ತೆ ಅನ್ಸೇಫ್ ಬನಾರಿ ಸ್ಪೋರ್ಟ್ಸ್ ಕ್ಲಬ್ ವಿಟ್ಲ ತಂಡದ ಪರವಾಗಿ ಅನ್ಸಿಫ್ ರವರ ದಾಳಿ ಶರವೇಗದ ದಾಳಿಯೊಂದಿಗೆ ಅಂಕ ಗಳಿಸಬಲ್ಲಂತಹ ಓರ್ವ ಅದ್ವಿತೀಯ ಯುವ ಪ್ರತಿಭೆ. 3-2. ಆಹಾ, ಇದೀಗ ಇನ್ನೋರ್ವ ಮುಕ್ತ ವಿಭಾಗದ ಹೆಸರಾಂತ ಕಬಡ್ಡಿ ತಾರೆ ರಶೀದ್ ಬನಾರಿ ದಾಳಿ ಯಶಸ್ಸನ್ನು ಕಂಡಿದೆ. 2 ಅಂಕಗಳು ಮತ್ತೆ ಅಂಕಪಟ್ಟಿಯಲ್ಲಿ ಪ್ರಾಪ್ತಿಗೊಳ್ಳುತ್ತಾ ಇದ್ರೆ ಎದುರಾಳಿ ತಂಡ ಬಹಳಷ್ಟು ಪೈಪೋಟಿಯನ್ನ ನೀಡುತ್ತಾ ಇದೆ. ಹೊಳ್ಳ ಕ್ರ್ಯಾಕರ್ಸ್ ಅಂಕಣದ ಒಳಭಾಗದಲ್ಲಿ ನಾಸಿರ್ ಕುಪ್ಪಂಡಿ
ದಿವಂಗತ ಉದಯ್ ಚೌಟ ಸ್ಮರಣಾರ್ಥವಾಗಿ ಪುತ್ತೂರಿನ ಕಿಲ್ಲ ಮೈದಾನದಲ್ಲಿ ಈ ದಿನ ಅದ್ದೂರಿಯಾಗಿರತಕ್ಕಂತಹ ಕಬಡ್ಡಿಯ ರಣೋತ್ಸವ ನಡೀತಾ ಇದ್ರೆ ಇಲ್ಲಿ ಈ ಅವಧಿಯಲ್ಲಿ ಸ್ಪರ್ಧಾ ಕಣದಲ್ಲಿ ಬಹಳಷ್ಟು ಪೈಪೋಟಿಗಳನ್ನ ಕಾಣ್ತಾ ಇದ್ದಾವೆ. ಎಸ್, ಮತ್ತೆ ವಿಶ್ವರಾಜ್ ಅಗೈನ್ ವಿಶ್ವ ಮತ್ತೆ ವಿಶ್ವರವರ ದಾಳಿಯನ್ನು ಕಾಣ್ತಾ ಇದ್ದೇವೆ. ದೈತ್ಯ ಜೀವವನ್ನು ಹೊಂದಿರತಕ್ಕಂತಹ ಮುಕ್ತ ವಿಭಾಗದ ಬಲಿಷ್ಠತೆಯ ದಾಳಿಗಾರ ವಿಶ್ವರಾಜ್. ಇದೀಗ ಮತ್ತೆ ಬನಾರಿ ಸ್ಪೋರ್ಟ್ಸ್ ಕ್ಲಬ್ ಪ್ರವೀಣ್ ರವರ ದಾಳಿ 4-5 ಇನ್ ಫೇವರ್ ಆಫ್ ಹೊಳ್ಳ ಕ್ರಾಕರ್ಸ್. ಮತ್ತೆ ಇದೀಗ ದಾಳಿಯಲ್ಲಿ ಕಾಣಿಸ್ತಾ ಇರತಕ್ಕಂತಹ ಓರ್ವ ಸಮರ್ಥ ದಾಳಿಗಾರ ಹೊಳ್ಳ ಕ್ರಾಕರ್ಸ್ ತಂಡದ ಪರವಾಗಿ ಪ್ರಸ್ತುತ ದಾಳಿಯಲ್ಲಿ ರಶೀದ್ ಬನ್ನಾರೆ. Again successful here, and the next rider Banari Sports Club ತಂಡದ ಪರವಾಗಿ ಭಾಷಾ. 7-4 in favor of Holla Crackers. Super tackle is on. Yes, beautiful here. Vishwaraj collected 1 point, added the scoreboard. Now the total shows here Holla Crackers 8-4. ಪ್ರವೀಣ್ ಉತ್ತಮವಾಗಿತ್ತು ದಾಳಿ, ಮತ್ತೆ 1 ಅಂಕ ಗಳಿಕೆಯಾಗಿದೆ. ಸೂಪರ್ ಟ್ಯಾಕಲ್ ಈಸ್ ಆನ್. ದಾಳಿಯಲ್ಲಿ ಕಬಡ್ಡಿಯ ಮುಕ್ತ ವಿಭಾಗದ ಸೆಣಸಾಟದಲ್ಲಿ ನೋಡುತ್ತಿರತಕ್ಕಂಥ ಓರ್ವ ಅಗ್ರಗಣ್ಯ ತಾರೆ ವಿಶ್ವ. ಮರಳಿ ಅಂಕಣಕ್ಕೆ ಯಾವುದೇ ಅಂಕಗಳು ಪ್ರಾಪ್ತಿಗೊಳ್ಳುತ್ತಾ ಇಲ್ಲ. Again, the youngest guy, Mr. Unsafe, is on right. In the favor of Banari Sports Club, he is a well-known, experienced kabaddi player, the division of Open. ಇಲ್ಲಿ ಮತ್ತೆ ಹೊಳ್ಳ ಕ್ರಾಕರ್ಸ್ ತಂಡ ಈ ಅವಧಿಯಲ್ಲಿ ಮುನ್ನಡೆಯನ್ನ ಖಾತರಿಪಡಿಸಿಕೊಳ್ಳುತ್ತಾ ಇದೆ. 8-5 ಸ್ಪರ್ಧೆ ಇದೆ. ಸೂಪರ್ ಟ್ಯಾಕಲ್ ಈಸ್ ಆನ್. ನೌ ದ ರೈಡರ್ ರಶೀದ್ ಬನಾರಿ. ಆಹಾ, ಇಲ್ಲಿ ಬನಾರಿ ಅವರನ್ನ ಕಟ್ಟಿ ಹಾಕುವಲ್ಲಿ ಯಶಸ್ಸನ್ನು ಕಂಡಿದ್ದಾರೆ. ಸೂಪರ್ ಟ್ಯಾಕಲ್ ಅಂಕ ಪ್ರಾಪ್ತಿಗೊಂಡಿದೆ. 7-8 7-8 ಚುರುಕಿನ ಪಾದಸರಣಿಯೊಂದಿಗೆ ಪ್ರೇಕ್ಷಕ ವರ್ಗಗಳನ್ನ ಮೈ ನವಿರೇಳಿಸುವಂತೆ ಮಾಡುವಂತಹ ಸ್ಪರ್ಧಾರ್ಥಿ ಇದೀಗ ದಾಳಿಯಲ್ಲಿ ನಿರತರಾಗಿದ್ದಾರೆ. ಅಮ್ಮಿ ಕುಪ್ಪೆಟ್ಟಿ ಮತ್ತೆ ವಿಶ್ವ. Yes, it is third right. Decided ದಾಳಿ, do or die. ಮಾಡು ಇಲ್ಲವೇ ಮಡಿ. ಪ್ರವೀಣ ಅಂಕವನ್ನ ಗಳಿಸಲು ಶತ ಪ್ರಯತ್ನವನ್ನ ಮುಂದುವರಿಸಿಕೊಳ್ತಾ ಇದ್ದಾರೆ. ಪ್ರವೀಣ್, what happened? But still point will be collected. Holla Crackers 9-7 9-7 ವಿಶ್ವರಾಜ್. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಓಹೋ ಹೋ 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 ಹೋ
ಎಸ್ ಇಲ್ಲಿ ಮತ್ತೆ ವಿಶ್ವ ಅಂಕಣದಲ್ಲಿ ಸತತವಾಗಿ ಪ್ರಯತ್ನವನ್ನ ಮುಂದುವರಿಸಿಕೊಂಡು ವಿಶ್ವರಾಜ್, ಆದರೆ ಇಲ್ಲಿ ಅಂಕ ಗಳಿಕೆಯಲ್ಲಿ ಕಾಣ್ತಾ ಇದ್ದಾರೆ ಬನಾರಿ ತಂಡ. ವೀಕ್ಷಕರೇ, ಪಂದ್ಯ ರೋಮಾಂಚನಕಾರಿಯಾಗಿದೆ. ಈ ಹಂತದಲ್ಲಿ 10-9 ಇನ್ ಫೇವರ್ ಆಫ್ ಬನ್ನಾರಿ. ಬನಾರಿ ಸ್ಪೋರ್ಟ್ಸ್ ಮುನ್ನಡೆಯಲ್ಲಿದೆ. 10-9 ಅಂಕ ಗಳಿಕೆಯ ಆಧಾರದಲ್ಲಿ ಸ್ಪರ್ಧೆ ಇದೆ. ಅದೇ ರೀತಿ ಪುತ್ತೂರು ತಾಲೂಕು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರಾದಂತಹ ಮಾನ್ಯ ಸುರೇಂದ್ರ ರೈ ಇವರ ಪುತ್ರ ಕೂಡ ಈ ತಂಡದಲ್ಲಿದ್ದಾರೆ. ಸೈಂಟ್ ಫಿಲೋಮಿನಾ ಪುತ್ತೂರು ಕಾಲೇಜಿನ ವಿದ್ಯಾರ್ಥಿ ಇದೀಗ ಬನಾರಿ ಸ್ಪೋರ್ಟ್ಸ್ ಕ್ಲಬ್ ತಂಡದಲ್ಲಿ ಪ್ರತಿನಿಧಿಸ್ತಾ ಇದ್ದಾರೆ. ಎಸ್, ಇದೀಗ ಮತ್ತೆ ಅನ್ಸಿಫ್ ಅಗೈನ್ ಅನ್ಸಿಫ್ ಇಸ್ ಆನ್ ರೈಡ್. ಚುರುಕಿನ ಪಾದಸರಣಿಯೊಂದಿಗೆ ತಮ್ಮ ಪ್ರದರ್ಶನಗಳನ್ನ ಮುಂದುವರಿಸಿಕೊಳ್ತಾ ಇದ್ದಾರೆ ಅನ್ಸಿಫ್. ಮತ್ತೆ ದಾಳಿಯಲ್ಲಿ ಹೊಳ್ಳ ಕ್ರಾಕರ್ಸ್ ತಂಡದ ದಾಳಿಗಾರ ಇದೀಗ ಮತ್ತೆ ಚುರುಕಿನ ಪಾದಸರಣಿಯೊಂದಿಗೆ ದಾಳಿಯತ್ತ ಮುಂದುವರಿಸಿಕೊಳ್ತಾ ಇದ್ದಾರೆ. ಬ್ಯೂಟಿಫುಲ್ ಸೂಪರ್ ರೈಡ್, ಸೂಪರ್ ಡೂಪರ್ ರೈಡ್. 3 ಅಂಕಗಳು. 13-10 ಇನ್ ಫೇವರ್ ಆಫ್ ಹೊಳ್ಳ ಕ್ರಾಕರ್ಸ್. ಲೀಗ್ ಹಣಾಹಣಿಯ ಮುಂದಿನ ಮುಖಾಮುಖಿಗೆ ಕರೆಯನ್ನು ರವಾನಿಸ್ತಾ ಇದ್ದಾವೆ. Yes, and it's time to Banari Sports Club 2 points, bonus plus 1. Yes, ಇಲ್ಲಿ 14-12 in favor of Holla Crackers. Dear audience, ಪಂದ್ಯಾಕೂಟದ ಅಲ್ಪಮಟ್ಟದ ಹಿನ್ನಡೆಯೊಂದಿಗೆ ಸ್ಪರ್ಧೆಯಲ್ಲಿ ಬನಾರಿ ಸ್ಪೋರ್ಟ್ಸ್ ಕ್ಲಬ್ ತಂಡ ಈ ಪಂದ್ಯಾಕೂಟದ ಮುಂದಿನ ಮುಖಾಮುಖಿಗೆ ಕರೆಯನ್ನು ರವಾನಿಸ್ತಾ ಇದ್ದಾವೆ. The next match will be played in between Alwas versus ಫಸ್ಟ್ ಏಡ್ ಬಾಕ್ಸ್ ಒಂದಿದೆ. ಇದೆ ಪತ್ತೊಂದು ಅವರ ಫಸ್ಟ್ ಏಡ್ ಬಾಕ್ಸ್ ಉಂಟಾನೆ. ಹದಿಮೂರು 17 ಇನ್ ಫೇವರ್ ಆಫ್ ಹೊಳ್ಳ ಕ್ರಾಕರ್ಸ್. ಹೊಳ್ಳ ಕ್ರಾಕರ್ಸ್ ಮುನ್ನಡೆಯಲ್ಲಿದೆ. ನಾಸಿರ್ ಕುಪ್ಪೆಟ್ಟೆ ಪ್ರಸ್ತುತ ಬೆಳ್ತಂಗಡಿಯ ಪ್ರತಿಭೆ ಇದೀಗ ದಾಳಿಯಲ್ಲಿ. ನಾಸಿರ್ ಬ್ಯೂಟಿಫುಲ್ ಬೋನಸ್ ಅಂಕ ಪ್ರಾಪ್ತಿಗೊಂಡಿದೆ. ಮುಖೇನವಾಗಿ ಕೂಟದ ಮುಂದಿನ ಲೀಗ್ ಸೆಣಸಾಟಕ್ಕೆ ತಂಡವನ್ನ ಬರಮಾಡಿಕೊಳ್ಳಲಿಕ್ಕಿದ್ದೇವೆ. ದ ನೆಕ್ಸ್ಟ್ ಮ್ಯಾಚ್ ವಿಲ್ ಬಿ ಪ್ಲೇಡ್ ಇನ್ ಬಿಟ್ವೀನ್ ಆಳ್ವಾಸ್ ಮೂಡುಬಿದ್ರೆ ವರ್ಸಸ್ ಉಮಾ ಮಹೇಶ್ವರಿ. ಆಳ್ವಾಸ್ ವಿರುದ್ಧವಾಗಿ ಉಮಾ ಮಹೇಶ್ವರಿ ಮುಂದಿನ ಸ್ಪರ್ಧೆಗೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗಿದೆ.
ಆಹಾ, ಈ ಬಾರಿ ಮತ್ತೆ ದೈತ್ಯ ತಾರೆ ಇದೀಗ ವಿಶ್ವರಾಜ್. ಕಬಡ್ಡಿಯಲ್ಲಿ ಅಗ್ರಗಣ್ಯ ಸಾಧನೆಯನ್ನು ಮಾಡಿರತಕ್ಕಂತಹ ಕಬಡ್ಡಿ ತಾರೆ ವಿಶ್ವರಾಜ್ ಕಲೆಕ್ಟೆಡ್ 1 ಪಾಯಿಂಟ್ ಅಂಕ ಪ್ರಾಪ್ತಿಗೊಂಡಿದೆ. ಇದೀಗ ಮತ್ತೆ ಪ್ರವೀಣ್ ಬನಾರಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ ಪ್ರಬುದ್ಧ ದಾಳಿಗಾರ ಮತ್ತೆ ಹಿಡಿತಕ್ಕೊಳಗಾಗಿದ್ದಾರೆ. ವೀಕ್ಷಕರೇ, ಇದಿನ ಕಿಲ್ಲೆ ಮೈದಾನದಲ್ಲಿ ನಡೆಯುತ್ತಿರತಕ್ಕಂತಹ ಮುಕ್ತ ಕಬಡ್ಡಿ ಪಂದ್ಯಾಕೂಟದಲ್ಲಿ ಅಂತಾರಾಷ್ಟ್ರೀಯ ಪ್ರೋ ಕಬಡ್ಡಿ ತಾರೆಯರು ಈ ಕೂಟದಲ್ಲಿ ಸೆಣಸಾಡ್ತಾ ಇದ್ದಾರೆ. ಪುತ್ತೂರಿನ ಕಿಲ್ಲೆ ಮೈದಾನದಲ್ಲಿ ಇವತ್ತು ಕಬಡ್ಡಿಯ ಹಬ್ಬ ನಡೀತಾ ಇದೆ. ಕಬಡ್ಡಿಯ ಕಲರವವನ್ನ ನಾವುಗಳು ಕಾಣ್ತಾ ಇದ್ದೇವೆ. ಈಗಾಗಲೇ ಲೀಗ್ ಸೆಣಸಾಟದ 9ನೇ ಸ್ಪರ್ಧೆಯಾಗಿದೆ ಇದು. ಹೊಳ್ಳ ಕ್ರಾಕರ್ಸ್ ವರ್ಸಸ್ ಬನಾರಿ ಸ್ಪೋರ್ಟ್ಸ್ ತಂಡಗಳು ಕಾದಾಟದಲ್ಲಿ ಕಾಣ್ತಾ ಇದೆ. ಮುನ್ನಡೆಯೊಂದಿಗೆ ಹೊಳ್ಳ ಕ್ರಾಕರ್ಸ್ 20-14 2014. ಈಗ ಮತ್ತೆ ಹೊಳ್ಳ ಕ್ರಾಕರ್ಸ್ ತಂಡದ ದಾಳಿಗರ ಕಳೆದ ದಾಳಿಯಲ್ಲಿ ಸೂಪರ್ ರೈಡ್ ಮೂಲಕ ತಮ್ಮ ತಂಡಕ್ಕೆ ಅಂಕವನ್ನ ಬಾಚಿಕೊಂಡಂತಹ ಪ್ರಸಿದ್ಧ ದಾಳಿಗಾರ ಮರಳಿ ಅಂಕಣಕ್ಕೆ. ಈ ಮುಖೇನ ಪ್ರಥಮಾರ್ಧ ಮುಕ್ತಾಯಗೊಳ್ಳುತ್ತಾ ಇದೆ. ಮಧ್ಯಂತರ ವಿರಾಮದ ವೇಳೆಯಲ್ಲಿ ಅಂಕಗಳು ಈ ರೀತಿ ಇದೆ. 20-14 20-14 ಅಂಕಗಳಲ್ಲಿ ಪಂದ್ಯ ಮುಂದುವರಿತಾ ಇದೆ. ಆಳ್ವಾಸ್ ಮೂಡಬಿದರೆ ಮನ್ಯ ಸತೀಶ್ ನಾಯಕ್ರವರೇ, ಎಸ್ ಓಕೆ 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 ಇದೀಗ ತಾನೇ ಸ್ಪರ್ಧೆ ಆರಂಭಗೊಂಡಿದೆ. ಮತ್ತೆ ಅಂಕವು ಪ್ರಾಪ್ತಿಗೊಳ್ಳುತ್ತಾ ಇದೆ ಹೊಳ್ಳ ಕ್ರಾಕರ್ಸ್ ತಂಡಕ್ಕೆ. ವೀಕ್ಷಕರೇ, ಈ ಪಂದ್ಯಾಕೂಟದ ಮುಂದಿನ ಮುಖಾಮುಖಿಯಲ್ಲಿ ಎರಡೂ ತಂಡಗಳು ಕೂಡ ಬಲಿಷ್ಠತೆಯನ್ನು ಕಂಡಂತ ತಂಡಗಳಾಗಿವೆ. ಕೂಟದ ಮುಂದಿನ ಸ್ಪರ್ಧೆಗೆ ಆಳ್ವಾಸ್ ಮೂಡಬಿದರೆ, ಅದೇ ರೀತಿ ಉಮಾ ಮಹೇಶ್ವರಿ ತಂಡ ಸೆಣಸಾಟಕ್ಕೆ ಬರಲಿಕ್ಕಿದೆ. ರೋಚಕತೆಯ ಕ್ಷಣಗಳನ್ನ ಮುಂದಿನ ಅವಧಿಯಲ್ಲಿ ನಾವುಗಳು ಕಾಣಲಿಕ್ಕಿದ್ದೇವೆ. ಎಸ್ ಮಿಸ್ಟರ್ ರಶೀದ್ ಬನಾರಿ 21-14. ಆಹಾ, ಆ
ಅಮ್ಮೆ ಅಮ್ಮೆ ಕುಪ್ಪೆಟ್ಟೆ ಪ್ರಸ್ತುತ ಒಳಾಂಗಣದಲ್ಲಿ ಅದಾಗಲೇ ಪ್ರದರ್ಶನ ಪಂದ್ಯದಲ್ಲೂ ಕೂಡ ಅಮ್ಮಿರವರು ಮಿಂಚಿನ ಪ್ರದರ್ಶನಗಳನ್ನು ನೀಡಿದರು. ಈ ಅವಧಿಯಲ್ಲೂ ಕೂಡ ಮುನ್ನಡೆಯನ್ನ ಕಾಣಿಸಿಕೊಳ್ತಾ ಇರತಕ್ಕಂತಹ ಈ ವೇಳೆಯಲ್ಲಿ ಅದ್ಭುತವಾಗಿರತಕ್ಕಂತಹ ಪ್ರದರ್ಶನಗಳನ್ನು ತೋರ್ಪಡಿಸಿಕೊಳ್ತಾ ಇದ್ದಾರೆ. ಸೂಪರ್ ಟ್ಯಾಕಲ್ ಈಸ್ ಆನ್. ನೌ ದ ರೈಡರ್ ಜರ್ಸಿ ನಂಬರ್ 1 successful here, collected 1 point. And this time Basha ಜರ್ಸಿ ನಂಬರ್ 9 ಬನಾರಿ ಸ್ಪೋರ್ಟ್ಸ್ ಕ್ಲಬ್ ವಿಟ್ಲ ತಂಡದ ಪರವಾಗಿ ಉತ್ತಮವಾಗಿತ್ತು ದಾಳಿ, ಯಶಸ್ಸನ್ನು ಕಂಡಿದೆ, ಮತ್ತೆ ಒಂದಂಕ ಗಳಿಕೆಯಾಗಿದೆ. ಅಗೇನ್ ವಿಶ್ವರಾಜ್. ಸೂಪರ್ ಟ್ಯಾಕಲ್ ಇಸ್ ಆನ್. ಮೂವರು ಡಿಫೆಂಡರ್ಗಳು ಕಾಣಿಸ್ತಾ ಇದ್ದಾರೆ ಅಂಕಣದಲ್ಲಿ. Yes, ಮತ್ತೆ ಭಾಷಾ. And it's time to ಭಾಷಾ. ಬನಾರಿ ಸ್ಪೋರ್ಟ್ಸ್ ಕ್ಲಬ್ ವಿಟ್ಲ ತಂಡದ ಪ್ರಮುಖ ದಾಳಿಗಾರ. ಅದೆಷ್ಟರ ಮಟ್ಟಿಗೆ ದಾಳಿಯಲ್ಲಿ ಯಶಸ್ಸನ್ನು ಕಾಣ್ತಾ ಇರಬೇಕು ಕಾದು ನೋಡಬೇಕಾದ್ರೆ ಮರಳಿ ಅಂಕಣಕ್ಕೆ ಯಾವುದೇ ಅಂಕಗಳು ಪ್ರಾಪ್ತಿಗೊಳ್ಳುತ್ತಾ ಇಲ್ಲ. ಮತ್ತೆ ಸೂಪರ್ ಟ್ಯಾಕಲ್ ಈಸ್ ಆನ್. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಪ್ರಸ್ತುತ ದಾಳಿಯಲ್ಲಿ ಜರ್ಸಿ ನಂಬರ್ 1 ಹೊಳ್ಳ ಕ್ರಾಕರ್ಸ್ ತಂಡದ ಪರವಾಗಿ. ಮತ್ತೆ ಭಾಷಾ ಸತತವಾಗಿ ದಾಳಿಯ ಅಂಚಿನಲ್ಲಿ ಭಾಷಾ in the favor of Bannari Sports Club. 21-16, 23-16, third right. ಇದು ಡಿಸೈಡೆಡ್ ದಾಳಿ. ಮಾಡು ಇಲ್ಲವೇ ಮಡಿ ಅಂಚಿನ ಸದೆಯಲ್ಲಿ ಡೂ ಆರ್ ಡೈ. ಬ್ಯೂಟಿಫುಲ್. ಅದ್ಭುತವಾಗಿತ್ತು, ಮತ್ತೆ ಅಂಕ ಗಳಿಕೆಯಾಗಿದೆ. ಥರ್ಡ್ ರೈಟ್, ಅಗೈನ್ ಥರ್ಡ್ ರೈಟ್. ದಾಳಿಯಲ್ಲಿ ಅನ್ಸ್ವೀಪ್. ಅಭಿಮಾನಿಗಳ ವಾಟರ್ ರೈಡಿಂಗ್, ವಾಟರ್ ರೈಡಿಂಗ್ ಹಿಯರ್. ದ ಯಂಗೆಸ್ಟ್ ಗಾಯ್ ಅನ್ಸೇಫ್. ಅಭಿಮಾನಿಗಳ ಮಹಾಪೂರ ಇದೆ ಅನ್ಸೀಫ್ ರವರಿಗೆ. ಇದೀಗ ರಶೀದ್ ಬನಾರಿ ಪ್ರಸ್ತುತ ದಾಳಿಯ ಅಂಚಿನಲ್ಲಿ ಅದಾವ ರೀತಿಯಲ್ಲಿ ದಾಳಿಯಲ್ಲಿ ಅಂಕವನ್ನು ಗಳಿಸ್ತಾರೆಂದು ಕಾದು ನೋಡಬೇಕಾಗಿದೆ. 24-18. 24-18 in the favor of Holla Crackers. ಮತ್ತೆ ಅನ್ಸೀಫನ ದಾಳಿ. The timeout for Holla Crackers. 24-18. ಇವತ್ತಿನ ಈ ಒಂದು ಪಂದ್ಯಾಟವನ್ನ ದೇಶ ವಿದೇಶಗಳಲ್ಲೂ ಕೂಡ ಬಹಳಷ್ಟು ಕಬಡ್ಡಿ ವೀಕ್ಷಕ ಬಂಧುಗಳು ಪಂದ್ಯಾಟವನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಲೈವ್ ಮುಖಾಂತರವಾಗಿ
ಸುದ್ದಿ ಪುತ್ತೂರು ಲೈವ್ ಚಾನೆಲ್ ಅವರು ಇವತ್ತಿನ ಕಬಡ್ಡಿ ಪಂದ್ಯಾಕೂಟದ ನೇರ ಪ್ರಸಾರವನ್ನ ನೀಡ್ತಾ ಇದ್ದಾರೆ. ದೇಶ ವಿದೇಶಗಳಲ್ಲೂ ಕೂಡ ಎಸ್ ಅಂಡ್ ರೈಟ್ ಟು ಟೈಮ್ ಬ್ಯೂಟಿಫುಲ್ ರೈಡಿಂಗ್ ಹಿಯರ್ ವಿಶ್ವ. ಅತ್ಯಂತ ಉತ್ತಮ ರೀತಿಯಲ್ಲಿ ಈ ಪಂದ್ಯಾಕೂಟದ ನೇರ ಪ್ರಸಾರವನ್ನು ನೀಡುತ್ತಿರತಕ್ಕಂತಹ ಸುದ್ದಿ ಮೀಡಿಯಾ ಪುತ್ತೂರು ಇವರಿಗೆ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾವೆ. ದರೇಶ್ ಹೊಳ್ಳ ಮಾಲಕತ್ವದ ತಂಡ ಇದೀಗ ಮುನ್ನಡೆಯಲ್ಲಿದೆ. ಹೊಳ್ಳ ಕ್ರಾಕರ್ಸ್ ಪುತ್ತೂರು. ಎಸ್, ಮತ್ತೆ ಬೋನಸ್ ಅಂಕ ಪ್ರಾಪ್ತಿಗೊಂಡಿದೆ. ಸೂಪರ್ ಟ್ಯಾಕಲ್ ಈಸ್ ಆನ್. 19-25. ಅಗೈನ್ ಸಕ್ಸಸ್ಫುಲ್ ಹಿಯರ್. ಜೆರ್ಸಿ ನಂಬರ್ 1 ಹೊಳ್ಳ ಕ್ರಾಕರ್ಸ್ ತಂಡದ ಅದ್ವಿತೀಯ ತಾರೆ ಇದೀಗ ಮತ್ತೆ ಒಂದು ಅಂಕ ಗಳಿಕೆಯಾಗಿದೆ. ಅಂಕಗಳ ಆಧಾರದಲ್ಲಿ ಹೊಳ್ಳ ಕ್ರಾಕರ್ಸ್ ತಂಡ ಮುನ್ನಡೆಯಲ್ಲಿದೆ. 27-19 ಪ್ರಸ್ತುತ ಪಂದ್ಯಾವಳಿಯಲ್ಲಿ ಹೊಳ್ಳ ಕ್ರಾಕರ್ಸ್ ತಂಡ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಎಸ್, ಮತ್ತೆ ಆಲ್ ಔಟ್ ಮುಖೇನವಾಗಿ ತಂಡ ಒಳಾಂಗಣಕ್ಕೆ ತಂಡ ಬರ್ತಾ ಇದೆ. And it's time to ರಶೀದ್ ಬನಾರಿ ಪ್ರಸ್ತುತ ದಾಳಿಯಲ್ಲಿ ತಮ್ಮ ಎಲ್ಲ ಅನುಭವಗಳನ್ನ ಮ್ಯಾಟ್ ಅಂಕಣದಲ್ಲಿ ಪ್ರಸ್ತುತಪಡಿಸ್ತಾ ಇದ್ದಾರೆ. ದಾಳಿಗಾರ ರಶೀದ್ ಬನಾರಿ. ಮತ್ತೆ ಅಮ್ಮಿ ಕುಪ್ಪಟ್ಟಿ ಬೆಳತಂಗಡಿಯ ಅದ್ವಿತೀಯ ತಾರೆ. ಎಸ್, ಬೋನಸ್ ಆಡೆಡ್ ಹಿಯರ್. 21-30 21-30 ವಿಶ್ವ. 21-30 and again the youngest guy unsafe. ಯುವ ಪ್ರತಿಭೆ ಉದಯೋನ್ಮುಖ ತಾರೆ ಅನ್ಸೇಫ್ ಎದುರಾಳಿ ತಂಡಕ್ಕೆ ನೇರ ಪ್ರತಿಸ್ಪರ್ಧೆಯನ್ನ ನೀಡುತ್ತಾ ಇದ್ದಾರೆ. ಈ ಸ್ಪರ್ಧೆಯಲ್ಲಿ ಥರ್ಡ್ ರೈಡ್ ಡಿಸೈಡೆಡ್ ದಾಳಿ ಮಾಡು ಇಲ್ಲವೇ ಮಡಿದಾಳಿಯಾಗಿದೆ. ನಿರಂತರವಾಗಿ ದಾಳಿಯ ಅಂಚಿನಲ್ಲಿ ಎಸ್, ರಶೀದ್ ಬನಾರಿ ದಾಳಿ ಯಶಸ್ವಿಯಾಗಿದೆ. ಸೂಪರ್ ರೈಡ್. ಎಸ್, ಇಟ್ ಈಸ್ ಸೂಪರ್ ರೈಡ್. 3 ಅಂಕಗಳು ಪ್ರಾಪ್ತಿಗೊಳ್ಳುತ್ತಾ ಇದೆ ಅಂಕಪಟ್ಟಿಯಲ್ಲಿ.
33 ಎಸ್ 33-22 22-33 ಇನ್ ಫೇವರ್ ಆಫ್ ಹೊಳ್ಳ ಕ್ರಾಕರ್ಸ್. ಮತ್ತೆ ವಿಶ್ವ ತಂಡ ಬರಲಿ. ಆಳ್ವಾಸ್ ಮೂಡುಬಿದ್ರೆ ವರ್ಸಸ್ ಉಮಾ ಮಹೇಶ್ವರಿ. ಲಾಸ್ಟ್ 5 minutes ಫಾರ್ ಫುಲ್ ಟೈಮ್. ಕೊನೆಯ 5 ನಿಮಿಷದ ಅವಧಿ ಬಾಕಿ ಇದೆ. ಎಸ್ 23-33 23-33 ಸರಿಸುಮಾರು 10 ಅಂಕಗಳ ಮುನ್ನಡೆಯಲ್ಲಿ ಹೊಳ್ಳ ದರೇಶ್ ಹೊಳ್ಳ ಮಾಲಕತ್ವದ ತಂಡ ಇದೀಗ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. And again ವಿಶ್ವರಾಜ್. ಆಹಾ ವಿಶ್ವ ನೋಡಿ, ಪಂದ್ಯ ಮುಕ್ತಾಯದ ಹಂತಕ್ಕೆ ಬರ್ತಾ ಇದೆ. ಅಲ್ಲಿ ನೋಡಿ, ಎಂಟ್ರೆನ್ಸ್ ನಲ್ಲಿ ಯಾರು ಕೂಡ ನಿಲ್ಬೇಡಿ. ಅಲ್ಲಿ ಪ್ರವೇಶ ದ್ವಾರದ ಬಳಿ ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಿ. ಅತಿಥಿಗಳು ವೇದಿಕೆಯಿಂದ ಕೆಳಭಾಗಕ್ಕೆ ಬರ್ತಾ ಇರ್ತಾರೆ. ಅದೇ ರೀತಿ ಅತಿಥಿ ಎಸ್ ಓಕೆ. ಕ್ರೀಡಾಭಿಮಾನಿಗಳೇ, ಈ ಒಂದು ಕಬಡ್ಡಿ ಪಂದ್ಯಾಟದ ದಿವಂಗತ ಉದಯ್ ಚೌಟ ಅವರ ಸ್ಮರಣಾರ್ಥ ನಡೆಯುತ್ತಿರುವಂತಹ ಈ ಒಂದು ಪಂದ್ಯಾಟದ ಅವರ ಸಹೋದರ ಶ್ರೀಯುತ ಜಗನ್ನಾಥ ಚೌಟ ಹಾಗೂ ಉದಯ್ ಚೌಟ ಅವರ ಧರ್ಮಪತ್ನಿ ಅವರೀಗ ತೆರಳುತ್ತಿದ್ದಾರೆ. ಈ ಒಂದು ಪಂದ್ಯಾಟದ ಪ್ರಥಮ ಬಹುಮಾನದ ನಗದು ಪ್ರಾಯೋಜಕತ್ವವನ್ನು ನೀಡಿ ಈ ಒಂದು ಕ್ರೀಡಾಕೂಟದ ಯಶಸ್ವಿಗೆ ಅವರು ಸಹಕರಿಸಿದ್ದಾರೆ. ಅವರಿಗೆ ಆ ದೇವರು ಆಯುರಾರೋಗ್ಯ ಭಾಗ್ಯವನ್ನು ನೀಡಿ ಕರುಣಿಸಲೆಂದು ನಾವೆಲ್ಲರೂ ಪ್ರಾರ್ಥಿಸೋಣ. ಮುಂದಕ್ಕೂ ಅವರ ನೆರವು ನಮಗೆಲ್ಲರೂ ಇರಲಿ ಅಂತ ಹೇಳಿ ಹಾರೈಸುತ್ತಾ ಅವರಿಗೆ ಮತ್ತೊಮ್ಮೆ ಅವರಿಗೆ ಕೃತಜ್ಞತೆಗಳನ್ನು ಅರ್ಪಿಸಿದ್ದೇವೆ. ಲಾಸ್ಟ್ 3 minutes ಅಂತಿಮ 3 ನಿಮಿಷದ ಅವಧಿ. (25-34) 25-34 ಇನ್ ಫೇವರ್ ಆಫ್ ಹೊಳ್ಳ ಕ್ರಾಕರ್ಸ್. The rider Mr. Vishwaraj, jersey number 10, ಬೋನಸ್ ಅಂಕ ಪ್ರಾಪ್ತಿಗೊಳ್ಳದಾಯಿತು. ಕ್ರೀಡಾಭಿಮಾನಿಗಳೇ, ಈ ಒಂದು ಪಂದ್ಯಾಟದ ದ್ವಿತೀಯ ನಗದು ಬಹುಮಾನ ನೀಡಿ ನಮಗೆ ಸಹಕರಿಸಿದವರು ಅಶ್ರಫ್ ಖಾನ್ ಮಾತೂರ್, ಈಡನ್ ಸ್ಕೂಲ್ ಬೆಳ್ಳಂದೂರು ಸಂಸ್ಥೆಯ ಅಧ್ಯಕ್ಷರು ಹಾಗೂ ಮ್ಯಾನೇಜಿಂಗ್ ಡೈರೆಕ್ಟರ್, ಕುವೈತ್ ಆಲ್ ಶಾಮ್ಸ್ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ದುಬೈ. ಇವರು ನಮಗೆ ಈ ಒಂದು ದ್ವಿತೀಯ ಬಹುಮಾನದ ನಗದು ಬಹುಮಾನ ನೀಡಿ ಸಹಕರಿಸಿದ್ದಾರೆ. ಇವರಿಗೂ ಕೂಡ ಈ ಸಮಸ್ತ ಕ್ರೀಡಾಭಿಮಾನಿಗಳ ಪರವಾಗಿ ಹಾಗೂ ನಮ್ಮ ಪುತ್ತೂರು ತಾಲೂಕು ಅಮೇಚೂರು ಕಬಡ್ಡಿ ಅಸೋಸಿಯೇಷನ್ನ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸಿದ್ದೇವೆ. ಎಸ್, ಇದೀಗ ಮತ್ತೆ ವಿಶ್ವ ಎಸ್ ಮತ್ತೆ ಅನ್ಸೀಫ್ ರವರ ದಾಳಿ. (27-35) ಅಂಕಗಳಲ್ಲಿ ಸ್ಪರ್ಧೆ ಮುಂದುವರಿತಾ ಇದೆ. ಈ ಅವಧಿಯಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ಳುತ್ತಾ ಇದೆ ಹೊಳ್ಳ ಕ್ರಾಕರ್ಸ್ ತಂಡ. ಕೊನೆಯ 1 ನಿಮಿಷ, ಅಂತಿಮ
60 ಸೆಕೆಂಡುಗಳು ಮಾತ್ರ ಬಾಕಿ ಉಳಿದಿದೆ. ಎಸ್, ಪಂದ್ಯ ಮುಕ್ತಾಯದ ಹಂತಕ್ಕೆ ಬರ್ತಾ ಇದೆ. ಅಲ್ಪ ಎಂಟ್ರೆನ್ಸ್ ಎಸ್, ಟೀಮ್ ಬರ್ಡ್ ಅಲ್ಪ ಆಳ್ವಾಸ್ ಮೂಡಬಿದ್ರೆ. ಮನ್ಯ ಸತೀಶ್ ನಾಯಕ್ರವರೇ ತಂಡ ಬರಲಿ, ತಂಡವನ್ನ ಕರೆತನ್ನಿ. ಸತೀಶ್ ನಾಯಕ್ರವರ ತಂಡ ಬರಲಿ. ಉಮಾ ಮಹೇಶ್ವರಿ ಕೊನೆಯ 1 ನಿಮಿಷ, ಕಟ್ಟ ಕಡೆಯ 60 ಸೆಕೆಂಡುಗಳು ಮಾತ್ರ ಬಾಕಿ ಉಳಿದಿದೆ. ಸ್ಪರ್ಧಾಕಣದಲ್ಲಿ ಹೊಳ್ಳ ಕ್ರಾಕರ್ಸ್ ತಂಡ ಪ್ರಸ್ತುತ ಮುನ್ನಡೆಯನ್ನ ಕಾಯ್ದುಕೊಳ್ಳುತ್ತಾ ಇದೆ. 35-27 ಅಂಕಗಳಲ್ಲಿ ಪಂದ್ಯ ಇದೆ. ಎಸ್, ಓಕೆ, 36-27. ಸೆಕೆಂಡುಗಳ ಅಂತರದ ಸ್ಪರ್ಧೆ ಮಾತ್ರ ಬಾಕಿ ಇದೆ. ಅಮ್ಮೆ ಕುಪ್ಪೆಟ್ಟೆ, ಬ್ಯೂಟಿಫುಲ್ ಹಿಯರ್. ಥರ್ಡ್ ರೈಡ್ ಡಿಸೈಡೆಡ್ ವಿಶ್ವರಾಜ್. ಎಸ್, ಪಂದ್ಯ ಮುಕ್ತಾಯಗೊಂಡಿದೆ. ಇದರೊಂದಿಗೆ ಈ ಸ್ಪರ್ಧೆಯಲ್ಲಿ ಹೊಳ್ಳ ಕ್ರಾಕರ್ಸ್ ತಂಡ ವಿಜಯಿಯಾಗಿದೆ. ಹಾರ್ದಿಕ ಅಭಿನಂದನೆಗಳು ಎರಡೂ ತಂಡದವರಿಗೂ. ಎಸ್ ವೀಕ್ಷಕ ಬಂಧುಗಳೇ, ಇದೀಗ ಈ ಪಂದ್ಯಾಕೂಟದ ಲೀಗ್ ಮಾದರಿಯ ಮುಂದಿನ ಮುಖಾಮುಖಿ ಆಳ್ವಾಸ್ ವಿರುದ್ಧವಾಗಿ ಉಮಾ ಮಹೇಶ್ವರಿ. ಆ ಬಳಿಕ ಲೀಗ್ ಮಾದರಿಯ 2 ಪಂದ್ಯಗಳು ಇದೆ. ಈ ವರ್ಷ ಹಬ್ಬಗಳನ್ನು ಹೊಸತನದಿಂದ ಆಚರಿಸೋಣ. ಬನ್ನಿ, ಭೇಟಿ ಕೊಡಿ ರಾಧಾಸ್ ಫ್ಯಾಮಿಲಿ ಶೋರೂಮ್ಗೆ. ಸಂಭ್ರಮ ಒಕ್ಕಿಸುವ ರೇಷ್ಮೆ ಸೀರೆಗಳ ಅಪೂರ್ವ ಸಂಗ್ರಹ, ಅಲ್ಲದೆ ಲೇಡೀಸ್, ಜೆಂಟ್ಸ್ ಮತ್ತು ಮಕ್ಕಳ ರೆಡಿಮೇಡ್ ಡ್ರೆಸ್ಗಳ ಸಂಪೂರ್ಣ ಸಂಗ್ರಹ. ದುಬಾರಿ ಅಲ್ಲದ ಹಾಗೂ ನಗುಮೊಗದ ಸೇವೆಗೆ ಇಂದೇ ಭೇಟಿ ಕೊಡಿ. ರಾಧಾಸ್ ಫ್ಯಾಮಿಲಿ ಶೋರೂಮ್, ಕೋಟ್ ರಸ್ತೆ, ಪುತ್ತೂರು. ಸಮಗ್ರ ಕುಟುಂಬಕ್ಕೆ ಸಮೃದ್ಧ ಜವಳಿ ಮಳಿಗೆ. ಆಶ್ರಯದಲ್ಲಿ ದಸರಾ ಕ್ರೀಡೋತ್ಸವ, ಮಹಿಳೆಯರು ಹಾಗೂ ಪುರುಷರ ವಿಭಾಗದ ದಸರಾ ಕ್ರೀಡೋತ್ಸವ ಇದೇ ಬರುವ ದಿನಾಂಕ ಅಕ್ಟೋಬರ್ 7ನೇ ತಾರೀಕು ಶನಿವಾರದಂದು 3 ಗಂಟೆಗೆ ಸರಿಯಾಗಿ ಮಾದರಿ ಶಾಲೆ ವಿಟ್ಲ ಶಾಲಾ ಮೈದಾನದಲ್ಲಿ ಅದ್ದೂರಿಯಾಗಿರತಕ್ಕಂತಹ ದಸರಾ ಕ್ರೀಡೋತ್ಸವ ನಡೆಯಲಿಕ್ಕಿದೆ. ಧ್ವನಿ ಬೆಳಕು ಸಂಯೋಜಕರ ಒಕ್ಕೂಟ ಇದರ ಆಶ್ರಯದಲ್ಲಿ ಮುಕ್ತ ಪ್ರೋ ಮಾದರಿಯ ಹೊನಲು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾಕೂಟ ಇದೇ ಬರುವ ದಿನಾಂಕ 7-10-2023 ಶನಿವಾರದಂದು ತಮ್ಮೆಲ್ಲರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಪಂದ್ಯಾಕೂಟಕ್ಕೆ ಸ್ವಾಗತಿಸುತ್ತಿದ್ದೇವೆ, ಆಮಂತ್ರಿಸುತ್ತಿದ್ದೇವೆ, ಬರಮಾಡಿಕೊಳ್ತಾ ಇದ್ದೇವೆ. ಎಸ್ ವೀಕ್ಷಕರೇ, ಇದೀಗ ಬರ್ತಾ ಇದೆ ಪ್ರತಿಷ್ಠಿತ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ವಿದ್ಯಾಸಂಸ್ಥೆಯ ತಂಡ ಆಳ್ವಾಸ್ ಮೂಡುಬಿದಿರೆ. ಆಳ್ವಾಸ್ ತಂಡ ಒಳಾಂಗಣಕ್ಕೆ ಬರ್ತಾ ಇದೆ. ಅದೇ ರೀತಿ ಎದುರಾಳಿ ದ್ವಿತೀಯ ತಂಡ ತಾವುಗಳು ಕೂಡ ತಕ್ಷಣ ಬರಬೇಕಾಗಿದೆ. ಇದೀಗ ಪಂದ್ಯಾಟದ ರೆಫ್ರಿಯಾಗಿ ರಾಜೇಶ್, ಅಂಪೈರ್ ಆಗಿ ನವೀನ್, ಪ್ರದೀಶ್, ಸ್ಕೋರರ್ ಕಾರ್ತಿಕ್, ಅಸಿಸ್ಟೆಂಟ್ ಸ್ಕೋರರ್ ವಿಜಿತ್, ಸಿಯಾದ್, ಥರ್ಡ್ ರೈಟ್ ಸುಬ್ರಹ್ಮಣ್ಯ. ವೀಕ್ಷಕರೇ, ಇದೀಗ ಇನ್ನೊಂದು ತಂಡ ದ್ವಿತೀಯ ತಂಡ ಬನ್ನಿ. ಉಮಾ ಮಹೇಶ್ವರಿ ತಂಡ ತಕ್ಷಣ ಬರಬೇಕಾಗಿದೆ. ಈಗಾಗಲೇ ಆಳ್ವಾಸ್ ತಂಡದವರು ಅಂಕಣವನ್ನ ಪ್ರವೇಶ ಮಾಡಿದ್ದಾರೆ. ಎದುರಾಳಿ ತಂಡ ಉಮಾ ಮಹೇಶ್ವರಿ, ಬೇಗ ಬನ್ನಿ. ಆತ್ಮೀಯರೇ, ಇನ್ನೊಂದು ಪಂದ್ಯಾಕೂಟದ ಪ್ರಕಟಣೆ ಇದೆ.
ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ರಿಜಿಸ್ಟರ್, ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಮತ್ತು ಪುತ್ತೂರು ತಾಲೂಕು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇದರ ಸಂಯುಕ್ತ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಶ್ರೀ ಗಣೇಶೋತ್ಸವದ ಪ್ರಯುಕ್ತ ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರ ದಿವಂಗತ ಉದಯ್ ಚೌಟ ಅವರ ಸ್ಮರಣಾರ್ಥವಾಗಿ ನಡೆಯುತ್ತಿರುವಂತಹ ಈ ಒಂದು ಪಂದ್ಯಾಕೂಟದ ಸಹಕಾರವನ್ನು ನೀಡಿರ್ತಕ್ಕಂಥ ಎಲ್ಲ ಅತಿಥಿಗಳನ್ನ ಗುರುತಿಸುವಂತಹ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ಕಬಡ್ಡಿ ಕೂಟಕ್ಕೆ ನಮ್ಮನ್ನ ದೊಡ್ಡ ಮಟ್ಟದಲ್ಲಿ ಸಹಕರಿಸಿದಂತಹ ರಾಧಾಸ್ ಪುತ್ತೂರು ತಮ್ಮನ್ನ ಈ ಒಂದು ಸಂದರ್ಭದಲ್ಲಿ ನೆನಪಿಸುತ್ತಾ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ BK ಬಿಲ್ಡ್ ಮಾರ್ಟ್ ಮುರಾ ಪುತ್ತೂರು ಅವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನೆನಪಿಸುತ್ತಾ ಅವರನ್ನ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮದ ಇನ್ನೋರ್ವ ಕೊಡುಗೈದಾನಿ, ಒಂದು ಎಲ್ಲ ಪ್ರಶಸ್ತಿಗಳ ಕೊಡುಗೈದಾನಿ ಪಾಪ್ಯುಲರ್ ಸ್ವೀಟ್ಸ್ ಪುತ್ತೂರು, ಸೆಲೆಬ್ರೇಷನ್ ಪುತ್ತೂರು, ಹಾಗೆ ಪಾಪ್ಯುಲರ್ ಐಸ್ ಕ್ರೀಮ್ ಪುತ್ತೂರು. ಎಸ್ ವೀಕ್ಷಕರೇ, ಇದೀಗ ಬರ್ತಾ ಇದೆ ದ್ವಿತೀಯ ತಂಡ ಆಳ್ವಾಸ್ ತಂಡಕ್ಕೆ ನೇರ ಪ್ರತಿಸ್ಪರ್ಧೆಯನ್ನ ಟಕ್ಕರ್ ನೀಡಲು ಬರುವಂತಹ ಇನ್ನೊಂದು ಉದಯೋನ್ಮುಖ ಮುಕ್ತ ವಿಭಾಗದ ತಂಡ ಬರ್ತಾ ಇದೆ, ಉಮಾ ಮಹೇಶ್ವರಿ. ಎಸ್ ತಂಡ ಬರಲಿ. ಉಮಾ ಚೆಂಡದಕ್ಲು ಓಲಿರಿ, ಚೆಂಡದಕ್ಲು ಓಲಿರಿ, ಚೆಂಡದಕ್ಲು ಬೋದೇರ ಅಂದ್ರೆ. ಎಸ್ ವೀಕ್ಷಕರೇ, ಇನ್ನೊಂದು ಪಂದ್ಯಾಕೂಟದ ಪ್ರಕಟಣೆ ಇದೆ. ಶ್ರೀಕೃಷ್ಣ ಭಜನಾ ಮಂಡಳಿ ರಿಜಿಸ್ಟರ್ಡ್ ಮುಡಿಪು ನಡ್ಕ ಹಾಗೂ SK ಫ್ರೆಂಡ್ಸ್ ಮುಡಿಪು ನಡ್ಕ ಇದರ ಜಂಟಿ ಆಶ್ರಯದಲ್ಲಿ ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ಪುರುಷರ 60 kg ವಿಭಾಗದ ಮುಕ್ತ ಕಬಡ್ಡಿ ಪಂದ್ಯಾವಳಿ ಶ್ರೀಕೃಷ್ಣ ಟ್ರೋಫಿ 2023 ಇದೇ ಬರುವ ದಿನಾಂಕ ನವೆಂಬರ್ 5ನೇ ತಾರೀಕು ಮುಡಿಪು ನಡ್ಕ ನಿಡ್ಪಳ್ಳಿ ಗ್ರಾಮ ಪುತ್ತೂರು ಈ ಒಂದು ಪ್ರದೇಶದಲ್ಲಿ ಮುಡಿಪಿ ನಡ್ಕದಲ್ಲಿ ಕಬಡ್ಡಿ ಪಂದ್ಯಾಕೂಟ ನಡೆಯಲಿಕ್ಕಿದೆ. ಪ್ರಥಮ ಬಹುಮಾನ 7,777 ಹಾಗೂ ಶ್ರೀಕೃಷ್ಣ ಟ್ರೋಫಿ, ದ್ವಿತೀಯ 5,555 ಹಾಗೂ ಶ್ರೀಕೃಷ್ಣ ಟ್ರೋಫಿ, ತೃತೀಯ 3,333 ಹಾಗೂ ಶ್ರೀಕೃಷ್ಣ ಟ್ರೋಫಿ, ಚತುರ್ಥ ಬಹುಮಾನ 2,222 ಹಾಗೂ ಶ್ರೀಕೃಷ್ಣ ಟ್ರೋಫಿ. ಇದಲ್ಲದೆ ವೈಯಕ್ತಿಕ ಬಹುಮಾನಗಳನ್ನು ನೀಡಿ ಗೌರವಿಸುತ್ತಿದ್ದಾರೆ. ತಮ್ಮೆಲ್ಲರನ್ನ ಪ್ರೀತಿಯಿಂದ ಆಹ್ವಾನಿಸುತ್ತಿದ್ದಾರೆ, ಆಮಂತ್ರಿಸುತ್ತಿದ್ದಾರೆ ಶ್ರೀಕೃಷ್ಣ ಭಜನಾ ಮಂಡಳಿ ಮುಡಿಪಿ ನಡ್ಕ ಆಯೋಜಕರು. ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿರ್ತಕ್ಕಂತಹ ತಿರುಮಲ ಹೊಂಡ ಪುತ್ತೂರು ಅವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನೆನಪಿಸ್ತಾ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಸ್ಪೋರ್ಟ್ಸ್ ವರ್ಲ್ಡ್ ಪುತ್ತೂರು, ಸ್ಪೋರ್ಟ್ಸ್ ಒನ್ ಸುಳ್ಯ, ಮುಂದಿನ ಸ್ಪೋರ್ಟ್ಸ್ ಒನ್ ಬೆಳ್ತಂಗಡಿ, ಈ 3 ಸಂಸ್ಥೆಗಳಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ವೀಕ್ಷಕರೇ, ಇದೀಗ ಸ್ಪರ್ಧೆ ಆರಂಭಗೊಳ್ಳಲಿದೆ. ಪ್ರಸ್ತುತ ಲೀಗ್ ಸೆಣಸಾಟಕ್ಕೆ ಎರಡೂ ತಂಡಗಳು ಕೂಡ ಒಳಾಂಗಣಕ್ಕೆ ಬಂದಿದೆ. ಆಳ್ವಾಸ್ ಮೂಡುಬಿದ್ರೆ ವರ್ಸಸ್ ಉಮಾ ಮಹೇಶ್ವರಿ. ಎಸ್ ಡಿಯರ್ ಆಡಿಯನ್ಸ್, ಸ್ಪರ್ಧೆ ಆರಂಭಗೊಳ್ತಾ ಇದೆ. ಉಮಾ ಮಹೇಶ್ವರಿ ಎಸ್ ಪ್ರಥಮ ದಾಳಿಯಲ್ಲೇ ಅಂಕ ಗಳಿಕೆಯಾಗಿದೆ ಉಮಾ ಮಹೇಶ್ವರಿ ತಂಡಕ್ಕೆ. ವಾಟ್ ರೈಡಿಂಗ್ ಹಿಯರ್, ಎಕ್ಸಲೆಂಟ್, collected 1 point, added to this scoreboard. ಮತ್ತೆ ದಾಳಿಯಲ್ಲಿ ಉಮಾ ಮಹೇಶ್ವರಿ ತಂಡದ ಪರವಾಗಿ ಉದಯೋನ್ಮುಖ ತಾರೆ ಅದ್ವಿತೀಯ ದಾಳಿಗಾರ ಕಳೆದ ಪಂದ್ಯದಲ್ಲೂ ಕೂಡ ಮಿಂಚಿನ ಸಂಚಲನವನ್ನು ಮೂಡಿಸಿದ್ದಾರೆ. ಮತ್ತೆ ಅಂಕ ಗಳಿಕೆಯಾಗಿದೆ ಉಮಾ ಮಹೇಶ್ವರಿ ತಂಡಕ್ಕೆ. Yes, now this time Mr. Ranju. Aha, yes, and again successful here. ಉಮಾ ಮಹೇಶ್ವರ ತಂಡದ ಆಟಗಾರರು ಸಮಚಿತ್ತ ಹೋರಾಟದೊಂದಿಗೆ ಇದೀಗ ತಮ್ಮ ಎಲ್ಲ ಶಕ್ತಿ ಮೀರಿ ಪ್ರದರ್ಶನಗಳನ್ನ ಈ ಸ್ಪರ್ಧೆಯಲ್ಲಿ ತೋರ್ಪಡಿಸಿಕೊಳ್ತಾ ಇದ್ದಾರೆ. ಆಳ್ವಾಸ್
ಎಸ್, ಮತ್ತೆ ಅಂಕವು ಪ್ರಾಪ್ತಿಗೊಂಡಿದೆ ಉಮಾ ಮಹೇಶ್ವರ ತಂಡಕ್ಕೆ. ಸತತವಾಗಿ ದಾಳಿಯ ಅಂಚಿನಲ್ಲಿ ಕಾಣ್ತಾ ಇದ್ದಾರೆ. ಪ್ರಸ್ತುತ ಜರ್ಸಿ ನಂಬರ್ 19 ದಾಳಿಗಾರ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಎಸ್, ಕಲೆಕ್ಟೆಡ್ 1 ಪಾಯಿಂಟ್. ಮತ್ತೆ ದಾಳಿಯಲ್ಲಿ ಗಣೇಶ್ ದಾಳಿಯಲ್ಲಿ ಆಳ್ವಾಸ್ ಮೂಡುಬಿದಿರೆ ತಂಡದ ಪರವಾಗಿ. ಎಸ್, ಮತ್ತೆ ಅಂಕವು ಪ್ರಾಪ್ತಿಗೊಳ್ಳುತ್ತಾ ಇದೆ ಉಮಾ ಮಹೇಶ್ವರಿ ತಂಡಕ್ಕೆ. ಆಲ್ಔಟ್ ಮುಖೇನವಾಗಿ ಮತ್ತೆ ತಂಡ ಒಳಾಂಗಣಕ್ಕೆ ಬರುತ್ತಾ ಇದೆ. 10-2 ವೀಕ್ಷಕರೇ, ಅಂಕಗಳು ಈ ರೀತಿ ಇವೆ. 10-2 ಇನ್ ಫೇವರ್ ಆಫ್ ಉಮಾ ಮಹೇಶ್ವರಿ. ಹತ್ತು ಎರಡು. ಆಹಾ, ದಿಸ್ ಟೈಮ್ ಅಗೇನ್ ಯಶ್ರಾಜ್ ದಾಳಿ. ಉಮಾ ಬ್ಯೂಟಿಫುಲ್, ಅದ್ಭುತ ಪಾದಚಲನೆಯ ದಾಳಿಗಾರ. ಬಹಳಷ್ಟು ಪ್ರೇಕ್ಷಕ ಅಭಿಮಾನಿಗಳನ್ನ ಹೊಂದಿರತಕ್ಕಂತಹ ದಾಳಿಗಾರ ಯಶ್ರಾಜ್. ಎಸ್, ಮತ್ತೆ ಅಂಕ ಗಳಿಕೆಯಾಗಿದೆ. 2 ಅಂಕಗಳು. ದ ಟೈಮ್ ಔಟ್ ಫಾರ್ ಉಮಾ ಮಹೇಶ್ವರಿ. 13-5 ಇನ್ ಫೇವರ್ ಆಫ್ ಉಮಾ ಮಹೇಶ್ವರಿ. ಎಸ್, ಓಕೆ, ಒಂದು ನಿಮಿಷ. ಲೀಗ್ ಮಾದರಿಯ ಮುಂದಿನ ಸ್ಪರ್ಧೆಗೆ ಕರೆಯನ್ನ ರವಾನಿಸ್ತಾ ಇದ್ದೇವೆ. 14-5 ಇನ್ ಫೇವರ್ ಆಫ್ ಉಮಾ ಮಹೇಶ್ವರಿ. ಉಮಾ ಮಹೇಶ್ವರಿ ಅಕಾಡೆಮಿ. ಜರ್ಸಿ ನಂಬರ್ 3 ಭರಪೂರ ಪ್ರದರ್ಶನಗಳನ್ನ ಅಂಕಣದ ಒಳಭಾಗದಲ್ಲಿ ತೋರ್ಪಡಿಸಿಕೊಳ್ತಾ ಇದ್ದಾರೆ. ಲೀಗ್ ಮಾದರಿಯ ಮುಂದಿನ ಸ್ಪರ್ಧೆ. ಎಸ್, ಆಳ್ವಾಸ್ ಗಣೇಶ್ ಅವರು ಪ್ರಸ್ತುತ ದಾಳಿಯ ಅಂಚಿನಲ್ಲಿ ಬ್ಯಾಂಕ್ ಆಫ್ ಬರೋಡಾ ವಿರುದ್ಧವಾಗಿ ಹೊಳ್ಳ ಕ್ರಾಕರ್ಸ್ ಪಂದ್ಯಾಕೂಟದ ಮುಂದಿನ ಸ್ಪರ್ಧೆಗೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗಿದೆ. ಬ್ಯಾಂಕ್ ಆಫ್ ಬರೋಡಾ ವರ್ಸಸ್ ಹೊಳ್ಳ ಕ್ರಾಕರ್ಸ್, ದ ನೆಕ್ಸ್ಟ್ ಮ್ಯಾಚ್. ಪ್ಲೀಸ್ ಗೆಟ್ ರೆಡಿ ಫಾರ್ ದ ನೆಕ್ಸ್ಟ್ ಮ್ಯಾಚ್. Both team players, Bank of Baroda versus Holla Crackers.
ಸತತವಾಗಿ ಯಶ್ರಾಜ್ ಯುವ ಪ್ರತಿಭೆ ಮತ್ತೆ ಆಳ್ವಾಸ್ ಪರವಾಗಿ ರಂಜು ಮನ್ಯ ಸತೀಶ್ ನಾಯಕ್ ಇವರ ಗರಡಿಯಲ್ಲಿ ಪಳಗಿದಂತಹ ಆಟಗಾರರು ಆಳ್ವಾಸ್ ಮೂಡಬಿದ್ರೆ ಥರ್ಡ್ ರೈಟ್. ಎಸ್ ಇಟ್ ಈಸ್ ಥರ್ಡ್ ರೈಟ್. ಡಿಸೈಡೆಡ್ ಡೂ ಆರ್ ಡೈ ಸಿಚುವೇಶನ್ ಹಿಯರ್. ಅಂಕವೂ ಬರಬೇಕಾಗಿದೆ. ಚುರುಕಿನ ಪ್ರಯತ್ನವನ್ನ ಮುಂದುವರಿಸಿಕೊಳ್ತಾ ಇದ್ದಾರೆ ಯಶ್ ರಾಜ್. ರೈಡರ್ ಈಸ್ ಔಟ್. ಡಿಸೈಡೆಡ್ ರೈಡ್ ಆಗಿತ್ತು. ಮತ್ತೆ ರಂಜು ಆಹಾ ಮತ್ತೆ ಯಶ್ರಾಜ್ ತಂಡದ ಅಗ್ರಗಣ್ಯ ತಾರೆ, ನಂಬಿಕೆಯ ದಾಳಿಗಾರ ಯಶ್ರಾಜ್ ಈ ಬಾರಿ ಮತ್ತೆ ಚುರುಕಿನ ದಾಳಿಯ ಮತ್ತೆ ಯಶಸ್ಸನ್ನು ಕಂಡಿದೆ. ದ ಟೈಮ್ ಔಟ್ ಫಾರ್ ಉಮಾ ಮಹೇಶ್ವರಿ ಅಕಾಡೆಮಿ. ಹದಿನೇಳು 12 ಇನ್ ಫೇವರ್ ಆಫ್ ಉಮಾ ಮಹೇಶ್ವರಿ. ಹದಿನಾರು 12 16-12 ಇನ್ ಫೇವರ್ ಆಫ್ ಉಮಾ ಮಹೇಶ್ವರಿ. ನೋಡಿ, ದಯವಿಟ್ಟು ಪ್ರೇಕ್ಷಕರು ತಿಳಿಸ್ತಾ ಇದ್ದಾರೆ, ದಯಮಾಡಿ ಪಾಯಿಂಟ್ ಅನ್ನ ಲೈವ್ ಅಲ್ಲಿ ಮೇಲೆ ಸ್ಟೇಜ್ ಮೇಲ್ಭಾಗದ ಸ್ಕ್ರೀನ್ ಅಲ್ಲಿ ಹಾಕಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಎಸ್, ಥ್ಯಾಂಕ್ ಯು. ಆಳ್ವಾಸ್ ಹಿನ್ನಡೆಯಲ್ಲಿದೆ. ಉಮಾ ಮಹೇಶ್ವರಿ ಪ್ರಸ್ತುತ ಮುನ್ನಡೆಯನ್ನ ಕಾಯ್ದುಕೊಳ್ಳುತ್ತಾ ಇದೆ.
Yes, dear audience, ವೀಕ್ಷಕರೇ ಪಂದ್ಯ ರೋಚಕವಾಗಿದೆ. 16-15, 16-15 in favor of ಉಮಾ ಮಹೇಶ್ವರಿ. ಈ ಪಂದ್ಯ ಕೂಡದ ವೀಕ್ಷಣೆ ಮಾನ್ಯ ಖಾದರ್ ಜನಪ್ರಿಯ ಕಡಬ ಇದ್ದಾರೆ. ಅಬ್ದುಲ್ ಖಾದರ್ ಜನಪ್ರಿಯ ಕಡಬ ಇವರು ಪಂದ್ಯಾಟದ ವೀಕ್ಷಣೆಯಿದ್ದಾರೆ. ಇವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಉಮಾ ಮಹೇಶ್ವರಿ ಆದರಣೀಯರೇ, ಒಂದು ಕಬಡ್ಡಿ ಪಂದ್ಯಾಟಕ್ಕೆ ಸ್ಪೋರ್ಟ್ಸ್ ವರ್ಲ್ಡ್ ಪುತ್ತೂರು ಇದರ ಮಾಲಕರಾಗಿರುವ ನೂರುದ್ದೀನ್ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಇವರ ಉಪಸ್ಥಿತಿಯನ್ನ ಗೌರವಿಸಿದ ಕಬಡ್ಡಿ ಪಂದ್ಯಾಟಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಶ್ರೀಯುತ ಅರುಣ್ ಅಮರ್ ಅಕ್ಬರ್ ಅಂತೋನಿ ಸಬಾರ್ದ ರೋಲಿಂಗ್ ಟ್ರೋಫಿಯ ಸಂಯೋಜಕರು, ಆತ್ಮೀಯ It's time to Ganesh. ಎಸ್ ಸ್ಕೋರ್ ಹೇಳಿ, ಸ್ಕೋರ್. Yes. ಮತ್ತೆ ದಾಳಿಯಲ್ಲಿ ಉಮಾ ಮಹೇಶ್ವರಿ ಅಕಾಡೆಮಿ 16-16. ವೀಕ್ಷಕರೇ, ಅಂಕಗಳು ಸಮಬಲದ ಹೋರಾಟದಲ್ಲಿ ಮುಂದುವರಿಯುತ್ತಾ ಇದೆ. 16 each. ಈ ಒಂದು ಕಬಡ್ಡಿ ಪಂದ್ಯಾಟದಲ್ಲಿ ಅಶೋಕ್ ರಾವ್ ಬಪ್ಪಳಿಗೆ ಸಹ ಸಂಯೋಜಕರು, ಅಮರ್ ಅಕ್ಬರ್ ಅಂತೋನಿ ಭಾರತ ರೋಲಿಂಗ್ ಟ್ರೋಫಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಇವರ ಉಪಸ್ಥಿತಿಯನ್ನು ಗೌರವಿಸಿದ ಕಬಡ್ಡಿ ಪಂದ್ಯಾಟಕ್ಕೆ ಸ್ವಾಗತಿಸ್ತಾ ಇದ್ದೇವೆ. KA01 MG 8661 ನಂಬರಿನ ಗಾಡಿಯನ್ನ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ಪಾರ್ಕ್ ಮಾಡಿದ್ದೀರಿ. ಸೊ ದಯವಿಟ್ಟು ಅಲ್ಲಿಂದ ತೆರವುಗೊಳಿಸಬೇಕು. KA01 MG 8661. ಓಕೆ, ಅಂಕಗಳು ಈ ರೀತಿ ಇವೆ. 17-16 ಇನ್ ಫೇವರ್ ಆಫ್ ಉಮಾ ಮಹೇಶ್ವರಿ. Yes, 17-16 in favor of Uma Maheshwari. ನೋಡಿ, KA01 MG 8661, KA01 MG 8661 ಟೊಯೋಟಾ ಉಮಾ ಮಹೇಶ್ವರಿ ದಯವಿಟ್ಟು ತಕ್ಷಣ ತೆರವುಗೊಳಿಸುವಂತೆ ಕೋರಿಕೆ.
ಇದೀಗ ಮತ್ತೆ ಒಂದಂಕ ಗಳಿಕೆಯಾಗಿದೆ. ಅಂಕಗಳ ಆಧಾರದಲ್ಲಿ ಸ್ಪರ್ಧೆ 17 17 ಈಚ್. ರಂಜು ಎಸ್. Three points. ಮೂರು ಅಂಕಗಳು ಅಂಕಪಟ್ಟಿಯಲ್ಲಿ ಪ್ರಾಪ್ತಿಗೊಳ್ಳುತ್ತಾ ಇದೆ. 20-17 ಆಳ್ವಾಸ್ ಮುನ್ನಡೆಯಲ್ಲಿ. ನೋಡಿ, ಮುಂದಿನ ಸ್ಪರ್ಧೆಗೆ ತಂಡಗಳು ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗಿದೆ. ಹೊಳ್ಳ ಕ್ರಾಕರ್ಸ್ ತಂಡದ ನಾಯಕ ದಯವಿಟ್ಟು ಒಮ್ಮೆ ಇಲ್ಲಿ ಬನ್ನಿ. ಹೊಳ್ಳ ಕ್ರಾಕರ್ಸ್ ತಂಡದ ನಾಯಕ ಅಥವಾ ಯಾರಾದರೂ ತಂಡದ ಒಬ್ಬ ಆಟಗಾರ ಬನ್ನಿ. ಇಲ್ಲಿ ಕಮೆಂಟ್ರಿ ಡೆಸ್ಕ್ ಬಳಿ ಬನ್ನಿ. ಪಾಯಿಂಟ್ ಪಂಪ. ಎಸ್, 18-21 ಇನ್ ಫೇವರ್ ಆಫ್ ಆಳ್ವಾಸ್. ಯಶ್ ಬ್ಯಾಕ್ ಟು ಹೋಮ್. ಇದೀಗ ಮತ್ತೆ ರಂಜು. ಹೊಳ್ಳ ಕ್ರಾಕರ್ಸ್ ತಂಡದ ನಾಯಕ ದಯವಿಟ್ಟು ಒಮ್ಮೆ ಕಮೆಂಟ್ರಿ ಡೆಸ್ಕ್ ಬಳಿ ಬನ್ನಿ. ಇಲ್ಲಿ ತೀರ್ಪುಗಾರನ ಭೇಟಿಯಾಗಬೇಕಾಗಿದೆ. ಎಸ್, ಪ್ರಥಮಾರ್ಧ ಮುಕ್ತಾಯಗೊಳ್ಳುತ್ತಾ ಇದೆ. ಉಮಾ ಮಹೇಶ್ವರಿ ಅಕಾಡೆಮಿ ಪ್ರಸ್ತುತ ಅಲ್ಪ ಹಿನ್ನಡೆಯಲ್ಲಿದೆ. 22-18 24-18. ದಯವಿಟ್ಟು ಅಲ್ಲಿ ಸ್ಕ್ರೀನ್ ಅಲ್ಲಿ ಡಿಸ್ಪ್ಲೇ ಅಲ್ಲಿ ಪಾಯಿಂಟ್ ಅನ್ನು ಸರಿ ನೋಡಿ. ಅಲ್ಲಿ ಆಳ್ವಾಸ್ 24-18. ಎಸ್, ಥ್ಯಾಂಕ್ ಯು. 24-18 in the completion of first half. ಇದೀಗ ದ್ವಿತೀಯಾರ್ಧ ಆರಂಭಗೊಳ್ಳಲಿದೆ. ಹೊಳ್ಳ ಕ್ರಾಕರ್ಸ್ ತಂಡದ ಆಟಗಾರ ಯಾರಾದ್ರೂ ಒಬ್ರು ಬನ್ನಿ.
ಎಸ್ ವೀಕ್ಷಕರೇ, ಲೀಗ್ ಮಾದರಿಯ ಕೊನೆಯ ಸ್ಪರ್ಧೆ ಅಂದರೆ ಮುಂದಿನ ಮುಖಾಮುಖಿ, ಮುಂದಿನ ಸ್ಪರ್ಧೆಗೆ ಕರೆಯನ್ನು ರವಾನಿಸ್ತಾ ಇದ್ದೇವೆ. ಲೀಗ್ ಹಂತದ ಕೊನೆಯ ಪಂದ್ಯಾವಳಿಗೆ ವರುಣ್ ಟ್ರಾವೆಲ್ಸ್ ವರ್ಸಸ್ ಕಲ್ಲೆಗ ಟೈಗರ್ಸ್. ವರುಣ್ ಟ್ರಾವೆಲ್ಸ್ ವರ್ಸಸ್ ಕಲ್ಲೆಗ ಟೈಗರ್ಸ್ ಮುಂದಿನ ಕೊನೆಯ ಲೀಗ್ ಸ್ಪರ್ಧೆಗೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗಿದೆ. ಮುಕ್ತ ವಿಭಾಗದ ಅಹರ್ನಿಶಿ ಕಬಡ್ಡಿ ಪಂದ್ಯಾಕೂಟದ ಲೀಗ್ ಸೆಣಸಾಟದ ಮುಂದಿನ ಕೊನೆಯ ಪಂದ್ಯಾವಳಿ ವರುಣ್ ಟ್ರಾವೆಲ್ಸ್ ವರ್ಸಸ್ ಕಲ್ಲೆಗ ಟೈಗರ್ಸ್. ಪ್ಲೀಸ್ ಗೆಟ್ ರೆಡಿ ಫಾರ್ ದ ನೆಕ್ಸ್ಟ್ ಮ್ಯಾಚ್. Yes, a beautiful and excellent Yash Raj. ಆಹಾ, ಈ ಬಾರಿ ಯಶ್ ರಾಜ್, ಯಶ್ ಇದೀಗ ದಾಳಿಯಲ್ಲಿ ಉಮಾ ಮಹೇಶ್ವರಿ ಅಕಾಡೆಮಿ ತಂಡದ ಅದ್ವಿತೀಯ ತಾರೆ ಅದಾಗಲೇ ಅಂಕವನ್ನು ಗಳಿಸಿಕೊಂಡಿದ್ದಾರೆ. ಮತ್ತೆ ಪ್ರಸ್ತುತ ಒಳಾಂಗಣದಲ್ಲಿ ಆಳ್ವಾಸ್ ತಂಡದ ಪ್ರಮುಖ ದಾಳಿಗಾರ ಅಂತಿಮವಾಗಿ ಒಂದು ಅಂಕ ಗಳಿಕೆಯಾಗಿದೆ. ಟೆಕ್ನಿಕಲ್ ಪಾಯಿಂಟ್ ಆಡೆಡ್ ಹಿಯರ್. ಮತ್ತೆ ಯಶ್, ಬ್ಯೂಟಿಫುಲ್, and again 1 point added to scoreboard, and this time ಆಳ್ವಾಸ್ ತಂಡದ ಪ್ರಮುಖ ದಾಳಿಗಾರ ರಂಶು ದಾಳಿಯಲ್ಲಿ ತಂಡದ ಪ್ರಮುಖ ದಾಳಿಗಾರ ಒಂದು ಅಂಕ ಗಳಿಕೆಯಾಗಿದೆ. ಇಪ್ಪತ್ತೊಂದು 21-29 in favor of ಆಳ್ವಾಸ್. ಆಳ್ವಾಸ್ ಮುನ್ನಡೆಯಲ್ಲಿದೆ 21-29. and again ಅದ್ವಿತೀಯ ತಾರೆ ಗಣೇಶ್ ದಾಳಿಯಲ್ಲಿ. ಗಣೇಶ್ ಆಳ್ವಾಸ್ ಅಂತಿಮವಾಗಿ ಇಲ್ಲಿ ಗಣೇಶನ ಕಟ್ಟಿ ಹಾಕುವಲ್ಲಿ ಯಶಸ್ಸನ್ನು ಕಂಡಿದ್ದಾರೆ ಉಮಾ ಮಹೇಶ್ವರಿ ಮಂಗಳೂರು. ಉಮಾ ಮಹೇಶ್ವರಿ ಅಕಾಡೆಮಿ ಮಂಗಳೂರು. ಇದೀಗ ರಂಚು ಆಳ್ವಾಸ್ ತಂಡದ ಪರವಾಗಿ ಆಹಾ, ಈ ಹಂತದಲ್ಲಿ ರಂಚು ಬಂಧನವನ್ನು ಕಾಣ್ತಾ ಇದ್ದಾವೆ. ಅವರ ಮಾಪ್ ಕಣಲೆ ಮಾಪ್ ತನ್ನಿ ಬರ್ಲಿ. ವೀಕ್ಷಕರೇ, ಪಂದ್ಯ ರೋಚಕವಾಗಿದೆ. ಕಬಡ್ಡಿಯಲ್ಲಿ ಹೇಳಲು ಅಸಾಧ್ಯವಾದಂತ ಮಾತಾಗಿದೆ. ಅದಾವ ಕ್ಷಣದಲ್ಲೂ ಕೂಡ ಪಂದ್ಯದ ಚಿತ್ರಣ ಬದಲಾಗಬಹುದು. ಈ ಹಂತದಲ್ಲಿ 24-30 ಕೇವಲ 6 ಅಂಕಗಳ ಅಂತರ ಮಾತ್ರ ಕಾಣ್ತಾ ಇದೆ. ಈ ಅವಧಿಯಲ್ಲಿ
ಉಮಾ ಮಹೇಶ್ವರ ನೇರ ಪ್ರತಿಸ್ಪರ್ಧೆಯನ್ನ ಆಳ್ವಾಸ್ ಮೂಡುಬಿದಿರೆ ತಂಡಕ್ಕೆ ನೀಡುತ್ತಾ ಇದೆ. ಮತ್ತೆ ಈ ಬಾರಿ ಯಶ್ರಾಜ್ ಸತತವಾಗಿ ಯಶ್ ದಾಳಿಯಲ್ಲಿ ಮಂಗಳೂರಿನ ಅದ್ವಿತೀಯ ಆಟಗಾರನ ಹೊಂದಿರತಕ್ಕಂಥ ತಂಡವಾಗಿದೆ. ಈ ಸೆಣಸಾಟದಲ್ಲಿ ಉಮಾ ಮಹೇಶ್ವರಿ ಅಕಾಡೆಮಿ ಮ್ಯಾಂಗಳೂರು Yes, rider is out. Point will be collected here. Uma Mahesh, third ride. Yes, it is decided. Super tackle on agide. ಯಶ್ರಾಜ್ ದಾಳಿಯಲ್ಲಿ ಮತ್ತೆ ಗಣೇಶ್ ದಾಳಿಯಲ್ಲಿ 32-25 25-32 in favor of ಆಳ್ವಾಸ್ ಮೂಡುಬಿದಿರೆ. ಉಮಾ ಮಹೇಶ್ವರಿ ಅಕಾಡೆಮಿ ಮಂಗಳೂರು ತಂಡದ ದಾಳಿಗಾರ ಪ್ರಸ್ತುತ ದಾಳಿಯಲ್ಲಿ ಜರ್ಸಿ ನಂಬರ್ 17 ತಂಡದ ಪ್ರಬುದ್ಧ ತಾರೆ. ಅದಾವ ಕ್ಷಣದಲ್ಲೂ ಕೂಡ ತಮ್ಮ ತಂಡಕ್ಕೆ ಬೆನ್ನೆಲುಬಾಗಿ ನಿಲ್ಲತಕ್ಕಂತಹ ಓರ್ವ ಆಟಗಾರ ಜರ್ಸಿ ನಂಬರ್ 17 ಯಾವುದೇ ಅಂಕ ಪ್ರಾಪ್ತಿಗೊಳ್ಳುತ್ತಾ ಇಲ್ಲ. ನೀಲಕಾಯ್ದೆ ದಾಳಿಗರ ಆಳ್ವಾಸ್ ತಂಡದ ಪರವಾಗಿ ಮತ್ತೊಂದೆಡೆ ಪಂದ್ಯಾಟ ಬಹಳಷ್ಟು ಕುತೂಹಲಕಾರಿಯಾಗಿದೆ. ಈ ಹಂತದಲ್ಲಿ official time out here. ಆಳ್ವಾಸ್ ಮೂಡುಬಿದಿರೆ ಕಾರ್ನರ್ ಆಟಗಾರ ಜಶ್ವಂತ್ ಓರ್ವ ಕಬಡ್ಡಿಯಲ್ಲಿ ಅಗ್ರಗಣ್ಯ ಸಾಧನೆಯನ್ನು ಮಾಡಿರತಕ್ಕಂತಹ ಆಟಗಾರ ಜಶ್ವಂತ್ ಆಳ್ವಾಸ್ ಮೂಡುಬಿದಿರೆ ತಂಡದ ಕಾರ್ನರ್ ಆಟಗಾರ. ಇದೀಗ ಮತ್ತೆ ಪಂದ್ಯ ಮುಂದುವರಿಯಲಿಕ್ಕಿದೆ. ಜಶ್ವಂತ್ ಈ ಬಾರಿ ಹೊರಾಂಗಣದಲ್ಲಿ ಶಶಾಂಕ್ ಅಂಕಣವನ್ನ ಸೇರಿಕೊಳ್ಳುತ್ತಾ ಇದ್ದಾರೆ. ಮೂವತ್ತ 25 ಡಿಯರ್ ಆಡಿಯನ್ಸ್, ಪಂದ್ಯದ ಚಿತ್ರಣ ಬದಲಾಗ್ತಾ ಇದೆ. 33-25 ಪ್ರಸ್ತುತ ಪಂದ್ಯಾವಳಿ 8 ಅಂಕಗಳ ಅಂತರ ಕಾಣ್ತಾ ಇದೆ. ಈ ಅವಧಿಯಲ್ಲಿ 8 ಅಂಕಗಳ ಅಂತರ ಕಾಣ್ತಾ ಇದೆ. ಈಗಾಗಲೇ ಲೀಗ್ ಮಾದರಿಯ ಕೊನೆಯ ಸ್ಪರ್ಧೆಗೆ ಕರೆಯನ್ನು ರವಾನಿಸಿದ್ದೇವೆ. ತಂಡಗಳು ತಮ್ಮ ಎಲ್ಲ ಸಿದ್ಧತೆಯೊಂದಿಗೆ ಪ್ರವೇಶ ದ್ವಾರದಲ್ಲಿ ಇರಬೇಕಾಗಿದೆ. And it's time to Ganesh is on ride.
ಚುರುಕಿನ ಪಾದಚರಣೆ ಜೊತೆಗೆ ತಮ್ಮ ದಾಳಿಯನ್ನ ಮುನ್ನಡೆಸ್ತಾ ಇದ್ದಾರೆ ಗಣೇಶ್ ಆಳ್ವಾಸ್ ಮೂಡಬಿದ್ರೆ. ಸ್ಪರ್ಧೆ ಅತ್ಯಂತ ರೋಚಕವಾಗಿ ನಡೀತಾ ಇದೆ. ಥರ್ಡ್ ರೈಟ್, ಎಸ್ ಇಟ್ ಈಸ್ ಡಿಸೈಡೆಡ್ ಟು ಆರ್ ಡೈ ಹಿಯರ್. ಮಾಡು ಇಲ್ಲವೇ ಮಡಿದಾಳಿ, ಅಂಕವನ್ನ ಗಳಿಸಲೇಬೇಕಾಗಿದೆ. ಅಂಕವನ್ನ ಗಳಿಸುವಂತ ಒತ್ತಡದಲ್ಲಿ ಪ್ರಸ್ತುತ ದಾಳಿಯಲ್ಲಿ ರೈಡರ್. Third ride, rider out. Yes, third ride. Gani. ಗಣೇಶ್ ದಾಳಿಯಲ್ಲಿ ಬ್ಯೂಟಿಫುಲ್, ಎಕ್ಸಲೆಂಟ್, ಔಟ್ಸ್ಟ್ಯಾಂಡಿಂಗ್ ಹಿಯರ್. Mr. Ganesh successful here. Now the total point scoreboard shows here 25-35. Yes, 25-35. 10 ಅಂಕಗಳ ಅಂತರದಲ್ಲಿ ಪಂದ್ಯ ಇದೆ. ಮತ್ತೆ ದಾಳಿಯಲ್ಲಿ ಗಣೇಶ್ ದಾಳಿಯಲ್ಲಿ ಕಿಲ್ಲೆ ಮೈದಾನದಲ್ಲಿ ಇದೀಗ ಬಹಳಷ್ಟು ಫೈನಲಿ collected 4 points. 4 ಅಂಕಗಳು ಪ್ರಾಪ್ತಿಗೊಳ್ಳುತ್ತಾ ಇದೆ. ವೀಕ್ಷಕರೇ, ಅಂಕಗಳು ಈ ರೀತಿ ಇವೆ: 40-25 ಇನ್ ಫೇವರ್ ಆಫ್ ಆಳ್ವಾಸ್ ಮೂಡಬಿದ್ರೆ. ಲೀಗ್ ಮಾದರಿಯ ಮುಂದಿನ ಸ್ಪರ್ಧೆಗೆ ದಯಮಾಡಿ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗಿದೆ. ಈ ಪಂದ್ಯ ಮುಗಿದ ತಕ್ಷಣ ಮುಂದಕ್ಕೆ ಲೀಗ್ ಹಂತದ ಕೊನೆಯ ಒಂದು ಸ್ಪರ್ಧೆ ಮಾತ್ರ ಬಾಕಿ ಉಳಿದಿದೆ. ಪುತ್ತೂರಿನ ಐತಿಹಾಸಿಕ ಕಬಡ್ಡಿಯ ಈ ಸ್ಪರ್ಧಾಕಣದಲ್ಲಿ ಬಹಳಷ್ಟು ಪ್ರೇಕ್ಷಕ ಬಂಧುಗಳು ಕಬಡ್ಡಿಯನ್ನ ವೀಕ್ಷಣೆ ಮಾಡ್ತಾ ಇದ್ದೀರಿ. ಈಗಾಗಲೇ ಗ್ಯಾಲರಿಯಲ್ಲಿ, ಮತ್ತೊಂದೆಡೆ ಮುಂಭಾಗದ ಚೇರ್ನಲ್ಲಿ, ಅದೇ ರೀತಿ ವೇದಿಕೆಯಲ್ಲಿ ಬಹಳಷ್ಟು ಕಬಡ್ಡಿ ಪ್ರೇಕ್ಷಕ ವರ್ಗಗಳು ಪಂದ್ಯಾಟವನ್ನು ವೀಕ್ಷಣೆ ಮಾಡ್ತಾ ಇದ್ದೇವೆ. ಅವರಿಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈಗ ಮತ್ತೆ ಜರ್ಸಿ ನಂಬರ್ 19 ಯಶ್. ಲಾಸ್ಟ್ 5 minutes ಫಾರ್ ಫುಲ್ ಟೈಮ್. ಕೊನೆಯ 5 ನಿಮಿಷದ ಅವಧಿ ಬಾಕಿ ಇದೆ. 40-25 ಪಂದ್ಯ ಇದೆ. ಪ್ರಸ್ತುತ ಅಂಕಗಳ ಆಧಾರದಲ್ಲಿ ಆಳ್ವಾಸ್ ಮುನ್ನಡೆಯಲ್ಲಿದೆ. ಮತ್ತೆ ಈ ಬಾರಿ ಚುರುಕಿನ ಪಾದಚರಣೆಯೊಂದಿಗೆ ತಂಡದ ಪ್ರಮುಖ ದಾಳಿಗಾರ ಅಗೇನ್ ಗಣೇಶ್. ಈ ಬಾರಿ ಆಳ್ವಾಸ್ ತಂಡದಲ್ಲಿ ಲಾಸ್ಟ್ 4 minutes ಫಾರ್ ಫುಲ್ ಟೈಮ್. ಕೊನೆಯ 4 ನಿಮಿಷದ ಅವಧಿ ಬಾಕಿ ಇದೆ. ಗಣೇಶ್ ದಾಳಿಯಲ್ಲಿ
ಆಳ್ವಾಸ್ ತಂಡ ವಿರಾಮದ ಕೋರಿಕೆಯಲ್ಲಿ ಆಳ್ವಾಸ್ ಮೂಡಬಿದ್ರೆ ಟೈಮ್ ಔಟ್ ಈಸ್ ಓವರ್. ವೀಕ್ಷಕರೇ, ಮುಂದೆ ನಡೆಯುವಂತ ಎಲ್ಲ ಪಂದ್ಯಗಳು ಕೂಡ ಬಹಳಷ್ಟು ರೋಚಕ ಪಂದ್ಯಗಳಾಗಿರುತ್ತವೆ. ರೋಮಾಂಚನಕಾರಿಯ ಪಂದ್ಯಾಕೂಟಕ್ಕೆ ನಾವುಗಳು ವೀಕ್ಷಣೆಯನ್ನ ಮಾಡಲಿಕ್ಕಿದ್ದೇವೆ. ಹಾಗಾಗಿ ಪ್ರೇಕ್ಷಕರನ್ನ ಮೈ ನವಿರೇಳಿಸುವಂತ ಸ್ಪರ್ಧಾ ಕಣವನ್ನ ಮುಂದಿನ ಅವಧಿಯಲ್ಲಿ ನಾವುಗಳು ಕಾಣಲಿಕ್ಕಿದ್ದೇವೆ. ಅದೇ ರೀತಿ ಈ ಬಾರಿ ಪುತ್ತೂರಿನಲ್ಲಿ ನಡೀತಿರತಕ್ಕಂಥ ಈ ಒಂದು ಪಂದ್ಯದಲ್ಲಿ ಆಳ್ವಾಸ್ ಮೂಡುಬಿದಿರೆಯ ಭರತ್ ರವರು ಈ ಬಾರಿ ಹೊರಾಂಗಣದಲ್ಲಿ ಪಂದ್ಯ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಮಹೇಶ್ವರಿ ತಂಡದ ದಾಳಿಗರ ಜೆರ್ಸಿ ನಂಬರ್ 17 third right. Yes, it is decided. Do or die here. ಲಾಸ್ಟ್ 3 minutes go. ಅಂತಿಮ 3 ನಿಮಿಷದ ಅವಧಿ ಬಾಕಿ ಇದೆ. ಗಣೇಶ್ ದಾಳಿಯಲ್ಲಿ 2 ಅಂಕಗಳು ಮತ್ತೆ ಅಂಕಪಟ್ಟಿಯಲ್ಲಿ ಪ್ರಾಪ್ತಿಗೊಳ್ಳುತ್ತಾ ಇದೆ. ಎಸ್, ಅದೇ ರೀತಿ ಲಾಸ್ಟ್ 2 minutes for full time. ಇಪ್ಪತ್ತ 6-43. ಅದೇ ರೀತಿ ಈ ಒಂದು ಪಂದ್ಯಾಕೂಟಕ್ಕೆ ಶುಭಾಶಯವನ್ನ ಕೋರ್ತಾ ಇದ್ದಾರೆ ಕಿಂಗ್ ಸ್ಪೋರ್ಟ್ಸ್ ಲೈವ್ ಚಾನೆಲ್ನವರು. ಇವತ್ತಿನ ಪಂದ್ಯಾಕೂಟಕ್ಕೆ ಶುಭಾಶಯವನ್ನ ಕೋರ್ತಾ ಇದ್ದಾರೆ. ಅದೇ ರೀತಿ ಈ ಪಂದ್ಯಾಕೂಟದಲ್ಲಿ ಜಿಲ್ಲೆಯ ವಿವಿಧ ಭಾಗಗಳಿಂದ ಕಬಡ್ಡಿ ವೀಕ್ಷಕರು ಆಗಮಿಸಿದ್ದೀರಿ. ಇದೀಗ ತಾನೇ ಈ ಸ್ಪರ್ಧೆಯಲ್ಲಿ ಆರಂಭದ ಅವಧಿಯಲ್ಲಿ ಬಹಳಷ್ಟು ಪೈಪೋಟಿಯನ್ನು ನೀಡಿದರು ಉಮಾಮಹೇಶ್ವರಿ ಮಂಗಳೂರಿನ ತಂಡ. ಈ ಅವಧಿಯಲ್ಲಿ ಅಲ್ಪ ಹಿನ್ನಡೆಯನ್ನು ಅನುಭವಿಸಿಕೊಂಡಿದೆ. 43-26. ಕೊನೆಯ 1 ನಿಮಿಷ 60 ಸೆಕೆಂಡ್ಗಳು ಮಾತ್ರ ಬಾಕಿ ಉಳಿದಿದೆ. 43-26 ಸ್ಪರ್ಧೆ ಇದೆ. ಪಂದ್ಯ ಮುಕ್ತಾಯದ ಹಂತಕ್ಕೆ ಬರ್ತಾ ಇದೆ. ಮುಂದಿನ ಮುಖಾಮುಖಿಗೆ ತಂಡಗಳು ಪ್ರವೇಶ ದ್ವಾರಕ್ಕೆ ಬರುವುದಾಗಿದೆ. The next match will be played in between Varun Travels versus Kallega Tigers. Third right. Yes, third right. ಮತ್ತೆ ದಾಳಿಯಲ್ಲಿ ಗಣೇಶ್. ಆಳ್ವಾಸ್ ತಂಡದ ಪರವಾಗಿ ಗಣೇಶ್ ಅವರ ದಾಳಿ.
ನುಡಿಯಲ್ಲಿ ವರುಣ್ ಟ್ರಾವೆಲ್ಸ್ ತಂಡ ಬರಲಿ. ವರುಣ್ ಟ್ರಾವೆಲ್ಸ್ ಬೆಳ್ತಂಗಡಿ. ಫೈಸಲ್ ಕಡಬ ತಂಡ ಬರಬೇಕಾಗಿದೆ. ಅದೇ ರೀತಿ ಕಲ್ಲೆಗ ಟೈಗರ್ಸ್ ತಂಡ ಬರಲಿ. ಯಶರೊಂದಿಗೆ ಪಂದ್ಯ ಮುಕ್ತಾಯಗೊಂಡಿದೆ. ಈ ಸ್ಪರ್ಧೆಯಲ್ಲಿ ಆಳ್ವಾಸ್ ಮೂಡುಬಿದಿರೆ ತಂಡ ವಿಜಯಿಯಾಗಿದೆ. ಅಭಿನಂದನೆಗಳು ತಂಡದವರಿಗೆ. ವೀಕ್ಷಕರೇ, ಲೀಗ್ ಹಂತದ ಕೊನೆಯ ಒಂದು ಸ್ಪರ್ಧೆ ಮಾತ್ರ ಬಾಕಿ ಉಳಿದಿದೆ. ಇದೀಗ ತಂಡ ಬರಲಿಕ್ಕಿದೆ. ವರುಣ್ ಟ್ರಾವೆಲ್ಸ್ ಬೆಳ್ತಂಗಡಿ, ಫೈಸಲ್ ಕಡಬ ತಂಡ ಬರಬೇಕಾಗಿದೆ. ಕಲ್ಲೆಗ ಟೈಗರ್ಸ್ ದಯಮಾಡಿ ಆದಷ್ಟು ಬೇಗ ಬನ್ನಿ. ಆತ್ಮೀಯರೇ, ಈ ಒಂದು ಪಂದ್ಯಾಕೂಟದ ಪ್ರಕಟಣೆ ಇದೆ. ಪಂದ್ಯಾಕೂಟದ ಪ್ರಕಟಣೆ. ಫ್ರೆಂಡ್ಸ್ ನೆಕ್ಕಿ ತಡಕ ಇದರ ಆಶ್ರಯದಲ್ಲಿ ಕಡಬ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇದರ ಸಹಭಾಗಿತ್ವದಲ್ಲಿ ಅಕ್ಟೋಬರ್ 2ನೇ ತಾರೀಕು ಗಾಂಧಿ ಜಯಂತಿ ಪ್ರಯುಕ್ತವಾಗಿ ನಾಳೆ ಮುಕ್ತ ಕಬಡ್ಡಿ ಪಂದ್ಯಾಕೂಟ ಹಾಗೂ ಸನ್ಮಾನ ಕಾರ್ಯಕ್ರಮಗಳು ಕೂಡ ಇದೆ. ಬಹಳಷ್ಟು ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಇಟ್ಟಿದ್ದಾರೆ. ನೆಕ್ಕಿತಡಕ ಗ್ರೌಂಡ್ ಮರದಾಳ ಕಡಬದಲ್ಲಿ ಅದ್ದೂರಿಯಾಗಿರತಕ್ಕಂಥ ಕಬಡ್ಡಿ ಪಂದ್ಯಾಕೂಟ ನಡೆಯಲಿಕ್ಕಿದೆ. ಹಾಗಾಗಿ ತಮ್ಮೆಲ್ಲರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಬಹಳ ಎತ್ತರದ ಟ್ರೋಫಿ ಜೊತೆಗೆ ನಗದು ಬಹುಮಾನವನ್ನು ನೀಡುತ್ತಾ ಇದ್ದಾರೆ. ಪ್ರಥಮ 10,000 ಹಾಗೂ ಗಾಂಧಿ ಟ್ರೋಫಿ, ದ್ವಿತೀಯ 7,000 ಹಾಗೂ ಗಾಂಧಿ ಟ್ರೋಫಿ, ತೃತೀಯ 4,000 ಗಾಂಧಿ ಟ್ರೋಫಿ ಹಾಗೂ ಚತುರ್ಥ 4,000 ಹಾಗೂ ಗಾಂಧಿ ಟ್ರೋಫಿ ಹಾಗೂ ವೈಯಕ್ತಿಕ ಬಹುಮಾನಗಳು ನೀಡಿ ಗೌರವಿಸಲಿಕ್ಕಿದ್ದಾರೆ. ಆದ್ದರಿಂದ ತಮ್ಮೆಲ್ಲರನ್ನ ಈ ಒಂದು ಪಂದ್ಯಾಕೂಟಕ್ಕೆ ಆಹ್ವಾನಿಸ್ತಾ ಇದ್ದೇವೆ, ಆಮಂತ್ರಿಸುತ್ತಿದ್ದೇವೆ, ಬರಮಾಡಿಕೊಳ್ತಾ ಇದ್ದೇವೆ. ತಂಡ ಬರಬೇಕಾಗಿದೆ ಕೊನೆಯ ಸ್ಪರ್ಧೆಗೆ. ತಂಡ ಬನ್ನಿ. ಪ್ರಥಮ ತಂಡವನ್ನ ಇದೀಗ ಒಳಾಂಗಣಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ವರುಣ್ ಟ್ರಾವೆಲ್ಸ್ ಆದ್ರೆ KA01 MG8661 ಈ ಟೊಯೋಟಾ ಗಾಡಿಯನ್ನ ವರುಣ್ ಫೈಸಲ್ ಕಡವ ಕ್ಯಾಪ್ಟನ್ ಟೀಮ್ ಬರ್ಡನ್ನ ಮಾತಾ ಆಡಿಯನ್ಸ್ ಕಾತೊಂದುಲ್ಲೇರಿ. ಹಲೋ ಅಣ್ಣ ಒಂದ್ ನಿಮಿಷ. KA01 MG8661 ಈ ಟೊಯೋಟಾ ಗಾಡಿಯನ್ನ ಮಿನಿ ವಿಧಾನಸೌಧದ ತಹಶೀಲ್ದಾರ್ ಗಾಡಿ ನಿಲ್ಲುವ ಜಾಗದಲ್ಲಿ ಪಾರ್ಕ್ ಮಾಡಿದ್ದೀರಿ. ಸೊ ದಯವಿಟ್ಟು ಅಲ್ಲಿಂದ ತೆರವುಗೊಳಿಸಬೇಕು, ಇಲ್ಲದಿದ್ರೆ ಮುಂದಿನ ಕ್ರಮವನ್ನ ಜರುಗಿಸಲಾಗುತ್ತೆ. ಸಂಬಂಧಪಟ್ಟ ವಾಹನದ ಚಾಲಕರ ಗಮನಕ್ಕೆ KA01 MG8661 ತಕ್ಷಣ ತೆರವುಗೊಳಿಸದೇ ಇದ್ರೆ ಮತ್ತೆ ನಿಮ್ಮ ಗಾಡಿಗೆ ಡ್ಯಾಮೇಜ್ ಆದ್ರೆ ಸಂಘಟಕರನ್ನ ದೂರಬೇಡಿ. KA01 MG8661 ಟೊಯೋಟಾ ಕಂಪನಿಯ ಗಾಡಿ. ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದೆವು, ಇದು ಕಡೆಯ ಸೂಚನೆ. KA01 MG8661 ವಾಹನದ ಚಾಲಕರ ಗಮನ. ವರುಣ್ ಟ್ರಾವೆಲ್ಸ್ ಫೈಸಲ್ ಕಡಬ ತಂಡ ಬರಲಿ. ರೆಡ್ಲ ಬರೋಣ. ಓಕೆ ಬರ್ಬೇಕಂತೆ. ವರುಣ್ ಟ್ರಾವೆಲ್ಸ್ ಗೊಬ್ಬು ಅಭಿಮಾನಿಗಳು ಇಲ್ಲಿ ಕಾಯ್ತಾ ಇದ್ದಾರೆ. ಬಹಳಷ್ಟು ಅಭಿಮಾನಿಗಳಿದ್ದಾರೆ. ಫೈಸಲ್ ರವರೇ ತಂಡ ತಕ್ಷಣ ಬರಬೇಕಾಗಿದೆ.
ವಿಳಂಬವನ್ನ ಮಾಡಬೇಡಿ. ಈಗಾಗಲೇ ಸಮಯ 11:56 ಇದೀಗ ಕೊನೆಯ ಸ್ಪರ್ಧೆಯಲ್ಲಿ ನಾವಿದ್ದೇವೆ. ಅಣ್ಣ ಲೇಟ್ ಮಲ್ಪೊಡ್ಚಿ, ಬೇಗ ಬರಡು ನಿಖಲು, ಬೇಗ ಬರಡು ದಯದೇದು. ಟೀಮ್ ಕ್ಯಾಪ್ಟನ್, ಟೀಮ್ ಲೆತೊಂದು ಬಲ್ಲೆ, ಟೀಮ್ ಮ್ಯಾನೇಜರ್ಸ್, ಟೀಮ್ ಬರಡೆ. ಕಲ್ಲೆಗ ಕಲ್ಲೆಗ ಇಲಿಯಾಸ್ ರವರೇ ತಂಡ ಬರಲಿ. ನೋಡಿ, ನಿಮ್ಮ ಪಂದ್ಯಾಟದ ಸಮಯವನ್ನ ಕಡಿತಗೊಳಿಸ್ತಾ ಇದ್ದೇವೆ, ದಯವಿಟ್ಟು ಗಮನಿಸಿಕೊಳ್ಳಿ. ಎರಡು ತಂಡಗಳ ಗಮನಕ್ಕೆ. ನಾವು ಜವಾಬ್ದಾರಲ್ಲ, ನೀವುಗಳೇ ಕಾರಣರಾಗಿದ್ದೀರಿ. ದಯವಿಟ್ಟು ಇನ್ನೂ ಕೂಡ ತಮ್ಮ ಇರುವಿಕೆಯನ್ನ ತಾವುಗಳು ಸೂಚಿಸ್ತಾ ಇಲ್ಲ. ತಂಡ ಬರಬೇಕಾಗಿದೆ. ಸಮಯದ ಅವಧಿಯನ್ನ ಕಡಿತಗೊಳಿಸ್ತಾ ಇದ್ದೇವೆ. ಲಾಸ್ಟ್ ಕಾಲ್ ವರುಣ್ ಟ್ರಾವೆಲ್ಸ್ ಅಂಡ್ ಆಲ್ಸೋ ಕಲ್ಲೆಗ ಟೈಗರ್ಸ್. ಫೈಸಲ್ ರವರೇ ದಯಮಾಡಿ ತಂಡವನ್ನ ಕರೆತನ್ನಿ. ಅದೇ ರೀತಿ ಕಲ್ಲೆಗ ತಂಡ ಪ್ರೀತಮ್ ದಯಮಾಡಿ ತಂಡ ಬನ್ನಿ, ಬೇಗ ಬನ್ನಿ. ಅಲ್ಪ ವಾಲಂಟಿಯರ್ಸ್ ಬತ್ತೇರಾ ನೋಡಿ, ಸಮಯವನ್ನ ಕಡಿತಗೊಳಿಸ್ತಾ ಇದ್ದೇವೆ. ಬನ್ನಿ ಫೈಸಲ್ ಬರ್ಲಿ, ತಂಡ ಬರ್ಲಿ. ಏನ್ ಮಾಡ್ತಾ ಇದ್ದೀರಿ? ಬನ್ನಿ. ಎಸ್ ವೀಕ್ಷಕರೇ, ಇದೀಗ ಬರ್ತಾ ಇದೆ ಫೈಸಲ್ ಕಡಬ ನಾಯಕರ ತಂಡ, ವರುಣ್ ಟ್ರಾವೆಲ್ಸ್ ಬೆಳ್ತಂಗಡಿ. ಅದೇ ರೀತಿ ಮುರ್ಷಾದ್ ಅವರು ಕೂಡ ಇದ್ದಾರೆ. ಕಡಬ ಫ್ರೆಂಡ್ಸ್ ಕಡಬ ತಂಡದ ಬಲಿಷ್ಠತೆ ತಂಡದ ಆಟಗಾರರು ಆ ತಂಡದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಜೊತೆಗೆ ಸವ್ಯಸಾಚಿ ಆಟಗಾರ, ರೈಡರ್ ನೀಲಕ್ಕಾಗಿ ದಾಳಿಗಾರ ಬೋಗುರವರ ಕೂಡ ಉಪಸ್ಥಿತಿಯನ್ನು ನಾವು ಕಾಣ್ತಾ ಇದ್ದೇವೆ ತಂಡದಲ್ಲಿ. ಎಸ್, ದ್ವಿತೀಯ ತಂಡ ಇದೀಗ ಒಳಬರುವಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಟೀಮ್ ಬನ್ನಿ. ಕಲ್ಲೆಗ ಟೈಗರ್ಸ್ ಅಣ್ಣ, ಹೊರಬಲೆ ಅಣ್ಣ, ಹೊರಬಲೆ. ಇಲಿಯಾಸ್ ಬಹಳಷ್ಟು ವಿಳಂಬವನ್ನು ಮಾಡ್ತಾ ಇದ್ದೀರಿ. ತಂಡ ಬರಬೇಕಾಗಿದೆ. ಯಾವುದೇ ಕಾರಣಕ್ಕೂ ನಿಮ್ಮನ್ನ ಕಾಯುವ ಹಾಗಿಲ್ಲ. ತಕ್ಷಣ ತಂಡ ಅಂಕಣ ಪ್ರವೇಶ ಮಾಡಬೇಕಾಗಿದೆ. ಅಣ್ಣ ಕಲ್ಲೆಗ ಕೌಂಟ್ ಡೌನ್ ಬಿಗಿನ್. 10 9 8 7 6 5
ಮಾನ್ಯ ಹಬೀಸ್ ಅವರೇ, ನೋಡಿ, ನಿಮಗಾಗಿ, ನಿಮ್ಮ ಒಂದು ತಂಡಕ್ಕಾಗಿ ಇಡೀ ಕಿಲ್ಲೆ ಮೈದಾನದಲ್ಲಿ ಬಹಳಷ್ಟು ಪ್ರೇಕ್ಷಕರು ಕಾಯ್ತಾ ಇದ್ದಾರೆ. ಕಬಡ್ಡಿಯನ್ನ ವೀಕ್ಷಣೆ ಮಾಡಲು ಕಾತುರದಿಂದ ಕಾಯ್ತಿರುವಂತ ಈ ವೇಳೆಯಲ್ಲಿ ನೀವುಗಳು ಸುಖ ಸುಮ್ಮನೆ ವಿಳಂಬವನ್ನು ಮಾಡ್ತಾ ಇದ್ದೀರಿ. ದಯವಿಟ್ಟು ಇಲ್ಯಾಸ್ ತಂಡ ಬರಬೇಕಾಗಿದೆ. ಕಲ್ಲೆಗ ಟೈಗರ್ಸ್, ಕಲ್ಲೆಗ ಇನಿ ಬರ್ಬಾರ? ಕಲ್ಲೆಗ ಇನಿ ಬರ್ಬಾರ? About tournament, today's experience. बगो हिंदी में बोलो, हिंदी में बात करेगा, ओके? यस, ಒಮ್ಮೆ ಜೋರಾದ ಚಪ್ಪಾಳೆ ಬರಲಿ ಇವರಿಗೆ. ಇವರು ಇಲ್ಲಿಯವರಿಲ್ಲ, ಹಿಮಾಚಲ ಪ್ರದೇಶದಿಂದ ಇವರು ಬಂದಿದ್ದಾರೆ. ಮತ್ತೊಮ್ಮೆ ಹೊರ ರಾಜ್ಯದಿಂದ ಬಂದಂತ ಆಟಗಾರ, ಜೋರಾದ ಚಪ್ಪಾಳೆ. ಎಸ್, ಓವರ್ ಟು ಬೊಗ್ಗು. कैसा है कर्नाटक? अच्छा है, बहुत बढ़िया जगह है. टूर्नामेंट इज वेरी गुड. टूर्नामेंट बहुत क्या कैसा है कर्नाटक? सभी भाइयों को नमस्कार मेरा. सभी भाइयों को नमस्कार. जोर से इधर कर्नाटका में आके हमें थोड़ा अच्छा लगा. बहुत बढ़िया टूर्नामेंट करा रहे हैं. इधर क्राउड देख के थोड़ा बेस्ट लगी. इधर के लोग थोड़े बहुत अच्छे लोग हैं. इधर ಎಸ್, ತಂಡ ಬಂದಿದೆ. ಕಲ್ಲೆಗ, ಥ್ಯಾಂಕ್ ಯು. ಬೊಗ್ಗುರವರಿಗೆ ಥ್ಯಾಂಕ್ ಯು, ಅಭಿನಂದನೆಗಳು. ಎಸ್, ಬನ್ನಿ. ಈಗಾಗಲೇ ದ್ವಿತೀಯ ತಂಡ ಕೂಡ ಅಂಕಣಕ್ಕೆ ಬರ್ತಾ ಇದೆ. ಕಲ್ಲೆಗ ತಂಡ ಅಂಕಣವನ್ನು ಪ್ರವೇಶ ಮಾಡಿದೆ. ಕಲ್ಲೆಗ ಟೈಗರ್ಸ್. ವೀಕ್ಷಕರೇ, ಇದು ಅಂತಿಮ ಮುಖಾಮುಖಿಯಾಗಿದೆ. ಲೀಗ್ ಹಣಾಹಣಿಯ ಕೊನೆಯ ಸ್ಪರ್ಧೆ. ಆ ಬಳಿಕ ರೋಚಕ ಪಂದ್ಯಗಳು ಮುಂದಕ್ಕೆ ಸಾಗಿ ಬರಲಿಕ್ಕಿದೆ. ಓವರ್ ಟು ವಿಜಯ್. ಮುಂದಿನ ವೀಕ್ಷಕ ವಿವರಣೆಯಲ್ಲಿ ಶ್ರೀಯುತ ವಿಜಯ್ ಉಪ್ಪಿನಂಗಡಿ ನಿಮ್ಮ ಮುಂದೆ. ಸಣ್ಣ ಮಟ್ಟಿನ ವಿರಾಮದತ್ತ ನಿಸಾರ್ ಗೌರಣಿಗರ ಪ್ರಸ್ತುತ ಲೀಗ್ ಮಾದರಿಯ ಅಂತಿಮ ಪಂದ್ಯದಲ್ಲಿ ಕಲ್ಲೆಗ ಟೈಗರ್ಸ್ ಒಂದ್ ಕಡೆಗಾದ್ರೆ ವರುಣ್ ಟ್ರಾವೆಲ್ಸ್ ಬೆಳ್ತಂಗಡಿ ಮತ್ತೊಂದು ಕಡೆಯಲ್ಲ. ಈಗ ಗಮನಿಸಿಕೊಳ್ಳಿ, ಮುಂದಿನ ಸೆಮಿಫೈನಲ್ ಉಪಾಂತ್ಯ ಪಂದ್ಯಗಳು, ಅದೇ ರೀತಿ ಫೈನಲ್ ಸ್ಪರ್ಧೆ, ಅಂತಿಮವಾಗಿ ಮೂರು ಸ್ಪರ್ಧೆಗಳು ಈ ಮೈದಾನದಲ್ಲಿ ಬಾಕಿ ಇರುವಂತ ಪ್ರಬಲ ತಂಡಗಳು ಈಗಾಗಲೇ ಎರಡು ತಂಡಗಳು ಈಗಾಗಲೇ ಸೆಮಿಫೈನಲ್ ಹಂತಕ್ಕೆ ಪ್ರವೇಶವನ್ನು ಪಡೆದುಕೊಂಡಿವೆ. ಇನ್ನೆರಡು ತಂಡಗಳು ಈ ಪಂದ್ಯದಲ್ಲಿ ನಿರ್ಣಾಯಕವಾಗಲಿದೆ. ಗಮನಿಸಿಕೊಳ್ಬೇಕು ವೀಕ್ಷಕರು, ಒಂದು ವಿಭಾಗದಲ್ಲಿ ಈಗಾಗಲೇ ಎರಡು ತಂಡಗಳು
ಸೆಮಿಫೈನಲ್ ಪ್ರವೇಶವನ್ನು ಪಡೆದುಕೊಂಡಿದೆ. ಆದರೆ ಮತ್ತೊಂದು ವಿಭಾಗದಲ್ಲಿ ಈ ಪಂದ್ಯದ ನಂತರ ನಿರ್ಣಾಯಕವಾಗಲಿದೆ. ಆ ನಂತರ 2 ಸೆಮಿಫೈನಲ್, ಆ ನಂತರ ಅದ್ಧೂರಿಯ ಫೈನಲ್ ಕದನ ಈ ಮೈದಾನದಲ್ಲಿ ಸಾಗಲಿಕ್ಕಿದೆ. ಸಮಯ 12 ಗಂಟೆ 7 ನಿಮಿಷ, ಸರಿಸುಮಾರು 1:30ರಿಂದ 2 ಗಂಟೆಯ ಆಸುಪಾಸಿನಲ್ಲಿ ಫೈನಲ್ ಕಲರವನ್ನು ನಾವೆಲ್ಲರೂ ಕಣ್ತುಂಬಿಕೊಳ್ಳಬಹುದು. ಪ್ರಬಲ ಸ್ಪರ್ಧೆಯಾಗಲಿದೆ. ಕಂತಿದ್ರೆ 2 ತಂಡಗಳಿಗೂ ಕೂಡ ಮಾಡು ಇಲ್ಲವೇ ಮಾಡಿ ಮೊದಲ 2 ಪಂದ್ಯಗಳಲ್ಲಿ ಅನುಪಸ್ಥಿತಿಯಲ್ಲಿದ್ದಂತಹ ಮುರ್ಜಾ ಕಡಬ ಆಗಮನವಾಗಿದೆ. ಒಂದಷ್ಟು ಚೇತರಿಕೆಯನ್ನು ಕಂಡುಕೊಳ್ಳುತ್ತಾ ಇದೆ ವರುಣ್ ಟ್ರಾವೆಲ್ಸ್ ಬೆಳ್ತಂಗಡಿ. ಅದೇ ರೀತಿ ಮತ್ತೊಂದು ಕಡೆಯಲ್ಲಿ ಪ್ರೀತಂ ಇರುವಂತಹ ತಂಡ ಕಲ್ಲೇಗ ಟೈಗರ್ಸ್ ಪ್ರಸ್ತುತ ಮುಖಾಮುಖಿ ಆಗುತ್ತಾ ಇದೆ. ಆರಂಭಗೊಳ್ಳುತ್ತಾ ಇದೆ ಮೊದಲ ದಾಳಿ ಧನುಷ್ ಮುಖೇನ. ಪ್ರಸ್ತುತ ಎಸ್ಟಿಎಂ ಉಜಿರೆಯ ವಿದ್ಯಾರ್ಥಿ ಆರಂಭದ ದಾಳಿ. ಪ್ರಬಲ ಹೋರಾಟಗಳನ್ನು ಮುಂದುವರಿಸಿಕೊಳ್ಳುವಂತಹ ನೇಮಕದಲ್ಲಿ ಫೈಸಲ್ ಕಡಬ ಆರಂಭದ ದಾಳಿ ಬಂಧನದೊಂದಿಗೆ ಖಾತೆಯ ಆರಂಭ ಕಂಡಿದ ವರುಣ್ ಟ್ರಾವೆಲ್ಸ್. ಪ್ರಸ್ತುತ ಹಿಮಾಲಯದ ಪ್ರತಿಭೆ ದಾಳಿಯಲ್ಲಿ ಬಲಿಷ್ಠ ದಾಳಿಯ ಬಂಧನಗೊಂಡಂತೆ ಒಂದರ ಸಮಬಲದಲ್ಲಿ ಮುಂದುವರಿಸಿಕೊಂಡಿದೆ. ರಕ್ಷಿತ್ ದಾಳಿಯಲ್ಲಿ ಪ್ರಬಲತೆಯ ಮಧ್ಯ ಮಾಡು ಇಲ್ಲವೇ ಮಾಡಿ ಪಂದ್ಯದಲ್ಲಿ ಪ್ರಸ್ತುತ ಅದ್ದೂರಿಯ ಕಿಲ್ಲೆ ಮೈದಾನದ ಈ ಪಂದ್ಯಾಟದಲ್ಲಿ ಡಿಜಿಟಲ್ ಟೈಮರ್ ಮುಖೇನವಾಗಿ ಪ್ರೋ ಮಾದರಿಯ ರೀತಿಯಲ್ಲಿ ಆಯೋಜನೆಗೊಂಡ ಈ ಕಬಡ್ಡಿಯಲ್ಲಿ ಪ್ರಸ್ತುತ ಲೀಗ್ ಮಾದರಿಯ ಅಂತಿಮ ಪಂದ್ಯದಲ್ಲಿದ್ದೇವೆ. ವರುಣ್ ಟ್ರಾವೆಲ್ಸ್ ಅದೇ ರೀತಿ ಸ್ವಲ್ಪ ಔಟ್ ಮುಖೇನ ಪ್ರೀತಂ ಹೊರಾಂಗಣಕ್ಕೆ 2-1 ಮುಖೇನ ಪ್ರಸ್ತುತ ವರುಣ್ ಟ್ರಾವೆಲ್ಸ್ ಮುನ್ನಡೆಯನ್ನು ದಾಖಲಿಸಿಕೊಳ್ತಾ ಇದೆ. ರಕ್ಷಿತ್ ಬೋನಸ್ಗಳ ಪ್ರಯತ್ನಗಳನ್ನು ಮುಂದುವರಿಸಿಕೊಂಡಂತಹ ಸನಿಹದಲ್ಲಿ ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಫೈಸಲ್ ಗುರಿಯಾಗಿಸಿದ ದಾಳಿಗಳು. ಪ್ರಬಲ ಸ್ಪರ್ಧೆ ಪ್ರಬಲತೆಯನ್ನು ಕಂಡುಕೊಳ್ಳುತ್ತಾ ಇದ್ದಂತ ಬೋನಸ್ಗಳ ಪ್ರಯತ್ನ. ಡೂ ಆರ್ ಟೈ ಮಾಡುವಿಲ್ಲವೇ ಮಾಡಿ ದಾಳಿಯಲ್ಲಿ ಧನುಷ್ ಪ್ರಸ್ತುತ ದಾಳಿ. ಸಮಾನಾಂಕ ಪ್ರಾಪ್ತಿಯನ್ನು ಕಂಡುಕೊಂಡಂತಹ ನಿಲುವುಗಳಲ್ಲಿ 4-2 ಮುಖೇನ ಪ್ರಸ್ತುತ ವರುಣ್ ಟ್ರಾವೆಲ್ಸ್ ಮುನ್ನಡೆಯನ್ನು ದಾಖಲಿಸಿಕೊಳ್ಳುತ್ತಾ ಇದೆ. ಮುಂದಿನ ಅಕ್ಟೋಬರ್ 28ರಂದು ದೂರದ ವಾಣಿಜ್ಯ ನಗರಿ ಮುಂಬೈನಲ್ಲಿ ಬಂಟರ ಸಂಘದ ವತಿಯಿಂದ ಅದ್ದೂರಿ ಕಬಡ್ಡಿ ಪಂದ್ಯಾಟ ಆಯೋಜನೆಗೊಳ್ಳಲಿದೆ. ಇದಕ್ಕಾಗಿ ಆಯ್ಕೆ ಪ್ರಕ್ರಿಯೆ ಮುಂದಿನ ಸೋಮವಾರದಂದು ಮೂಡಬಿದ್ರಿಯ ಆಳ್ವಾಸ್ ಕಾಲೇಜಿನಲ್ಲಿ ಸಾಗಿ ಬರಲಿಕ್ಕಿದೆ. ಎಲ್ಲ ಕಬಡ್ಡಿ ಪಟುಗಳನ್ನು ಅತ್ಯಂತ ಆಧಾರದಿಂದ ಸ್ವಾಗತಿಸಿಕೊಳ್ಳುತ್ತಾ ಇದೆ ಜಾಗತಿಕ ಬಂಟರ ಸಂಘ. ಬ್ಯಾಕ್ ಟು ಬ್ಯಾಕ್ ದಾಳಿಗಳ ಮುಖೇನ ಹಿಮಾಲಯದ ಪ್ರತಿಭೆ ಪ್ರಸ್ತುತ ದಾಳಿ. ತಂಡದ ಆಧಾರ ಸ್ತಂಭವಾಗಿದ್ದುಕೊಂಡು ಗುರುತಿಸಿದಂತಹ ನೀಲಕಾಯದ ಯುವಕ ಪ್ರಬಲ ಹೋರಾಟದ ಮಧ್ಯ
ಕಲ್ಲೇಗ ಟೈಗರ್ಸ್ ಅದೇ ರೀತಿ ವಾರನ್ ಟ್ರಾವೆಲ್ಸ್ ತಂಡಗಳ ಮಧ್ಯ ರಕ್ಷಿತ ದಾಳಿಗಳು ಮುಂದುವರಿಸಿಕೊಂಡಂತಹ ನಿಲುವುಗಳಲ್ಲಿ ಥರ್ಡ್ ಡೂ ಆರ್ ಡೈ ಮಾಡುವಿಲ್ಲವೇ ಮಡಿ ದಾಳಿಯಲ್ಲಿ ಡಿಫೆನ್ಸ್ಗಳ ಮುಖೇನವಾಗಿ ಥರ್ಡ್ ನಾಲ್ಕು ಮೂರರ ಮುಖೇನವಾಗಿ ಒಂದಂಕದ ವ್ಯತ್ಯಾಸದಲ್ಲಿ ಮುಂದುವರಿಸಿಕೊಂಡಂತಹ ನಿಲುವುಗಳಲ್ಲಿ ಕೇವಲ ಒಂದಂಕದ ಅಂತರದಲ್ಲಿ ಮುಂದುವರಿಸಿಕೊಂಡಂತಹ 5-3 ಸ್ಪರ್ಧೆ ಮುಂದುವರಿಸಿಕೊಂಡಿದೆ. 5 ಡಿಫೆಂಡರ್ಗಳು ಬೋನಸ್ ಆಫ್ ಆಗಿರುವ ಸಂದರ್ಭ ಪ್ರಬಲ ಹೋರಾಟವನ್ನು ಕಾಯ್ದಿರಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಪ್ರಬಲ ತಂಡಗಳು ಪುತ್ತೂರಿನ ಕಲ್ಲೇಘಟ್ಟ ಟೈಗರ್ಸ್ ಒಂದು ಕಡೆಯಾದರೆ ವರುಣ್ ಟ್ರಾವೆಲ್ಸ್ ಬೆಳ್ತಂಗಡಿ ಮತ್ತೊಂದು ಕಡೆಯಲ್ಲಿ. अबीब सर Third right. Third right. 5-3 ಮುಂದುವರಿಸಿಕೊಂಡಿದೆ. ಸರಿಯಾ? Third right. Third right. ವಿರಾಮದ ಅವಕಾಶವನ್ನು ಕಂಡುಕೊಂಡಿದೆ. ನೋಡಿ, ಮೊದಲ ಸೆಮಿಫೈನಲ್ ಸ್ಪರ್ಧೆ ಆಳ್ವಾಸ್ ಮೂಡಬಿದ್ರೆ, ಅದೇ ರೀತಿ ಹೊಳ್ಳ ಕ್ರ್ಯಾಕರ್ಸ್ ತಂಡಗಳು ತಯಾರಾಗಿರಬೇಕು. ಗಮನಿಸಿಕೊಳ್ಳಿ, ಕೂಟದ ಮೊದಲ ಉಪಾಂತ್ಯ ಪಂದ್ಯ ಆಳ್ವಾಸ್ ಮೂಡಬಿದ್ರೆ, ಅದೇ ರೀತಿ ಹೊಳ್ಳ ಕ್ರ್ಯಾಕರ್ಸ್. ವಾಲಂಟಿಯರ್ಸ್ ನೀರ್ ಪ್ಲೀಸ್. 7-3 ಸ್ಪರ್ಧೆ. ಥರ್ಡ್ ರೈಟ್ ಮುನ್ನಡೆಯಲ್ಲಿ ವರುಣ್ ಟ್ರಾವೆಲ್ಸ್ ಬೆಳ್ತಂಗಡಿ 7-3 ಮುಖೇನವಾಗಿ ಸ್ಪರ್ಧೆ ಮುಂದುವರಿಸಿಕೊಂಡಿದೆ. ಪ್ರಬಲ ಹೋರಾಟದಲ್ಲಿ ಕಾಯ್ದಿರಿಸಿಕೊಂಡಂತಹ ತಂಡಗಳು ರೈಟ್ ಕಾರ್ನರ್ ವಿಭಾಗದಲ್ಲಿ ಬೋನಸ್ಗಳ ಪ್ರಯತ್ನಗಳನ್ನು ಮುಂದುವರಿಸಿಕೊಂಡಿದೆ. ಇಬ್ಬರು ಡಿಫೆಂಡರ್ಗಳು ಸೂಪರ್ ಟ್ಯಾಕಲ್ಸ್ ಆನ್. 8-3 ಮುಖೇನವಾಗಿ ಆರಂಭದಲ್ಲಿಯೇ ಪ್ರಬಲ ಮುನ್ನಡೆಯನ್ನು ಕಾಯ್ದಿರಿಸಿಕೊಂಡಿದೆ ವರುಣ್ ಟ್ರಾವೆಲ್ಸ್ ಬೆಳ್ತಂಗಡಿ. ಎಂಟು 5 ಮುಖೇನವಾಗಿ ಸ್ಪರ್ಧೆ ಮುಂದುವರಿಸಿಕೊಂಡಿದೆ.
ಧನುಷ್ನ ದಾಳಿ ನೋಡಿ. ಮೊದಲ ಸೆಮಿಫೈನಲ್ ಸ್ಪರ್ಧೆ ಹಲ್ಲ ಕ್ರ್ಯಾಕರ್ಸ್, ಅದೇ ರೀತಿ ಆಳ್ವಾಸ್ ಮೂಡಬಿದ್ರೆ ತಂಡಗಳು ತಯಾರಾಗಿರಬೇಕು. 8-6 ಸ್ಪರ್ಧೆ 2 ಅಂಕದಲ್ಲಿ ಅಂತರ ಮುಂದಿನ ಸುತ್ತಿಗೆ ಪ್ರವೇಶವನ್ನ ಕಾಯ್ದಿರಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಆಹಾ ಅದ್ಭುತ ಬ್ಯಾಕ್ ಕಿಕ್, ಸಿಂಗಲ್ ಪಾಯಿಂಟ್. 9-6 ಸ್ಪರ್ಧೆ 9-6 ಇನ್ ಫೇವರ್ ಆಫ್ ವರುಣ್ ಟ್ರಾವೆಲ್ಸ್ ಬೆಳ್ತಂಗಡಿ ಪರವಾಗಿದೆ. ಅನ್ನ ಸ್ಕೋರ್ದಲ್ತು ಚೂರ್ ಅಂಚಿಂಚುತ್ತಲೆ 10-6 ಸ್ಪರ್ಧೆ ಮುಂದುವರಿಸಿಕೊಂಡಿದೆ. ಅಂತಿಮವಾಗಿ ಏಕಾಂಗಿ ಉಳಿದಿರುವಂತಹ ಪ್ರಯತ್ನಗಳ ಮಧ್ಯ ಹನ್ನೊಂದು 9 ಸ್ಪರ್ಧೆ ಮುನ್ನಡೆಯಲ್ಲಿ ವರುಣ್ ಟ್ರಾವೆಲ್ಸ್. ವಿರಾಮದ ಅವಕಾಶವನ್ನು ಕಂಡುಕೊಳ್ಳುತ್ತಾ ಇದೆ. 13-9 ಸ್ಪರ್ಧೆ ಮುಂದುವರಿಸಿಕೊಂಡಿದೆ. ವರುಣ್ ಟ್ರಾವೆಲ್ಸ್ ತಂಡಕ್ಕೆ ಮೂರ್ಜಾನ ಒಂದಷ್ಟು ಚೇತರಿಕೆಯ ಆರೈಕೆಯ ಮಾತುಗಳು, ಮತ್ತೊಂದು ಕಡೆಯಲ್ಲಿ ಪ್ರೀತಮ್ನ ಕೈಯಲ್ಲೇ ಭವಿಷ್ಯ. 13-9 ಮುಖೇನವಾಗಿ ಸ್ಪರ್ಧೆ ಮುಂದುವರಿಸಿಕೊಂಡಿದೆ. ವರುಣ್ ಟ್ರಾವೆಲ್ಸ್ ಪ್ರಸ್ತುತ ಮುನ್ನಡೆಯನ್ನು ಕಾಯ್ದಿರಿಸಿಕೊಂಡಿದೆ. ಪ್ರೀತಮ್ ಪ್ರಸ್ತುತ ದಾಳಿಯಲ್ಲಿ ಪ್ರೀತಮ್ ಸೂಪರ್ ಪ್ರೀತಮ್, ಇದು ಪ್ರೀತಮ್ನ ಪ್ರತಿಭೆ. ಅದ್ಭುತ ದಾಳಿ. 13-13 ಸ್ಪರ್ಧೆ. ಆಹಾ, ಇದು ಕಬಡ್ಡಿ ಪ್ರಬಲ ಹೋರಾಟ. ಮುಂದಿನ ಸುತ್ತಿನ ಅರ್ಹತೆಯನ್ನು ಪಡೆಯುವಂತಹ ನಿಟ್ಟಿನಲ್ಲಿ 13-13 ಸ್ಪರ್ಧೆ. ಒಂದ್ ಕಡೆಯಲ್ಲಿ ಮುರ್ಜಾ, ಮತ್ತೊಂದು ಕಡೆಯಲ್ಲಿ ಇಲಿಯಾಸ್. ತಂಡಕ್ಕೆ ಔಪಚಾರಿಕ ಮಾತುಗಳ ಮಧ್ಯ ಪ್ರಸ್ತುತ ರಣರೋಚಕವಾಗಿ ಮುಂದುವರಿಸಿಕೊಳ್ಳುತ್ತಾ ಇದೆ ಪಂದ್ಯ. 13-13 ಸ್ಪರ್ಧೆ ಮುಂದುವರಿಸಿಕೊಂಡಿದೆ. ಪ್ರಬಲ ಸ್ಪರ್ಧೆಯನ್ನು ಮುಂದುವರಿಸಿಕೊಂಡಿದೆ. 4 ಡಿಫೆಂಡರ್ಗಳು ಜರ್ಸಿ ನಂಬರ್ 6 ಮುಖೇನವಾಗಿ
ಅದ್ಭುತ ರನ್ನಿಂಗ್ ಹೆಂಡಚಿನ ಪ್ರಯತ್ನಗಳನ್ನು ಮುಂದುವರಿಸಿಕೊಂಡಿದೆ. ಅದ್ಭುತ ಬ್ಯಾಕಪ್ ಧನುಷ್ 14-14ರಲ್ಲಿ ಸುರಿದ ಸಮಬಲದಲ್ಲಿ ಮುಂದುವರಿಸಿಕೊಳ್ಳುತ್ತಾ ಇದೆ ನೋಡಿ. ಇದು ಕಬಡ್ಡಿಯ ರಣರಂಗ. ಪ್ರಬಲ ಹೋರಾಟಗಳ ಮಧ್ಯೆ ಟ್ಯಾಕಲ್ 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 ಮುಖೇನ 15-14ರಲ್ಲಿ ಸುರಿದ ಆರಂಭದಲ್ಲಿ ಹಿನ್ನಡೆಯಲ್ಲಿದ್ದಂತಹ ಕಲ್ಲೇಗ ಪ್ರಸ್ತುತ ಮುನ್ನಡೆಯಲ್ಲಿದೆ. 15-14ರಲ್ಲಿ ಸುರಿದ 1 ಅಂಕದ ಅಂತರದಲ್ಲಿ ಮೂವರು ಡಿಫೆಂಡರ್ಗಳು ಸೂಪರ್ ಟ್ಯಾಕಲ್ ಇಸ್ ಆನ್. ರಕ್ಷಿತ್ನ ದಾಳಿ, ಫೈಸಲ್ ಕಡಬ ಗುರಿಯಾಗಿಸಿದಂತಹ ದಾಳಿಗಳು ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ. ಪ್ರಬಲ ಸ್ಪರ್ಧಿಗಳ ಮಧ್ಯ 15-14ರ ಮುಖೇನ ಮುಂದುವರಿಸಿಕೊಂಡಿದೆ. ನೋಡಿ, ಮೊದಲ ಸೆಮಿಫೈನಲ್ ಸ್ಪರ್ಧೆಗೆ ಹೊಳ್ಳ ಕ್ರ್ಯಾಕರ್ಸ್, ಅದೇ ರೀತಿ ಆಳ್ವಾಸ್, ಮೂಡಬಿದ್ರೆ ತಂಡಗಳು ತಯಾರಾಗಿರಬೇಕು, ಗಮನಿಸಿಕೊಳ್ಳಿ. ಮತ್ತೊಂದು ಅಂಗದ ಸೇರ್ಪಡೆಯನ್ನು ಕಂಡುಕೊಂಡಂತಹ ನಿಲುವುಗಳಲ್ಲಿ 16-14ರಲ್ಲಿ ಮುಂದುವರಿಸಿಕೊಂಡಿದೆ. 16-14ರಲ್ಲಿ ಸ್ಪರ್ಧೆ 16-40 ಅವಳಿ ಅಂಕದ ಅಂತರದಲ್ಲಿ ಸ್ಪರ್ಧೆ. ಬ್ಯಾಕ್ ನ ಪ್ರಯತ್ನಗಳು ಪ್ರಬಲತೆಯ ಸ್ಪರ್ಧೆಯಲ್ಲಿ. ಬೋನಸ್ ಮಧ್ಯಂತರ ವಿರಾಮದ ಅವಧಿಯಲ್ಲಿ 16-15ರಲ್ಲಿ ಸ್ಪರ್ಧೆ 16-50 ಕೇವಲ 1 ಅಂಕಗಳ ಅಂತರದಲ್ಲಿ ಮುಂದುವರಿಸಿಕೊಂಡಿದೆ. ನೋಡಿ, ಮುಂದಿನ ಮೊದಲ ಸೆಮಿಫೈನಲ್ ಸ್ಪರ್ಧೆ ಹೊಳ್ಳ ಕ್ರ್ಯಾಕರ್ಸ್, ಅದೇ ರೀತಿ ಆಳ್ವಾಸ್, ಮೂಡಬಿದ್ರೆ ತಂಡಗಳು ತಯಾರಾಗಿರಬೇಕು, ಗಮನಿಸಿಕೊಳ್ಳಿ. ನೋಡಿ, ಯಾವುದೇ ಸಮಯದ ಇತರ ಅವಕಾಶವನ್ನು ಕೊಡುವುದಿಲ್ಲ. ದಯವಿಟ್ಟು ಈ ಪಂದ್ಯ ಮುಗಿದ ತಕ್ಷಣ ಮೊದಲ ಸೆಮಿಫೈನಲ್ ಸ್ಪರ್ಧೆಗೆ 2 ತಂಡಗಳು ಆಗಮನಗೊಳ್ಳಬೇಕು. ಆಳ್ವಾಸ್, ಮೂಡಬಿದ್ರೆ, ಅದೇ ರೀತಿ ಹೊಳ್ಳ ಕ್ರ್ಯಾಕರ್ಸ್, ಈ 2 ತಂಡಗಳು ಕೂಡ ಮೊದಲ ಸೆಮಿಫೈನಲ್ ಸ್ಪರ್ಧೆಗೆ ತಯಾರಾಗಿರಬೇಕು. ಮಧ್ಯಂತರ ವಿರಾಮದ ಅವಧಿಯ ನಂತರ ಮತ್ತೆ ಆರಂಭಗೊಂಡಿದೆ. ಮೊದಲ ಅರ್ಧದ ಅಂತ್ಯದಲ್ಲಿ 16-15ರಲ್ಲಿ ಸ್ಪರ್ಧೆ ದ್ವಿತೀಯಾರ್ಧ ಆರಂಭಗೊಂಡಿದೆ. ಬೋನಸ್ಗಳ ಪ್ರಯತ್ನಗಳನ್ನು ಮುಂದುವರಿಸಿಕೊಂಡಂತಹ ನಿಲುವುಗಳಲ್ಲಿ 6 ಡಿಫೆಂಡರ್ಗಳು ಬೋನಸ್ ಆನ್ ಆಗಿದೆ. ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ದಾಳಿ, ಬ್ಯಾಕ್ ಕಿಕ್ ನ ಪ್ರಯತ್ನಗಳನ್ನು ಮುಂದುವರಿಸಿಕೊಂಡಿದೆ. ಸೂಪರ್ ಟ್ಯಾಕಲ್ ಇಸ್ ಆನ್. ಇಬ್ಬರು ಡಿಫೆಂಡರ್ಗಳ ಮಧ್ಯ 16-15ರಲ್ಲಿ ಸ್ಪರ್ಧೆ. ಕಲ್ಲೇಗ ಟೈಗರ್ಸ್ ಪ್ರಸ್ತುತ ಮುನ್ನಡೆಯನ್ನು ಮುಂದುವರಿಸಿಕೊಳ್ಳುವ ತವಕದಲ್ಲಿ ಮುಂದೆ ಬಂದಂತೆ ಮತ್ತೆ 17-15ರಲ್ಲಿ ಸ್ಪರ್ಧೆ 17-50 2 ಅಂಕಗಳ ಮುನ್ನಡೆಯಲ್ಲಿ ಕಲ್ಲೇಗ ಟೈಗರ್ಸ್.
ಆರಂಭದಲ್ಲಿ ಬಹಳಷ್ಟು ಹಿನ್ನಡೆಯಲ್ಲಿದ್ದಂತಹ ಕಲ್ಲೇಗ ಟೈಗರ್ಸ್ ಪ್ರಸ್ತುತ ಅವಳ್ಳಿ ಅಂಕದ ಮುನ್ನಡೆಯನ್ನು ದಾಖಲಿಸಿಕೊಳ್ತಾ ಇದೆ. ಆಲ್ ಔಟಿನ ಪೂರ್ಣಾಂಕ ಪ್ರಾಪ್ತಿಯನ್ನು ಗಳಿಸಿಕೊಳ್ಳುವ ನಿಟ್ಟಿನಲ್ಲಿ ಕಲ್ಲೇಗ ಟೈಗರ್ಸ್ ಬೋನಸ್ ಪ್ಲಸ್ ಪಾಯಿಂಟ್ ಸಮೀಕ್ಷಕರ 17-17 ಸ್ಪರ್ಧೆ ಸಮಬಲದಲ್ಲಿ ಮುಂದುವರಿಸಿಕೊಂಡಿದೆ. ಸ್ಪರ್ಧೆ 17-17 ನಮಗೆ ಮುಂದುವರಿಸಿಕೊಂಡಂತಹ ನಿಲುವಿನಲ್ಲಿ ಆಫ್ರೇತ್ ಗುರಿಯಾಗಿಸಿದ ದಾಳಿ, ರಕ್ಷಿತ್ ದಾಳಿ, ಆಫ್ರೇತ್ ಹ್ಯಾಂಡ್ ಟಚ್ ಅದ್ಭುತ ದಾಳಿಗಳ ಮುಖೇನ 18-17 ಸ್ಪರ್ಧೆ 18-17. ಹದಿನೆಂಟು 17 ಮುಖೇನವಾಗಿ ಮುಂದುವರಿಸಿಕೊಂಡಂತಹ ನಿಲುವುಗಳಲ್ಲಿ ಇದು ಟ್ಯಾಕಲ್ ಆಲ್ ಔಟಿನ ಪೂರ್ಣಾಂಕ ಪ್ರಾಪ್ತಿ 21-17 ಸ್ಪರ್ಧೆ 21-17 ಇನ್ ಫೇವರ್ ಆಫ್ ಕಲ್ಲೇಗ ಟೈಗರ್ಸ್. ವರುಣ್ ಟ್ರಾವೆಲ್ಸ್ ತಂಡದ ವಿರುದ್ಧ ಅದ್ಭುತ ಬೋನಸ್ಗಳ ಪ್ರಯತ್ನ. 22-17 ಸ್ಪರ್ಧೆ 22-17. ಅದ್ಭುತ ಹೋರಾಟಗಳ ಮಧ್ಯ ಮುಂದಿನ ಸುತ್ತಿನ ಅವಕಾಶದ ಧಾವಂತದಲ್ಲಿ ತಂಡಗಳು ಪ್ರಬಲತೆಯ ನಿಖರ ಹೋರಾಟವನ್ನು ಮುಂದುವರಿಸಿಕೊಂಡಿದೆ. ವಿರಾಮದ ಅವಕಾಶವನ್ನು ಕಂಡುಕೊಳ್ಳುತ್ತಾ ಇದೆ ಫೈಸಲ್ ವಿಶ್ರಾಂತಿಯಲ್ಲಿ ಮುರ್ಜಾ ಒಳಾಂಗಣಕ್ಕೆ 22-17 ಸ್ಪರ್ಧೆ ಇನ್ ಫೇವರ್ ಆಫ್ ಕಲ್ಲೇಗ ಟೈಗರ್ಸ್ ತಂಡ. ಅಡಿ ಮುಂದಿನ ಮೊದಲ ಸೆಮಿಫೈನಲ್ ಸ್ಪರ್ಧೆಗೆ ಆಳ್ವಾಸ್ ಮೂಡಬಿದ್ರೆ, ಅದೇ ರೀತಿ ಹೊಲ್ಲ ಕ್ರ್ಯಾಕರ್ಸ್ ತಂಡಗಳು ತಯಾರಾಗಿರಬೇಕು. ಪ್ರಬಲ ಹೋರಾಟಗಳನ್ನು ಒಡ್ಡುವಂತಹ ನಿಟ್ಟಿನಲ್ಲಿ ಕಬಡ್ಡಿಯ ಚಾಕ್ಯಚಿಕ್ಕತೆಯನ್ನು ಅರಿತಿರುವಂತಹ ಮುರ್ಜಾ ಆರಂಭದಲ್ಲಿ ಅದ್ಭುತ ಟ್ಯಾಕಲ್ 18-22 ಸ್ಪರ್ಧೆ. ನೋಡಿ, ಮುಂದಿನ ಮೊದಲ ಸೆಮಿಫೈನಲ್ ಸ್ಪರ್ಧೆ ರೆಡಿಯಾಗಿರಿ. ಆಳ್ವಾಸ್ ಮೂಡಬಿದ್ರೆ, ಅದೇ ರೀತಿ ಹೊಳ್ಳ ಕ್ರ್ಯಾಕರ್ಸ್ ತಂಡಗಳು ತಯಾರಾಗಿರಬೇಕು. 19-22 ಸ್ಪರ್ಧೆ 19-22. ಮತ್ತೆ ಅವಳಿ ಅಂಕಗಳ ಸೇರ್ಪಡೆ 24-19 ಮುಂದುವರಿಸಿಕೊಂಡಿದೆ. 5 ಅಂಕಗಳ ಮುನ್ನಡೆಯಲ್ಲಿ ಕಲ್ಲೇಗ ಟೈಗರ್ಸ್ ಮುಂದುವರಿಸಿಕೊಂಡಿದೆ. ಕಬಡ್ಡಿಯ ರಣರಂಗದಲ್ಲಿ ಪ್ರೀತಂನ ಪ್ರಯತ್ನ ವಿಫಲಗೊಂಡಿದೆ. ಇಪ್ಪತ್ತು 24 ಸ್ಪರ್ಧೆ 4 ಅಂಕಗಳ ಅಂತರದಲ್ಲಿ ಮುಂದುವರಿಸಿಕೊಂಡ ಸಹ ನಿಲುವುಗಳಲ್ಲಿ ಬೋನಸ್ಗಳ ಪ್ರಯತ್ನಗಳನ್ನು ಮುಂದುವರಿಸಿಕೊಂಡಿದೆ. 25-20 ಸ್ಪರ್ಧೆ 25-20. ಪ್ರಬಲ ಹೋರಾಟಗಳನ್ನು ಕಾಯ್ದಿರಿಸಿಕೊಂಡ ಸಹ ನಿಲುವುಗಳಲ್ಲಿ ಮುಂದಿನ ಸೆಮಿಫೈನಲ್ ಹಂತಕ್ಕೆ ಏರುವ ನಿಟ್ಟಿನಲ್ಲಿ ಸ್ಪರ್ಧೆ ಇಪ್ಪತ್ತ 21 ಸ್ಪರ್ಧೆ ಮುಂದುವರಿಸಿಕೊಂಡಿದೆ.
4 ಅಂಕಗಳ ಅಂತರದಲ್ಲಿರುವಂತ ಪ್ರಸ್ತುತ ಮುನ್ನಡೆಯಲ್ಲಿ ಕಲ್ಲೇಗ ಟೈಗರ್ಸ್. ಬ್ಯಾಕ್ ಟು ಬ್ಯಾಕ್ ಕಲ್ಲುಗಳ ಮುಖೇನ ಕಲ್ಲೇಗ ಟೈಗರ್ಸ್ ತಂಡ ಪ್ರಬಲತೆಯನ್ನು ಮುಂದುವರಿಸಿಕೊಂಡಂತಹ ನಿಲುವುಗಳಲ್ಲಿ 26-21 ಮುಂದುವರಿಸಿಕೊಂಡಿದೆ. ಅದ್ಭುತ ಡಿಫೆನ್ಸ್ಗಳನ್ನು ಮುಂದುವರಿಸಿಕೊಂಡಿದೆ. 27-22 ಸ್ಪರ್ಧೆ ಮುಂದುವರಿಸಿಕೊಂಡಿದೆ. 27-22. Now point 27-22. 27-22 ಸ್ಪರ್ಧೆ ಮುಂದುವರಿಸಿಕೊಂಡಿದೆ. ಕಲ್ಲೇಗ ಟೈಗರ್ಸ್ ತಂಡ ಮುನ್ನಡೆಯನ್ನು ಮುಂದುವರಿಸಿಕೊಂಡಂತಹ ನಿಲುವುಗಳಲ್ಲಿ ಇವರು ಡಿಫೆಂಡರ್ಗಳು ಸಿಂಗಲ್ ಪಾಯಿಂಟ್ 23-27 ಸ್ಪರ್ಧೆ. ಬ್ಯಾಕ್ ಟು ಬ್ಯಾಕ್ ರಕ್ಷಕ ದಾಳಿಯಲ್ಲಿ ರಕ್ಷಕ ದಾಳಿ ಮುಂದುವರಿಸಿಕೊಂಡಂತಹ ನಿಲುವುಗಳಲ್ಲಿ 27-23 ಮಧ್ಯ ಕಬಡ್ಡಿಯ ರಣರಂಗದಲ್ಲಿ ವಿರಾಮದ ಅವಕಾಶದಲ್ಲಿ ಸ್ಪರ್ಧೆ. ವರುಣ್ ಟೈಮ್ ಔಟ್ ಓವರ್. 27-23 ಮುಖೇನವಾಗಿ ಸ್ಪರ್ಧೆ. ಮುಂದಿನ ನವೆಂಬರ್ 12ರಂದು ಷಣ್ಮುಖ ಕೊಲ್ಪೆ ಮುಕ್ತ ವಿಭಾಗದ ಕಬಡ್ಡಿ ಪಂದ್ಯಾಟ ಸಾಗಿ ಬರಲಿಕ್ಕಿದೆ. ಅದೇ ರೀತಿ ಡಿಸೆಂಬರ್ 12ರಂದು ಗುತ್ತಿಗಾರಿನಲ್ಲಿ 65 kg ವಿಭಾಗದ ಕಬಡ್ಡಿ ಪಂದ್ಯಾಟ ಸಾಗಿ ಬರಲಿಕ್ಕಿದೆ. Do or die. 24-27 ಸ್ಪರ್ಧೆ. 27-24 ಇನ್ ಫೇವರ್ ಆಫ್ ಕಲ್ಲೇಗ ಟೈಗರ್ಸ್ ಪರವಾಗಿದೆ. ದ್ವಿತೀಯಾರ್ಧದಲ್ಲಿ ಮುಂದುವರಿಸಿಕೊಂಡ ನಿಲುವುಗಳ ಮಧ್ಯ ಧನುಷ್ಟ ದಾಳಿ ಬಂಧನ ಮತ್ತೆ ಅಂತರದಲ್ಲಿ ಕಡಿಮೆಗೊಳ್ಳುತ್ತಾಗಿದೆ. 25-27 ಸ್ಪರ್ಧೆ. 26-27 ಮುಖೇನವಾಗಿ ಸ್ಪರ್ಧೆ ಮುಂದುವರಿಸಿಕೊಂಡಿದೆ. ಲಾಸ್ಟ್ 5 ಮಿನಿಟ್ಸ್ ಫುಲ್ ಟೈಮ್. ಕೊನೆಯ 5 ನಿಮಿಷದ ಅವಧಿಯಲ್ಲಿ ಸ್ಪರ್ಧೆ ನೋಡಿ. ಮೂಡಬಿದ್ರೆ ಹಲ್ಲ ಕ್ರ್ಯಾಕರ್ಸ್ ತಂಡಗಳು 2 ತಯಾರಾಗಿರಬೇಕು. ಆಳ್ವಾಸ್ ಮೂಡಬಿದ್ರೆ ಅದೇ ರೀತಿ ಹೊಳ್ಳ ಕ್ರ್ಯಾಕರ್ಸ್ ನೋಡಿ 2 ತಂಡಗಳು ಕೂಡ ಆಲ್ ಔಟಿನ ಪೂರ್ಣಾಂಕ ಪ್ರಾಪ್ತಿ. 29-27 ಸ್ಪರ್ಧೆ. ನೌ ಲೀಡ್ ಬಾಯ್ ವರುಣ್ ಟ್ರಾವೆಲ್ಸ್ ಬೆಳ್ತಂಗಡಿ. 29-27 ಪ್ರಸ್ತುತ ಮುನ್ನಡೆಯಲ್ಲಿ ವರುಣ್ ಟ್ರಾವೆಲ್ಸ್
ಅದ್ಭುತ ಟ್ಯಾಕಲ್ ಮುಖೇನ ಮತ್ತೆ ಅಂಕದಲ್ಲಿ ಜಿಗಿತ 30-27 ಲಾಸ್ಟ್ 4 ಮಿನಿಟ್ಸ್ ಆಫ್ ದಿ ಫುಲ್ ಟೈಮ್. ಕೊನೆಯ 4 ನಿಮಿಷದ ಅವಧಿಯಲ್ಲಿ ಸ್ಪರ್ಧೆ 30-27 ಸ್ಪರ್ಧೆ. ವಿರಾಮದ ಅವಧಿಯಲ್ಲಿ ಸ್ಪರ್ಧೆ 30-27 3 ಅಂಕಗಳ ಅಂತರದಲ್ಲಿ ಸ್ಪರ್ಧೆ. ಪ್ರೀತಮ್ ದಾಳಿಯಲ್ಲಿ 30-27 ಮುಖೇನ ಪ್ರಸ್ತುತ ಪಂದ್ಯ. ಥರ್ಡ್ ರೌಂಡ್ ಡೂ ಆರ್ ಟೈ 28-30 ಸ್ಪರ್ಧೆ ಮುಂದುವರಿಸಿಕೊಂಡಿದೆ. ನೋಡಿ ಮುಂದಿನ ಮೊದಲ ಸೆಮಿಫೈನಲ್ ಆಳ್ವಾಸ್ ಅದೇ ರೀತಿ ಹೊಳ್ಳ ಕ್ರ್ಯಾಕರ್ಸ್ ತಂಡಗಳು ತಯಾರಾಗಿರಬೇಕು. It's now third round. Do or die. It's last 3 minutes of the full time. ಕೊನೆಯ 3 ನಿಮಿಷದ ಅವಧಿಯಲ್ಲಿ ಸ್ಪರ್ಧೆ 32-28 ಸ್ಪರ್ಧೆ ಮುಂದುವರಿಸಿಕೊಂಡಿದೆ. ಇಪ್ಪತ್ತ 29-32 ಮುಂದುವರಿಸಿಕೊಂಡಂತಹ ನಿಲುವುಗಳಲ್ಲಿ ಕೇವಲ 3 ಅಂಕಗಳ ಅಂತರದಲ್ಲಿ ವರುಣ್ ಟ್ರಾವೆಲ್ಸ್ ಪ್ರಸ್ತುತ ಮುನ್ನಡೆಯನ್ನು ಕಾಯ್ದಿರಿಸಿಕೊಂಡಿದೆ. 29-32 ಮುಖೇನ ಸ್ಪರ್ಧೆ. The last 2 minutes of the full time. ಕೊನೆಯ 2 ನಿಮಿಷದ ಅವಧಿಯಲ್ಲಿ ಸ್ಪರ್ಧೆ. ಪ್ರೀತಮ್ ದಾಳಿಯಲ್ಲಿ ಮುಂದುವರಿಸಿಕೊಂಡಂತಹ ನಿಲುವುಗಳಲ್ಲಿ ಮೂವತ್ತ 29 ಮುಖೇನವಾಗಿ ಮುಂದುವರಿಸಿಕೊಂಡಿದೆ. 30-32 ಸ್ಪರ್ಧೆ. ಪ್ರಬಲತೆಯ ಮಧ್ಯ 2 ಅಂಕಗಳ ಅಂತರದಲ್ಲಿ ಕಲ್ಲೇಗ ಟೈಗರ್ಸ್ ವಿರುದ್ಧವಾಗಿ ವರುಣ್ ಟ್ರಾವೆಲ್ಸ್ ತಂಡಗಳ ಮಧ್ಯ 32-30 ಮುಖೇನ ಸ್ಪರ್ಧೆ ಮುಂದುವರಿಸಿಕೊಂಡಿದೆ. It's the last minutes of the full time. 33-30 ಅಂಕಗಳ ಮುನ್ನಡೆಯಲ್ಲಿ Three points lead. ವಿರಾಮದ ಮತ್ತೆ ಮುಂದುವರಿಸಿಕೊಂಡಿದೆ. 33-30 ಸ್ಪರ್ಧೆ. ಮೂವತ್ತ 30 ಮುಖೇನವಾಗಿ ಸ್ಪರ್ಧೆ ಮುಂದುವರಿಸಿಕೊಂಡಿದೆ. 2 ಅಂಕಗಳ ಅಂತರದಲ್ಲಿ
32 30 ಎಸ್ ಈ ಮುಖೇನ ವರ್ ಟ್ರಾವೆಲ್ಸ್ ಗೆಲುವನ್ನು ಕಂಡುಕೊಂಡಿದೆ. ಆದರಣೀಯರೇ, ನೋಡಿ ಬನ್ನಿ ಆಳ್ವಾಸ್ ಮೂಡಬಿದ್ರೆ ಅದೇ ರೀತಿ ಹೊಳ್ಳ ಕ್ರ್ಯಾಕರ್ಸ್ ತಂಡಗಳು ಬನ್ನಿ ನೋಡಿ ಬನ್ನಿ. ಎರಡು ತಂಡಗಳು ಮೊದಲ ಸೆಮಿಫೈನಲ್ ಸ್ಪರ್ಧೆಗೆ ಹೊಳ್ಳ ಕ್ರ್ಯಾಕರ್ಸ್ ಅದೇ ರೀತಿ ಆಳ್ವಾಸ್ ಮೂಡಬಿದ್ರೆ ತಂಡಗಳು ಬನ್ನಿ. ನೋಡಿ ಮೊದಲ ಸೆಮಿಫೈನಲ್ ಸ್ಪರ್ಧೆಗೆ ಕರೆಯನ್ನು ರವಾನೆ ಮಾಡಿಕೊಳ್ತಾ ಇದ್ದಾವೆ ಆಳ್ವಾಸ್ ಮೂಡಬಿದ್ರೆ ಅದೇ ರೀತಿ ಹೊಳ್ಳ ಕ್ರ್ಯಾಕರ್ಸ್ ತಂಡಗಳು ಬನ್ನಿ. ಆದರಣೀಯರೇ, ಪುತ್ತೂರು ತಾಲೂಕು ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ವತಿಯಿಂದ ಪ್ರಸ್ತುತಪಡಿಸುತ್ತಿರುವ ಪುತ್ತೂರು ಪ್ರೊ ಕಬಡ್ಡಿ ಪಂದ್ಯಾಟದ ಲೀಗ್ ಹಂತದ ಪಂದ್ಯಾಟಗಳು ಮುಗಿದು 2 ಉಪಾಂತ್ಯ ಮತ್ತು 1 ಫೈನಲ್ ಪಂದ್ಯಾಟಗಳು ಮಾತ್ರ ಬಾಕಿ ಇವೆ. ಈ ಒಂದು ಅದ್ದೂರಿ ಕಬಡ್ಡಿ ಪಂದ್ಯಾಟದ ಪ್ರಥಮ ಬಹುಮಾನದ ಪ್ರಾಯೋಜಕರು ಬನ್ನಿ ನೋಡಿ ಆಳ್ವಾಸ್ ಮೂಡಬಿದ್ರೆ ಅದೇ ರೀತಿ ಹೊಳ್ಳ ಕ್ರ್ಯಾಕರ್ಸ್ ನೋಡಿ ವೀಕ್ಷಕರ ಮೊದಲ ಸೆಮಿಫೈನಲ್ ಸ್ಪರ್ಧೆಗೆ 2 ತಂಡಗಳನ್ನ ವಿಶೇಷವಾಗಿ ಆಗಮಿಸುವಂತಹ ನಿಟ್ಟಿನಲ್ಲಿ ಎಲ್ಲರೂ ಒಮ್ಮೆ ನಿಮ್ಮ ಮೊಬೈಲ್ ಅನ್ನ ತೆಗೀರಿ ಪ್ಲೀಸ್ ಮಾತಾಡಿ ಮೊಬೈಲ್ ಒಂಜಿ ಎಲ್ಲೇ ಬೇಲೆ ಆಪೆಗೆ ಬೇಲೆ ಆ ಜನ ಕಣ್ಣು ಪೂಜೆ ಪುರಂಜನೆ ಜೆತ್ತಿದ್ದೀರಿ ಕೆಲವೇ ಅವರ ಮಾತೆಲ್ಲ ಅಲ್ಲ ಲೈಟ್ಸ್ ಆಫ್ ಅಲ್ಲ ಮಾತೆಲ್ಲ ಮೊಬೈಲ್ ಪ್ಲೀಸ್ ಅಲ್ಲ ಮಾತೆಲ್ಲ ಮೊಬೈಲ್ ಪ್ಲೀಸ್ ಮಾತೆಲ್ಲ ಅನ್ನ ಆಯಾಗ ಒಂಜಿ ಮೊಬೈಲ್ ಇಚ್ಚಿಗೆ ಕಲೆಕ್ಷನ್ ಮಂಡಲ ಇವ ಆಡ್ ಅವರಿಗೆ ಮೊಬೈಲ್ ಇಚ್ಚಿಗೆ ಆಡ್ ಒಂಜಿ ಮೊಬೈಲ್ ಇಚ್ಚಿಗೆ ಇವ ಮಾತೆಲ್ಲ ಅಲ್ಲ ಲೈಟ್ ಆಫ್ ಅಲ್ಲ ಲೈಟ್ಸ್ ಆಫ್ ಪ್ಲೀಸ್ ನೋಡಿ ಬನ್ನಿ ಆಳ್ವಾಸ್ ಬನ್ನಿ ಹೊಳ್ಳ ಕ್ರ್ಯಾಕರ್ಸ್ ಬನ್ನಿ ಅಲ್ಲ ಬಲೆ ಹೊಳ್ಳ ಕ್ರ್ಯಾಕರ್ಸ್ ಅದೇ ರೀತಿ ಆಳ್ವಾಸ್ ಮೂಡಬಿದ್ರೆ ಬನ್ನಿ ದಯವಿಟ್ಟು ಬನ್ನಿ ವೇಟ್ ಟೀಮ್ ಬರುತ್ತೆ ಮುಂದಿನ ಪಂದ್ಯಾಟದ ಮ್ಯಾಚ್ ರೆಫರಿಯಾಗಿ ಸಿದ್ದಿಕ್ ಬಂಟ್ವಾಲ್, ಅಂಬಾರ್ಸರ್ ಆಗಿ ನವೀನ್ ಮೂಡಬಿದ್ರೆ ಹಾಗೂ ರತೀಶ್ ಟಕೋಡ್, ಸ್ಕೋರರ್ ಆಗಿ ವಿಜಯ್ ಪುತ್ತೂರ್, ಅಸಿಸ್ಟೆಂಟ್ ಸ್ಕೋರರ್ ಆಗಿ ಅಶೋಕ್ ಪುತ್ತೂರ್ ಹಾಗೂ ಕಾರ್ತಿಕ್ ಪುತ್ತೂರ್, ಕಾರ್ಡ್ ರೆಕಾರ್ಡರ್ ಪುರುಷೋತ್ತಮ್. ಆಳ್ವಾಸ್ ಬನ್ನಿ ದಯವಿಟ್ಟು ಆಳ್ವಾಸ್ ಬನ್ನಿ ಹೊಳ್ಳ ಕ್ರ್ಯಾಕರ್ಸ್ ದಯವಿಟ್ಟು ಹೊಳ್ಳ ಕ್ರ್ಯಾಕರ್ಸ್ ಅನ್ನ ರಾಕು ಅನ್ನ ರಾಕು ಬಲೆ ದಯವಿಟ್ಟು ನೋಡಿ ಮೊದಲ ಸೆಮಿಫೈನಲ್ ಮೊದಲ ಉಪಾಂತ್ಯ ಪಂದ್ಯ दालेजी इस बने आಳ್ವಾಸ್ ಮೂಡಬಿದ್ರೆ ಬನ್ನಿ ಅನ್ನ ಬಲೆ ಆಳ್ವಾಸ್ ಹೊಳ್ಳ ಕ್ರ್ಯಾಕರ್ಸ್ ಬನ್ನಿ ಹೊಳ್ಳ ಕ್ರ್ಯಾಕರ್ಸ್ ಬನ್ನಿ ಬನ್ನಿ ಆಳ್ವಾಸ್ ಮೂಡಬಿದ್ರೆ ಅನ್ನ ಬಲೆ ಆಳ್ವಾಸ್ ಮೂಡಬಿದ್ರೆ ಬಲೆ ಆಳ್ವಾಸ್ ಮೂಡಬಿದ್ರೆ
ಎಸ್ ನೋಡಿ ವೀಕ್ಷಕರ, ರೆಡಿ ನೋಡಿ, ದಕ್ಷಿಣ ಭಾರತದ ಶಿಕ್ಷಣ ಕ್ರಾಂತಿಯಲ್ಲಿ ಇತಿಹಾಸವನ್ನು ಉಂಟು ಮಾಡಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮಾತ್ರವಲ್ಲದೆ ಕ್ರೀಡಾ ಅದೇ ರೀತಿ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ತನ್ನ ಹೆಸರನ್ನು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಿರುವ ತಂಡ ಒಳಬರುತ್ತಾ ಇದೆ. ಚಪ್ಪಾಳ, ವಿಸಿಲ್, ಕ್ಲಾಪ್ಸ್ ಗಳ ಮುಖೇನ ತಂಡ ಆಗಮಿಸಲಾಗಿದೆ. ಸ್ಮನೆ ಅಲ್ಲ, ಲೈಟ್ಸ್ ಆಫ್. ಎಸ್ ರೆಡಿ ವೀಕ್ಷಕರ, ಮೊದಲ ಸೆಮಿಫೈನಲ್ಸ್ ಸ್ಪರ್ಧೆಗೆ ತಂಡ ಆಗಮನವಾಗುತ್ತಾ ಇದೆ. ಮೂಡಬಿದ್ರೆ ಎದುರಾಳಿ ತಂಡ ಬರೆದಾಗಿದೆ. ಪುತ್ತೂರು ತಾಲೂಕಿನಲ್ಲಿ ಅಗ್ರಗಣ್ಯ ಕ್ಲಬ್ ಆಗಿ ಹೊರಹೊಮ್ಮುತ್ತಿದೆ ತಂಡ ಹೊಳ್ಳಾಳ್ ಕ್ರ್ಯಾಕರ್ಸ್ ತಂಡ ಮೊದಲ ಸೆಮಿಫೈನಲ್ ಸ್ಪರ್ಧೆಗೆ ದರೇಶ್ ಮಾಲಕತ್ವದ ಅತಿಥಿ ರಾಘು ಕೊಡಿಪಾಡಿ ಇವರ ಮ್ಯಾನೇಜರ್ ಮುಖೇನ ತಂಡ ಸಮಾಗಮಗೊಂಡಿದೆ. ಸೊ ದಯವಿಟ್ಟು ಸ್ಟೇಜಿನ ಮುಂಭಾಗದಲ್ಲಿ ಕುಳಿತವರೆಲ್ಲ ಎದ್ದೇಳಬೇಕು. ಮೊದಲು ಸ್ಟೇಜಿನ ಮುಂಭಾಗದಲ್ಲಿ ಕುಳಿತವರ ಗಮನಕ್ಕೆ, ದಯವಿಟ್ಟು ಅಲ್ಲಿಂದ ಎದ್ದೇಳಬೇಕು. ಅಣ್ಣ, ಸ್ಟೇಜಿನ ಮೇಲೆ ಮುಂದೆ ಕೂತವರಿಗೆ ದಯವಿಟ್ಟು ಎದ್ದೇಳಬೇಕು, ಅಲ್ಲಿಂದ ಒಂದು ಸೈಡಿಗೆ ಹೋಗ್ಬೇಕು. ನೋಡಿ, ಮೊದಲ ಸೆಮಿಫೈನಲ್ ಸ್ಪರ್ಧೆ ಆರಂಭಗೊಳ್ಳುವಂತಹ ಸನಿಹದಲ್ಲಿ ನೋಡಿ, ಕ್ರೀಡಾ ಕ್ಷೇತ್ರದಲ್ಲಿ ಅದ್ವಿತೀಯ ಸಾಧನೆ ಮಾಡಿದಂತಹ ಆಳ್ವಾಸ್ ಮೂಡಬಿದ್ರೆ ಒಂದು ಕಡೆಗಾದ್ರೆ, ಮತ್ತೊಂದು ಕಡೆಯಲ್ಲಿ ದೂರದ ಹರಿಯಾಣದ ನವೀನ್, ಅದೇ ರೀತಿ ಪ್ರಬಲ ಕೊಡಗಿನ ಸುಚಿ, ಅದೇ ರೀತಿ ತುಳುನಾಡಿನ ಹೆಸರಾಂತ ದಾಳಿಗಾರರಾದಂತಹ ರಶೀದ್ ಬನಾರಿ, ವಿಶ್ವರಾಜ ಇರುವಂತಹ ತಂಡ ಹೊಳ್ಳಾಳ್ ಕ್ರ್ಯಾಕರ್ಸ್ ತಂಡಗಳ ಮಧ್ಯ ಮೊದಲ ಸೆಮಿಫೈನಲ್ ಸ್ಪರ್ಧೆ ಮುಂದುವರಿಸಿಕೊಳ್ಳುತ್ತಾ ಇದೆ. ಮುಂದಿನ ದ್ವಿತೀಯ ಸೆಮಿಫೈನಲ್ ಸ್ಪರ್ಧೆ ಬ್ಯಾಂಕ್ ಆಫ್ ಬರೋಡಾ, ಅದೇ ರೀತಿ ವರುಣ್ ಟ್ರಾವೆಲ್ಸ್ ತಂಡಗಳು ತಯಾರಾಗಿರಬೇಕು. ದ್ವಿತೀಯ ಸೆಮಿಫೈನಲ್ ಸ್ಪರ್ಧೆಗೆ ಬ್ಯಾಂಕ್ ಆಫ್ ಬರೋಡಾ, ಅದೇ ರೀತಿ ವರುಣ್ ಟ್ರಾವೆಲ್ಸ್ ತಂಡಗಳು ತಯಾರಾಗಿರಬೇಕು. अमीब सर
ಅದೇ ರೀತಿ 6ನೇ ವರ್ಷದ ಅದ್ದೂರಿ ಪಿಲಿಯೇಸ ಕಾರ್ಯಕ್ರಮ ಕಲ್ಲೇಗ ಶ್ರೀ ಕಲ್ಕುಡ ದೇವಸ್ಥಾನದಲ್ಲಿ ಟೀಮ್ ಕಲ್ಲೇಗ ಟೈಗರ್ಸ್ ವತಿಯಿಂದ ಸಾಗ್ಲಿಕ್ಕಿದೆ. ಆರಂಭಗೊಂಡಿದೆ ನೋಡಿ. ಆಳ್ವಾಸ್ ಪರವಾಗಿ ದಾಳಿ. ಮೊದಲ ದಾಳಿಯಲ್ಲಿ ವಿಫಲಗೊಂಡಂತ ಟಕ್ಕಲ್ನಲ್ಲಿ ವಿಫಲ. ಖಾತೆಯ ಆರಂಭ ಕಂಡಿದೆ ಆಳ್ವಾಸ್. ಸಚಿನ್ ಕೊಡಗಿನ ಪ್ರತಿಭೆ ಪ್ರಸ್ತುತ ಹೊಳ್ಳ ಕ್ರಿಕೆಟ್ ತಂಡದಲ್ಲಿ ಒಂದರ ಸಮಬಲದಲ್ಲಿ ಸ್ಪರ್ಧೆ ಮುಂದುವರಿಸಿಕೊಂಡಿದೆ. ರನ್ನಿಂಗ್ ಹ್ಯಾಂಡ್ ಪ್ರಯತ್ನದಲ್ಲಿ ಮತ್ತೆ ಮುಂದುವರಿಸಿಕೊಂಡಿದೆ. ಪ್ರಬಲ ಹೋರಾಟದ ಮಧ್ಯ 2-1 ಸ್ಪರ್ಧೆ. ವಿಶ್ವರಾಜ ಕರ್ನಾಟಕ ಮಾತ್ರವಲ್ಲದ ಹೊರ ರಾಜ್ಯಗಳಲ್ಲಿ ಮಾತ್ರವಲ್ಲದ ವಿದೇಶದಲ್ಲಿಯೂ ಕೂಡ ಆಡಿರುವ ಪ್ರತಿಭೆ ವಿಶ್ವರಾಜ ದಾಳಿಯಲ್ಲಿ ಮತ್ತೆ 2-2 ಸಮಬಲದಲ್ಲಿ ಸ್ಪರ್ಧೆ ಮುಂದುವರಿಸಿಕೊಂಡಿದೆ. ಪ್ರಬಲ ಡಿಫೆನ್ಸ್ಗಳನ್ನು ಮುಂದುವರಿಸಿಕೊಳ್ತಾ ಇದೆ ಹೊಲ್ಲ ಕ್ರಿಕೆಟ್ ತಂಡ. ಆದರ್ಶ ವಿಶ್ವದ ದಾಳಿಯಲ್ಲಿ ಪ್ರೊ ಕಬಡ್ಡಿ ತಾರೆ 3-2 ಸ್ಪರ್ಧೆ ಮುಂದುವರಿಸಿಕೊಂಡಿದ್ದ ಮುನ್ನಡೆಯಲ್ಲಿ ಹೊಳ್ಳ ಕ್ರಿಕೆಟ್ ತಂಡ ಮುನ್ನಡೆಯನ್ನು ಕಾಯ್ದಿರಿಸಿಕೊಂಡಿದೆ. ಮೊದಲ ಉಪಾಂತ್ಯ ಪಂದ್ಯದಲ್ಲಿ ಆಳ್ವಾಸ್ ತಂಡದ ವಿರುದ್ಧವಾಗಿ ಹೊಳ್ಳ ಕ್ರಿಕೆಟ್ ತಂಡಗಳ ನಡುವೆ ಅದ್ಭುತ ದಾಳಿಗಳ ಬಗೆಗಿನ ಅಂಕವನ್ನು ಕಂಡುಕೊಂಡಂತಹ ನಿಲುವುಗಳಲ್ಲಿ ಮೊದಲ ಸೆಮಿಫೈನಲ್ ಸ್ಪರ್ಧೆ ರೋಷಿತ್ ಬನಾರಿ ಕಬಡ್ಡಿಯ ವರ್ಣರಂಜಿತ ಅಧ್ಯಾಯವಿರುವ ಪ್ರತಿಭೆ ಪ್ರಸ್ತುತ ದಾಳಿಗಳನ್ನು ಮುಂದುವರಿಸಿಕೊಂಡಂತಹ ನಿಲುವುಗಳಲ್ಲಿ 3-3 ಸಮಬಲದಲ್ಲಿ ಮುಂದುವರಿಸಿಕೊಂಡಿದೆ. ಥರ್ಡ್ ಡೂ ಆರ್ ಡೈ 4-3 ಸ್ಪರ್ಧೆ. ಆರಂಭದಲ್ಲಿ ನಡೆಯಲಿದ್ದಂತಹ ಆಳ್ವಾಸ್ ಮುನ್ನಡೆಯನ್ನು ಕಾಯ್ದಿರಿಸಿಕೊಂಡಿದೆ. 4-3 ಮುಖೇನ ಮುಂದುವರಿಸಿಕೊಂಡ ನಿಲುವುಗಳಲ್ಲಿ ಸ್ಪರ್ಧೆ ಮುಂದುವರಿಸಿಕೊಂಡಿದೆ. ಮುಂದಿನ ದ್ವಿತೀಯ ಸೆಮಿಫೈನಲ್ ಸ್ಪರ್ಧೆಗೆ ಬ್ಯಾಂಕ್ ಆಫ್ ಬರೋಡಾ ಅದೇ ರೀತಿ ಬ್ಯಾಂಕ್ ಆಫ್ ಬರೋಡಾ ಅದೇ ರೀತಿ ವರುಣ್ ಟ್ರಾವೆಲ್ಸ್ ತಂಡಗಳು ತಯಾರಾಗಿರಬೇಕು. ಪ್ರಬಲ ಹೋರಾಟಗಳನ್ನು ಮುಂದುವರಿಸಿಕೊಂಡಂತಹ ನಿಲುವುಗಳಲ್ಲಿ 6 ಜನ ಡಿಫೆಂಡರ್ಗಳು ಬೋನಸ್ ಆನ್ ಆಗಿದೆ. 5-4 ಸ್ಪರ್ಧೆ 5-4 ವಿಶ್ವರಾಜ ದಾಳಿಯಲ್ಲಿ 5-4 ಮುಖೇನ ಮುಂದುವರಿಸಿಕೊಂಡಿದೆ. ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಬೋನಸ್ಗಳ ಪ್ರಯತ್ನಗಳನ್ನು ಮುಂದುವರಿಸಿಕೊಂಡಿದೆ. ಮೊಯ್ಯಿಗೆ ಮೊಯ್ 5-5 ಸ್ಪರ್ಧೆ 5-8 ಪ್ರಬಲ ಮೊದಲ ಉಪಾಂತ್ಯ ಪಂದ್ಯ ಸೆಮಿಫೈನಲ್ ದಾವಂತದಲ್ಲಿ ತಂಡಗಳು ವಿರಾಮದ ಅವಕಾಶವನ್ನು ಕಂಡುಕೊಂಡಿದೆ. 6-5 ಸ್ಪರ್ಧೆ ಮುಂದುವರಿಸಿಕೊಂಡಿದೆ.
ಪ್ರಬಲ ಡಿಫೆಂಡರ್ ಹೊರಾಂಗಣ ಅವಕಾಶವನ್ನ ಕಂಡುಕೊಂಡಿದೆ. ವಿಶ್ವ ಪ್ರಸ್ತುತ ದಾಳಿಯಲ್ಲಿ 6-5 ಮುಖೇನ ಪ್ರಸ್ತುತ ಸ್ಪರ್ಧೆ ಮುಂದುವರಿಸಿಕೊಂಡಿದೆ. ಬ್ಯಾಕ್ ಟು ಬ್ಯಾಕ್ ದಾಳಿಗಳ ಮುಖೇನ 6-6 ಸ್ಪರ್ಧೆ ಮುಂದುವರಿಸಿಕೊಂಡಿದೆ. 6-8 ಅದ್ಭುತ ರನ್ನಿಂಗ್ ಹ್ಯಾಂಡ್ ಹೆಚ್ಚಿನ ಪ್ರಯತ್ನ. 7-6 ಮುಖೇನ ಸ್ಪರ್ಧೆ ಮುಂದುವರಿಸಿಕೊಂಡಿದೆ. ವಿಶ್ವರಾಜ ದಾಳಿಯಲ್ಲಿ 7 ಜನ ಡಿಫೆಂಡರ್ಗಳು ಬೋನಸ್ ಆನ್ ಆಗಿದೆ. ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಪ್ರಬಲ ದಾಳಿಯೊಳಗೆ ಮರಳಿದ 5 ಡಿಫೆಂಡರ್ಗಳಿರುವಂತಹ ಸಂದರ್ಭ. ಗಣೇಶನ ಬ್ಯಾಕ್ ದಾಳಿಗಳ ಮಧ್ಯ ಋಷಭನಾರಿಯ ಬಂಧನಗೊಂಡಿದ 8-6 ಸ್ಪರ್ಧೆ 2 ಮನೆಯಲ್ಲಿ ಆಳ್ವಾಸ್ ಮೂಡಬಿದ್ರ ಪ್ರಬಲ ಹೋರಾಟಗಳ ಮಧ್ಯ ಮುಂದುವರಿಸುವ ನಿಲುವುಗಳಲ್ಲಿ ಧರೀಶ್ ಮಾಲಕತ್ವದ ಹೊಳ್ಳ ಬೆಳಕರಿಸುವ ಕಡೆಗಾದರೆ ಸತೀಶ್ ಇವರ ಗರಡಿಯಲ್ಲಿ ಪಲಗಿದ ಆಳ್ವಾಸ್ ಮೂಡಬಿದ್ರ ಮತ್ತೊಂದು ಕಡೆಯಲ್ಲಿ ಕಳೆದ 1.5-2 ದಿನಗಳಿಂದ ವಿಶ್ವಾಸಿಯಲ್ಲಿ ಬರುತ್ತಾ ಒಂದಷ್ಟು ಅನುಪಸ್ಥಿತಿ ಆಳ್ವಾಸ್ ತಂಡಕ್ಕೆ ಕಾಡುತ್ತಾ ಇದೆ. ಎಂಟು 7 ಸ್ಪರ್ಧೆ ಮುಂದುವರಿಸಿಕೊಂಡಿದೆ. 8-7 ವಿರಾಮದ ಅವಧಿಯಲ್ಲಿ ಸ್ಪರ್ಧೆ ಮುಂದುವರಿಸಿಕೊಂಡಿದೆ. 8-7 ಸ್ಪರ್ಧೆ ಇರುವಂತ ಒಂದಂಕದ ಮುನ್ನಡೆಯಲ್ಲಿ ಆಳ್ವಾಸ್ ಮೂಡಬಿದ್ರ ಮುಂದಿನ ದಿನಗಳಲ್ಲಿ ಇದೇ ಮೈದಾನದಲ್ಲಿ ದೊಡ್ಡ ಮಟ್ಟಿನ ಹೋಳಿ ಸ್ಪರ್ಧೆಗಳು ಸಾಗಿ ಬರಲಿದೆ. ಅದ್ಭುತ ರನ್ನಿಂಗ್ ಹ್ಯಾಂಡ್ ಹೆಚ್ಚಿನ ಪ್ರಯತ್ನಗಳನ್ನು ಮುಂದುವರಿಸಿಕೊಂಡಿದೆ. 9-7 ಸ್ಪರ್ಧೆ ಮುಂದುವರಿಸಿಕೊಂಡಿದ್ದ ನಿಲುವುಗಳಲ್ಲಿ 2 ಅಂಕಗಳ ಮುನ್ನಡೆಯನ್ನು ದಾಖಲಿಸಿಕೊಳ್ಳುತ್ತಾ ಇದೆ ಆಳ್ವಾಸ್ ಮೂಡಬಿದ್ರ. ವಿಶ್ವ ಪ್ರಬಲ ಹೋರಾಟಗಳನ್ನ ಕಾಯ್ದಿರಿಸಿಕೊಂಡ ನಿಲುವುಗಳಲ್ಲಿ ಬೋನಸ್ಗಳ ಪ್ರಯತ್ನಗಳನ್ನು ಮುಂದುವರಿಸಿಕೊಂಡಿದೆ. ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಗುರಿಯಾಗಿಸಿದ ದಾಳಿಗಳು
ಸಮಬಲದಲ್ಲಿ ಸ್ಪರ್ಧೆ 9-9ರಲ್ಲಿ ಮುಂದುವರೆಸಿಕೊಂಡಿದ್ದ ಗಣೇಶ ಪ್ರಸ್ತುತದಲ್ಲಿ 5 ಡಿಫೆಂಡರ್ಗಳು. ಹನ್ನೊಂದು 10ರಲ್ಲಿ ಸ್ಪರ್ಧೆ. ಹನ್ನೊಂದು 10ರಲ್ಲಿ ಸ್ಪರ್ಧೆ. ಮುನ್ನಡೆಯಲ್ಲಿ ಆಳುವ ಮೂಡಬಿದ್ರೆ 11-10ರ ಮುಗಿನ ಸ್ಪರ್ಧೆ ಮುಂದುವರಿಸಿಕೊಂಡಿದ್ದ ವಿಶ್ವ ದಾಳಿಯಲ್ಲಿ ಪ್ರಬಲ ಸ್ಪರ್ಧೆ ನೋಡಿ ವೀಕ್ಷಕರನ್ನ ತುದಿಗಾಲಿನಲ್ಲಿ ನಿಲ್ಲಿಸುವಂತಹ ಪಂದ್ಯ. 11-10ರಲ್ಲಿ ಆರಂಭದಿಂದಲೇ ಸಮಬಲದಲ್ಲಿ ಸ್ಪರ್ಧೆ ಮುಂದುವರಿಸಿಕೊಂಡಿದೆ. 11-11ರಲ್ಲಿ ಸ್ಪರ್ಧೆ. 11-11ರಲ್ಲಿ ಸ್ಪರ್ಧೆ ಮುಂದುವರಿಸಿಕೊಂಡಿದ್ದ ಹಳ್ಳ ಕಳಿಸಿದರೆ ಆಳ್ವಾಸ್ ಮೂಡಬಿದ್ರೆ ತಂಡಗಳ ಮಧ್ಯ ಪ್ರಬಲತೆಯ ಸ್ಪರ್ಧೆಯನ್ನು ಮುಂದುವರಿಸಿಕೊಂಡಿದ್ದ 4 ಡಿಫೆಂಡರ್ಗಳು. ಆಹಾ ಆದರ್ಶ ಅದ್ಭುತ ಟ್ಯಾಕಲ್ ಮುಖೇನ 12-11ರಲ್ಲಿ ಮತ್ತೆ ಮುನ್ನಡೆಯಲ್ಲಿ ಹಳ್ಳ ಒಮ್ಮೆ ಆಳ್ವಾಸ್ ಪರವಾಗ್ತದೆ, ಮತ್ತೊಮ್ಮೆ ಹಳ್ಳ ಕ್ರ್ಯಾಕರ್ಸ್ ಪರವಾಗ್ತಿದೆ ಪಂದ್ಯ. ಚಂಚಲೆಯಾಗಿದೆ ವಿಜಯ ಲಕ್ಷ್ಮಿ. 12-11ರಲ್ಲಿ ಸ್ಪರ್ಧೆ. 12-11. ಆಹಾ a super round of 3 points. 15-11ರಲ್ಲಿ ಸ್ಪರ್ಧೆ. 15-11. 15-11ರ ಮುಖೇನ ಸ್ಪರ್ಧೆ ಮುಂದುವರಿಸಿಕೊಂಡಿದ್ದ ಅವಳಿಗಳ ಸೇರ್ಪಡೆಯನ್ನು ಕಂಡುಕೊಂಡಿದ್ದ 13-15ರಲ್ಲಿ ಸ್ಪರ್ಧೆ. 13-15. What a match! It's wonderful high voltage match. 3 ಡಿಫೆಂಡರ್ಗಳು ಸೂಪರ್ ಟ್ಯಾಕಲ್
ವಿಶ್ವದಾವಳಿಯಲ್ಲಿ 15-13 ನಿಲುವಿನಲ್ಲಿ ಮುಂದುವರಿಸಿಕೊಂಡಿದೆ. ಅದ್ಭುತ ದಾಳಿಗಳ ಪರಾಕ್ರಮ ವಿಶ್ವನ ದಾಳಿಗಳು 16-13 ಮುಖೇನ 3 ಅಂಕಗಳ ಮುನ್ನಡೆಯಲ್ಲಿ ಹೊಳ್ಳಾಟ ಕ್ರಿಸ್ತಂಡ ಪ್ರಬಲ ಮುನ್ನಡೆಯನ್ನು ಕಾಯ್ದಿರಿಸಿಕೊಂಡಿದೆ. ಹದಿನಾಲ್ಕು 16 ಸರಿದ ಹದಿನಾರು 14 ಸ್ಪರ್ಧೆಯಲ್ಲಿ ಸ್ಟಡಿ ಮುಂದಿನ ತೃತೀಯ ಸೆಮಿಫೈನಲ್ ಸ್ಪರ್ಧೆಗೆ ವರುಣ್ ಟ್ರಾವೆಲ್ಸ್ ಅದೇ ರೀತಿ ಬ್ಯಾಂಕ್ ಆಫ್ ಬರೋಡಾ ನೋಡಿ ಈ ಪಂದ್ಯ ಮುಗಿದ ತಕ್ಷಣ 2 ತಂಡಗಳು ತಯಾರಾಗಿರಬೇಕು. ಬ್ಯಾಂಕ್ ಆಫ್ ಬರೋಡಾ ಅದೇ ರೀತಿ ವರುಣ್ ಟ್ರಾವೆಲ್ಸ್ ತಂಡಗಳ ವಿಶ್ವನ ಬಂಧನ ಈ ಮುಖೇನ ಅಂಕಪಟ್ಟಿಯಲ್ಲಿ 16-16 ಸಮಬಲ. ಅದ್ಭುತ ಪ್ರಬಲ ಸ್ಪರ್ಧೆಯನ್ನು ಮುಂದುವರಿಸಿಕೊಂಡಿದೆ. ಶಶಾಂಕ ದಾಳಿಗಳಲ್ಲಿ ಮತ್ತೆ ಮುನ್ನಡೆಯನ್ನು ಕಾಯ್ದಿರಿಸಿಕೊಳ್ತಾ ಇದೆ ಆಳ್ವಾಸ್ ಮೂಡಬಿದ್ರ 17-16 ಮುಖೇನ ರಶೀದ್ ಬನಾರಿಯ ಬಂಧನ 18-17 ಸ್ಪರ್ಧೆ 18-16 ಆಳ್ವಾಸ್ ಮುನ್ನಡೆಯಲ್ಲಿದೆ. 3 ರಿಬನ್ಗಳು ಸೂಪರ್ ಟೆಕ್ಲಿಸಾನ್ ಶಶಾಂಕ್ ದಾಳಿಯಲ್ಲಿ ಹದಿನೈದರಲ್ಲಿ ಸಮಬಲ ಸ್ಪರ್ಧೆ 18 ವೀಕ್ಷಕರ ಪಂದ್ಯ ರೋಚಕ ರಣರೋಚಕವಾಗಿದೆ. 18-15 ಸ್ಪರ್ಧೆ ಪ್ರಬಲತೆಗೆ ಮತ್ತೆ ಮುಂದುವರಿಸಿಕೊಂಡಿದೆ. 18ರಲ್ಲಿ ಸಮಬಲದಲ್ಲಿದ್ದ ಪಂದ್ಯ 18 ಮುಗಿಯ ನಮಗೆ ಮುಂದುವರಿಸಿಕೊಂಡಿದ್ದ ನಿಲುವುಗಳಲ್ಲಿ ಬ್ಯಾಕಿಂಗ್ ಪ್ರಯತ್ನಗಳನ್ನು ಮುಂದುವರಿಸಿಕೊಂಡಿದೆ. ಅದ್ಭುತ ಪ್ರಯತ್ನ ಡಿಫೆನ್ಸ್ ವಿಭಾಗ ಬಲಿಷ್ಠಗೊಂಡಿದೆ. ಸೆಮಿಫೈನಲ್ ಸ್ಪರ್ಧೆಯಲ್ಲಿ ವೀಕ್ಷಕರ ಕರತಾಡ ಮುಗಿಲೆತ್ತಿದೆ. 19-18 ಸ್ಪರ್ಧೆ 19-18 ಅಗೈನ್ ವಿಶ್ವರಾಜ ಒಂದಂಕದ ಮುನ್ನಡೆಯಲ್ಲಿ ಹೊಳ್ಳ ಕ್ರ್ಯಾಕರ್ಸ್ ತಂಡ
ಒಂದಷ್ಟು ಸಮಯದಲ್ಲೇ ಹಿನ್ನಡೆಯಲ್ಲಿದ್ದಂತಹ ಒಳ್ಳ ಕ್ರಾಕರ್ಸ್ ಪ್ರಸ್ತುತ ಮುನ್ನಡೆಯನ್ನು ಕಾಯ್ದಿರಿಸಿಕೊಂಡಿದೆ. ಮಾಡು ಇಲ್ಲವೇ ಮಡಿದಾಳಿಯಲ್ಲಿ 18-19 ಮುಂದುವರಿಸಿಕೊಂಡಿದೆ. ಒಂದಂಕದ ಮುನ್ನಡೆಯಲ್ಲಿ ಹೊಳ್ಳ ಕ್ರಾಕರ್ಸ್ ಅನ್ನು ಮುಂದುವರಿಸಿಕೊಂಡಂತಹ ನಿಲುವುಗಳಲ್ಲಿ ಸಿಂಗಲ್ ಪಾಯಿಂಟ್ 20-18 ಮಧ್ಯಂತರ ವಿರಾಮದ ಅವಧಿಯಲ್ಲಿ ಸ್ಪರ್ಧೆ ಮುಂದುವರಿಸಿಕೊಂಡಿದೆ. 20-18 ಮಗೇನ ಸ್ಪರ್ಧೆ ಮುಂದುವರಿಸಿಕೊಂಡಂತಹ ನಿಲುವುಗಳಲ್ಲಿ ಮುಂದಿನ ದ್ವಿತೀಯ ಸೆಮಿಫೈನಲ್ ಸ್ಪರ್ಧೆಗೆ ಬ್ಯಾಂಕ್ ಆಫ್ ಬರೋಡಾ ವಿರುದ್ಧ ವರುಣ್ ಟ್ರಾವೆಲ್ಸ್ ತಂಡಗಳು ತಯಾರಾಗಿರಬೇಕು. दायदांडी ಹಲೋ ಹಲೋ ಅಣ್ಣ ವೇಟ್ ವೇಟ್ ದಾದಾಂಡ ಹಲೋ ಹಲೋ ಆದರಣೀಯ ಪುತ್ತೂರು ಪ್ರೋ ಕಬಡ್ಡಿ ಪಂದ್ಯಾಟದ ಪ್ರಥಮ ಬಹುಮಾನದ ಪ್ರಾಯೋಜಕರು ಶ್ರೀಯುತ ಜಗನ್ನಾಥ ಚೌಟ, ದಿವಂಗತ ಉದಯ ಚೌಟ ಇವರ ಸಹೋದರ ಜಗನ್ನಾಥ ಚೌಟ ಇವರು ಪ್ರಥಮ ಬಹುಮಾನದ ಪ್ರಾಯೋಜಕರಾಗಿ ನಮಗೆ ಸಹಕಾರವನ್ನ ನೀಡ್ತಾ ಇದ್ದಾರೆ. ಅದೇ ರೀತಿ ದ್ವಿತೀಯ ಬಹುಮಾನದ ನಗದು ಬಹುಮಾನದ ಪ್ರಾಯೋಜಕರು ಅಶ್ರಫ್ ಖಾನ್ ಮಾಂತೂರು, ಅಧ್ಯಕ್ಷರು ಈಡನ್ ಸ್ಕೂಲ್ ಬೆಳಂದೂರು. ಅದೇ ರೀತಿ ಮ್ಯಾನೇಜಿಂಗ್ ಡೈರೆಕ್ಟರ್ ಕುರೈಡ್ ಆಲ್ ಶಾಮ್, ಬಿಲ್ಡಿಂಗ್ ಕಾಂಟ್ರಾಕ್ಟರ್ ದುಬೈ. ಈ ಒಂದು ಪ್ರಾಯೋಜಕರಿಗೆ ಪುತ್ತೂರು ಪ್ರೋ ಕಬಡ್ಡಿ ಪಂದ್ಯಾಟದ ಪ್ರಯುಕ್ತ ವಿಶೇಷವಾದ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಒಂದು ಕಬಡ್ಡಿ ಪಂದ್ಯಾಟದ ಪ್ರಮುಖ ಪ್ರಾಯೋಜಕರಾಗಿ ನಮಗೆ ಸಹಕಾರವನ್ನ ನೀಡುತ್ತಿರುವವರು ಕ್ಲಾಸಿಕ್ ಫ್ರೆಂಡ್ಸ್ ಸೌದಿ ಅರೇಬಿಯಾ, ಟನ್ ಗೈಸ್ ಸೌದಿ ಅರೇಬಿಯಾ, ಅಮರ್ ಅಕ್ಬರ್ ಅಂತೋನಿ ಸೌಹಾರ್ದ ಫ್ರೆಂಡ್ಸ್ ಸೌದಿ ಅರೇಬಿಯಾ ಮತ್ತು ತುಳುನಾಡ ಪ್ರೀಮಿಯರ್ ಲೀಗ್ ಸೌದಿ ಅರೇಬಿಯಾ. ಈ 4 ತಂಡಕ್ಕೂ ಪುತ್ತೂರು ತಾಲೂಕು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ವತಿಯಿಂದ ವಿಶೇಷ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಆದರಣೀಯರೇ, ಪುತ್ತೂರು ಪ್ರೋ ಕಬಡ್ಡಿ ಪಂದ್ಯಾಟದ ಪ್ರಥಮ ಬಹುಮಾನದ ಪ್ರಾಯೋಜಕರಾಗಿ ದಿವಂಗತ ಉದಯ ಚೌಟ ಇವರ ಸಹೋದರ ಜಗನ್ನಾಥ ಚೌಟ, ಅದೇ ರೀತಿ ದ್ವಿತೀಯ ಬಹುಮಾನ ಅಧ್ಯಕ್ಷರು, ಅದೇ ರೀತಿ ಮ್ಯಾನೇಜಿಂಗ್ ಡೈರೆಕ್ಟರ್ ಕುರೈಟ್ ಅಲ್ ಶಾಮ್ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ದುಬೈ. ಈ ಕಾರ್ಯಕ್ರಮಕ್ಕೆ ಮತ್ತೋರ್ವ ಪ್ರಾಯೋಜಕರಾಗಿ ಕ್ಲಾಸಿಕ್ ಫ್ರೆಂಡ್ಸ್ ಸೌದಿ ಅರೇಬಿಯಾ, ಟನ್ ಗೈಸ್ ಸೌದಿ ಅರೇಬಿಯಾ, ಅಮರ್ ಅಕ್ಬರ್ ಅಂತೋನಿ ಸೌಹಾರ್ದ ಫ್ರೆಂಡ್ಸ್ ಸೌದಿ ಅರೇಬಿಯಾ, ತುಳುನಾಡ ಪ್ರೀಮಿಯರ್ ಲೀಗ್ ಸೌದಿ ಅರೇಬಿಯಾ. ಎಲ್ಲ ಪ್ರಾಯೋಜಕರಿಗೆ ಪುತ್ತೂರು ತಾಲೂಕು ಅಮೆಚೂರ್
ಕಬಡ್ಡಿ ಅಸೋಸಿಯೇಷನ್ ಇದರ ವತಿಯಿಂದ ವಿಶೇಷ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಮೊದಲಾರ್ಧ ಮಾಡಿಕೊಂಡಿದೆ ಪ್ರತಿಯಾರ್ಧ 6 ಮಗಣದ ನಿಲುವುಗಳಲ್ಲಿ 20-18ರಲ್ಲಿ ಸ್ಪರ್ಧೆ ಮುಂದುವರಿಸಿಕೊಂಡಂತಹ ಪ್ರಸ್ತುತ ಸಮಯ ವ್ಯಾಖ್ಯಾನ ಪ್ರಯತ್ನ ರೆಡ್ಡಿ ಗುರಿಯಾಗಿಸಿದ ದಾಳಿ ಆದರ್ಶ ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಸತತ ಪ್ರಯತ್ನಗಳ ಮಧ್ಯ ಎಂಪಿ ದಾಳಿಯೊಂದಿಗೆ ಮರಳಿದ ಮಾಡು ಇಲ್ಲವೇ ಮಾಡಿದ ದಾಳಿಯಲ್ಲಿ ವಿಶ್ವರಾಜ ಸೂಪರ್ ಟ್ಯಾಕಲ್ ಇಸ್ ಆನ್. 3 ಜನ ಡಿಫೆಂಡರ್ಗಳ ಮಧ್ಯ ಆಳ್ವಾಸ್ ಕಾಲೇಜಿನ ಅಂಕಣದಲ್ಲಿ ಹೊಳ್ಳ ಕ್ರ್ಯಾಕರ್ಸ್ ತಂಡದ ಪರವಾಗಿ ಥರ್ಡ್ ರೈಡ್ 22-18ರಲ್ಲಿ ಮುಂದುವರಿಸಿಕೊಂಡಿದೆ. ಆಲ್ ಔಟಿನ ಪೂರ್ಣಾಂಕ ಪ್ರಾಪ್ತಿಯನ್ನು ಕಂಡುಕೊಂಡಿದೆ. 25-19ರಲ್ಲಿ ಸ್ಪರ್ಧೆ 25-19. ಪ್ರಬಲ ಸ್ಪರ್ಧೆಯನ್ನು ಒಡ್ಡುತ್ತಿರುವಂತಹ ಅಂತರದಲ್ಲಿ ಪುತ್ತೂರು ಪ್ರೊ ಕಬಡ್ಡಿ ಪಂದ್ಯಾಟ 2023ರ ಸುಂದರ ಟ್ರೋಫಿಯ ಕೊಡುಗೆ ಪಾಪ್ಯುಲರ್ ಐಸ್ ಕ್ರೀಮ್ ಪುತ್ತೂರಿಗೆ ನೂತನ ಕೊಡುಗೆಯಾಗಿ ಪರಿಚಯಿಸುತ್ತಿರುವ ಪಾಪ್ಯುಲರ್ ಐಸ್ ಕ್ರೀಮ್ ಇದರ ವತಿಯಿಂದ ಸುಂದರ ಟ್ರೋಫಿಯನ್ನ ಕೊಡುಗೆಯಾಗಿ ನೀಡಿದ್ದಾರೆ. ಸೊ ವಿಶೇಷ ಕೃತಜ್ಞತೆಗಳು ಪಾಪ್ಯುಲರ್ ಐಸ್ ಕ್ರೀಮ್ ಪುತ್ತೂರು ಇವರಿಗೆ. 25-20 ಈ ಒಂದು ಕಬಡ್ಡಿ ಪಂದ್ಯಾಟದ ಪ್ರಮುಖ ಪ್ರಾಯೋಜಕರಾಗಿ ನಮಗೆ ಸಹಕಾರವನ್ನ ಕೊಡುವವರು ಮೊಯಿನ್ ಮಾಲಕತ್ವದ BK ಬಿಲ್ಡ್ ಮಾರ್ಟ್ ಪುತ್ತೂರು. ಈ ಪ್ರಾಯೋಜಕರಿಗೂ ಕೂಡ ವಿಶೇಷ ಕೃತಜ್ಞತೆಗಳು. ಅದೇ ರೀತಿ ರಾಧಾಸ್ ಸಿಲ್ಕ್ ಟೆಕ್ಸ್ಟೈಲ್ಸ್ ಫ್ಯಾಮಿಲಿ ಶೋರೂಮ್ ತಮಗೂ ಕೂಡ ವಿಶೇಷ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಇದೆ. Third red. Third red. Do or die. ಮಾಡುವಿಲ್ಲವೇ ಮಾಡಿದ ದಾಳಿಯಲ್ಲಿ ರಶೀದ್ ಬನಾರಿ ಪ್ರಬಲ ಹೋರಾಟವನ್ನು ನೋಡುತ್ತಿರುವಂತಹ ಅಂಕಗಳಿಕೆಯಲ್ಲಿ 26-21ರಲ್ಲಿ ಮುಂದುವರಿಸಿಕೊಂಡಿದೆ. ಮುನ್ನಡೆಯಲ್ಲಿ ಹೊಳ್ಳ ಕ್ರ್ಯಾಕರ್ಸ್ ತಂಡ ಬೋನಸ್ನೊಂದಿಗೆ ಮರಳಿದಂತಹ 27-21ರಲ್ಲಿ ಸ್ಪರ್ಧೆ. ಸಮಾನ ಅಂಕ ಪ್ರಾಪ್ತಿಗೊಂಡಂತೆ ಪ್ರಬಲ ಸ್ಪರ್ಧೆಯನ್ನು ಒಡ್ಡುತ್ತಿರುವಂತಹ ಈ ತಂಡಗಳ ಮಧ್ಯ 29-22ರಲ್ಲಿ ಸ್ಪರ್ಧೆ ಮುಂದುವರಿಸಿಕೊಂಡಿದೆ. ಆಹಾ 23-29ರ ಮುಖೇನ ಸ್ಪರ್ಧೆಯಲ್ಲಿ 6 ಅಂಕಗಳ ಅಂತರದಲ್ಲಿ ರಶೀದ್ ಬನಾರಿಯ ಬಂಧನ. 24-29ರಲ್ಲಿ ಸ್ಪರ್ಧೆ 24-29 in favor of ಹೊಳ್ಳ ಕ್ರ್ಯಾಕರ್ಸ್ ತಂಡ ಮುನ್ನಡೆಯಲ್ಲಿದೆ.
ನಾಲ್ಕರಲ್ಲಿ ಸ್ಪರ್ಧೆ ಮುಂದುವರಿಸಿಕೊಂಡಿದೆ. ವಿಶ್ವ ಪ್ರಸ್ತುತ ದಾಳಿಯಲ್ಲಿ ವಿಶ್ವ ಪ್ರಸ್ತುತ ಒಂದಷ್ಟು ಸಮಯದಲ್ಲಿ ಆಳ್ವಾಸಿನ ಗರಡಿಯಲ್ಲಿ ಪಳಗಿದ ಪ್ರತಿಭೆ. ರಂಜಿತ್ ದಾಳಿಯಲ್ಲಿ 30-24 ಮುಂದುವರಿದಂತೆ ಐವರು ಡಿಫೆಂಡರ್ಗಳು ಅದ್ಭುತ ಬ್ಯಾಕ್ ಟು ಬ್ಯಾಕ್ ಟ್ಯಾಕಲ್ಗಳ ಮುಖೇನ ಮೂವತ್ತೊಂದು 24 ಸ್ಪರ್ಧೆ 31-24 31-24 ಮುಂದುವರಿಸಿಕೊಂಡಿದೆ. ಐವರು ಡಿಫೆಂಡರ್ಗಳು ಬೋನಸ್ ಆಫ್ ಆಗಿದೆ. ಪ್ರಬಲ ದಾಳಿ ವಿಶ್ವರಾಜನ ಕಡೆಯಿಂದ ನಿರಂತರ ದಾಳಿಗಳ ಮುಖೇನ ಗಣೇಶನ ದಾಳಿಗಳ ಮುಂದುವರಿಸಿಕೊಂಡಂತಹ ನಿಲುವುಗಳಲ್ಲಿ ಏಕಾಂಗಿ ಪ್ರಯತ್ನ ವಿಫಲಗೊಂಡಿದೆ. 25-31 ಸ್ಪರ್ಧೆ. ಡೂ ಆರ್ ಡೈ ಮಾಡು ಇಲ್ಲವೇ ಮಾಡಿ ದಾಳಿಯಲ್ಲಿ ವಿಶ್ವ ಮಾಡುವಿಲ್ಲವೇ ಮಾಡಿ ದಾಳಿಯ ಜವಾಬ್ದಾರಿಯಲ್ಲಿ ಮುಂದುವರಿಸಿಕೊಂಡಿದೆ. ವಿಶ್ವನ ದಾಳಿಗಳು ಮುಂದುವರಿಸಿಕೊಂಡಂತಹ ನಿಲುವುಗಳಲ್ಲಿ ಬೋನಸ್ಗಳ ಪ್ರಯತ್ನಗಳನ್ನು ಮುಂದುವರಿಸಿಕೊಂಡಂತಹ ನಿಲುವುಗಳಲ್ಲಿ ಬೋನಸ್ 32-25 ಸ್ಪರ್ಧೆ. ಆತ್ಮಹತ್ಯೆಯ ಮುಖೇನ ಎದುರಾಳಿ ತಂಡಕ್ಕೆ ಅಂಕ ಈ ಮುಖೇನ ಸ್ಪರ್ಧೆಯಲ್ಲಿ ಸ್ಪಷ್ಟ ಮನ್ನಣೆಯನ್ನು ದಾಖಲಿಸಿಕೊಳ್ತಾ ಇದೆ ಹಳ್ಳ ಕ್ರ್ಯಾಕರ್ಸ್ ತಂಡ. 32-25 ಸ್ಪರ್ಧೆ. 33-25 33-25. ಆದ್ರಣಿಗರೇ, ಟೀಮ್ ಕಲ್ಲಿಗ ಟೈಗರ್ಸ್ 6ನೇ ವರ್ಷದ ಅದ್ದೂರಿ ಪಿಲಿಯೇಸ ಕಲ್ಲಿಗ ಶ್ರೀ ಕಲ್ಕುಡ ದೇವಸ್ಥಾನದ ವಟಾರದಲ್ಲಿ ದಿನಾಂಕ 19 ಅಕ್ಟೋಬರ್ 2023 ರಾತ್ರಿ ಗಂಟೆ 7:30 ಬೂದು ಪೂಜಾ ಕಾರ್ಯಕ್ರಮದೊಂದಿಗೆ ಆರಂಭಗೊಂಡು 20 ಅಕ್ಟೋಬರ್ 2023 ಬೆಳಗ್ಗೆ 9 ಗಂಟೆಗೆ ಅತಿಥಿ ಗಣ್ಯರ ಸಮ್ಮುಖದಲ್ಲಿ ಅದ್ದೂರಿ ಪಿಲಿಯೇಸ ಪ್ರದರ್ಶನ ನಡೆಯಲಿಕ್ಕಿದೆ. ಈ ಒಂದು ಪಿಲಿಯೇಸ ಸ್ಪರ್ಧೆಗೆ ತಮಗೆ ವಿಶೇಷ ಸ್ವಾಗತ ಟೀಮ್ ಕಲ್ಲಿಗ ಟೈಗರ್ಸ್ ವತಿಯಿಂದ. 26-33 ಮುಖೇನ ಸ್ಪರ್ಧೆ ಮುಂದುವರಿಸಿಕೊಂಡಿದೆ. ವಿಶ್ವದಾಳಿಯಲ್ಲಿರುವಂತ ಪ್ರಬಲ ದಾಳಿಗಳ ಮುಖೇನ ತಂಡವನ್ನ ಗೆಲುವಿನ ದಡದ ಸಮೀಪದಲ್ಲಿ ಮುಂದುವರಿಸಿಕೊಳ್ತಾ ಇದೆ. ನಡೆಯುತ್ತಿದೆಯ ಸೆಮಿಫೈನಲ್, ಸೆಕೆಂಡ್ ಸೆಮಿಫೈನಲ್ ಬಿಟ್ವೀನ್ ಬ್ಯಾಂಕ್ ಆಫ್ ಬರೋಡಾ ವರ್ಸಸ್ ವರುಣ್ ಟ್ರಾವೆಲ್ಸ್ ಬೆಳ್ತಂಗಡಿ ತಂಡಗಳು ತಯಾರಾಗಿರಬೇಕು. 33-26 ಸ್ಪರ್ಧೆ 33-26 ಇನ್ ಫೇವರ್ ಆಫ್ ಹಳ್ಳ ಕ್ರ್ಯಾಕರ್ಸ್ ತಂಡ ತಯಾರಾಗಿರಬೇಕು. ಮಗದೊಂದು ಅಂಗದ ಸೇರ್ಪಡೆಯನ್ನು ಕಂಡಂತಹ ನಿಲುವಿನಲ್ಲಿ ಥರ್ಡ್ ರೌಂಡ್ 20
ಸರಿಯಾ ಸೀತಾಜಿ ಪಾಯಿಂಟ್ ಕೊನೆಯ 5 ನಿಮಿಷದ ಬದಿಯಲ್ಲಿ ಸ್ಪರ್ಧೆ 33-27 ಸ್ಪರ್ಧೆ. ಮೂವತ್ತ 27 ಸ್ಪರ್ಧೆ ಮುಂದುವರಿಸಿಕೊಂಡಿದೆ. ಪ್ರಬಲ ಸ್ಪರ್ಧೆಯನ್ನು ಹುಡುಕುವ ನಿಟ್ಟಿನಲ್ಲಿ 7 ಅಂಕಗಳ ಅಂತರದಲ್ಲಿ ಈ ಸ್ಪರ್ಧೆ ಮುಂದುವರಿಸಿಕೊಳ್ಳುತ್ತಾ ಇದೆ. 34-27 ಸ್ಪರ್ಧೆ ಇದೆ. ಮೊದಲ ಸೆಮಿಫೈನಲ್ ಸ್ಪರ್ಧೆ ಹೊಳ್ಳ ಕ್ರ್ಯಾಕರ್ಸ್ ತಂಡದ ವಿರುದ್ಧವಾಗಿ ಆಳ್ವಾಸ್ ತಂಡಗಳ ಮಧ್ಯ. ನೋಡಿ ಮುಂದಿನ ದ್ವಿತೀಯ ಸೆಮಿಫೈನಲ್. ಲಾಸ್ಟ್ 4 minutes of the full time. 35-27 ಸ್ಪರ್ಧೆ ಮುಂದುವರಿಸಿಕೊಂಡಿದೆ. ಬರೋಬ್ಬರಿ 8 ಅಂಕಗಳ ಮುನ್ನಡೆಯಲ್ಲಿ ಹೊಳ್ಳ ಕ್ರ್ಯಾಕರ್ಸ್ ತಂಡ ಮುನ್ನಡೆಯನ್ನು ದಾಖಲಿಸಿಕೊಂಡಿದೆ. ಮೂವತ್ತ 26-27 ಬನ್ನಿ ನೋಡಿ ಮುಂದಿನ ದ್ವಿತೀಯ ಸೆಮಿಫೈನಲ್ ಸ್ಪರ್ಧೆಗೆ ವರುಣ್ ಟ್ರಾವೆಲ್ಸ್ ಅದೇ ರೀತಿ ಬ್ಯಾಂಕ್ ಆಫ್ ಬರೋಡಾ ತಂಡಗಳು ತಯಾರಾಗಿರಬೇಕು. ವರುಣ್ ಟ್ರಾವೆಲ್ಸ್ ಅದೇ ರೀತಿ ಬ್ಯಾಂಕ್ ಆಫ್ ಬರೋಡಾ ತಂಡಗಳು ಮುಂದಿನ ದ್ವಿತೀಯ ಸೆಮಿಫೈನಲ್ ಸ್ಪರ್ಧೆಗೆ ತಯಾರಾಗಿರಬೇಕು. ಲಾಸ್ಟ್ 3 minutes of the full time. ಕೊನೆಯ 3 ನಿಮಿಷದ ಅವಧಿಯಲ್ಲಿ ಸ್ಪರ್ಧೆ 36-27 36-27 in favor of ಹೊಳ್ಳ ಕ್ರ್ಯಾಕರ್ಸ್. ನೋಡಿ ಪ್ರಬಲ ಮುನ್ನಡೆಯನ್ನು ಕಾಯ್ದಿರಿಸಿಕೊಂಡಿದೆ ಹೊಳ್ಳ ಕ್ರ್ಯಾಕರ್ಸ್ ತಂಡ. 36-27 ಸ್ಪರ್ಧೆ. ವಿರಾಮದ ನಂತರ ಮತ್ತೆ ಮುಂದುವರಿಸಿಕೊಂಡಿದೆ ಗಣೇಶ ಪ್ರಸ್ತುತಾಣಿಯಲ್ಲಿ. ಪ್ರಬಲ ಸ್ಪರ್ಧೆಯನ್ನು ಮುಂದುವರಿಸಿಕೊಂಡಂತಹ ನಿಲುವುಗಳಲ್ಲಿ
ಎಂಟರಲ್ಲಿದೆ ಸ್ಪರ್ಧೆ 36-28 ಸ್ಪರ್ಧೆ. It's the last minute of the full time. Third ride. Do or die ದಾಳಿಗಳಲ್ಲಿ ರಶೀದ್ ಬನಾರಿ. ರಲ್ಲಿ ಮುಂದುವರಿಸಿಕೊಳ್ಳುತ್ತಾ ಇದೆ ಹೊಳ್ಳ ಕ್ರ್ಯಾಕರ್ಸ್. ಗೆಲುವಿನತ್ತ ಮುನ್ನುಗ್ಗುತ್ತಾ ಇದ್ದಂತೆ ಬೋನಸ್. ವಿಶ್ವದಾಳಿಯಲ್ಲಿ ಫೈನಲ್ ಅಂತ ಹೆಜ್ಜೆ ಹಾಕ್ತಾ ಇದೆ ಹೊಳ್ಳ ಕ್ರ್ಯಾಕರ್ಸ್ ಪುತ್ತೂರು. ಕ್ಷಣಗಣನೆ ಫೈನಲ್ ನಡೆಗೆ 60 ಸೆಕೆಂಡ್ಸ್ಗಳು ಮಾತ್ರ ಬಾಕಿ. ಲಾಸ್ಟ್ ಮಿನಿಟ್ಸ್ ಆಫ್ ದಿ ಫುಲ್ ಟೈಮ್. ಕೊನೆಯ ನಿಮಿಷದಲ್ಲಿ ಸ್ಪರ್ಧೆ ವಿರಾಮದ ಅವಧಿಯನ್ನು ತೆಗೆದುಕೊಂಡಿದೆ. ಕೊನೆಯ 60 ಸೆಕೆಂಡ್ಸ್ಗಳಲ್ಲಿ ಏನಾದರೂ ಚಮತ್ಕಾರ ನಡೆದರೆ ಮಾತ್ರ ಆಳ್ವಾಸಿಗೊಂದು ಅವಕಾಶ. ಮೂವತ್ತ 29 ಮುಖೇನವಾಗಿ ಸ್ಪರ್ಧೆ ಮುಂದುವರಿಸಿಕೊಂಡಿದೆ. 37 ಸ್ಪರ್ಧೆ. ಈ ಮುಖೇನ ಫೈನಲ್ ಪ್ರವೇಶವನ್ನು ಪಡೆದುಕೊಳ್ಳುವುದಾಗಿದೆ ಹೊಳ್ಳ ಕ್ರ್ಯಾಕರ್ಸ್ ತಂಡಕ್ಕೆ ಅಭಿನಂದನೆಗಳು. ನೋಡಿ, ಸೆಮಿಫೈನಲ್ ಹಂತದ ತನಕ ಬಂದು ಇಲ್ಲಿಂದ ನಿರ್ಗಮಿಸ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಆಳ್ವಾಸ್ ತಂಡವನ್ನ ಅಭಿನಂದಿಸಿ ಈ ಮುಖೇನ ಫೈನಲ್ ಪ್ರವೇಶವನ್ನು ಪಡೆದುಕೊಂಡಂತಹ ಹೊಳ್ಳ ಕ್ರ್ಯಾಕರ್ಸ್ ತಂಡಕ್ಕೂ ಕೂಡ ಅಭಿನಂದನೆಗಳು. ದ್ವಿತೀಯ ಸೆಮಿಫೈನಲ್ ವರುಣ್ ಟ್ರಾವೆಲ್ಸ್ ವರ್ಸಸ್ ಬ್ಯಾಂಕ್ ಆಫ್ ಬರೋಡಾ. Yes, thank you, Mr. Vijay Uppinagadi. ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ವತಿಯಿಂದ ಪ್ರಸ್ತುತಗೊಳ್ಳುತ್ತಿರುವ ಪ್ರೋ ಕಬಡ್ಡಿ ಪಂದ್ಯಾಟ ಎರಡು ಪಂದ್ಯಾಟಗಳಿಗೆ ಸೀಮಿತವಾಗಿರುತ್ತೆ. ಈ ಹಿಂದಿನ ಪ್ರಥಮ ಉಪಾಂತ್ಯ ಪಂದ್ಯಾಟದಲ್ಲಿ ದರೇಶ್ ಹೊಳ್ಳ ಮಾಲಕತ್ವದ ಹೊಳ್ಳ ಕ್ರ್ಯಾಕರ್ಸ್ ಪುತ್ತೂರು ಫೈನಲ್ ಅನ್ನ ಪ್ರವೇಶಿಸಿದ ಮೊದಲ ತಂಡವಾಗಿದೆ. ವಿಶೇಷವಾದ ಅಭಿನಂದನೆ ಹೊಳ್ಳ ಕ್ರ್ಯಾಕರ್ಸ್ ಪುತ್ತೂರು ಇದರ ಮಾಲಕರಾಗಿರುವ ದರೇಶ್ ಹೊಳ್ಳ ಮತ್ತು ರಾಕೇಶ್ ಪೂಜಾಲ ಇವರಿಗೆ. ಇದೀಗ ಈ ಪಂದ್ಯಕೂಟದ ದ್ವಿತೀಯ ಉಪಾಂತ್ಯ ಪಂದ್ಯ, the second semi-final match will be played in between ವರುಣ್ ಟ್ರಾವೆಲ್ಸ್ ಬೆಳ್ತಂಗಡಿ ವರ್ಸಸ್ ಬ್ಯಾಂಕ್ ಆಫ್ ಬರೋಡಾ ತಂಡಗಳ ಮಧ್ಯೆ ಇದೀಗ ಈ ಪಂದ್ಯಕೂಟದ ದ್ವಿತೀಯ ಉಪಾಂತ್ಯ ಪಂದ್ಯ ನಡೆಯಲಿಕ್ಕಿದೆ. ದಯವಿಟ್ಟು ತಂಡಗಳು ತಕ್ಷಣ ಪ್ರವೇಶ ದ್ವಾರದ ಬಳಿ ಬರಬೇಕಾಗಿದೆ. ಈಗಾಗಲೇ ಸಮಯ 1:38 ಇದೀಗ ಪ್ರಥಮ ಉಪಾಂತ್ಯ ಪಂದ್ಯ ಮುಗಿದಿದೆ ಅಷ್ಟೇ. ಇನ್ನು 2 ಪಂದ್ಯಗಳು ಬಾಕಿ ಇದೆ. ದ್ವಿತೀಯ ಉಪಾಂತ್ಯ ಪಂದ್ಯಕ್ಕೆ ಲಗ್ಗೆಯನ್ನು ಹಾಕಿದಂತಹ 2 ತಂಡಗಳು ಏಕಕಾಲದಲ್ಲಿ ಪ್ರವೇಶ ದ್ವಾರದ ಬಳಿ ಇರಬೇಕಾಗಿದೆ.
ಎಸ್ ಬರುತ್ತಾ ಇದೆ ಇವತ್ತಿನ ಈ ಪಂದ್ಯಾಕೂಟದಲ್ಲಿ ಸೆಮಿಫೈನಲ್ಗೆ ಲಗ್ಗೆಯನ್ನು ಹಾಕಿದಂತಹ ದ್ವಿತೀಯ ಸೆಮಿಫೈನಲ್ ಪಂದ್ಯಾಕೂಟದ ಪ್ರಥಮ ತಂಡ ಇದೀಗ ಒಳಬರಲಿದೆ. ಪುತ್ತೂರಿನ ಮುತ್ತು ಮಾನ್ಯ ಪ್ರಶಾಂತ್ ರೈ ಇವರ ನಾಯಕತ್ವದಲ್ಲಿ ಕೊಳಗಿ ಮುನ್ನಡೆಯತಕ್ಕಂಥ ತಂಡ ಇದೀಗ ಬರ್ತಾ ಇದೆ. ಬ್ಯಾಂಕ್ ಆಫ್ ಬರೋಡಾ. ಈ ಪಂದ್ಯದ ಮ್ಯಾಚ್ ರೆಫರಿಯಾಗಿ ಪುರುಷೋತ್ತಮ ಗೋಲ್ಪೆ, ಅಂಪೈರ್ಗಳಾಗಿ ಸಿದ್ದಿಕ್ ಬಂಡೋಳ ಹಾಗೂ ದೀಪಕ್ ಬಂಡವಾಳ್, ಸ್ಕೋರರ್ ಆಗಿ ಸಿದ್ದಿಕ್ ಪುತ್ತೂರ್, ಅಸಿಸ್ಟ್ ಸ್ಕೋರರ್ ಆಗಿ ರಾಜೇಶ್ ಪುತ್ತೂರ್ ಹಾಗೂ ಜಿಯಾದ್ ಪುತ್ತೂರ್, ಕಾರ್ಡ್ ರೈಕರ್ ಸುಬ್ರಹ್ಮಣ್ಯ. ಎಸ್ ಅಂತಾರಾಷ್ಟ್ರೀಯ ಪ್ರೋ ಆಟಗಾರರು ಕಬಡ್ಡಿ ತಾರೆಯರು ಈಗಾಗಲೇ ಅಂಗಣವನ್ನು ಪ್ರವೇಶ ಮಾಡಿದ್ದಾರೆ. ಪುತ್ತೂರಿನ ಮಣ್ಣಿನ ಕಬಡ್ಡಿ ಆಟಗಾರ ಇಂದು ಅವರದ್ದೇ ಊರಿನಲ್ಲಿ ಮ್ಯಾಟ್ ಅಂಗಣದಲ್ಲಿ ಒಂದು ತಂಡದ ನಾಯಕನಾಗಿ ಆ ತಂಡವನ್ನ ಮುನ್ನಡೆಸಿ ಇದೀಗ ಪುತ್ತೂರಿನಲ್ಲಿ ಕಿಲ್ಲೆ ಮೈದಾನದಲ್ಲಿ ನಡೆಯತಕ್ಕಂಥ ದ್ವಿತೀಯ ಉಪಾಂತ್ಯ ಪಂದ್ಯಕ್ಕೆ ಲಗ್ಗೆಯನ್ನು ಹಾಕಿ ತಂಡ ಒಳ ಬಂದಿದೆ. ಎದುರಾಳಿ ತಂಡವನ್ನ ಇದೀಗ ಒಳಾಂಗಣಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ತಂಡ ವರುಣ್ ಟ್ರಾವೆಲ್ಸ್, ಬನ್ನಿ ವರುಣ್ ಟ್ರಾವೆಲ್ಸ್. ನೋಡಿ, ಕಳೆದ ಪಂದ್ಯದಲ್ಲೂ ಕೂಡ ಬಹಳಷ್ಟು ತಡವಾಗಿ ಬಂದಿದ್ದೀರಿ. ದಯಮಾಡಿ ಅಲ್ಲಿ ವರುಣ್ ಟ್ರಾವೆಲ್ಸ್ ಬೆಳ್ತಂಗಡಿ, ಫೈಸಲ್ ಕಡಬ ತಂಡ ಬರಲಿ. ಮುರ್ಷಾದ್ ಫೈಸಲ್ ಕಡಬ ಕ್ಯಾಪ್ಟನ್ ತಂಡವನ್ನು ಕರೆತನ್ನಿ. ಎಸ್ ವೀಕ್ಷಕರೇ, ನೀವೆಲ್ಲರೂ ಕೂಡ ನೋಡಲೇಬೇಕಾಗಿರತಕ್ಕಂತಹ ಪಂದ್ಯವಾಗಿದೆ. ಇದೀಗ ದ್ವಿತೀಯ ಸೆಮಿಫೈನಲ್ ಸ್ಪರ್ಧೆ. ರೋಚಕ ಕ್ಷಣಗಳು, ಕಬಡ್ಡಿಯ ರಣಕಹಳೆ ಇದೀಗ ನಿಮಿಷಗಳ ಅಂತರದಲ್ಲಿ ಮೊಳಗಲಿದೆ. ದ್ವಿತೀಯ ತಂಡ ವರುಣ್ ಟ್ರಾವೆಲ್ಸ್ ಬೆಳ್ತಂಗಡಿ, ಫೈಸಲ್ ಟೀಮ್ ಬರಲಿ. ಫೈಸಲ್ ಕಡಬ ಬನ್ನಿ, ತಂಡ ಬನ್ನಿ. ಪುತ್ತೂರು ಪ್ರೋ ಕಬಡ್ಡಿ ಪಂದ್ಯಾಟಕ್ಕೆ ವಿಶೇಷವಾಗಿ ಸಹಕಾರವನ್ನ ನೀಡುತ್ತಿರುವವರು ಅಭಿರಾಮ್ ಫ್ರೆಂಡ್ಸ್ ಪುತ್ತೂರು, ಯಂಗ್ ಬ್ರಿಗೇಡ್ ಸೇವಾದಳ ಪುತ್ತೂರು, ಸ್ವಸ್ತಿಕ್ ಫ್ರೂಟ್ಸ್ ಕ್ಲಬ್ ಪಡ್ಡಾಯೂರು, ಇಚ್ಛಾ ಲಯನ್ಸ್ ಪುತ್ತೂರು. ಎಲ್ಲ ತಂಡದ ಪ್ರಾಯೋಜಕರಿಗೆ ವಿಶೇಷವಾಗಿ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಇದ್ದೇವೆ. Yes, dear audience, the heartily welcome Varun Travels ಬೆಳ್ತಂಗಡಿ. ದಯಮಾಡಿಯಲ್ಲಿ ಫೈಸಲ್ ತಂಡ ಬರಲಿ. ಬಹಳಷ್ಟು ವಿಳಂಬವನ್ನು ಮಾಡ್ತಾ ಇದ್ದೀರಿ. ದಯಮಾಡಿ ತಕ್ಷಣ ತಂಡವನ್ನು ಕರೆತನ್ನಿ. ಪ್ರೋ ಕಬಡ್ಡಿಯಲ್ಲಿ ಮಿಂಚಿನ ಸಂಚಲನ ಉಂಟು ಮಾಡಿದಂತಹ ಆಟಗಾರರನ್ನ ಇದೀಗ ಪುತ್ತೂರಿನಲ್ಲಿ ನಡೆಯುತ್ತಿರುವಂತಹ ಪ್ರೋ ಕಬಡ್ಡಿ ಪಂದ್ಯಾಕೂಟದಲ್ಲಿ ನಾವುಗಳು ಕಾಣ್ತಾ ಇದ್ದೇವೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಗ್ರಗಣ್ಯ ಸಾಧನೆಯನ್ನು ಮಾಡಿರ್ತಕ್ಕಂಥ ತಂಡವಾಗಿದೆ. ಒಂದು ತಂಡ ಈಗಾಗಲೇ ಒಳಾಂಗಣಕ್ಕೆ ಬಂದಿರುವಂತಹ ತಂಡವಾಗಿದೆ. ಅದೇ ರೀತಿ ಮತ್ತೊಂದು ತಂಡ ಇನ್ನೇನು ಸೆಕೆಂಡುಗಳಲ್ಲಿ ತಂಡವು ಇದೀಗ ಒಳ ಬರಲಿಕ್ಕಿದೆ. ರೋಚಕ ಕ್ಷಣಗಳನ್ನ ಮುಂದಿನ ದ್ವಿತೀಯ ಉಪಾಂತ್ಯ ಪಂದ್ಯದಲ್ಲಿ ನಾವುಗಳು ವೀಕ್ಷಣೆಯನ್ನ ಮಾಡಲಿಕ್ಕಿದ್ದೇವೆ. ಎಸ್, ವರುಣ್ ಟ್ರಾವೆಲ್ಸ್ ಅಣ್ಣ, ವರುಣ್ ಟ್ರಾವೆಲ್ಸ್ ದಾದಣ್ಣ ನಿಮಗೆ ಬರ್ಪುಜಾರ.
वरुण ट्रॅव्हल्स भरपूर जा रहा भले यस डियर ऑडियನ್ಸ್ यस ಬರ್ತಾ ಇದೆ ತೃತೀಯ ತಂಡ ಇದೀಗ ಒಳ ಬರಲಿಕ್ಕಿದೆ ಮುರ್ಷಾದ್ ಫೈಸಲ್ ಕಡಬ ತಂಡ ಬರ್ತಾ ಇದೆ ಇದೀಗ ತೃತೀಯ ತಂಡ ವರುಣ್ ಟ್ರಾವೆಲ್ಸ್ ಬೆಳ್ತಂಗಡಿ ಎಸ್ ವೀಕ್ಷಕರೇ ವೀಕ್ಷಕ ವಿವರಣೆಯಲ್ಲಿ ಸಂದೇಶ್ ಉಪ್ಪಿನಂಗಡಿ ಇದೀಗ ನಿಮ್ಮ ಮುಂದೆ ಎಸಿ ಕೂಟದ ದ್ವಿತೀಯ ಸೆಮಿಫೈನಲ್ ಹಣಾಹಣಿಗೆ ಸಾಕ್ಷಿಗೊಳ್ಳುವಂತಹ ಬ್ಯಾಂಕ್ ಆಫ್ ಬರೋಡ ವಿರುದ್ಧವಾಗಿ ಅದ್ವಿತೀಯ ಎದುರಾಳಿ ತಂಡದ ನಡುವಿನ ಹಣಾಹಣಿ. ಈ ಕೂಟದಲ್ಲಿ ವಿಜಯಶಾಲಿ ತಂಡ ನೇರವಾಗಿ ಫೈನಲ್ಗೆ ಲಗ್ಗೆ ಇಡುವಂತಹ ತಂಡಗಳಿಗೆ ಸಾಕ್ಷಿಗೊಳ್ಳುವಂತಹ ತಂಡಗಳು ಯಾವುವು ಅನ್ನುವಂತಹ ಸೂಚನೆಗಳಿಗೆ ಎರಡು ತಂಡಗಳು ಕೂಡ ಕೋದಾಟವನ್ನು ಮಾಡಬೇಕಾಗಿದೆ. ಒಂದು ಕಡೆ ಬ್ಯಾಂಕ್ ಆಫ್ ಬರೋಡಾ, ಇನ್ನೊಂದು ಕಡೆ ಸೆನೆಸಾಡಲಿರುವಂತಹ ತಂಡ ವರುಣ್ ಟ್ರಾವೆಲ್ಸ್. ಬಹಳಷ್ಟು ಅದ್ಧೂರಿಯಾಗಿ ಸಾಗಿ ಬರ್ತಾ ಇದೆ ಈ ಕಿಲ್ಲೆ ಮೈದಾನದ ಪುಣ್ಯ ಮೈದಾನದಲ್ಲಿ. ಪ್ರೋ ಮಾದರಿ ಪುತ್ತೂರು ಪ್ರೋ ಕಬಡ್ಡಿ ಮಾದರಿಯ ಮ್ಯಾಟ್ ಅಂಕಣದ ದ್ವಿತೀಯ ಸೆಮಿಫೈನಲ್ ಹಣಾಹಣಿ. ಇದು ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಬ್ಯಾಂಕ್ ಆಫ್ ಬರೋಡದ ಸಚಿನ್ ಪ್ರೋ ಕಬಡ್ಡಿ ಮಾದರಿಯ ಮೊದಲ ಸೀಸನ್ ನಲ್ಲಿ ಪ್ರೋ ಕಬಡ್ಡಿಯಲ್ಲಿ ಆಡಿದಂತಹ ತಾರ. ಎಸ್ ಪ್ರಾರಂಭ. ಎಸ್ ಸುಖೇಶ್ ಇದು ಬ್ಯಾಂಕ್ ಆಫ್ ಬರೋಡಾ ಪ್ರಸ್ತುತ ಪ್ರೋ ಕಬಡ್ಡಿ ಮಾದರಿಯ ಆಟಗಾರ ಸುಖೇಶ್. ಒಳಾಂಗಣದಲ್ಲಿ ಸುಖೇಶ್ ದಾಳಿಗಳು ಸಂಘಟಿತಗೊಳ್ತಾ ಇದೆ. ಆಹಾ ಗೋಪು ಪ್ರಸ್ತುತ ವರುಣ್ ಟ್ರಾವೆಲ್ಸ್ ಪರ ತಾಳಿ ನೀಲಕಾಯದ ಆಟಗಾರನ ತಾಳಿಗಳು ಸಂಘಟಿತಗೊಳ್ತಾ ಇವೆ. ದ್ವಿತೀಯ ಸೆಮಿಫೈನಲ್ ಕಾದಾಟ. ರತನ್ the BOB player, the Bank of Baroda. ಪ್ರಸ್ತುತದಲ್ಲಿ ಜರ್ಸಿ ನಂಬರ್ 4 ಇದು ವರುಣ್ ಟ್ರಾವೆಲ್ಸ್ ಪರದಾಳಿಗಳು ಸಂಘಟಿತಗೊಳ್ತಾ ಇವೆ. 1-0 ಸ್ಪರ್ಧೆ. ಒಂದರಲ್ಲಿ ಸ್ಪರ್ಧೆ.
ಪ್ರಶಾಂತ್ ಬ್ರೋ Yes, to each point, ಎರಡರಲ್ಲಿ ಸ್ಪರ್ಧೆ ಮತ್ತು ಪ್ರಸ್ತುತದಲ್ಲಿ ಕಬ್ಬು ನೀಲಕಯ್ಯದ ಆಟಗಾರನ ಜಾಣ್ಮೆಯುತ ದಾಳಿಗಳು ಸಂಘಟಿತಗೊಳ್ತಾ ಇದೆ. ಇದು ಕಿಲ್ಲೆ ಮೈದಾನದ ಪುಣ್ಯ ಮೈದಾನದಲ್ಲಿ ದ್ವಿತೀಯ ಸೆಮಿಫೈನಲ್ ಹಣಾಹಣಿ ಪುತ್ತೂರು ಪ್ರೊ ಕಬಡ್ಡಿಯಲ್ಲಿ ಪ್ರಸ್ತುತ ಬ್ಯಾಂಕ್ ಆಫ್ ಬರೋಡಾ ದಾಳಿಗಳು ಸಂಘಟಿತಗೊಳ್ತಾ ಇವೆ. ಮೂರು ಎರಡರಲ್ಲಿ ಸ್ಪರ್ಧೆ. ಎಸ್ ಗೋಪುವಿನ ಬರದಾಳಿಗಳು ಸಂಘಟಿತಗೊಳ್ತಾ ಇವೆ. ಇದು ವರುಣ್ ಟ್ರಾವೆಲ್ಸ್ ಬರದಾಳಿ 3-2ರಲ್ಲಿ ಸ್ಪರ್ಧಾ. ಮುನ್ನಡೆಯಲ್ಲಿ ಬ್ಯಾಂಕ್ ಆಫ್ ಬರೋಡಾ. ಎಸ್ 3-3 ಸಮಾನ. ರತನ್ ಅವಳಿ ಅಂಕಗಳ ಸೇರ್ಪಡೆ 2 ಪಾಯಿಂಟ್ ಪ್ರಾಪ್ತಿ है, 5 पॉइंट है. बैंक ऑफ बड़ौदा 3 पॉइंट. ಇದು ವರುಣ್ ಟ್ರಾವೆಲ್ಸ್ 3-5ರಲ್ಲಿ ಸ್ಪರ್ಧೆ. ಮುನ್ನಡೆಯನ್ನು ಕೈಗೆತ್ತಿಸಿಕೊಳ್ತಾ ಇದೆ ಬ್ಯಾಂಕ್ ಆಫ್ ಬರೋಡಾ. ಆಹೋ 4-5ರಲ್ಲಿ ಸ್ಪರ್ಧೆ. ಅಣ್ಣ 4-5 ಒಮ್ಮೆ ಹೇಳಿದ್ದೀವಿ, ಇನ್ನೊಮ್ಮೆ ಹೇಳ್ತಾ ಇದೀವಿ 4-5 ಇಪ್ಪ മനസ്സിലായി. എന്നടതാവി 4-5ರಲ್ಲಿ ಸ್ಪರ್ಧೆ. ಮುನ್ನಡೆಯನ್ನು ಕಾಯ್ದಿರಿಸಿಕೊಳ್ಳುತ್ತಾ ಇದೆ ಬ್ಯಾಂಕ್ ಆಫ್ ಬರೋಡಾ. ಎಸ್ 4-5ರಲ್ಲಿ ಸ್ಪರ್ಧೆ. ದಾಳಿಯಲ್ಲಿ ಗುಂಪು ಗುಂಪುವಿನ ಬಂಧನಗೊಂಡಾಗ ಇದು ದೊಡ್ಡ ಮೊತ್ತದ ಬೇಟ. ಎಸ್ ಪ್ರಸ್ತುತ ಬ್ಯಾಂಕ್ ಆಫ್ ಬರೋಡಾದ ಪರದಾಳಿಗಳು ರತನ್ ಜರ್ಸಿ ನಂಬರ್ 8 ಬರದಾಳಿಗಳು ಸಂಘಟಿತಗೊಳ್ತಾ ಇವೆ. ಬ್ಯಾಂಕ್ ಆಫ್ ಬರೋಡಾ ಬರದಾಳಿ ಪ್ರಸ್ತುತ ವರುಣ್ ಟ್ರಾವೆಲ್ಸ್ ಅಂಕಣದಲ್ಲಿ 6-4ರಲ್ಲಿ ಸ್ಪರ್ಧೆ. ಎಸ್ 6-4ರಲ್ಲಿ ಸ್ಪರ್ಧೆ.
ಮುನ್ನಡೆಯನ್ನು ಕತ್ತರಿಸಿಕೊಳ್ತಾ ಇವೆ. The 6-4 in favor of Bank of Baroda ಮುನ್ನಡೆಯಲ್ಲಿದೆ. ಓಹೋ, ಐದು ಆರು ಇದು ವರುಣ್ ಟ್ರಾವೆಲ್ಸ್ ಇಂದ ವಾಂಚ್ ಪಾಯಿಂಟ್ ಹ್ಯಾಂಡ್. 5-6ರಲ್ಲಿ ಸ್ಪರ್ಧೆ 1 ಅಂಕದ ಮುನ್ನಡೆಯನ್ನು ಕೈದೊರಿಸಿಕೊಳ್ತಾ ಇದೆ ಬ್ಯಾಂಕ್ ಆಫ್ ಬರೋಡಾ. ಸೆಕೆಂಡ್ ಸೆಮಿಫೈನಲ್ ಹೋರಾಟ ಬಹಳಷ್ಟು ರೋಚಕತೆಗೆ ಸಾಕ್ಷಿಗೊಂಡಾಗ ಹಿಮಾಚಲ ಪ್ರದೇಶದ ತಾರೆ ಜೆರ್ಸಿ ನಂಬರ್ 4 ರತನ್ ಇವರ ಡಿಫೆನ್ಸ್ ವೇಳೆ ರತನ್ನ ದಾಳಿಗಳು ಸಂಘಟಿತಗೊಂಡಾಗ ಇದು ಮಾಡು ಇಲ್ಲವೇ ಮಾಡಿ. ಇಲ್ಲಿ ಅಂಕದೊಂದಿಗೆ ಅಂಕಣಿಗೆ ಮರಳಿ ಹೋಗಲೇಬೇಕೆನ್ನುವಾಗ 6ರಲ್ಲಿ ಸ್ಪರ್ಧೆ 6 ಈಚ್ ಪಾಯಿಂಟ್. ಎಸ್ ಪಂದ್ಯಾಟ 6ರಲ್ಲಿ ಸ್ಪರ್ಧೆ ಸಮಬಲದ ಹೋರಾಟದ ನಿಲುವಿನಲ್ಲಿದೆ. ಒಂದು ಕಡೆ ವರುಣ್ ಟ್ರಾವೆಲ್ಸ್ ಆಫ್ರಿಕಾ ತಡೆಗೋಡೆಗೆ ರಥೆಯನ್ನು ಬಂಧನ. ಅಂಕದ ಏರಿಳಿಕೆ ಬದಲಾವಣೆಗೊಂಡಾಗ ಮುನ್ನಡೆಯನ್ನು ಕೈದೊರಿಸಿಕೊಳ್ಳುತ್ತಾ ಇದೆ. 1 ಅಂಕದ ಮುನ್ನಡೆಯಲ್ಲಿ 7-6 ಇನ್ ಫೇವರ್ ಆಫ್ ವರುಣ್ ಟ್ರಾವೆಲ್ಸ್. ಗೋಪು ಡೊಮಿಂಗಿ ಪದ್ಯಾಟ 7-7ರಲ್ಲಿ ಸ್ಪರ್ಧೆ 7-7ರಲ್ಲಿ ಸ್ಪರ್ಧೆ 7 ಈಚ್ ಪಾಯಿಂಟ್ 7-7ರಲ್ಲಿ ಸ್ಪರ್ಧೆ ಕಂಗೊಳಿಸ್ತಾ ಇವೆ ನೋಡಿ. ಬಹಳಷ್ಟು ರೋಚಕತೆಗೆ ಸಾಕ್ಷಿಗೊಂಡಂತಹ ಫೈನಲ್ಗೆ ಲಗ್ಗೆ ಇಡುವುದ ತಂಡ ಯಾವುದೆನ್ನುವಂತಹ ಪಂದ್ಯಾಕೂಟ. ಏಳರಲ್ಲಿ ಸ್ಪರ್ಧೆ
ಎಸ್ ವೀಕ್ಷಕರೇ, ಪಂದ್ಯಾಟ 7-7 ಸಮಾಬಲ. ಇಲ್ಲಿ ಸುಕೇಶ್ ಎಸ್ ಪ್ರೊ ಕಬಡ್ಡಿ ತಾರೆ ಸುಕೇಶ್ ಎಂಬ ನಾಮ ಅಂತಾರಾಷ್ಟ್ರೀಯ ಮಟ್ಟದ ಆಟಗಾರ ಸುಕೇಶ್ ಹೆಗಡೆ. ಬೋನಸ್ 8-7 ಸ್ಪರ್ಧೆ ಮುನ್ನಡೆಯನ್ನು ಕೈದುರಿಸಿಕೊಳ್ತಾ ಇದೆ ಬಿಒಬಿ. ಹಿಮಾಚಲ ಪ್ರದೇಶದ ಪ್ರತಿಭೆಗಳು ಪುತ್ತೂರಿನ ಕಿಲ್ಲೆ ಮೈದಾನದಲ್ಲಿ ಪ್ರಸ್ತುತ ವರುಣ್ ಟ್ರಾವೆಲ್ಸ್ ಸ್ಪರ್ಧಾಳಿ ಪ್ರಸ್ತುತ ಒಳಗಡೆದ ಅವಧಿಯಲ್ಲಿ ದ್ವಿತೀಯ ಸೆಮಿಫೈನಲ್ಗೆ ಕದಟವನ್ನು ಮಾಡ್ತಾ ಇದೆ. ಒಂದು ಕಡೆ ಬ್ಯಾಂಕ್ ಆಫ್ ಬರೋಡಾ, ಇನ್ನೊಂದು ಕಡೆ ವರುಣ್ ಟ್ರಾವೆಲ್ಸ್. 8-7 ಸ್ಪರ್ಧೆ. ಇದು ವಂಡರ್ಫುಲ್ ಕ್ಯಾಚ್. ಐವರ ಡಿಫೆನ್ಸ್ ನಲ್ಲಿ ರತನಹಳ್ಳಿಯಲ್ಲಿ ಸಂಘಟಿತಗೊಳ್ತಾ ಇದ್ದಾನೆ. ಇದು ಕಡಬದ ಹುಲಿ ಗರ್ಜಿಸ್ತಾ ಇದೆ. ಇದು ಪುತ್ತೂರಿನಲ್ಲಿ ಗೋಪು ಸ್ಕೋರ್ ಬೋರ್ಡ್ ನಲ್ಲಿ ಅವಳಿ ಅಂಕಗಳು ಸೇರ್ಪಡೆ. 2 ಪಾಯಿಂಟ್ ಪ್ರಾಪ್ತಿ है ಸ್ಕೋರ್ ಬೋರ್ಡ್ ನಲ್ಲಿ. ಹತ್ತು 9 ಮುನ್ನಡೆಯಲ್ಲಿದೆ. Yes, 10-9 in favor of team Varun Travels. ಹತ್ತು 9 ಸ್ಪರ್ಧೆ ಒಂದು ಅಂಕದ ಮುನ್ನಡೆಯನ್ನು ಕೈದುರಿಸಿಕೊಳ್ತಾ ಇದೆ ವರುಣ್ ಟ್ರಾವೆಲ್ಸ್. ಅಲೆಕ್ಸ್ ಎಸ್ ಪ್ರಸ್ತುತ ಬ್ಯಾಂಕ್ ಆಫ್ ಬರೋಡಾದ ಬರದಾಳಿಗಳು ಸಂಘಟಿತಗೊಳ್ತಾ ಇದೆ. ಹತ್ತು ಸಮಬಲ. 10 ಈಚ್ ಪಾಯಿಂಟ್. ನಾಲ್ವರ ಡಿಫೆನ್ಸಿನ ವೇಳೆಯಲ್ಲಿ ದಾಳಿಯಲ್ಲಿ ಗೊಬ್ಬುವಿನ ಅಭಿಮಾನಿಗಳು ಪುತ್ತೂರಿನಲ್ಲಿ ಬಹಳಷ್ಟು. ಹನ್ನೊಂದು 10 ಸ್ಪರ್ಧೆ. 11-10. Alex. Bonus single point. 11 ಸ್ಪರ್ಧೆ ಮುನ್ನಡೆಯಲ್ಲಿ ವರುಣ್. ಸೂಪರ್ ಟೇಕಲ್ ಆನ್ ಸಿಚುವೇಶನ್. Raider is the Gopu, the Himachal Pradesh, the player is the Gille Maithan.
ಆಟಗಾರನ ಬದಲಾವಣೆ ಮಿಥುನ್ ಪ್ರಸ್ತುತ ದಾಳಿಯಲ್ಲಿ ಮಿಥುನ್ ಏಕಾಂಗಿಯ ಹೋರಾಟ. ಮಿಥುನ್ ಬಂಧನ. ಹನ್ನೆರಡು 14. ಹನ್ನೆರಡು 14 ಮುನ್ನಡೆಯಲ್ಲಿ ವರುಣ್. ಅಣ್ಣ 14. ಸಂಘಟಕರಲ್ಲಿ ಒಂದು ಸೂಚನೆ ಕೊಡ್ತಾ ಇದ್ದೀವಿ ಸರ್. ಬಾಲಕೃಷ್ಣ ಸರ್, ಅಲ್ಲಿ ವೇದಿಕೆಯಲ್ಲಿ ಸ್ಕೋರ್ ಕಾಣ್ತಿಲ್ಲ, ಅಲ್ಲಿ ಹಿಂಬದಿಯ ವೀಕ್ಷಕರನ್ನ ಸ್ವಲ್ಪ ಅಲ್ಲಿಂದ ತೆರವುಗೊಳಿಸಿ. ಮಧ್ಯಂತರ ನೆನಪಿನ ಅಂತರಗಳಿಗೆ 17-12 ಸ್ಪರ್ಧೆ. 17-12 ಸ್ಪರ್ಧೆ ಮುನ್ನಡೆಯನ್ನು ಕಾಯ್ದಿರಿಸಿಕೊಳ್ಳುತ್ತಾ ಇದೆ ವರುಣ್ ಟ್ರಾವೆಲ್ಸ್. ಹದಿನೇಳು 12 ದಯವಿಟ್ಟು ಅಲ್ಲಿ ವೇದಿಕೆಯಲ್ಲಿ ಸ್ಕೋರ್ ಕಾಣ್ತಿಲ್ಲ, ದಯವಿಟ್ಟು ಅಲ್ಲಿಂದ ಸ್ವಲ್ಪ ತೆರವುಗೊಳಿಸಿ ಪ್ಲೀಸ್. ದಯಮಲ್ತ ಅಲ್ಪ ಸ್ಕೋರ್ ತೋಜನ್ ದಯಮಲ್ತ ಅಲ್ಪ ಚೂರು ಹಾಕೊಡು ಪ್ಲೀಸ್. ರಿಕ್ವೆಸ್ಟ್ ಮಾಡ್ತಂದಲ್ಲ ದಯಮಲ್ತ. ಸಂಘಟಕರಲ್ಲಿ ಒಂದು ಸೂಚನೆ ಬರ್ತದೆ, ದಯವಿಟ್ಟು ಸರ್ ಅಲ್ಲಿಂದ ತೆರವುಗೊಳಿಸಿ. ಸುದ್ದಿ ಚಾನೆಲ್ ಆಪರೇಟರ್ಗೆ ಒಂದು ಸೂಚನೆ, ಆ ಪಾಯಿಂಟ್ ಅನ್ನ ಮೇಲೆ ಬದಿಗೆ ಹಾಕಬೇಕಾಗಿ ತಿಳಿಸ್ತಾ ಇದ್ದೇವೆ. ಕೆಳಭಾಗದಲ್ಲಿ ಪಾಯಿಂಟ್ ಸ್ಕೋರ್ ಹೇಳ್ತಾ ಇದ್ದೀರಾ, ಅದನ್ನ ಮೇಲೆ ಭಾಗಕ್ಕೆ ಹಾಕಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಹದಿನೇಳು 12 17-12 ಗೋಪು ಪ್ರಥಮಾರ್ಧ ಮುಕ್ತಾಯ. ತದನಂತರ ದ್ವಿತೀಯಾರ್ಧದ ಪ್ರಥಮ ದಾಳಿಯಲ್ಲಿ ಗೋಪು 12-17 ಪಂಡೆ. ಸಿಂಗಲ್ ಪಾಯಿಂಟ್. ಹದಿನೆಂಟು 12 ಸ್ಪರ್ಧೆ
1912 in favor of Varun Travels. 12-19 ಸ್ಪರ್ಧೆ ಬಹಳಷ್ಟು ರೋಚಕತೆಗೆ ಸಾಕ್ಷಿಗೊಳ್ತಾ ಇವೆ. ಸ್ಪರ್ಧೆ ರತನ್ ಸ್ಪರ್ಧೆ ಅಲ್ಪ ಸುದ್ದಿ ಚಾನೆಲ್ ಟಿವಿ ಆಪರೇಟರ್ ದಯವಿಟ್ಟು ಆ ಸ್ಕೋರ್ ಬೋರ್ಡ್ ಅನ್ನ ಮೇಲೆ ಬದಿಗೆ ಹಾಕಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ದಯವಿಟ್ಟು ಮೇಲೆ ಬದಿಗೆ ಆ ಸ್ಕೋರ್ ಬೋರ್ಡ್ ಅನ್ನ ಹಾಕಿ. 2012 ಇನ್ ಫೇವರ್ ಆಫ್ ವರುಣ್ ಟ್ರಾವೆಲ್ಸ್ 12-20 8 ಅಂಕದ ಅಂತರಗಳ ಮುನ್ನಡೆಯಲ್ಲಿ ವರುಣ್ ಟ್ರಾವೆಲ್ಸ್. Super tackle on situation. हिमाचल प्रदेश राइडर का सुपर टैकल ऑन है. बैंक ऑफ बड़ौदा ಅಲೆಕ್ಸ್ ರಬ್ರಸ್ ದಾಳಿ ಬ್ಯಾಂಕ್ ಆಫ್ ಬರೋಡಾ ಬರೋ ದಾಳಿಗಳು ಸಂಘಟಿತಗೊಳ್ತಾ ಇವೆ. ಜರ್ಸಿ ನಂಬರ್ 5 2012
10 ಸೆಕೆಂಡ್ ಅಣ್ಣ ಮೈಕ್ ಅಂತ. ನಾನು 10 ಸೆಕೆಂಡ್ಸ್ ನನ್ನ ಮೈಕ್ ಅಂತದೆ. ಈ ವರ್ಷ ಹಬ್ಬಗಳನ್ನು ಹೊಸತನದಿಂದ ಆಚರಿಸೋಣ. ಬನ್ನಿ, ಭೇಟಿ ಕೊಡಿ ರಾಧಾಸ್ ಫ್ಯಾಮಿಲಿ ಶೋರೂಮ್ಗೆ. ಸಂಭ್ರಮ ಒಕ್ಕಿಸುವ ರೇಷ್ಮೆ ಸೀರೆಗಳ ಅಪೂರ್ವ ಸಂಗ್ರಹ, ಅಲ್ಲದೆ ಲೇಡೀಸ್, ಜೆಂಟ್ಸ್ ಮತ್ತು ಮಕ್ಕಳ ರೆಡಿಮೇಡ್ ಡ್ರೆಸ್ಗಳ ಸಂಪೂರ್ಣ ಸಂಗ್ರಹ. ದುಬಾರಿ ಅಲ್ಲದ ಹಾಗೂ ನಗುಮೊಗದ ಸೇವೆಗೆ ಇಂದೇ ಭೇಟಿ ಕೊಡಿ. ರಾಧಾಸ್ ಫ್ಯಾಮಿಲಿ ಶೋರೂಮ್, ಕೋಟ್ ರಸ್ತೆ, ಪುತ್ತೂರು. ಸಮಗ್ರ ಕುಟುಂಬಕ್ಕೆ ಸಮೃದ್ಧ ಜವಳಿ ಮಳಿಗೆ. ಲೈವ್ ಆಫ್ ಮಾಡ್ಲಲ್ಪ. ಲೈವ್ ಸುದ್ದಿ ಪುತ್ತೂರು ಲೈವ್ ಆಫ್ ಮಾಡ್ಲೇ. ಲೈವ್ ಆಫ್ ಮಾಡ್ಲೇ. ಎಸ್ ಈ ವರ್ಷ ಹಬ್ಬಗಳನ್ನು ಹೊಸತನದಿಂದ ಆಚರಿಸೋಣ. ಬನ್ನಿ,
ಭೇಟಿ ಕೊಡಿ ರಾಧಾಸ್ ಫ್ಯಾಮಿಲಿ ಶೋರೂಮ್ಗೆ. ಸಂಭ್ರಮವೊಕ್ಕಿಸುವ ರೇಷ್ಮೆ ಸೀರೆಗಳ ಅಪೂರ್ವ ಸಂಗ್ರಹ, ಅಲ್ಲದೆ ಲೇಡೀಸ್, ಜೆಂಟ್ಸ್ ಮತ್ತು ಮಕ್ಕಳ ರೆಡಿಮೇಡ್ ಡ್ರೆಸ್ಗಳ ಸಂಪೂರ್ಣ ಸಂಗ್ರಹ. ದುಬಾರಿ ಅಲ್ಲದ ಹಾಗೂ ನಗುಮೊಗದ ಸೇವೆಗೆ ಇಂದೇ ಭೇಟಿ ಕೊಡಿ. ರಾಧಾಸ್ ಫ್ಯಾಮಿಲಿ ಶೋರೂಮ್, ಕೋಟ್ ರಸ್ತೆ, ಪುತ್ತೂರು. ಸಮಗ್ರ ಕುಟುಂಬಕ್ಕೆ ಸಮೃದ್ಧ ಜವಳಿ ಮಳಿಗೆ. ಇಪ್ಪತ್ತ ಒಂದು 12 ಸೂಪರ್ ಡೆಕರ್ 2 ಪಾಯಿಂಟ್. ಎಸ್ ಸುದ್ದಿ ಚಾನೆಲ್ ಲೈವ್
21-40 in favor of Varun Travels. 21-14. Super tackle on situation. ದಯವಿಟ್ಟು ಅಲ್ಲಿ ಸ್ಟೇಜ್ ನಲ್ಲಿ ವೀಕ್ಷಕರು ಅಲ್ಲಿ ಸ್ಕೋರ್ ಬೋರ್ಡ್ ನಿಂದ ಸ್ವಲ್ಪ ತೆರವುಗೊಳಿಸಿ ದಯವಿಟ್ಟು ಚೂರ್ ಅಲ್ಪರ್ ಲಕ್ಕಲೆ ಸ್ಕೋರ್ ತೋರ್ಚಿ ದಮಲ್ ತಲ್ಪರ್ ಚೂರ್ ಲಕ್ಕಲೆ ಅನ್ನ ದಯವಿಟ್ಟು ಅಲ್ಲಿ ಸ್ಕೋರ್ ಅಲ್ಲಿಂದ ಸ್ವಲ್ಪ ತೆರವುಗೊಳಿಸಿ ದಯವಿಟ್ಟು ವೀಕ್ಷಕರು ಸ್ಟೇಜ್ ಸ್ಟೇಜ್ ನಂಜ ಆಡಿಯನ್ಸ್ ದಯಮಾಡಿ ಸ್ಕೋರ್ ತೋರಿ ದಯಮಾಡಿ ತರ್ಬಾರ್ದು ಹಾಕೋದು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದಲ್ಲ ಲಕ್ಕಲೆ ಒಂದು ಬಾರಿ ಹೇಳಿದೆವು ದ್ವಿತೀಯ ಬಾರಿ ಹೇಳಿದೆವು ಮತ್ತೊಂದು ಬಾರಿ ಹೇಳ್ತಾ ಇದ್ದೇವೆ ದಯವಿಟ್ಟು ಅಲ್ಲಿಂದ ತೆರವುಗೊಳಿಸಿ ತಾವುಗಳು ಥರ್ಡ್ ರೈಟ್ ಮಾರ್ಲಾ third right back to order 22-14 16-22 ಅಣ್ಣ ದಯಮಾಡಿ ಅಲ್ಪ ಸ್ಕೋರ್ ತೋರಿಸಿ ಪ್ಲೀಸ್ ಸ್ಟೇಜ್ ದ ಮಿತ್ರ ಇಪ್ಪನಾಗ್ಲಿ ಪ್ಲೀಸ್ ಅಣ್ಣ 16-22 ಸುಕೇಶ್ ದಳಿಯಲ್ಲಿ 16-22 ಸ್ಪರ್ಧೆ ಹದಿನೇಳು 22 17-22 16-22
Third right to order. Decided right. Twenty-three 17 23-17 18-23 ಟೈಮ್ ಔಟ್ ಓವರ್ 18-23 in favor of Varun Travels. ಟೈಮ್ ಔಟ್ ಓವರ್ Last 5 minutes the full fight. ಅಂತಿಮ 5 ನಿಮಿಷದ ಪಂದ್ಯಕೂಟ ಮಾತ್ರ. 18-23 अंतिम 5 मिनट का बाकी है. ಹದಿನೆಂಟು 23 ಸ್ಪರ್ಧೆ 18-23 in favor of Varun Travels. Third round. Last 4 minutes of full fight. अंतिम 4 मिनट का बाकी है. जो ऑर्डर है डिसाइडेड राइट है. नाइनटीन 23 Third right, back to order. Decided right. Ratan, Bank of Baroda. नाइनटीन 24 लास्ट 3 मिनट्स से फुल फॉर्ट है. अंतिम 3 मिनट का बाकी है. 19-24 स्पर्धा. Alex 19-24 19-24
25-19. Last 2 minutes. ಲಾಸ್ಟ್ 2 ಮಿನಿಟ್ 25-19. Last 2 minutes का बाकी है. 19-25. Third right, to or die, 26-19. Last minute, अंतिम मिनट बाकी है. ಮ್ಯೂಸಿಕ್ 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 ನೋಡಿ, ಅಲ್ಲಿ ವೇದಿಕೆಯಲ್ಲಿ ನಿಂತವರು ದಯಮಾಡಿ ಎಲ್ಲರೂ ಕೆಳಭಾಗಕ್ಕೆ ಬನ್ನಿ. ವೇದಿಕೆಯಲ್ಲಿ ಯಾರು ನಿಲ್ಬೇಡಿ. ಅತಿಥಿಗಳನ್ನ ಹೊರತುಪಡಿಸಿ ಬೇರೆ ಯಾರು ಕೂಡ ವೇದಿಕೆಯಲ್ಲಿ ಇರಬಾರದು. ದಯಮಾಡಿ ಎಲ್ಲರೂ ಕೂಡ ಕೆಳಭಾಗಕ್ಕೆ ಬನ್ನಿ. ಅತಿಥಿಗಳನ್ನ ಹೊರತುಪಡಿಸಿ ಬೇರೆ ಯಾರು ಕೂಡ ವೇದಿಕೆಯಲ್ಲಿ ಇರಬಾರದು. ದಯಮಾಡು ಎಲ್ಲರೂ ಕೂಡ ತಕ್ಷಣ ಆದಷ್ಟು ಬೇಗ ಕೆಳಭಾಗಕ್ಕೆ ಬನ್ನಿ.
ಹಲೋ ನೋಡಿ ರಜಾಕ್ ಅವರು ರಜಾಕ್ ದಯವಿಟ್ಟು ವೇದಿಕೆ ಬರಬೇಕು. ರಜಾಕ್ ಅವರು ತಕ್ಷಣ ವೇದಿಕೆ ಎದುರಲ್ಲಿ. ವೀಕ್ಷಕರೇ, ಇನ್ನು ಕೇವಲ ಫೈನಲ್ ಸ್ಪರ್ಧೆ ಮಾತ್ರ ಬಾಕಿ ಇದೆ. ಈಗಾಗಲೇ ವೇದಿಕೆಯಲ್ಲಿ ಒಬ್ಬರಿಗೆ ಸನ್ಮಾನ ಇದೆ. ಆ ಬಳಿಕ ಫೈನಲ್ ಸ್ಪರ್ಧೆ ಆರಂಭಗೊಳ್ಳಲಿಕ್ಕಿದೆ. ಎಸ್ ಓವರ್ ಟು ದಯಾನಂದ ಸರ್. ನಮ್ಮ ಬಾಲಕೃಷ್ಣ ರೈಗಳಿದ್ದಾರೆ. ಬಾಲಕೃಷ್ಣ ರೈ ಪೊರ್ದಾಲ್ ಎಲ್ಲಿದ್ದೀರಿ? ಬಾಲಕೃಷ್ಣ ರೈ ಪೊರ್ದಾಲ್ ಎಲ್ಲಿದ್ದೀರಿ? ಬಾಲಕೃಷ್ಣ ರೈಗಳು ದಯವಿಟ್ಟು ವೇದಿಕೆ ಬರಬೇಕು. ಮಾನ್ಯ ಬಾಲಕೃಷ್ಣರವರು ದಯಮಾಡಿ ವೇದಿಕೆ ಬನ್ನಿ. ಬಾಲಕೃಷ್ಣ ದಯಮಾಡಿ ತಕ್ಷಣ ವೇದಿಕೆಗೆ ಬನ್ನಿ. ಬಾಲಕೃಷ್ಣ ಪುರದಾಳ್ ದಯಮಾಡಿ ತಕ್ಷಣ ಆದಷ್ಟು ಬೇಗ ವೇದಿಕೆ ಎದ್ದು ಬನ್ನಿ. ಎಲ್ಲಿದ್ದರೂ ತಕ್ಷಣ ವೇದಿಕೆ ಎದ್ದು ಬರಬೇಕಾಗಿದೆ. ಆಡಿಯನ್ಸ್, ಇದೀಗ ಕೆಲವೇ ನಿಮಿಷಗಳಲ್ಲಿ ಅಹರ್ನಿಶಿ ಕಬಡ್ಡಿ ಪಂದ್ಯಾಕೂಟದ ಫೈನಲ್ ಸ್ಪರ್ಧೆ ನಡೆಯಲಿಕ್ಕಿದೆ. ನಮ್ಮ ರೆಫ್ರಿ ಬೋರ್ಡ್ನ ಎಲ್ಲ ಪದಾಧಿಕಾರಿಗಳೊಮ್ಮೆ ಅಂಕಣಕ್ಕೆ ಬರಬೇಕಾಗಿ ನಿಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಿದ್ದೇವೆ. ಎಲ್ಲ ರೆಫ್ರಿ ಬೋರ್ಡ್ನ ಎಲ್ಲ ಪದಾಧಿಕಾರಿಗಳು ಅಂಕಣಕ್ಕೆ ಬರಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಿದ್ದೇವೆ. ಆಸಿಫ್ ಸರ್ ದಯಮಾಡಿ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಎಲ್ಲ ರೆಫ್ರಿ ಬೋರ್ಡ್ನ ಗೌರವ ನೋಡಿ, ಪದಾಧಿಕಾರಿಗಳು ಎಲ್ಲ ತೀರ್ಪುಗಾರರು ದಯಮಾಡಿ ವೇದಿಕೆಯನ್ನು ತೆರಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ದಯಾನಂದ್ ಸರ್, ತೀರ್ಪುಗಾರರು, ರಾಷ್ಟ್ರೀಯ ತೀರ್ಪುಗಾರರು, ಅದೇ ರೀತಿ ಇವತ್ತಿನ ಪಂದ್ಯಾಕೂಟದಲ್ಲಿ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಿ ಎಲ್ಲ ತೀರ್ಪುಗಾರನ ವೇದಿಕೆ ಬರಮಾಡಿಕೊಳ್ತಾ ಇದ್ದೇವೆ. ದಯಮಾಡಿ ವೇದಿಕೆಯನ್ನು ತೆರಳಬೇಕಾಗಿ ವಿನಂತಿ. ಪುತ್ತೂರು ತಾಲೂಕು ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ನ ಗೌರವಾಧ್ಯಕ್ಷರು ಸನ್ಮಾನ್ಯ ಚಂದ್ರ ಶೆಟ್ಟರು ದಯವಿಟ್ಟು, ಹಾಗೆ ಎಲ್ಲ ನಮ್ಮ ಪದಾಧಿಕಾರಿಗಳು, ಅತಿಥಿಗಳು ವೇದಿಕೆ ಅಂಕಣಕ್ಕೆ ಹೋಗಿ ಇವತ್ತಿನ ಈ ಒಂದು ಬಹಳ ಪ್ರತಿಷ್ಠಿತ ಈ ಒಂದು ಪಂದ್ಯಾಟವನ್ನು ಯಶಸ್ವಿಯಾಗಿ ನಡೆಸಿರುವ ಎಲ್ಲ ತೀರ್ಪುಗಾರರಿಗೆ ಒಂದು ಗೌರವವನ್ನು ಅರ್ಪಿಸಬೇಕಂತ ಹೇಳಿ ಸರ್ ನಿಮ್ಮಲ್ಲಿ ಕೇಳಿಕೊಳ್ತಿದ್ದೇವೆ. ಸನ್ಮಾನ್ಯ ಚಂದ್ರಶೆಟ್ಟಿ ಅವರು ದಯವಿಟ್ಟು ನೀವು ಅಂಗಣಕ್ಕೆ ತೆರಳಿ, ಮುಖ್ಯ ಇಲ್ಲಿ ಅತಿಥಿಗಳೊಂದಿಗೆ ತೆರಳಿ ಎಲ್ಲ ನಮ್ಮ ಗೌರವಾನ್ವಿತ ತೀರ್ಪುಗಾರರನ್ನು ಗೌರವಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಿದ್ದೇವೆ. ಹಾಗೆ ಹಲೋ 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 ಮೈಕ್ ಹಲೋ ಹಲೋ ಎಸ್. ಇದೀಗ ಎಲ್ಲ ತೀರ್ಪುಗಾರರಿಗೆ ಇವತ್ತಿನ ಪಂದ್ಯಾಕೂಟದ ಆಯೋಜಕರು ಅವರನ್ನ ಗೌರವಿಸಲಿಕ್ಕಿದ್ದಾರೆ.
ಎಸ್, ಇದೀಗ ತೀರ್ಪುಗಾರರಿಗೆ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ರಿಜಿಸ್ಟರ್ ಪುತ್ತೂರು ಇದರ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಪ್ರೋ ಮಾದರಿಯ ಈ ಒಂದು ಕಬಡ್ಡಿ ಪಂದ್ಯಾಟದಲ್ಲಿ ಇದುವರೆಗೂ ಮಂಗಳೂರು, ಬಂಟ್ವಾಳ ಹಲವಾರು ಕಡೆಯಿಂದ ಬಂದಂತಹ ಎಲ್ಲ ನಮ್ಮ ಅತಿಥಿಗಳಿಗೆ ಒಂದು ಸ್ಮರಣಿಕೆಯನ್ನು ನೀಡುವಂತಹ ಕಾರ್ಯಕ್ರಮ. ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ತೀರ್ಪುಗಾರಿಕಾ ವಿಭಾಗದ ಎಲ್ಲ ಸದಸ್ಯರು ಆ ಒಂದು ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕೆಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ತಪ್ಪು ಬರುವುದು ಸಹಜ, ಅದನ್ನ ತಿದ್ದು ನಡೆಯುವುದೇ ನಾವು. ಅದರಲ್ಲಿಯೂ ಕೂಡ ಎಸ್, ಇದೀಗ ತೀರ್ಪುಗಾರರಿಗೆ ಗೌರವ ಅರ್ಪಣೆ. ದಯಮಾಡಿ ಎಲ್ಲ ತೀರ್ಪುಗಾರರು ದಯಮಾಡಿ ಕಬಡ್ಡಿ ಅಂಗಣಕ್ಕೆ ಬನ್ನಿ. ಮಾನ್ಯ ಕೃಷ್ಣಾನಂದ ಸರ್ ಹಾಗೂ ಎಲ್ಲ ಅವರ ತಂಡದವರು ದಯವಿಟ್ಟು ಮುಂಭಾಗಕ್ಕೆ ಬರಬೇಕಾಗಿದೆ. ಇದೀಗ ಇವತ್ತಿನ ಪಂದ್ಯಾಕೂಟದ ಗೌರವಾಧ್ಯಕ್ಷರು ಹಾಗೂ ಇನ್ನುಳಿದಂತಹ ಅತಿಥಿಗಳು ಎಲ್ಲ ತೀರ್ಪುಗಾರರಿಗೆ ಗೌರವದ ಸ್ಮರಣಿಕೆಯನ್ನು ನೀಡುವುದರ ಮೂಲಕವಾಗಿ ಅವರನ್ನ ಈ ಕಾರ್ಯಕ್ರಮದಲ್ಲಿ ಗೌರವಿಸ್ತಾ ಇದ್ದೇವೆ. ಮಂಗಳೂರು, ಅದೇ ರೀತಿ ಬಂಟ್ವಾಳ, ಪುತ್ತೂರು ಹಾಗೂ ಬೆಳ್ತಂಗಡಿಯಿಂದ ಬಂದ ಎಲ್ಲ ತೀರ್ಪುಗಾರರಿಗೆ ಇದೀಗ ವಿಶೇಷವಾಗಿ ಈ ಒಂದು ಪಂದ್ಯಾಕೂಟದ ಈ ವೇಳೆಯಲ್ಲಿ ಅವರನ್ನ ಸ್ಮರಣಿಕೆ ನೀಡುವುದರ ಮೂಲಕವಾಗಿ ಗೌರವಿಸ್ತಾ ಇದ್ದಾರೆ. ಜೊತೆಗೆ ಶಾಲನ್ನ ಹಾಕುವುದರೊಂದಿಗೆ ಅವರನ್ನ ಗೌರವಿಸ್ತಾ ಇದ್ದಾರೆ. ಶಾಲು ಹೊದಿಸಿ ಈ ಮೂಲಕ ಎಲ್ಲ ತೀರ್ಪುಗಾರನ್ನ ಈ ಸಂದರ್ಭದಲ್ಲಿ ಗೌರವಾರ್ಪಣೆ ಮಾಡ್ತಾ ಇದ್ದಾರೆ ಮಾನ್ಯ ಗಣ್ಯ ಅತಿಥಿಗಳು. ಮಾನ್ಯ ಚಂದ್ರಹಾಸ್ ಸರ್ ಅವರು ಶಾಲು ಹಾಕುವುದರೊಂದಿಗೆ ಅವರನ್ನ ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದಾರೆ. ಹಾಗೂ ಇನ್ನುಳಿದಂತಹ ಅತಿಥಿಗಳು ಎಲ್ಲ ತೀರ್ಪುಗಾರರನ್ನ ಗೌರವಾರ್ಪಣೆ ಮಾಡೋದ್ರ ಮೂಲಕವಾಗಿ ಅವರನ್ನು ಗೌರವಿಸಿದ್ದಾರೆ. ಜೊತೆಗೆ ಒಂದು ಫೋಟೋ ಸೆಷನ್ ಕೂಡ ನಡೀತಾ ಇದೆ. ಮಾನ್ಯ ಹಬೀಬ್ ಸರ್ ಅವರು ದಯವಿಟ್ಟು ಅಲ್ಲಿ ಫೋಟೋ ಸೆಷನ್ ಹತ್ರ ಹೋಗ್ಬೇಕಾಗಿ ವಿನಂತಿ. DJ Nandu Tekam. A to Z Google Pay पर हर बिल मिले आसानी से. The Barbie world, life in plastic, it's fantastic. You can brush my hair, undress me everywhere. Imagination, life is your creation. Wait a minute. ವೀಕ್ಷಕರೇ, ಇದೀಗ ಕಬಡ್ಡಿ ಪಂದ್ಯಾಕೂಟ ಇದೀಗ ಅಂತಿಮ ಹಂತಕ್ಕೆ ತಲುಪಿದೆ. ಅದಾಗಿ
ಮುಕ್ತ ವಿಭಾಗದ ಕಬಡ್ಡಿ ಪಂದ್ಯಾಕೂಟದ ಫೈನಲ್ ಸ್ಪರ್ಧೆ ಇದೀಗ ಆರಂಭಗೊಳ್ಳಲಿದೆ. ಈಗಾಗಲೇ ಬಲಿಷ್ಠವಾಗಿರತಕ್ಕಂಥ ತಂಡಗಳು ಸೆಣಸಾಡಿ ಫೈನಲ್ ಹೊಳ್ಳ ಕ್ರಾಕರ್ಸ್ ಪುತ್ತೂರು ಮತ್ತೊಂದು ಕೂಟದಲ್ಲಿ ಫೈನಲ್ ಒಂದು ನಿಮಿಷ ಅವಕಾಶ ಇದೆ. ತಂಡಗಳು ಪ್ರವೇಶ ದ್ವಾರದ ಬಳಿ ಇರಬೇಕಾಗಿದೆ. ನಿಮಿಷಗಳ ಒಳಗಾಗಿ ತಂಡಗಳು ಪ್ರವೇಶ ದ್ವಾರದ ಬಳಿ ತಮ್ಮ ಇರುವಿಕೆಯನ್ನು ಸೂಚಿಸುತ್ತವೆ. Remixed by DJ Ashif. ಹೊಳ್ಳ ಕ್ರಾಕರ್ಸ್ ಕಬಡ್ಡಿ ಪಂದ್ಯಾಕೂಟದಲ್ಲಿ ಫೈನಲ್ Remixed by DJ Ashif. ಇದೀಗ ತಂಡವನ್ನ ಒಳಾಂಗಣಕ್ಕೆ ಬರಮಾಡಿಕೊಳ್ಳುವಂತ ಸಂದರ್ಭವಾಗಿದೆ. ಹೊಳ್ಳ ಕ್ರಾಕರ್ಸ್ ಇವತ್ತಿನ Remixed by DJ Ashif. ಇದುವರೆಗೂ ಕೂಡ ನಮ್ಮೊಂದಿಗೆ ಅತ್ಯುತ್ತಮವಾದಂತಹ ನಿರೂಪಣೆಯನ್ನು ಮಾಡಿರ್ತಕ್ಕಂತಹ ಈ ಒಂದು ಪಂದ್ಯದ ವೀಕ್ಷಣೆ ಕಟ್ಟಡದಲ್ಲಿ ಇದ್ದುಕೊಂಡು ಅತ್ಯುತ್ತಮ ಧನ್ಯವಾದ ವಿಸಾಸ್ ಸಂಘಟನೆಗಳು TNH. Remixed by DJ Ashif.
ರಿಜಿಸ್ಟರ್ TNH. France. Remixed by DJ Ashit. J. Sukesh. Yes. ಹೊಳ್ಳ Crackers. ಬನ್ನಿ ನೋಡಿ ರಶ್ಮಿ ನಾರಿ ವಿಶ್ವರಾಜ್ ಮಾಡಿ J. Sukesh. ನರೇಶ್ ಹೊಳ್ಳ ಮಾಲಕ ತಿರುಪತಿಯಿಂದ ಹೊಳ್ಳ ಇಲ್ಲ ನಿಲ್ಲಿಸ್ರಿ ಒಂದು ಮ್ಯಾಚ್ ಮುಗಿದು ಬೋಲಿ ಇದು ಲೇಟ್ ಆಗುತ್ತೆ ಮ್ಯಾಚ್ ಮುಗಿಸಿ ಬೋಲಿ ಎಸ್ ವರುಣ್ ಟ್ರಾವೆಲ್ಸ್ ಬೆಳ್ತಂಗಡಿ ಫೈಸಲ್ ಬರಲಿ ಕ್ರೀಡಾಭಿಮಾನಿಗಳೇ, ಈ ಒಂದು ಪ್ರತಿಷ್ಠಿತ ಕಬಡ್ಡಿ ಪಂದ್ಯಾಟದಲ್ಲಿ ತೃತೀಯ ಸ್ಥಾನ ಪಡೆದಂತ ತಂಡ ಆಳ್ವಾಸ್ ಅವರಿಗೆ ಈ ಒಂದು ಪಾರಿತೋಷಿಕ ಮತ್ತು ನಗದು ಪುರಸ್ಕಾರವನ್ನು ಸನ್ಮಾನ್ಯ ಸಂದ್ರಾಕ್ಷ ಶೆಟ್ಟಿ ಅವರು ಪುತ್ತೂರು ರಾಷ್ಟ್ರ ತಾಲೂಕು ಅಮೃತೂರು ಕಬಡ್ಡಿ ಜಿಲ್ಲಾ ಗೌರವಾಧ್ಯಕ್ಷರಲ್ಲಿ ಆಳ್ವಾಸ್ ಮೂಡುಬಿದಿರೆ ತಂಡಕ್ಕೆ ಇವತ್ತಿನ ಪಂದ್ಯಾಟದ ಬಹುಮಾನವನ್ನ ವಿತರಿಸ್ತಾ ಇದ್ದಾರೆ. ತೃತೀಯ ಸ್ಥಾನವನ್ನ ಪಡೆದಂತಹ ಆಳ್ವಾಸ್ ಮೂಡುಬಿದಿರೆ ಜೋರಾದ ಚಪ್ಪಾಳೆ ನೀಡಿ ಎಲ್ಲರೂ ಕೂಡ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಆಳ್ವಾಸ್ ತಂಡ ಇವತ್ತಿನ ಕಬಡ್ಡಿ ಪಂದ್ಯಾಟದಲ್ಲಿ ತೃತೀಯ
ಸೆಲೆಕ್ಷನ್ ಆಗಿವೆ. ಜೊತೆಗೆ 20,000 ನಗದನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ತೃತೀಯ ಸ್ಥಾನ ಜೊತೆಗೆ 20,000 ರೂಪಾಯಿ ನಗದನ್ನು ಕೂಡ ಅವರುಗಳು ಪಡೆದುಕೊಳ್ತಾ ಇದ್ದಾರೆ. Remixed by DJ Ashish. Remixed by DJ ಹೊಳ್ಳ ಕ್ರಾಕರ್ಸ್ ಜೈದರ ನಿಖಲು TNH. Remixed by DJ Ashish. ತೀರ್ಪುಗಾರರು ಪ್ರೇಕ್ಷಕ ಬಂಧುಗಳು ನಿದ್ದೆಯನ್ನು ಬಿಟ್ಟು ನಿಮ್ಮ ಫೈನಲ್ ಸ್ಪರ್ಧೆಯ ಕಾಯ್ತಾ ಇದ್ದಾರೆ. ಹಾಗಾಗಿ ಇನ್ನೂ ವಿಳಂಬವನ್ನು ಮಾಡಬೇಡಿ, ಯಾವುದೇ ರೀತಿಯ ತಡವನ್ನು ಮಾಡಬೇಡಿ, ನೇರವಾಗಿ ಇದೀಗ ಬರಲಿಕ್ಕೆ ಪುತ್ತೂರಿನ ಇದೇ ತಂಡ ಬಂದಿದೆ. ಸೆಣಸಾಟದಲ್ಲಿ ಫೈನಲ್ ಗೆಲಕ್ಕೆಯನ್ನು ಹಾಕಿದಂತ ಒಂದು ತಂಡ ಇದೀಗ ಒಳಬರುವಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಸರ್ ನಿಜ ಸರ್, ಒಮ್ಮೆ ವೇದಿಕೆ ಹತ್ರ ಬನ್ನಿ, ಒಮ್ಮೆ ಇಲ್ಲಿ ಬನ್ನಿ ವೇದಿಕೆ ಹತ್ರ. ಎಸ್ ಓಕೆ. ಇನ್ನೋರ್ವ ವೀಕ್ಷಕ ವಿವರಣೆಗಾರ ವಿಜಿತ್ ಅವರು ವೇದಿಕೆಯನ್ನ ಕಾಣಿಸಿಕೊಳ್ಬೇಕು, ಒಂದು ನೆನಪಿನ ಕಾಣಿಕೆಯನ್ನ ಪಡೆದುಕೊಳ್ಬೇಕಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅಣ್ಣ ಹೊಳ್ಳ ಕ್ರ್ಯಾಕರ್ಸ್ ದಾಣೆ ನನಕಲು ಫೈನಲ್ ಗೊಬ್ಬುಚಾರ
ಏನಣ್ಣ ಫೈನಲ್ ಆಡೋದಿಲ್ವ ನೀವು ವಿಶ್ವರಾಜ್? ಬರ್ಲಿ ತಂಡ ಬರ್ಲಿ ದಯಮಾಡಿ. ಎಲ್ಲರೂ ಕಾಯ್ತಾ ಇದ್ದಾರೆ, ದಯಮಾಡಿ ಆದಷ್ಟು ಬೇಗ ಬನ್ನಿ. ಇಲ್ಲ ಅಂತ ಹೇಳಿದ್ರೆ ಈಗ ವರುಣ್ ಟ್ರಾವೆಲ್ಸ್ ಅವರು ಬರ್ತಾರೆ. ವರುಣ್ ಟ್ರಾವೆಲ್ಸ್ ಅವರು ಮೊದಲಿಗೆ ಅಂಕಣವನ್ನು ಪ್ರವೇಶ ಮಾಡಲಿಕ್ಕಿದ್ದಾರೆ. ವರುಣ್ ಟ್ರಾವೆಲ್ಸ್ ಬೆಳ್ತಂಗಡಿ ಫೈಸಲ್ ತಂಡ ಬರ್ಲಿ. ಅಣ್ಣ ಹೊಳ್ಳ ಕ್ರಾಕರ್ಸ್ ದರೇಶ್ ಅವರೇ, ದರೇಶ್ ತಂಡ ಬರಲಿ. ಹೊಳ್ಳ ಕ್ರಾಕರ್ಸ್, ಹೊಳ್ಳ ಕ್ರಾಕರ್ಸ್, ಕೌಂಟ್ ಡೌನ್ ಬಿಗಿನ್, ಕೌಂಟ್ ಡೌನ್ ಬಿಗಿನ್. 10 9 ಎರಡೂ ತಂಡಗಳು ಕೂಡ ಬರಬೇಕಾಗಿದೆ. 8 7 6 5 4 3 ಎಸ್ ತಂಡ ಬರ್ತಾ ಇದೆ. ಪ್ರವೇಶ ದ್ವಾರದ ಬಳಿ ತಂಡ ಇದೆ. ಎಸ್ ವೀಕ್ಷಕರೇ, ನಿಮ್ಮನ್ನ ನಾವು ಇನ್ನು ತಾಳ್ಮೆ ಪರೀಕ್ಷೆ ಮಾಡುವುದಿಲ್ಲ. ಖಂಡಿತವಾಗಿಯೂ ನಿಮ್ಗೆಲ್ಲರಿಗೂ ಕೂಡ ಕಬಡ್ಡಿಯ ಹಬ್ಬವನ್ನ ಇವತ್ತು ಪುತ್ತೂರಿನ ಕಿಲ್ಲ ಮೈದಾನದಲ್ಲಿ ಈ ಒಂದು ಕ್ರೀಡಾಂಗಣದಲ್ಲಿ ನಡೆಯುತ್ತಿರತಕ್ಕಂತಹ ಈ ಹಬ್ಬಕ್ಕೆ ಅಂತಿಮ ತೆರೆ ಬೀಳಲಿದೆ. ಅದಾಗಿರುತ್ತದೆ ಇದೀಗ ಫೈನಲ್ ರಣ ಕಹಳೆ ಇದೀಗ ಮೊಳಗಲಿಕ್ಕಿದೆ. ಬರ್ತಾ ಇದೆ ಹೊಳ್ಳ ಕ್ರಾಕರ್ಸ್ ದರೇಶ್ ಅವರ ತಂಡ. ಅಣ್ಣ ಬಲೆ ಅಣ್ಣ, ಬೇಗ ಬಲೆ, ಬೇಗ ಬಲೆ. ಅಲ್ಪ ಬರೀಟ್ ತೋಚಿ ಒರಿಯ ತೋಚಿ ಮತ್ತಿರನ್ನೇ. ಎಸ್ ಬಲ್ಲೆ. ರಶೀದ್ ತಂಡ ಬರಲಿ. ವಾಲಂಟಿಯರ್ಸ್ ವಾಲಂಟಿಯರ್ಸ್ ಸ್ವಯಂ ಸೇವಕರು ಸ್ಕೋರ್ ಸಾರಿ. ಎಸ್ ಬಲೆ ಹೊಳ್ಳ ಕ್ರಾಕರ್ಸ್ ನಿಖಿಲ್ ಬಲೆ ಅಂಚನೆ ವರುಣ್ ಟ್ರಾವೆಲ್ಸ್ ಬೆಳ್ತಂಗಡಿ ಫೈಸಲ್ ಮುರ್ಷಾನ್ ಕಡಬ ತಂಡ ಬರಬೇಕಾಗಿದೆ. ನೋಡಿ ಸಮಯ ಮೀರುತ್ತಾ ಇದೆ. ದಯಮಾಡಿ ತಂಡಗಳು ತಕ್ಷಣ ಅಂಕಣವನ್ನು ಪ್ರವೇಶ ಮಾಡಬೇಕಾಗಿದೆ. ಈಗಾಗಲೇ ಕಬಡ್ಡಿ ಅಂಕಣದ 4 ಬದಿಗಳು ಕೂಡ ಬಹಳಷ್ಟು ಪ್ರೇಕ್ಷಕ ಬಂಧುಗಳು ಫೈನಲ್ ಮುಖಾಮುಖಿಗೆ ಕಾಯ್ತಾ ಇದ್ದಾರೆ. ಅದೇ ರೀತಿ ಮತ್ತೊಂದೆಡೆ ತೀರ್ಪುಗಾರರು, ರಾಷ್ಟ್ರೀಯ ತೀರ್ಪುಗಾರರು, ರಾಜ್ಯ ಮಟ್ಟದ ತೀರ್ಪುಗಾರರು ಕಬಡ್ಡಿಯನ್ನ ನಡೆಸಲು ಕಾಯ್ತಾ ಇದ್ದಾರೆ. ಎಸ್ ಹೊಳ್ಳ ಕ್ರಾಕರ್ಸ್ ನೀವು ಬನ್ನಿ. ವರುಣ್ ಟ್ರಾವೆಲ್ಸ್ ಬರ್ಲಿಕ್ಕಿದೆ, ಮೊದಲಿಗೆ ನೀವು ಬನ್ನಿ. ಟೀಮ್ ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ. ಎಸ್ ಕ್ರೀಡಾಭಿಮಾನಿಗಳೇ, ಇವತ್ತು ಬೆಳಿಗ್ಗೆ ಆರಂಭವಾದಂಥ ಈ ಒಂದು ಕಬಡ್ಡಿ ಪಂದ್ಯಾಟದಲ್ಲಿ ಆರಂಭದಲ್ಲಿ ನಾವು ಒಂದು ಎಕ್ಸಿಬಿಷನ್ ಮ್ಯಾಚ್ ಅನ್ನು ಆಯೋಜನೆ ಮಾಡಿದೆವು, ಪ್ರದರ್ಶನ ಪಂದ್ಯಾಟವನ್ನು. ಇದರಲ್ಲಿ ಬಲಿಷ್ಠ ಪುತ್ತೂರಿನ 4 ತಂಡಗಳು ಭಾಗವಹಿಸಿದವು. ಇದರಲ್ಲಿ ದ್ವಿತೀಯ ಸ್ಥಾನಿಯಾಗಿ ಮೂಡಿ ಬಂದಂತ ತಂಡ ಪುತ್ತೂರು ಪೊಲೀಸ್ ತಂಡ. ದಯವಿಟ್ಟು ಇಲ್ಲಿ ವೇದಿಕೆ ಬಂದು ತಮ್ಮ ಪಾರಿತೋಷಿಕವನ್ನು ಪಡ್ಕೊಳ್ಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಿದ್ದೇವೆ. ಪುತ್ತೂರು ಪೊಲೀಸ್ ತಂಡದ ನಾಯಕ ಅಥವಾ ಸ್ಕರಿಯ ಸರ್ ಇದ್ದಾರೆ ಸರ್, ದಯವಿಟ್ಟು. ಓಕೆ. ಅದೇ ರೀತಿ ನಮ್ಮ ಇವತ್ತಿನ ಕಬಡ್ಡಿ ಪಂದ್ಯಾಕೂಟದಲ್ಲಿ ಪುತ್ತೂರು ತಾಲೂಕು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇದರ ಕೋಶಾಧಿಕಾರಿಯಾದಂತಹ ಅಬ್ದುಲ್ ರಜಾಕ್ ಬಪ್ಪಳಿಗೆ ಇವರು ಇವತ್ತಿನ ಕಬಡ್ಡಿ ಪಂದ್ಯಾಕೂಟಕ್ಕೆ ಅವಿರತ ಶ್ರಮದೊಂದಿಗೆ ಇವತ್ತಿನ ಕಬಡ್ಡಿ ಕೂಟದಲ್ಲಿ ಬಹಳಷ್ಟು ಸಹಕಾರವನ್ನು ನೀಡಿದ್ದಾರೆ. ಅಬ್ದುಲ್ ರಜಾಕ್ ಬಪ್ಪಳಿಗೆ ಇವರಿಗೆ
ನಾವೆಲ್ಲರ ಪರವಾಗಿ ತುಂಬು ಹೃದಯದ ಮನದಾಳದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅಣ್ಣ ಹೊಳ್ಳ ಕ್ರಾಕರ್ಸ್ ಬಲೆ ಅಣ್ಣ ಬಲೆ ಇನಿ ಬರುವರ ತನಿಕಲು ನೋಡಿ, ಇಲ್ಲಿ ಪ್ರೇಕ್ಷಕರು ಹೇಳ್ತಾ ಇದ್ದಾರೆ ನಾನು ಲೆಪ್ಪೊಡ್ಚಿ ಏಪೋ ಬೋರ್ಡ್ ಬರಡ್ ಅಂತ ಹೇಳ್ತಾ ಇದ್ದಾರೆ. ಬರ್ಲಿ ತಂಡ. ನೋಡಿ, ಪ್ರದರ್ಶನ ಪಂದ್ಯದಲ್ಲಿ ದ್ವಿತೀಯ ಸ್ಥಾನಿಯಾಗಿ ಮೂಡಿ ಬಂದ ತಂಡ ಪೊಲೀಸ್ ತಂಡ. ಪೊಲೀಸ್ ಪುತ್ತೂರಿನಲ್ಲಿ ಪೊಲೀಸ್ ಅಧಿಕಾರಿಯಾಗಿದ್ದ ಶ್ರೀಯುತ ಆಂಜನೇಯ ರೆಡ್ಡಿ ಅವರು. ಸರ್, ನೀವು ಬಂದು ಈ ಒಂದು ಬಹುಮಾನವನ್ನು ಸನ್ಮಾನ್ಯ ಚಂದ್ರ ಶೆಟ್ಟಿ ಅವರಲ್ಲಿ ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಿದ್ದೇವೆ ಸರ್. ಈ ಕಾರ್ಯಕ್ರಮದ ಯಶಸ್ವಿನ ಹಿಂದೆ ಪುತ್ತೂರು ಪೊಲೀಸರು ನಮಗೆ ಬಹಳಷ್ಟು ಸಹಕಾರ ನೀಡಿದ್ದಾರೆ ಸರ್. ನಿಮ್ಮ ಇಡೀ ತಂಡಕ್ಕೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಸರ್. ಈ ಒಂದು ಪ್ರದರ್ಶನ ಪಂದ್ಯಾಟದಲ್ಲಿ ಪ್ರಥಮ ಸ್ಥಾನಿಯಾಗಿ ಮೂಡಿ ಬಂದ ತಂಡ ಸಂತ ಫಿಲೋಮಿನಾ ಕಾಲೇಜ್ ತಂಡ. ದಯವಿಟ್ಟು ತಂಡದ ನಾಯಕ ಇಲ್ಲಿ ಬಂದು ಈ ಒಂದು ಪಾರಿತೋಷಿಕವನ್ನು ಪಡ್ಕೊಳ್ಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಿದ್ದೇವೆ. ಸಂತ ಫಿಲೋಮಿನಾ ಕಾಲೇಜ್ ತಂಡ. ಜೋರಾದ ಚಪ್ಪಾಳೆ ಕೊಡಿ. ನಮ್ಮೂರಿನ ಪ್ರತಿಭೆಗಳು ಎಸ್ ತಂಡ ಬರಲಿ. ಅಲ್ಲಿ ಹೊಳ್ಳ ಕ್ರಾಕರ್ಸ್, ಅದೇ ರೀತಿ ವರುಣ್ ಟ್ರಾವೆಲ್ಸ್ ಬೆಳ್ತಂಗಡಿ. ನೋಡಿ, ಇನ್ನು ಕಾಯುವ ಹಾಗಿಲ್ಲ. ದಯವಿಟ್ಟು ಅಲ್ಲಿ ತಂಡಗಳು ತಕ್ಷಣ ಬರಬೇಕಾಗಿದೆ. ದಯಮಾಡಿ ಎರಡೂ ತಂಡಗಳು ಕೂಡ ನಿಮಿಷಗಳ ಒಳಗಾಗಿ ಅಂಕಣವನ್ನು ಪ್ರವೇಶ ಮಾಡುವುದಾಗಿದೆ. ಎಸ್, ಬನ್ನಿ. ವಿಶ್ವರಾಜ್, ರಶೀದ್ ಬನಾರೆ, ನೀವುಗಳು ತಂಡದ ಜವಾಬ್ದಾರಿ ಸ್ಥಾನದಲ್ಲಿರುವವರು. ದಯವಿಟ್ಟು ತಕ್ಷಣ ತಂಡವನ್ನು ಕರೆತನ್ನಿ. ಹೊಳ್ಳ ಕ್ರಾಕರ್ಸ್ ಪುತ್ತೂರು, ಅದೇ ರೀತಿ ವರುಣ್ ಟ್ರಾವೆಲ್ಸ್ ಬೆಳ್ತಂಗಡಿ. ಇದೀಗ ಸೆಣಸಾಟಕ್ಕೆ ಬರಲಿಕ್ಕೆ ಇರತಕ್ಕಂತಹ ಎರಡು ತಂಡಗಳು ಈಗಾಗಲೇ ಪ್ರೇಕ್ಷಕ ಬಂಧುಗಳು ಕಾಯ್ತಾ ಇದ್ದಾರೆ. ದಯಮಾಡಿ ತಕ್ಷಣ ಅಂಕಣವನ್ನು ಪ್ರವೇಶ ಮಾಡಬೇಕಾಗಿದೆ. ಮಾನ್ಯ ಚಂದ್ರಾಸಣ್ಣ, ಗೆಸ್ಟ್ ವಿಶ್ ಉಂಡತ ಫೈನಲ್ಗೆ ಉಂಡತೆ. ಅಣ್ಣ ಬನ್ನಿ, ತಂಡ ಬರಲಿ. ಅಲ್ಲಿ ಟೀಮ್ ಮ್ಯಾನೇಜರ್ ಏನ್ ಮಾಡ್ತಿದ್ರಿ ನೀವು? ತಂಡ ಬರಲಿ. ಅಲ್ಲಿ ಟೀಮ್ ಮ್ಯಾನೇಜರ್ ದಯವಿಟ್ಟು ತಂಡ ಗಮನಿಸಿ. ತಂಡ ಮಾಡಿದ್ರೆ ನಾವು ಇಲ್ಲಿ ಟೈಮಿಂಗ್ಸ್ ಅನ್ನು ಕಡಿಮೆ ಮಾಡ್ತಾ ಇದ್ದೇವೆ. ಎರಡು ತಂಡವರು ಗಮನಿಸಿ. ಇದು ತಾಂತ್ರಿಕ ವಿಭಾಗದಲ್ಲಿ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಬರುವಾಗ ತಂಡವಾದರೆ ಪಂದ್ಯಾಟದ ಸಮಯವನ್ನು ನಾವು ಕಡಿಮೆಗೊಳಿಸ್ತಾ ಇದ್ದೇವೆ. ದಯವಿಟ್ಟು ಪ್ರೇಕ್ಷಕರ ತಾಳ್ಮೆಯನ್ನು ನಾವು ಪರೀಕ್ಷೆ ಮಾಡಬೇಡಿ. ದಯವಿಟ್ಟು ಮುಂದಕ್ಕೆ ಸಹಕರಿಸಿ. ಎಲ್ಲ ತಂಡವರು ಆದಷ್ಟು ಬೇಗ ಬನ್ನಿ. ತಂಡವರು ಬನ್ನಿ.
ಪಂದ್ಯಾಟದ ಸಮಯವನ್ನ ಖಂಡಿತವಾಗಿಯೂ ಕಡಿತಗೊಳಿಸಲಾಗುವುದು. ದಯವಿಟ್ಟು ಪ್ರದರ್ಶನ ಪಂದ್ಯಾಟದಲ್ಲಿ ಬೆಸ್ಟ್ ರೈಡರ್ ಆಗಿ ಮೂಡಿ ಬಂದವರು ಪೊಲೀಸ್ ತಂಡದ ಡ್ಯಾನಿ. ದಯವಿಟ್ಟು ಇದ್ರೆ ಬಹುಮಾನ ಪಡ್ಕೊಳ್ಬೇಕು. ಹಾಗೆ ಬೆಸ್ಟ್ ಆಲ್ರೌಂಡರ್ ಆಗಿ ಸಂತ ಫಿಲೋಮಿನಾ ಕಾಲೇಜ್ ತಂಡದ ನಾಸಿರ್. ನೀವಿದ್ರೆ ದಯವಿಟ್ಟು ಅದನ್ನು ಪಡ್ಕೊಳ್ಬೇಕು. ಹಾಗೆ ಬೆಸ್ಟ್ ವರುಣ್ ಟ್ರಾವೆಲ್ಸ್ ಬನ್ನಿ. ಅನ್ವೇಶ್ ಸೈಂಟ್ ಫಿಲೋಮಿನಾ ಕಾಲೇಜ್ ತಂಡದ ಅನ್ವೇಶ್. ಎಸ್ ಬನ್ನಿ. ವರುಣ್ ಟ್ರಾವೆಲ್ಸ್ ಬೆಳ್ತಂಗಡಿ ತಂಡ ಬನ್ನಿ. ವರುಣ್ ಟ್ರಾವೆಲ್ಸ್ ಬನ್ನಿ, ನೀವು ಬನ್ನಿ. ವರುಣ್ ಟ್ರಾವೆಲ್ಸ್ ಬೆಳ್ತಂಗಡಿ ಬನ್ನಿ. ನೋಡಿ, ಪ್ರೇಕ್ಷಕ ಬಂಧುಗಳ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡಿ. ವರುಣ್ ಟ್ರಾವೆಲ್ಸ್ ಯಾಕೂಬ್ ರವರೇ, ಯಾಕೂಬ್ ವರುಣ್ ಟ್ರಾವೆಲ್ಸ್ ತಂಡವನ್ನು ಕರೆತನ್ನಿ. ನೋಡಿ, ನೀವು ಕೂಡ ಕಬಡ್ಡಿ ಆಯೋಜಕರು. ಯಾಕೂಬ್ ರವರೇ, ತಂಡ ಬರಬೇಕಾಗಿದೆ. ದಯಮಾಡಿ ಇನ್ನು ಯಾವುದೇ ಕಾರಣಕ್ಕೂ ನೀವು ಪರೀಕ್ಷೆ ಮಾಡಬೇಡಿ ತಾಳ್ಮೆಯನ್ನ. ಪ್ರೇಕ್ಷಕ ಬಂಧುಗಳು ಕಾಯ್ತಾ ಇದ್ದಾರೆ. ತಕ್ಷಣ ಬನ್ನಿ. ಯಾಕೂಬ್ ಬೆಳ್ತಂಗಡಿ, ವರುಣ್ ಟ್ರಾವೆಲ್ಸ್ ಬನ್ನಿ. ಎಸ್, ಇದೀಗ ಬರ್ತಾ ಇದೆ ವೀಕ್ಷಕರೇ. ನಿರಂತರ ಚಪ್ಪಾಳೆ ಬೇಕಾಗಿದೆ. ತಂಡ ಬರ್ತಾ ಇದೆ. ಪ್ರಥಮ ತಂಡ ಇದೀಗ ಹೊಳ್ಳ ಕ್ರಾಕರ್ಸ್ ಪುತ್ತೂರು. ವಿಶ್ವರಾಜ್, ಅದೇ ರೀತಿ ರಶೀದ್ ಬನಾರಿ, ಇನ್ನುಳಿದಂತ ಅದ್ವಿತೀಯ ಕಬಡ್ಡಿ ತಾರೆಯರನ್ನ ಹೊಂದಿರತಕ್ಕಂಥ ತಂಡವಾಗಿದೆ. ಫೈನಲ್ ಸಮಾಗಮ ಇದೀಗ ಪ್ರಥಮ ತಂಡ ಒಳ ಬಂದಿದೆ. ರಜಾ ಕೇಳಿದಿರಿ. ಅಲ್ಲ, ಒಂದು ನಿಮಿಷ. ಎಸ್ ನೋಡಿ, ಇವತ್ತಿನ ಈ ಒಂದು ಪ್ರತಿಷ್ಠಿತ ಪಂದ್ಯಾಟದಲ್ಲಿ ಚತುರ್ಥ ಸ್ಥಾನ ಪಡೆಕೊಂಡಂತ ತಂಡ ಬ್ಯಾಂಕ್ ಆಫ್ ಬರೋಡಾ. ದಯವಿಟ್ಟು ಜೋರಾದ ತಪ್ಪು ಚಪ್ಪಾಳೆ ಕೊಡಿ. ಎಸ್, ಬ್ಯಾಂಕ್ ಆಫ್ ಬರೋಡಾ ತಂಡ ಚತುರ್ಥ ಸ್ಥಾನವನ್ನು ತಮ್ಮದಾಗಿಸಿಕೊಂಡಿದೆ. ಅಭಿನಂದನೆಗಳು ತಂಡದವರೆಗೆ. ಎಸ್, ವರುಣ್ ಟ್ರಾವೆಲ್ಸ್ ಬೆಳ್ತಂಗಡಿ, ಯಾಕೂಬ್ ರವರೇ ತಂಡ ಬರಲಿ. ವರುಣ್ ಟ್ರಾವೆಲ್ಸ್ ಬೆಳ್ತಂಗಡಿ ಮನೆ ಯಾಕೂಬ್ ರವರು ತಂಡವನ್ನ ಕರೆತರಬೇಕಾಗಿದೆ. ನೋಡಿ, ಈಗಾಗಲೇ ಹೊಳ್ಳ ಕ್ರಾಕರ್ಸ್ ಪುತ್ತೂರು ತಂಡ ಒಳ ಬಂದಿದೆ, ಅಂಕಣವನ್ನ ಪ್ರವೇಶ ಮಾಡಿದ್ದಾರೆ. ದಯಮಾಡಿ ತಕ್ಷಣ ಬರಬೇಕಾಗಿದೆ. ಹೊಳ್ಳ ತಂಡ, ಹೊಳ್ಳ ಕ್ರಾಕರ್ಸ್ ತಂಡ ಹೊಳ್ಳ ಕ್ರಾಕರ್ಸ್ ತಂಡ ಒಳ ಬಂದಿದೆ. ಎದುರಾಳಿ ತಂಡ ವರುಣ್ ಟ್ರಾವೆಲ್ಸ್ ಬನ್ನಿ. ಯಾಕೂಬ್ ರವರೇ ತಂಡ ಬರಲಿ. ನೋಡಿ, ಈಗಾಗಲೇ ಪ್ರಥಮ ತಂಡ ಅಂಕಣವನ್ನು ಪ್ರವೇಶ ಮಾಡಿ ಆಗಿದೆ. ಯಾಕೂಬ್, ವರುಣ್ ಟ್ರಾವೆಲ್ಸ್ ಬೆಳ್ತಂಗಡಿ ತಂಡ ಬರಬೇಕಾಗಿದೆ. ಕೌಂಟ್ ಡೌನ್ ಆರಂಭಿಸ್ತಾ ಇದ್ದೇವೆ. ಕೌಂಟ್ ಡೌನ್ ಬಿಗಿನ್. 10, 9, 8, 7,
ಎಸ್ ನೋಡಿ, ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಯಾರು ನಿಲ್ಬೇಡಿ. ಇದೀಗ ತಂಡ ಬರ್ಲಿಕ್ಕಿದೆ. ಎಸ್ ವೀಕ್ಷಕರೇ, ಅಲ್ಲೇ ಬರ್ತೀರಿ, ಇದ್ದ ಬರ್ತೀರಿ. ಓಕೆ, ಎಸ್ ತಂಡ ಬರ್ತಾ ಇದೆ. ದ್ವಿತೀಯ ತಂಡ ಫೈಸಲ್ ಕಡಬ ನಾಯಕತ್ವದ ತಂಡ ಇದೀಗ ಒಳ ಬರ್ತಾ ಇದೆ. ಮುರ್ಷಾನ್ ಮತ್ತು ಹೆಗ್ಗಳಿಕೆ ಕಬಡ್ಡಿ ತಾರನ್ನು ಹೊಂದಿರತಕ್ಕಂಥ ತಂಡವಾಗಿದೆ ವರುಣ್ ಟ್ರಾವೆಲ್ಸ್ ಬೆಳ್ತಂಗಡಿ. ಕ್ಯಾಪ್ಟನ್ಸ್ ಟಾಸ್ ವಿನ್ಗೆ ಬನ್ನಿ. ಕ್ಯಾಪ್ಟನ್ಸ್ ಟಾಸ್ ವಿನ್ಗೆ ಬನ್ನಿ. ಎಸ್ ಟೀಮ್ ಲೈನ್ ಅಪ್ ಮಾಡಿ. ಲೈನ್ ಅಪ್. ಎಸ್ ವರುಣ್ ಟ್ರಾವೆಲ್ಸ್ ಬೆಳ್ತಂಗಡಿ ಲೈನ್ ಅಪ್ ಮಾಡಿ. ವೇದಿಕೆಯಲ್ಲಿರುವಂತಹ ಸಮಾರಂಭದ ಗಣ್ಯ ಅತಿಥಿಗಳೆಲ್ಲರೂ ಕೂಡ ಇದೀಗ ಎರಡು ತಂಡಕ್ಕೂ ಕೂಡ ಶುಭವನ್ನ ಹಾರೈಸಲು ತಮ್ಮನ್ನ ವಿಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಎಲ್ಲರೂ ಕೂಡ ಕಬಡ್ಡಿ ಅಂಗಣಕ್ಕೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಮಾನ್ಯ ಚಂದ್ರಾಸಣ್ಣ ಜೊತೆಗೆ ಎಲ್ಲ ಗಣ್ಯ ಅತಿಥಿ ಅಭ್ಯಾಗತರು ದಯಮಾಡಿ ಎರಡು ತಂಡಕ್ಕೆ ಶುಭವನ್ನ ಹಾರೈಸಲು ತಮ್ಮನ್ನ ಕೆಳಭಾಗಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಎಸ್ ವೀಕ್ಷಕರೇ, ಇದೀಗ ದಿವಂಗತ ಉದಯ್ ಚೌಟ ಸ್ಮರಣಾರ್ಥ ಆಯೋಜನೆಗೊಂಡಂತಹ ನಿನ್ನೆ ದಿನ ಆರಂಭಗೊಂಡಂತಹ ಈ ಒಂದು ಕಬಡ್ಡಿ ಉತ್ಸವ ಕಿಲ್ಲ ಮೈದಾನದಲ್ಲಿ ಅತ್ಯಂತ ಯಶಸ್ವಿಯಾಗಿ ಸಾಗಿ ಬಂದಿದೆ. ಇದೀಗ ಗಣ್ಯ ಅತಿಥಿಗಳು ಎರಡು ತಂಡಕ್ಕೂ ಶುಭವನ್ನ ಹಾರೈಸಲು ಬರ್ತಾ ಇದ್ದಾರೆ. ಪ್ರೇಕ್ಷಕರೆಲ್ಲರೂ ಕೂಡ ಒಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಇದೀಗ ಅವರನ್ನು ನಾವು ಸ್ವಾಗತಿಸಿಕೊಳ್ಬೇಕಾಗಿದೆ. ಎಸ್ ತಂಡ ಎರಡು ತಂಡಗಳು ಕೂಡ ವಿರುದ್ಧವಾಗಿ ಕಾಣ್ತಾ ಇದೆ. ಗಣ್ಯ ಅತಿಥಿಗಳು ತಂಡಕ್ಕೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ, ವೆಲ್ ವಿಶ್ ಮಾಡ್ತಾ ಇದ್ದಾರೆ. ಮಾನ್ಯ ಚಂದ್ರಹಾಸ್ ಸರ್, ಅದೇ ರೀತಿ ಇನ್ನುಳಿದಂತೆ ಎಲ್ಲ ಅತಿಥಿಗಳು, ಕಬಡ್ಡಿ ಅಸೋಸಿಯೇಷನ್ ಪದಾಧಿಕಾರಿಗಳು, ಅಧ್ಯಕ್ಷರು ಸುರೇಂದ್ರ ರೈ ಮಾನ್ಯ ಅಧ್ಯಕ್ಷರು, ಅದೇ ರೀತಿ ಗೌರವಾಧ್ಯಕ್ಷರು ಪುತ್ತೂರು ತಾಲೂಕು ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಗೌರವಾಧ್ಯಕ್ಷರಾದಂತಹ ಚಂದ್ರ ಸರ್, ಅದೇ ರೀತಿ ಕೋಶಾಧಿಕಾರಿ ರಜಾಕ್ ಮಪ್ಪಳಿಗೆ ಹಾಗೂ ಮಾನ್ಯ ಹಬೀಬ್ ಮಾಣಿ ಇವರೆಲ್ಲರೂ ಕೂಡ ಈ ಒಂದು ಪಂದ್ಯಾಕೂಟದಲ್ಲಿ ಬಹಳಷ್ಟು ಪರಿಶ್ರಮದಿಂದ ಯಶಸ್ವಿ ಕಬಡ್ಡಿ ಪಂದ್ಯಾಕೂಟವನ್ನು ಆಯೋಜನೆ ಮಾಡಿದ್ದಾರೆ. ಇದೀಗ ಪಂದ್ಯಾಕೂಟದ ಅಂತಿಮ ಹಂತಕ್ಕೆ ನಾವು ಬಂದಿದ್ದೇವೆ. ಇದೀಗ ಫೈನಲ್ ಮುಖಾಮುಖಿ, ಫೈನಲ್ ರನ ಕಹಳೆ ಇದೀಗ ಮೊಳಗಳಿದೆ. ಸ್ಕೂಟಿ
ಎಸ್ ಪಂದ್ಯ ಆರಂಭಗೊಂಡಿದೆ. ಫೈನಲ್ ಸ್ಪರ್ಧೆ ಹೊಳ್ಳ ಕ್ರಾಕರ್ಸ್ ಪುತ್ತೂರು ತಂಡದ ದಾಳಿಗಾರ ಜರ್ಸಿ ನಂಬರ್ 4 is on ride. ಆಹಾ, ತಂಡದ ಪ್ರಮುಖ ದಾಳಿಗಾರ ಇದೀಗ ಜರ್ಸಿ ನಂಬರ್ 6 ಅದ್ವಿತೀಯ ದಾಳಿಯ ನಿರ್ವಹಣೆಯಲ್ಲಿ ತಮ್ಮ ಎಲ್ಲ ಅನುಭವಗಳನ್ನ ಪ್ರದರ್ಶಿಸಿಕೊಳ್ತಾ ಇದ್ದಾರೆ. ಗೊಬ್ಬು ಗೊಬ್ಬೂರವರ ದಾಳಿ ಮೂಲಕ ಅಂಕವು ಪ್ರಾಪ್ತಿಗೊಂಡಿದೆ. ಎಸ್, ಅಂಡ್ ದಿಸ್ ಟೈಮ್ ವಿಶ್ವರಾಜ್ ವಿಶ್ವ ದಾಳಿಯಲ್ಲಿ ವರುಣ್ ಟ್ರಾವೆಲ್ಸ್ ಅಂಕಣದ ಒಳ್ಳೆ ಭಾಗದಲ್ಲಿ ಚುರುಕಿನ ಪಾದಚಲನದೊಂದಿಗೆ ವಿಶ್ವ ಬ್ಯೂಟಿಫುಲ್, ಅದ್ಭುತವಾಗಿತ್ತು ಹಿಡಿತ. ಮತ್ತೆ ಅಂಕವು ಪ್ರಾಪ್ತಿಗೊಂಡಿದೆ. ಇಲ್ಲಿ ವರುಣ್ ಟ್ರಾವೆಲ್ಸ್ ಬೆಳ್ತಂಗಡಿ ತಂಡಕ್ಕೆ ಎಸ್ ಆಕಾಶ್ ದಾಳಿಯಲ್ಲಿ ಆಕಾಶ್ ಈ ಬಾರಿ ದಾಳಿಯ ಅಂಚಿನಲ್ಲಿ ವರುಣ್ ಟ್ರಾವೆಲ್ಸ್ ತಂಡದ ಪರವಾಗಿ ಎಸ್ ಇದೀಗ ಮತ್ತೆ ಚುರುಕಿನ ಪಾದಸರಣಿಯೊಂದಿಗೆ ಪ್ರಸ್ತುತ ಒಳಾಂಗಣದಲ್ಲಿ ಹೊಳ್ಳ ಕ್ರಾಕರ್ಸ್ ತಂಡದ ಅದ್ವಿತೀಯ ತಾರೆ, ಯಾವುದೇ ಅಂಕಗಳು ಪ್ರಾಪ್ತಿಗೊಂಡಿಲ್ಲ. ಆಹಾ, ಮತ್ತೆ ಬೊಗ್ಗು ಜರ್ಸಿ ನಂಬರ್ 6 ಬೊಗ್ಗುರವರ ದಾಳಿ ಇದೀಗ ಮತ್ತೆ ದಾಳಿಯ ಅಂಚಿನಲ್ಲಿ. ನೀಲಕಾಯದ ದಾಳಿಗಾರ ಗೊಬ್ಬು ಮರಳಿ ಅಂಕಣಕ್ಕೆ ಯಾವುದೇ ಅಂಕಗಳು ಪ್ರಾಪ್ತಿಗೊಂಡಿಲ್ಲ. ಮತ್ತೆ ಹೊಳ್ಳ ಕ್ರಾಕರ್ಸ್ ತಂಡದ ಪರವಾಗಿ ರಶೀದ್ ಬನಾರಿ ತಂಡದ ಅದ್ವಿತೀಯ ತಾರೆ ಚುರುಕಿನ ಪಾದಸರಣಿಯೊಂದಿಗೆ ತಮ್ಮ ಪ್ರದರ್ಶನಗಳನ್ನ ಅಂಕಣದ ಒಳ್ಳೆ ಭಾಗದಲ್ಲಿ ತೋರಿಸಿಕೊಳ್ತಾ ಇದ್ದಾರೆ. ಇಲ್ಲಿ ಆಹೋ, ಸೆಂಟರ್ ಲೈನ್ ಟಚ್ ಮಾಡುವ ರಭಸದಲ್ಲಿದ್ದಂತಹ ರಶೀದ್ ಬನಾರಿಯನ್ನು ತಡೆದಿದ್ದಾರೆ. ಥರ್ಡ್ ರೈಡ್, ಎಸ್ ಇಟ್ ಈಸ್, ದಿಸ್ ಇಸ್ ದ ಥರ್ಡ್ ರೈಡ್. ಆಕಾಶ್ ಫ್ರಮ್ ವರುಣ್ ಟ್ರಾವೆಲ್ಸ್ ಬೆಳ್ತಂಗಡಿ. ಆಕಾಶ್ ಡಿಸೈಡೆಡ್ ರೈಡ್. ಎಸ್, ಮತ್ತೆ ಅಂಕವನ್ನ ಗಳಿಸಿಕೊಂಡಿದ್ದಾರೆ ಇಲ್ಲಿ ಹೊಳ್ಳ ಕ್ರಾಕರ್ಸ್. ಅಗೈನ್ ಬ್ಯೂಟಿಫುಲ್ ಹಿಯರ್. ಬೋನಸ್ +1, ಬ್ಯೂಟಿಫುಲ್. ಮಧ್ಯ ದಾಳಿ ಮಧ್ಯ ದಾಳಿಯಲ್ಲಿ ಇದೀಗ ಗೊಬ್ಬು ಗೊಬ್ಬುರವರ ದಾಳಿ 3 each. ಎಸ್, 3 each. ಹೊಳ್ಳ ಕ್ರಾಕರ್ಸ್ ವರುಣ್ ಟ್ರಾವೆಲ್ಸ್ ತಂಡಗಳ ನಡುವೆ ನಡೆಯುತ್ತಿರತಕ್ಕಂತಹ ಸಿದ್ಧಾಸಿದಿನ ಉಡಾವಣೆಯಲ್ಲಿ ಪ್ರಸ್ತುತ ಒಂದಂಕದ ಮುನ್ನಡೆಯಲ್ಲಿದೆ.
ವರುಣ್ ಟ್ರಾವೆಲ್ಸ್ ತಂಡ 4-3 ವರುಣ್ ಮುನ್ನಡೆಯಲ್ಲಿದೆ. 4-3 ಪಂದ್ಯ ಮುಂದುವರಿತಾ ಇದೆ. ಬೋನಸ್ extra added to the score, but now this time ಕಡಬ ತಂಡದ ಅದ್ವಿತೀಯ ಇಬ್ಬರು ಆಟಗಾರರು ನಾವುಗಳು ಕಾಣುತ್ತದೆ. ಕಾರ್ನರ್ ವಿಭಾಗದಲ್ಲಿ ಫೈಸಲ್ ಪ್ರಸ್ತುತ ಈ ದಿನ ವರುಣ್ ಟ್ರಾವೆಲ್ಸ್ ತಂಡದಲ್ಲಿ ಕಾಣ್ತಾ ಇದ್ದಾರೆ. ಅದೇ ರೀತಿ ಮುರ್ಷಾನ್ ಕಡಬ ಮುಕ್ತ ವಿಭಾಗದಲ್ಲಿ ಜಿಲ್ಲೆ ರಾಜ್ಯ ಕಂಡಂತಹ ಆಟಗಾರರು ಗೊಬ್ಬು ಮತ್ತೆ ಮರಳಿ ಅಂಕಣಕ್ಕೆ. ಸತತವಾಗಿ ದಾಳಿಯ ಅಂಚಿನಲ್ಲಿ ವಿಶ್ವರಾಜ್, ನಾಲ್ಕು ಮತ್ತೆ ವಿಶ್ವರಾಜ್ ಇವರನ್ನ ಕಟ್ಟಿ ಹಾಕುವಲ್ಲಿ ಯಶಸ್ಸನ್ನು ಕಂಡಿದ್ದಾರೆ. ವರುಣ್ ಟ್ರಾವೆಲ್ಸ್ 5-4 ಇನ್ ಫೇವರ್ ಆಫ್ ವರುಣ್ ಟ್ರಾವೆಲ್ಸ್. ನೋಡಿ, ಅಪ್ಡೇಟ್ ಅನ್ನು ನಾವಿಲ್ಲಿ ಕೊಡ್ತಾ ಇರ್ತೇವೆ. ಆ ಬಳಿಕ 5-4 ಇನ್ ಫೇವರ್ ಆಫ್ ವರುಣ್ ಟ್ರಾವೆಲ್ಸ್ ಬೆಳ್ತಂಗಡಿ. in favor of Varun Travels ಬೆಳ್ತಂಗಡಿ. ಮತ್ತೆ ಆಕಾಶ್, again Akash is on ride in the favor of Varun Travels ಬೆಳ್ತಂಗಡಿ. ಚುರುಕಿನ ಪಾದಚರಣೆಯೊಂದಿಗೆ ದಾಳಿಯತ್ತ ಕಾಣ್ತಾ ಇದ್ದಾರೆ ಇಲ್ಲಿ ಆಕಾಶ್. ಮತ್ತೆ ದಾಳಿಯಲ್ಲಿ ಹೊಳ್ಳ ಕ್ರಾಕರ್ಸ್ ತಂಡದ ಉದಯೋನ್ಮುಖತಾರೆ. ಪಂದ್ಯ ಅತ್ಯಂತ ನಿಧಾನವಾಗಿ ಮುಂದುವರಿಯುತ್ತಾ ಇದೆ. ಥರ್ಡ್ ರೈಡ್, ಡಿಸೈಡೆಡ್ ರೈಡ್ ಗೊಬ್ಬು. ಡೂ ಆರ್ ಡೈ ದಾಳಿಯಾಗಿದೆ. ರಿವರ್ಸ್ ಬ್ಯಾಕ್ ಕಿಕ್ ಮಾಡುವ ಯತ್ನದಲ್ಲಿ ಚುರುಕಿನ ಪಾದಸರಣಿಯೊಂದಿಗೆ ಗೊಬ್ಬು ಹಿಮಾಚಲ ಪ್ರದೇಶದ ದಾಳಿಗಾರ. ಎಸ್, ಬ್ಯೂಟಿಫುಲ್, ಅದ್ಭುತವಾಗಿತ್ತು. ಫಸ್ಟ್ ಏಡ್ ಬಾಕ್ಸ್ ಬಂದಲೆ. ಗೊಬ್ಬು ಅಲ್ಪ ಗಾಯಗೊಂಡ್ರು ಕೂಡ
ಮತ್ತೆ ಕಬಡ್ಡಿಯಲ್ಲಿ ನಿರತರಾಗ್ತಾ ಇದ್ದಾರೆ ಅಂಕಣದಲ್ಲಿ. ವಾಲಂಟಿಯರ್ಸ್ ಅವರ ಮಾಪ್ ಕಣಲೆ ಮಾಪ ತುಂಬಲೆ ಅವರ ಮಾಪ್. Move box, move. ಸ್ಪ್ರೇ ಉಂಟಾ ಬಾಕ್ಸ್ ಅಲ್ಲಿ ನೋಡಿ, ಅಲ್ಲಿ ಸ್ಪ್ರೇ ಉಂಟದು. ಮತ್ತೆ ಕಬಡ್ಡಿ ಅಂಕಣಕ್ಕೆ ಗೊಬ್ಬು ಆಗಮನ. ಅಲ್ಪ ಗಾಯಗೊಂಡರು ಕೂಡ ಮತ್ತೆ ಕಬಡ್ಡಿಯಲ್ಲಿ ನಿರತರಾಗಿದ್ದಾರೆ ಇಲ್ಲಿ ಗೊಬ್ಬು, ಹಿಮಾಚಲ್ ಪ್ರದೇಶ್. ದೂರದ ರಾಜ್ಯದಿಂದ ಬಂದಿರತಕ್ಕಂಥ ಆಟಗಾರ ಗೊಬ್ಬು ಇವತ್ತು ಪುತ್ತೂರಿನಲ್ಲಿ ಅದ್ಭುತವಾಗಿರತಕ್ಕಂಥ ಪ್ರದರ್ಶನಗಳನ್ನ ತೋರ್ಪಡಿಸಿಕೊಳ್ತಾ ಇದ್ದಾರೆ. ಬಹಳಷ್ಟು ಪ್ರೇಕ್ಷಕರ ಅಭಿಮಾನಕ್ಕೆ ಸಾಕ್ಷಿಯಾದಂತಹ ಆಟಗಾರ. ಎಸ್, ಸೂಪರ್ ಟ್ಯಾಕಲ್ 2 points added the scoreboard. 7-6 in favor of ಹೊಳ್ಳ ಕ್ರಾಕರ್ಸ್. 7-6.
Villa Crackers, beautiful ride, and it's time to ಗೊಬ್ಬರವರ ದಾಳಿ. ಮತ್ತೆ ಉತ್ತಮ ರೀತಿಯ ಪ್ರದರ್ಶನ, ಅಂಕಗಳು ಈ ರೀತಿ ಇವೆ, 8-8 ಈಕ್ವಲ್, 8 each. यस, पॉइंट करेक्ट है, देखो सही है, यस अभी सही है, देखो ईच पॉइंट 8 each, 8-8 ಸಮಬಲದ ಹೋರಾಟದಲ್ಲಿ ಪ್ರಸ್ತುತ ಪಂದ್ಯಾವಳಿ ಫೈನಲ್ ಕದನ ಮುಂದುವರಿತಾ ಇದೆ. ರೈಟ್ ರಾವ್ 9-8, 9-8 in favor of Varun Travels Beltangadi. ಎಸ್, ಮತ್ತೆ ಅಂಕಗಳಿಕೆಯಾಗಿದೆ, 4 ಅಂಕಗಳು ಆಲ್ ಔಟ್ ಮುಖೇನವಾಗಿ ತಂಡ ಒಳಾಂಗಣಕ್ಕೆ ಬರ್ತಾ ಇದೆ. ಈ ಹಂತದಲ್ಲಿ ಈ ಅವಧಿಯಲ್ಲಿ 13-8 ಇನ್ ಫೇವರ್ ಆಫ್ ವರುಣ್ ಟ್ರಾವೆಲ್ಸ್. Yes, the timeout for Varun Travels Beltangadi. Now the total point scoreboard shows here 13-9. 13-9 in favor of Varun Travels Beltangadi. ಎಸ್, ಮತ್ತೆ ಗೊಬ್ಬು ಸತತವಾಗಿ ದಾಳಿಯ ಅಂಚಿನಲ್ಲಿ ಗೊಬ್ಬುರವರ ದಾಳಿಯ ನಿರ್ವಹಣೆ. ಕಾರ್ನರ್ ಔಟ್, ಕಾರ್ನರ್ ಹೊರಾಂಗಣಕ್ಕೆ. ಇವತ್ತಿನ ಕಬಡ್ಡಿ ಪಂದ್ಯಾಕೂಟದಲ್ಲಿ ಗೊಬ್ಬು ಹಿಮಾಚಲ್ ಪ್ರದೇಶ್ ಇವರಿಗೆ ಕ್ರೀಡಾಂಗಣದ ಸುತ್ತಲೂ ಕೂಡ ಬಹಳಷ್ಟು ಅಭಿಮಾನಿಗಳಿದ್ದಾರೆ. ನೋಡುವ, ಗೊಬ್ಬುರವರ ಅಭಿಮಾನಿಗಳ ಜೋರಾದ ಚಪ್ಪಾಳೆ ಬರಲಿ ನೋಡ. ಎಸ್, Akash. Now the rider, Mr. Akash from Varun Travels Beltangadi. ಈ ಬಾರಿ ಮತ್ತೆ ದಾಳಿಯ ಅಂಚಿನಲ್ಲಿ ವಿಶ್ವ ದಾಳಿಯಲ್ಲಿ ಓಹೋ again successful here. ಫೈಸಲ್ ಕಡಬ ಎಡವಟ್ಟನ್ನು ಕಂಡಿದ್ದೇವೆ. ಅದೇ ರೀತಿ ವಿಶ್ವರಾಜ್ ಕೇವಲ
ಕರ್ನಾಟಕ ಮಾತ್ರ ಅಲ್ಲ, ಅಂತಾರಾಜ್ಯ ಅದೇ ರೀತಿ ಮತ್ತೆ ದಾಳಿಯಲ್ಲಿ ಗೊಬ್ಬರವರ ದಾಳಿ. ಪ್ರಸ್ತುತ ಅಂಕಗಳ ಆಧಾರದಲ್ಲಿ ಸ್ಪರ್ಧೆ ರೋಚಕವಾಗಿದೆ. ಹದಿನೈದು ಹತ್ತು ಇನ್ ಫೇವರ್ ಆಫ್ ವರುಣ್ ಟ್ರಾವೆಲ್ಸ್ ಬೆಳ್ತಂಗಡಿ. ವರುಣ್ ಟ್ರಾವೆಲ್ಸ್ ಬೆಳ್ತಂಗಡಿ ತಂಡದ ಪರವಾಗಿ ಇದೀಗ ದಾಳಿಯಲ್ಲಿ ಆಕಾಶ್ ಬೆಳ್ತಂಗಡಿಯ ಉದ್ಯಮಿಯಾಗಿರತಕ್ಕಂತಹ ಮಾನ್ಯ ವಿಜಯ್ ಫೆರ್ನಾಂಡಿಸ್ ಮಾಲಕತ್ವದ ತಂಡವಾಗಿದೆ. ವರುಣ್ ಟ್ರಾವೆಲ್ಸ್ ಈ ಕ್ಷಣದಲ್ಲಿ ಮುನ್ನಡೆಯನ್ನ ಖಾತರಿಪಡಿಸಿಕೊಂಡಿದೆ. 15-11 ಇನ್ ಫೇವರ್ ಆಫ್ ವರುಣ್ ಟ್ರಾವೆಲ್ಸ್ ಬೆಳ್ತಂಗಡಿ. ಎಸ್ ಮತ್ತು ವಿಶ್ವರಾಜ್ ಅಂಡ್ ಅಗೈನ್ ವಿಶ್ವ. ಚುರುಕಿನ ಪಾದಚಾಲನೆಯೊಂದಿಗೆ ಜೆರ್ಸಿ ನಂಬರ್ 77 ಅಂಕವನ್ನ ಪಡೆಯುವಲ್ಲಿ ಶತ ಪ್ರಯತ್ನವನ್ನ ಮಾಡಿದರು. ಮತ್ತೆ ಈ ಬಾರಿ ಹೊಳ್ಳ ಕ್ರಾಕರ್ಸ್ ತಂಡದ ಪ್ರಬುದ್ಧ ದಾಳಿಗಾರ ಪ್ರಸ್ತುತ ಒಳಾಂಗಣದಲ್ಲಿ ದಾಳಿಯಲ್ಲಿ ನಿರತರಾಗಿದ್ದಾರೆ. ಓಹೋ, ಬ್ಯೂಟಿಫುಲ್. ಎಸ್, ಮತ್ತೆ ಥರ್ಡ್ ರೈಡ್ ಪ್ರಥಮಾರ್ಧ ಮುಕ್ತಾಯಗೊಳ್ಳುತ್ತಾ ಇದೆ. ಪ್ರಥಮ ಅರ್ಧ ಅವಧಿ ಮುಕ್ತಾಯವನ್ನು ಕಂಡಿದೆ. ಮಧ್ಯಂತರ ವಿರಾಮದ ವೇಳೆಯಲ್ಲಿ ಅಂಕಗಳು ಈ ರೀತಿ ಇವೆ: 16-11. ಎಸ್, ಎಸ್ ವೀಕ್ಷಕರೇ, ಸ್ಪರ್ಧೆ ರೋಚಕವಾಗಿದೆ. 16-11, 16-11 ಇನ್ ಫೇವರ್ ಆಫ್ ವರುಣ್ ಟ್ರಾವೆಲ್ಸ್ ಬೆಳ್ತಂಗಡಿ. ಮತ್ತೆ ದ್ವಿತೀಯಾರ್ಧ ಆರಂಭಗೊಂಡಿದೆ. ದ್ವಿತೀಯಾರ್ಧದ ಅವಧಿ ಆರಂಭಗೊಂಡಿದೆ. ಗೊಬ್ಬು ತಂಡದ ಏಕಮಾತ್ರ ಅದ್ವಿತೀಯ ದಾಳಿಗಾರ ಗೊಬ್ಬು ಅದ್ಭುತವಾಗಿ ಪ್ರದರ್ಶನಗಳನ್ನ ನೀಡುತ್ತಾ ಇದ್ದಾರೆ. ಈ ಹಂತದಲ್ಲಿ ವರುಣ್ ಟ್ರಾವೆಲ್ಸ್
ಮುನ್ನಡೆಯಲ್ಲಿದೆ. ಬೆಳ್ತಂಗಡಿಯ ಹೆಸರಾಂತ ಉದ್ಯಮಿಯಾಗಿರ್ತಕ್ಕಂತಹ ಮಾನ್ಯ ವಿಜಯ್ ಫೆರ್ನಾಂಡಿಸ್ ಮಾಲಕತ್ವದ ತಂಡ ವರುಣ್ ಟ್ರಾವೆಲ್ಸ್ ಬೆಳ್ತಂಗಡಿ ಈ ಅವಧಿಯಲ್ಲಿ ಮುನ್ನಡೆಯನ್ನ ಖಾತರಿಪಡಿಸಿಕೊಂಡಿದೆ. 17-11 ವರುಣ್ ಟ್ರಾವೆಲ್ಸ್ ಮುನ್ನಡೆಯಲ್ಲಿದೆ. ಆಹಾ ಅಗೇನ್ ವಿಶ್ವರಾಜ. and it's time to Vishwaraj. Varun Travels, third ride. Yes. ಅಂಕಗಳು ಪ್ರಸ್ತುತ ಈ ಅವಧಿಯಲ್ಲಿ ವರುಣ್ ಟ್ರಾವೆಲ್ಸ್ ಮುನ್ನಡೆಯಲ್ಲಿದೆ. 19-11 ಅಂಕಗಳಿಕೆಯಲ್ಲಿ ಫೈನಲ್ ಮುಖಾಮುಖಿಯಲ್ಲಿ ವರುಣ್ ಟ್ರಾವೆಲ್ಸ್ ಮುನ್ನಡೆಯನ್ನ ಖಾತರಿಪಡಿಸಿಕೊಂಡಿದೆ. ಆಹಾ Jersey number 4 is on ride. The man of Holla Crackers. Holla Crackers. ಪುತ್ತೂರು ತಂಡದ ದಾಳಿಗಾರ. ಸೂಪರ್ ರೈಡ್. Yes, it is super ride. Collected 3 points. 14-19 in favor of Varun Travels ಬೆಳ್ತಂಗಡಿ. ವರುಣ್ ಟ್ರಾವೆಲ್ಸ್ ಮುನ್ನಡೆಯಲ್ಲಿದೆ. ಮತ್ತೆ ಜರ್ಸಿ ನಂಬರ್ 1 ಹೊಳ್ಳ ಕ್ರ್ಯಾಕರ್ಸ್ ದರೇಶ್ ಅವರ ಮಾಲಕತ್ವದ ತಂಡ ಪುತ್ತೂರಿನ ತಂಡವಾಗಿದೆ. ವಾಟ್ ಹ್ಯಾಪನ್? ಎಷ್ಟು ಅಂಕಗಳು? ಎಸ್, ಸೂಪರ್ ರೈಡ್. 4 ಅಂಕಗಳು. 4 ಪಾಯಿಂಟ್.
20-18 ಅಂಕ ಗಳಿಕೆಯಲ್ಲಿ ಸ್ಪರ್ಧೆ ಇದೆ. ವರುಣ್ ಟ್ರಾವೆಲ್ಸ್ ಅಲ್ಪ ಮುನ್ನಡೆಯಲ್ಲಿದೆ. ಆಲ್ಔಟ್ ಮುಖೇನವಾಗಿ ಮತ್ತೆ ತಂಡ ಒಳಾಂಗಣಕ್ಕೆ ಬಂದಿದೆ. ವೀಕ್ಷಕರೇ, ಪಂದ್ಯ ರೋಚಕವಾಗಿದೆ. 21-21 ಸಮಬಲ, ಈಕ್ವಲ್ ಪಾಯಿಂಟ್ಸ್. 21ರಲ್ಲಿ ಪ್ರಸ್ತುತ ಪಂದ್ಯಾವಳಿ. ಅಂತಿಮ ಫೈನಲ್ ಮುಖಾಮುಖಿ ಬಹಳಷ್ಟು ರೋಚಕವಾಗಿದೆ. 21ರಲ್ಲಿ ಪ್ರಸ್ತುತ ಪಂದ್ಯವನ್ನ ಮುಂದುವರಿಸಿಕೊಳ್ತಾ ಇದ್ದಾರೆ. Gobo back to home. ಹೊರ ರಾಜ್ಯದಿಂದ ಬಂದಂತ ಆಟಗಾರರು, ದೂರದ ಹಿಮಾಚಲ್ ಪ್ರದೇಶ ರಾಜ್ಯದಿಂದ ಬಂದಿರತಕ್ಕಂತಹ ಆಟಗಾರರು ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕಿಲ್ಲ ಮೈದಾನದಲ್ಲಿ ನಡೆಯುತ್ತಿರತಕ್ಕಂತಹ ಅದ್ದೂರಿ ಅಹರ್ನಿಶಿ ಕಬಡ್ಡಿ ಕೂಟದ ಫೈನಲ್ ಮುಖಾಮುಖಿಯಲ್ಲಿ ಗೊಬ್ಬು ಅದ್ಭುತವಾಗಿ ಪ್ರದರ್ಶನಗಳನ್ನು ತೋರ್ಪಡಿಸಿಕೊಳ್ತಾ ಇದ್ದಾರೆ. ವಿಶ್ವರಾಜ್ 21 ಮಧ್ಯದಾಳಿಯಲ್ಲಿ ಗೊಬ್ಬು. ನೆಕ್ ಟು ನೆಕ್ ಫೈಟಿಂಗ್ ಹಿಯರ್. ಬೋನಸ್. ಮತ್ತೆ ಬೋನಸ್ ಅಂಕ ಪ್ರಾಪ್ತಿಗೊಂಡಿದೆ. ಪಾಯಿಂಟ್ 22 ಈಚ್. 22 ಸಮ 22 ಈಚ್. ಪ್ರಸ್ತುತ ಈ ಅವಧಿಯಲ್ಲಿ ಈಕ್ವಲ್ ಅಂಕಗಳೊಂದಿಗೆ ಪಂದ್ಯ ಮುಂದುವರಿಯುತ್ತಾ ಇದೆ. 22 ಈಚ್. ಥರ್ಡ್ ರೈಟ್. ಈಚ್. 22 ಅಂಕಗಳಲ್ಲಿ ಸ್ಪರ್ಧೆ ಮುಂದುವರಿತಾ ಇದೆ. ವಿಶ್ವ ಔಟ್ಸ್ಟ್ಯಾಂಡಿಂಗ್ ಪ್ಲೇಯರ್. ಮಧ್ಯದಾಳಿಯಲ್ಲಿ ಆಕಾಶ್ ವರುಣ್ ಟ್ರಾವೆಲ್ಸ್ ಬೆಳ್ತಂಗಡಿ ತಂಡದ ದಾಳಿಗಾರ ಆಕಾಶ್ ಹಿಡಿತಕ್ಕೊಳಗಾಗಿದ್ದಾರೆ. ಮತ್ತೆ ಇಲ್ಲಿ ಅಂಕವು ಪ್ರಾಪ್ತಿಗೊಂಡಿದೆ ಹೊಳ್ಳ ಕ್ರ್ಯಾಕರ್ಸ್ ತಂಡಕ್ಕ. ಈ ಅವಧಿಯಲ್ಲಿ
ಹೊಳ್ಳ ಕ್ರಾಕರ್ಸ್ ತಂಡ ಒಂದಂಕದ ಮುನ್ನಡೆಯಲ್ಲಿದೆ. 23-22, 22-23 ಇನ್ ಫೇವರ್ ಆಫ್ ಹೊಳ್ಳ ಕ್ರಾಕರ್ಸ್. ಲಾಸ್ಟ್ 5 ಮಿನಿಟ್ಗೂ ಅಂತಿಮ 5 ನಿಮಿಷದ ಅವಧಿ ಬಾಕಿ ಇದೆ. ಲಾಸ್ಟ್ 5 ಮಿನಿಟ್ ಫಾರ್ ಫುಲ್ ಟೈಮ್. 22-25, 22-25 ಇನ್ ಫೇವರ್ ಆಫ್ ಹೊಳ್ಳ ಕ್ರ್ಯಾಕರ್ಸ್ ಪುತ್ತೂರು. ಅತ್ಯಂತ ಖುಷಿಯಿಂದ, ಅತ್ಯಂತ ನಗುಮುಖದೊಂದಿಗೆ ಲಾಸ್ಟ್ 4 ಮಿನಿಟ್ ಫಾರ್ ಫುಲ್ ಟೈಮ್, ಕೊನೆಯ 4 ನಿಮಿಷದ ಅವಧಿ ಬಾಕಿ ಇದೆ. ಸ್ಪರ್ಧಾ ಕಣದಲ್ಲಿ ಪಂದ್ಯ ರೋಚಕವಾಗಿ ಸಾಗಿ ಬರ್ತಾ ಇದೆ. 23-26, 23-26 ಇನ್ ಫೇವರ್ ಆಫ್ ಹೊಳ್ಳ ಕ್ರಾಕರ್ಸ್. 23-26 ಇನ್ ಫೇವರ್ ಆಫ್ ಹೊಳ್ಳ ಕ್ರಾಕರ್ಸ್. ಬಹಳಷ್ಟು ನಗುಮುಖದೊಂದಿಗೆ, ಬಹಳ ಸಂತೋಷದಿಂದ ಈ ಪಂದ್ಯಾಕೂಟವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ತಂಡದ ಮಾಲಕರು ಮಾನ್ಯ ದರೇಶ್ ಹೊಳ್ಳ ಪುತ್ತೂರು. ತಂಡದ ಮಾಲಕರು ದರೇಶ್ ಅವರು ನುಡಿಯಲಿದ್ದಾರೆ. ಅವರ ಲೆಕ್ಕದಲ್ಲಿ ನೋಡಿ, ತಂಡದ ಮಾಲಕರು ಇವರೇ ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಅಭಿನಂದನೆಗಳು ದರೇಶ್ ಅವರೇ. ಇಪ್ಪತ್ತ 27 ಇನ್ ಫೇವರ್ ಆಫ್ ಲಾಸ್ಟ್ 3 ಮಿನಿಟ್, ಕೊನೆಯ ಅಂತಿಮ 3 ನಿಮಿಷದ ಅವಧಿ ಬಾಕಿ ಇದೆ. 24-27 ಇನ್ ಫೇವರ್ ಆಫ್ ಹೊಳ್ಳ ಕ್ರಾಕರ್ಸ್. ಗೊಬ್ಬು ಹೊರಾಂಗಣದಲ್ಲಿ ಆಲ್ ಔಟ್ ಮುಖೇನವಾಗಿ ಮತ್ತೆ ತಂಡ ಒಳಾಂಗಣಕ್ಕೆ ಬರ್ತಾ ಇದೆ. ಡಿಯರ್ ಆಡಿಯನ್ಸ್, 31-25, 31-20 31-26. Yes, 26-31 in favor of Holla. Last 2 minutes. ಅಂತಿಮ 2 ನಿಮಿಷ, ಕಟ್ಟ ಕಡೆಯ 2 ನಿಮಿಷದ ಅವಧಿ ಬಾಕಿ ಇದೆ. ಸ್ಪರ್ಧಾ ಕಣದಲ್ಲಿ 26 32
ಮತ್ತೆ ಒಂದಂಕ ಪ್ರಾಪ್ತಿ 27-31 27-31 ಸರಿಸುಮಾರು 4 ಅಂಕಗಳ ಮುನ್ನಡೆಯಲ್ಲಿದೆ ಈ ಸ್ಪರ್ಧೆಯಲ್ಲಿ ಹೊಳ್ಳ ಕ್ರಾಕರ್ಸ್. ಕೊನೆಯ 1 ನಿಮಿಷ, ಕಟ್ಟ ಕಡೆಯ 60 ಸೆಕೆಂಡುಗಳು ಮಾತ್ರ ಬಾಕಿ ಇದೆ. ಕಿಲ್ಲೆ ಮೈದಾನದಲ್ಲಿ ನಡೆಯುತ್ತಿರತಕ್ಕಂತಹ ಥರ್ಡ್ ರೈಡ್ ಡಿಸೈಡೆಡ್ ರೈಡ್ ಕಬಡ್ಡಿ ಮುಕ್ತ ವಿಭಾಗದ ಕಬಡ್ಡಿ ಪಂದ್ಯ ಕೂಟದ ಸೆಕೆಂಡುಗಳು ಮಾತ್ರ ಬಾಕಿ ಇದೆ. ವಿಶ್ವ 28-31. How to face a ride. Bonus. Super tackle is on. ಮತ್ತೆ ಅಂಕ ಪ್ರಾಪ್ತಿ 30-32 30-32 ಕೇವಲ 2 ಅಂಕಗಳ ಅಂತರ. 32. ಎಸ್, ಪಂದ್ಯ ಮುಕ್ತಾಯಗೊಂಡಿದೆ. ಇದರೊಂದಿಗೆ ಹೊಳ್ಳ ಕ್ರಾಕರ್ಸ್ ಪುತ್ತೂರು ತಂಡ ಇವತ್ತಿನ ಕಬಡ್ಡಿ ಪಂದ್ಯಾಕೂಟದಲ್ಲಿ ಚಾಂಪಿಯನ್ ಆಗಿ ಮೂಡಿ ಬಂದಿದೆ. ದ ಚಾಂಪಿಯನ್ ಗೋಸ್ ಟು ಈಸ್ ನನ್ ಅದರ್ ದನ್ ಹೊಳ್ಳ ಕ್ರಾಕರ್ಸ್ ಪುತ್ತೂರು. ಅದೇ ರೀತಿ ವರುಣ್ ಟ್ರಾವೆಲ್ಸ್ ಬೆಳ್ತಂಗಡಿ ತಂಡ ಇವತ್ತಿನ ಕಬಡ್ಡಿ ಪಂದ್ಯಾಕೂಟದಲ್ಲಿ ರನ್ನರ್ ಅಪ್ ಪ್ರಶಸ್ತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ದ್ವಿತೀಯ ಸ್ಥಾನವನ್ನು ತಮ್ಮದಾಗಿಸಿಕೊಂಡ ತಂಡ ಮಾನ್ಯ ವಿಜಯ್ ಫೆರ್ನಾಂಡಿಸ್ ಬೆಳ್ತಂಗಡಿ, ಮಾಲಕತ್ವದ ತಂಡ ವರುಣ್ ಟ್ರಾವೆಲ್ಸ್ ಬೆಳ್ತಂಗಡಿ. हॉल अब्दुल आसिफ ಅಲ್ಲಿ ಬೆಸ್ಟ್ ರೈಡರ್, ಬೆಸ್ಟ್ ಕ್ಯಾಚರ್, ಬೆಸ್ಟ್ ಆಲ್ರೌಂಡರ್ ಒಮ್ಮೆ ಯಾರಾದ್ರೂ ಹೇಳಿ ಒಮ್ಮೆ ಕಳಿಸ್ಕೊಡಿ. ಅಬ್ದುಲ್ ಆಸಿಫ್ ಅಲ್ಲಿ ಬೆಸ್ಟ್ ರೈಡರ್, ಬೆಸ್ಟ್ ಕ್ಯಾಚರ್, ಬೆಸ್ಟ್ ಆಲ್ರೌಂಡರ್ ಕಳಿಸ್ಕೊಡಿ. ಇವತ್ತಿನ ಈ ಒಂದು ಪ್ರತಿಷ್ಠಿತ ಪ್ರೊ ಕಬಡ್ಡಿ ಮಾದರಿಯ ಕಬಡ್ಡಿ ಪಂದ್ಯಾಟದಲ್ಲಿ ಪ್ರಥಮ ವಿಜೇತ ತಂಡಕ್ಕೆ ನಗದು ಬಹುಮಾನ ನೀಡಿದವರು ಉದಯ ಚೌಟರ್ ಅವರ ಸಹೋದರ ಜಗನ್ನಾಥ್ ಚೌಟರ್ ಅವರು. ಹಾಗೆ ದ್ವಿತೀಯ ನಗದು ಬಹುಮಾನ ನೀಡಿ ಸಹಕರಿಸಿದವರು ಅಶ್ರಫ್ ಖಾನ್ ಮಾಂದೂರ್, ಅಧ್ಯಕ್ಷರು ಇಂಡಿಯನ್ ಸ್ಕೂಲ್ ಬೆಳಂದೂರು ಹಾಗೂ ಮ್ಯಾನೇಜಿಂಗ್ ಡೈರೆಕ್ಟರ್ ಕುವೈತ್ ಆಲಿಶಾನ್ಸ್ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ದುಬೈ. ಇವರು ಈ 2 ಬಹುಮಾನಗಳು ನಮಗೆ ನೀಡಿ ಎಲ್ಲ ಸಹಕರಿಸಿದ್ದಾರೆ. ಹಾಗೆ ಹಲವಾರು ಮಹನೀಯರುಗಳು ಈ ಒಂದು ಪ್ರತಿಷ್ಠಿತ ಪಂದ್ಯಾಟಕ್ಕೆ ನಮಗೆ ಆರ್ಥಿಕ ಸಹಕಾರ ನೀಡಿ ಸಹಕರಿಸಿದ್ದಾರೆ. ಅವರೆಲ್ಲರಿಗೂ ಕೃತಜ್ಞತೆಗಳನ್ನು ಅರ್ಪಿಸಿದ್ದೇವೆ.
ಹಾಗೆ ನಮಗೆ ಈ ಒಂದು ಸುಂದರವಾದ ಪಂದ್ಯಾಟಕ್ಕೆ ಅನೇಕರು ನಮಗೆ ಸಹಕಾರ ನೀಡಿದ್ದಾರೆ. ಆರಕ್ಷಕ ಠಾಣೆಯ ಸಿಬ್ಬಂದಿಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳು, ಪತ್ರಿಕಾ ಮಾಧ್ಯಮದ ಮತ್ತು ದೃಶ್ಯ ಮಾಧ್ಯಮದ ಸಿಬ್ಬಂದಿಗಳು, ಹಾಗೆ ನಮಗೆ ಈ ಅಂಕಣವನ್ನು ಒದಗಿಸಿಕೊಂಡಂತಹ ನಗರಸಭೆಯ ಪೌರಾಯುಕ್ತರು ಹಾಗೂ ಎಲ್ಲ ಅಲ್ಲಿಯ ನೌಕರರು, ಹಾಗೆ ಇವತ್ತು ಈ ಒಂದು ಪ್ರತಿಷ್ಠಿತ ಪಂದ್ಯಾಟವನ್ನು ಬಹಳ ಯಶಸ್ವಿಯಾಗಿ ನಡೆಸಿಕೊಂಡಂತ ನಮ್ಮ ಜಿಲ್ಲೆಯ ಹಾಗೂ ಮೈಸೂರಿಂದ ಆಗಮಿಸಿದಂತಹ ತೀರ್ಪುಗಾರರಿಗೆ ಮತ್ತು ನಮ್ಮ ಪುತ್ತೂರಿನ ಎಲ್ಲ ಗೌರವಾನ್ವಿತ ತೀರ್ಪುಗಾರರಿಗೆ ಕೂಡ ಕೃತಜ್ಞತೆಗಳನ್ನು ಅರ್ಪಿಸಿದ್ದೇವೆ. ಹಾಗೆ ಭಾಗವಹಿಸಿದ ಎಲ್ಲ ತಂಡಗಳಿಗೆ ಕೂಡ ಕೃತಜ್ಞತೆಗಳನ್ನು ಅರ್ಪಿಸಿದ್ದೇವೆ. ಹಾಗೆ ಈ ಒಂದು ಸುಂದರ ಕ್ರೀಡಾಂಗಣದ ಮೇಲ್ಛಾವಣಿ ಮತ್ತು ಬೇಕಾದಂತ ಎಲ್ಲ ಹೆಚ್ಚಿನ ವ್ಯವಸ್ಥೆಗಳನ್ನು ಮಾಡಿಕೊಟ್ಟವರು, ಬ್ಯಾರಿಕೇಡ್ ಇರಬಹುದು, ಈ ಸುಂದರವಾದ ವೇದಿಕೆ ಇರಬಹುದು, ಎಲ್ಲವ ಒದಗಿಸಿಕೊಟ್ಟವರು RK ಮೂಡಬಿದ್ರೆಯವರು. ಹಾಗೆ ಬಹಳಷ್ಟು ವ್ಯವಸ್ಥಿತವಾಗಿ ನಮಗೆ ಲೈಟ್ ಅಂಡ್ ಸೌಂಡ್ ಯಾವುದೇ ರೀತಿಯ ತೊಂದರೆ ಇಲ್ಲದೆ ಬಹಳಷ್ಟು ಯಶಸ್ವಿಯಾಗಿ ಇದನ್ನು ನಡೆಸಿಕೊಟ್ಟವರು ನಮ್ಮ ರವಿ ಸೌಂಡ್ಸ್ ಪುತ್ತೂರ್. ಹಾಗೆ ನಮ್ಮ ಈ ವೇದಿಕೆಯಲ್ಲಿರುವಂತಹ ಎಲ್ಲ ಆಸನಗಳ ವ್ಯವಸ್ಥೆ ಮಾಡಿಕೊಟ್ಟರು MD ಸೋಜಾ ಬ್ರದರ್ಸ್, ಇವರಿಗೆ ಕೂಡ ಧನ್ಯವಾದಗಳನ್ನು ಅರ್ಪಿಸಿದ್ದೇವೆ. MDS ಅವರು ನೋಡಿ, ನಮ್ಮ ಲೈಟಿಂಗ್ಸ್ನವರು ದಯವಿಟ್ಟು ರವಿ ಸೌಂಡ್ಸ್ನ ಲೈಟಿಂಗ್ಸ್ನವರು ಒಮ್ಮೆ ಬಂದದ್ದು ಮೆಮೆಂಟೋವನ್ನು ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಿದ್ದೇವೆ. ಅಯ್ಯೋ ದೇವರ, ಐನೂರ ಉಲ್ಪ ಪಾಡ್ತೀರ ಮಾಡಿದ. ಆಸಿಫ್ ಅವರೇ ಎಲ್ಲಿಂದು ಬಂದಿಲ್ಲ ಇನ್ನು ಕೂಡ. ನೋಡಿ, ಎಲ್ಲ ವಿಜೇತ ತಂಡಗಳು ಅಲ್ಲಿ ನಮ್ಮ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಅಲ್ಲಿ ಲೈನ್ ಅಪ್ ಮಾಡಿ ಈ ಒಂದು ಬಹುಮಾನವನ್ನು ನಮ್ಮ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ನ ಗೌರವಾಧ್ಯಕ್ಷರಾದ ಸನ್ಮಾನ್ಯ ಚಂದ್ರ ಶೆಟ್ಟಿ ಅವರು ಮತ್ತು ಅಧ್ಯಕ್ಷರಾದ ಸುರೇಂದ್ರ ರೈಗಳು, ಹಾಗೆ ನಮ್ಮ ಉಪಾಧ್ಯಕ್ಷರಾದ ಸದಾಶಿವ ಶೆಟ್ಟಿ ಅವರು, ಹಾಗೆ ಈ ಒಂದು ಕ್ರೀಡಾಕೂಟದ ಹಿಂದಿರುವಂತಹ ಮಹಾನ್ ದೊಡ್ಡ ಶಕ್ತಿ ಅಂತ ಹೇಳಿದ್ರೆ ರಜಾಕ್ ಅವರು, ಹಾಗೆಲ್ಲ ನಮ್ಮ ಈ ಪಂದ್ಯಾಟ ಸಮಿತಿಯ ಅಧ್ಯಕ್ಷರಾದ ಹಬೀಬ್ ಮಾಣಿ ಅವರು ಎಲ್ಲರೂ, ಹಾಗೆ ನಮ್ಮ KDP ಸದಸ್ಯರಂತ ಕೃಷ್ಣ ಪ್ರಸಾದ್ ಆಳೂರು ಎಲ್ಲರೂ ದಯವಿಟ್ಟು ಅಂಕಣಕ್ಕೆ ತೆರಳಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಿದ್ದೇವೆ. ಹಾಗೆ ನಮ್ಮ ಅಮೆಚೂರು ಕಬಡ್ಡಿ ಶಿಕ್ಷಣ ಪದಾಧಿಕಾರಿಗಳಂತ ಶ್ರೀಯುತ ಗಂಗಾಧರ್ ರೈ ಕೈಕಾರ ಅವರು ದಯವಿಟ್ಟು ನೀವು ಕೂಡ ಅಲ್ಲಿ ಅಂಕಣಕ್ಕೆ ತೆರಳಬೇಕು.
ಕ್ರೀಡಾಭಿಮಾನಿಗಳೇ, ಈ ಒಂದು ಪ್ರತಿಷ್ಠಿತ ಪಂದ್ಯಾಟದಲ್ಲಿ ಬೆಸ್ಟ್ ರೈಡರ್ ಆಗಿ ಮೂಡಿ ಬಂದವರು ಗೊಗ್ಗು, ವರುಣ್ ತಂಡದ ಗೊಗ್ಗು ಅವರು. ದಯವಿಟ್ಟು ನೀವು ಬಂದು ಬೆಸ್ಟ್ ರೈಡರ್ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಿದ್ದೇವೆ. ಹಾಗೆ ಬೆಸ್ಟ್ ಕ್ಯಾಚರ್ ಆಗಿ ಮೂಡಿ ಬಂದವರು ನವೀನ್ ದಲಾಲ್, ಹೊಳ್ಳ ತಂಡದ ನವೀನ್ ಅವರು. ಈ ಒಂದು ಪ್ರತಿಷ್ಠಿತ ತಂಡದ ಟೂರ್ನಮೆಂಟಿನ ಬೆಸ್ಟ್ ಆಲ್ರೌಂಡರ್ ಆಗಿ ಮೂಡಿ ಬಂದವರು ಆದರ್ಶ್ ಫ್ರಮ್ ಹೊಳ್ಳ ತಂಡ, ಹೊಳ್ಳ ಕ್ರ್ಯಾಕರ್ಸ್ ತಂಡದ ಆದರ್ಶ್ ಕೋಯ್ಕೋಡ್. ಕ್ರೀಡಾಭಿಮಾನಿಗಳೇ, ಈ ಒಂದು ಪ್ರತಿಷ್ಠಿತ ಪಂದ್ಯಾಟದಲ್ಲಿ ರನ್ನರ್ ಅಪ್ ಪಡ್ಕೊಂಡ ತಂಡ ವರುಣ್ ಟ್ರಾವೆಲ್ಸ್ ಬೆಳ್ತಂಗಡಿ. ದಯವಿಟ್ಟು ತಂಡದ ಆಟಗಾರರು ಬಂದು ಈ ಒಂದು ಪ್ರಶಸ್ತಿಯನ್ನು ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಿದ್ದೇವೆ. ಆಕರ್ಷಕ ಟ್ರೋಫಿ ಹಾಗೂ 90,000 ರೂಪಾಯಿಗಳ ನಗದು ಬಹುಮಾನ. ದಿವಂಗತ ಉದಯ್ ಚೌಕ ಮೆಮೋರಿಯಲ್ ಪಂದ್ಯಾಟದಲ್ಲಿ ಚಾಂಪಿಯನ್ ಆಗಿ ಮಾಡಿ ಬಂದಂತಹ ತಂಡ ಹೊಳ್ಳ ಕ್ರ್ಯಾಕರ್ಸ್ ಪುತ್ತೂರು. ಆಕರ್ಷಕ ಪರಿಶೋಧಕ ಹಾಗೂ 50,000 ರೂಪಾಯಿಗಳ ನಗದು ಬಹುಮಾನ. ಮತ್ತೊಮ್ಮೆ ಈ ಒಂದು ಪಂದ್ಯಾಟವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಎಲ್ಲರಿಗೂ ತುಂಬ ಹೃದಯದ ಕೃತಜ್ಞತೆ ಅರ್ಪಿಸುತ್ತದೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ನಮ್ಮ ದಾನಿಗಳಿಗೆ ಈ ಒಂದು ಸುಂದರವಾದ ವ್ಯವಸ್ಥೆಯನ್ನು ಆಯೋಜನೆ ಮಾಡಿದಂಥ ಆರ್ಕೆ ಭಟ್ ನಮ್ಮ ಗೋಡೆಬಿದ್ದೆಯವರಿಗೆ ಮತ್ತು ಪುರಸಭೆಯ ಎಲ್ಲ ಪೌರಾಯುಕ್ತರಿಗೆ ಎಲ್ಲರಿಗೂ
ಈ ವರ್ಷ ಹಬ್ಬಗಳನ್ನು ಹೊಸತನದಿಂದ ಆಚರಿಸೋಣ. ಬನ್ನಿ, ಭೇಟಿ ಕೊಡಿ ರಾಧಾಸ್ ಫ್ಯಾಮಿಲಿ ಶೋರೂಮ್ಗೆ. ಸಂಭ್ರಮ ಒಕ್ಕಿಸುವ ರೇಷ್ಮೆ ಸೀರೆಗಳ ಅಪೂರ್ವ ಸಂಗ್ರಹ, ಅಲ್ಲದೆ ಲೇಡೀಸ್, ಜೆಂಟ್ಸ್ ಮತ್ತು ಮಕ್ಕಳ ರೆಡಿಮೇಡ್ ಡ್ರೆಸ್ಗಳ ಸಂಪೂರ್ಣ ಸಂಗ್ರಹ. ದುಬಾರಿ ಅಲ್ಲದ ಹಾಗೂ ನಗುಮೊಗದ ಸೇವೆಗೆ ಇಂದೇ ಭೇಟಿ ಕೊಡಿ. ರಾಧಾಸ್ ಫ್ಯಾಮಿಲಿ ಶೋರೂಮ್, ಕೋಟ್ ರಸ್ತೆ, ಪುತ್ತೂರು. ಸಮಗ್ರ ಕುಟುಂಬಕ್ಕೆ ಸಮೃದ್ಧ ಜವಳಿ ಮಳಿಗೆ.